ಒಂದು ಗೂಡು ಗಗನರದ ಭವ್ಯವೂ ದಿವ್ಯವೂ ಆದಂಥ ಈ ಪ್ರಪಂಚದಲ್ಲಿ ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಒಂದು ಉತ್ತಮವಾದ ಕ್ಷೇತ್ರದಲ್ಲಿ ಅಥವಾ ವಂಶದಲ್ಲಿ ಜನಿಸಿರಬೇಕಾದರೆ ಆತನು ಪೂರ್ವಜನ್ಮದಲ್ಲಿ ಪುಣ್ಯವನ್ನು ಮಾಡಿರಬೇಕಂತೆ. ಆ ಬಗ್ಗೆ ಆಲೋಚನೆ ಮಾಡುವಾಗ ನಾವು ಪುಣ್ಯಾತ್ಮರೇ ಸರಿ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಇದಕ್ಕಿಂತ ಭಾಗ್ಯ ಇನ್ನೇನಿದೆ ನಮಗೆ ಹೇಳಂತೆ. ಆದಿಯಲ್ಲಿ ಸಕಲವು ಜಲರಾಶಿ ತುಂಬಿದಂತಹ ಸಂದರ್ಭ, ಆದಿಯಿಂದಲೇ ಆದಿಮಾಯ ಸೃಷ್ಟಿಯಾದಂತಹ ಸಂದರ್ಭ, ಮೂರು ಮೂರ್ತಿಗಳು. ಆ ಮೂರು ಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಅದರಲ್ಲಿ ನಮ್ಮಪ್ಪ ಓರ್ವರು ಆಗಿದ್ದಾರೆ ಪ್ರಭು ಪರಮೇಶ್ವರ. ಮಹಾಮಾತೆ ಅನುಗ್ರಹದ ಹಾಗೆ ಈ ಕೈಲಾಸದಲ್ಲಿ ಲಯದ ಅಧಿಕಾರಿಯಾಗಿ ತಾಮಸ ಗುಣಭರಿತನಾಗಿ ಈ ಕೈಲಾಸದಲ್ಲಿದ್ದಾರೆ. ಅವರ ಅನುಗ್ರಹ ಸದಾ ನಮ್ಮ ಮೇಲಿದೆ, ಅವರ ಮಕ್ಕಳು ಕೂಡ ನಾವು. ಇದನ್ನೇ ನಾವು ಹೇಳಿದ್ದು, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಇದಕ್ಕಿಂತ ಭಾಗ್ಯ ನಮಗೇನಿದೆ. ಅವರ ಆಶೀರ್ವಾದದಿಂದ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯ ಅಂತ ಉಂಟು. ಆ ಕರ್ತವ್ಯದಲ್ಲಿ ನಾವು ಎಂದಿನಂತೆ ಯಾವಾಗಲೂ ಕೂಡ ನಿಷ್ಠೆಯಿಂದ ಕರ್ತವ್ಯವನ್ನು ಪಾಲಿಸ್ತಾ ಇದ್ದವರು ನಾವು. ಆದರೆ ಯಾಕೋ ಏನು ಈ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಒಂದು ರೀತಿಯ ಬೇಸರವಾಯಿತು, ಜಾಡ್ಯತೆ. ಆದ್ರಿಂದ ತಂದೆ ತಾಯಿಯವರ ಬಳಿಯಲ್ಲಿ ಹೇಳಿಕೊಂಡಾಗ ಆ ಬೇಸರವನ್ನು ದೂರ ಮಾಡುವುದು ಹೇಗೆ ಎಂಬುದಾಗಿ ತಿಳಿಕೊಂಡಾಗ ನಾನೇ ನನ್ನ ಬೇಸರವನ್ನು ದೂರ ಮಾಡುವುದು ಎಂಬುದಾಗಿ ತಿಳಿದುಕೊಂಡವನು ನಾನು. ಯಾವ ರೀತಿಯಲ್ಲಿ? ನಮ್ಮದೇ ಆದಂತಹ ಕೈಲಾಸ, ಆ ಕೈಲಾಸ ತಪ್ಪರ ಪ್ರದೇಶಕ್ಕೆ ಹೋಗಿ ಬರುತ್ತೇನೆ. ಆವಾಗ ನಾನೊಬ್ಬನೇ ಹೋಗುದು ಸರಿಯಲ್ಲ, ನಿಮ್ಮನ್ನು ಕೂಡ ಜೊತೆಗೂಡಿಕೊಂಡು ಹೋಗಬೇಕೆಂಬುದಾಗಿ ತಂದೆ ತಾಯಿಗಳು ಹೇಳಿದಂತಹ ಮಾತು. ಅವರ ಮಾತಿನ ಅಂತೆ ಈ ಕೈಲಾಸ ತಪ್ಪಲ ಪ್ರದೇಶಕ್ಕೆ ನಾವು ಬಂದವರು. ಮನಸ್ಸಿನ ಬೇಸರವನ್ನು ದೂರ ಮಾಡುವುದಕ್ಕಾಗಿ ವಿಧ ವಿಧದ ಆಟಗಳನ್ನು ಹಾಡಿದ ಹಾಗಾಯಿತು, ಮನಸ್ಸಿನ ಬೇಸರವು ದೂರ ಮಾಡಿದ ಹಾಗಾಯಿತು, ಮನಸ್ಸಿಗೆ ಸಂತೋಷವಾಯಿತು. ಆದರೆ ಬರುವಾಗಲೇ ಅಮ್ಮ ಹೇಳಿದಂತಹ ಮಾತು, ಮಕ್ಕಳೇ ಸಮಯವನ್ನು ದೂಡಬೇಡಿ, ನಿಮಗೆ ಒಂದು ಕರ್ತವ್ಯ ಅಂತ ಉಂಟು, ಆ ಕರ್ತವ್ಯದ ಕಡೆಗೆ ಗಮನ ಹರಿಸಬೇಕು, ಆದಷ್ಟು ಬೇಗ ಬರಬೇಕು ಎಂಬುದಾಗಿ. ತಾಯಿಯ ಮಾತನ್ನು ನಡೆಸಬೇಕಾದ್ದು ಮಕ್ಕಳಾದಂತಹ ನಮ್ಮ ಕರ್ತವ್ಯ. ಆದ್ರಿಂದ ತಡ ಮಾಡುವುದು ಸರಿಯಲ್ಲ, ಆದಷ್ಟು ಬೇಗ ಈ ತಪ್ಪಲು ಪ್ರದೇಶದಿಂದ ಕೈಲಾಸದ ಕಡೆಗೆ ಹೋಗುವ. ಬನ್ನಿ 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 ನೋಡಿದಿರಲ್ಲಿ ಕಂಡಿರೇ ಭಸ್ಮರಾಶಿಯ ಇದರಿವೋ, ಕಂಡಿರೇ 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 ಕಂಡಿರೇ
ಕಂಡಿರೆನೋ ಪಿತರುಂಡ ಮಾಲನ ಹಿಂದೆನುದ ವಕ್ರದುಂಡನು ಮನದೋಳಾನಂದದಿ ಕಂಡಿರೆ 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 ಭೃಂಗಿ ಪ್ರಕಟೆ ಹೌದೇನೋ ಕೈಲಾಸಕ್ಕೆ ಹೋಗಬೇಕು ಎಂಬುದಾಗಿ ಅವಸರವಾಗಿ ಬಂದವರು ನಾವು. ಹೌದು. ಆದ್ರೆ ಸ್ವಲ್ಪ ನಿಲ್ಲಿ. ಯಾಕೆ ಈ ತಡೆ ಯಾಕೆ? ಬಲವಾದಂತಹ ಕಾರಣ ಏನದು? ಹೋಗಬೇಕೆಂಬುದಾಗಿ ತೀರ್ಮಾನಿಸಿಕೊಂಡವರು ನಾನು ಸರಿ. ಹೌದು. ಆದರೆ ಏನಾಯ್ತು? ದೂರದಲ್ಲಿ ನೋಡಿ ಅಂತೆ. ಏನುಂಟು? ಓ ಆ ಕಡೆ ದೊಡ್ಡ ಮರ ಉಂಟಲ್ಲ. ಹೌದು. ಆ ಮರದ ಸ್ವಲ್ಪ ದೂರದಲ್ಲಿ ನೋಡಂತೆ ಬುಡದಲ್ಲಿ. ಏನದು? ಗೊತ್ತಾಗ್ಲಿಲ್ವಾ? ಭಸ್ಮದ ರಾಶಿ. ಭಸ್ಮ ಗೊತ್ತಾಗ್ಲಿಲ್ವಾ? ಅದು ಯಾರ ಭಸ್ಮದ ರಾಶಿ? ಈ ಹಿಂದೆ ಗಿರಿಜಾ ಕಲ್ಯಾಣ ಸಮಯದಲ್ಲಿ ನಮ್ಮಪ್ಪನ 3ನೇ ಕಣ್ಣಿಗೆ ಸುಟ್ಟು ಹೋದಂತಹ ಮನ್ಮಥನ ಭಸ್ಮದ ರಾಶಿ. ನಂದಿ ಏನು? ಆ ಭಸ್ಮದ ರಾಶಿಯನ್ನು ಕಂಡಾಗ ನನ್ನ ಮನಸ್ಸಲ್ಲಿ ಒಂದು ಆಸೆ. ಆ ಭಸ್ಮದ ರಾಶಿಯಿಂದ ಒಂದು ಗೊಂಬೆಯನ್ನು ತಯಾರು ಮಾಡಬೇಕು. ಈಗ ಬೊಂಬೆ ತಯಾರು ಮಾಡ್ಬೇಕಾದದ್ದು ನೀನಲ್ಲ. ಇನ್ನು ಗೊಂಬೆ ತಯಾರು ಮಾಡು. ನಾವಿಲ್ಲಿ ಹೌದಪ್ಪ, ಏನು ಗೊಂಬೆಯನ್ನು ತಯಾರು ಮಾಡುದು ಸರಿ. ಆದರೆ ಅದೇಕೆ ದರೆ ಅಡ್ಡ ಬಂದದ್ದು? ದರೆ ಉಂಟಪ್ಪ. ಏನು ಅಂದ್ರೆ ತುಂಬಾ ಕೆಲಸ ಉಂಟು. ಅದು ಒಬ್ಬನಿಂದ ಆಗುವಂತದ್ದಲ್ಲಪ್ಪ. 2 ಕೈ ಜೋಡಿಸಿದ್ರೆ ಮಾತ್ರ ಕೆಲಸ ಸರಿಯಾಗಿ ಸಾಂಗವಾಗಿ ನೆರವೇರುವುದಕ್ಕೆ ಸಾಧ್ಯ. ಅರ್ಥಾತ್ ನೀವು ಕೂಡ ಸಹಾಯವನ್ನು ಮಾಡಬೇಕು. ನಾವು ಸಹಾಯ ಮಾಡಬೇಕು. ಹೌದು. ಏನು ಆದ್ರೆ ಮಾಡ್ಬೋದು. ಏನದು? ನೀನು ಮಾಡ್ತೀಯಪ್ಪ. ಇಷ್ಟರವರೆಗೆ ನಾನು ಯಾವುದೇ ಕೆಲಸವನ್ನು ಹೇಳಿದ್ರು ಕೂಡ ಅದು ಅಲ್ಲ, ಅದು ಆಗುದಿಲ್ಲ ಎಂಬುದಾಗಿ ಹೇಳಿದವನು ನೀನಲ್ಲ. ಕ್ಷಣ ಮಾತ್ರದಲ್ಲಿ ಮಾಡಿ ತೋರಿಸ್ತಾ ಇದ್ದ. ನಾನು ಯಾರು? ನೀನು ನಂದೀಶ ಅಲ್ವೇನೋ? ಸರಿ. ಈಗ ಮುಖ್ಯವಾಗಿ ಅದಕ್ಕೆ ಬೇಕಾದ್ದು ನೀರಲ್ವೇನೋ? ಹೌದು. ಗೊಂಬೆ ತಯಾರು ಮಾಡ್ಬೇಕಿದ್ರೆ ನೀರು ಬೇಕು. ಅದಕ್ಕಾಗಿ ಓ ನಂದಿ, ಏನು ಸ್ವಲ್ಪ ನೀರು ತರ್ತೀಯಾ? ಏನು? ನೀರು. ಅಯ್ಯೋ, ಈಗ ನೀರು ತರ್ಲಿಕ್ಕೆ ಜನ ನಿನಗೆ ನಾನ ಈಗ? ಹೌದಪ್ಪ. ಈಗ ಬೇರೆ ಯಾರಿದ್ದಾರೆ? ನೀನು ಮತ್ತು ನಾನು ಮತ್ತು ನಮ್ಮವರು. ಅಲ್ಲಿ ಅಮ್ಮ ಇಷ್ಟು ತಿಂಡಿ ಮಾಡಿ ಕೊಡುವಾಗ ಎಲ್ಲವನ್ನು ಗಬಗಬನೆ ತಿನ್ನುವುದು ನೀನು. ನಮಗೆ ಸ್ವಲ್ಪ ಆದ್ರೂ ನೀನು ಕೊಡ್ತೀಯ? ಈಗ ಸಹಾಯಕ್ಕೆ ನಾವು ನನ್ನಿಂದ ನಿನ್ನಿಂದ ಆಗುದೇ ಅಲ್ಲ. ನಿನ್ನಿಂದ ಆಗ್ಲಿಲ್ಲ. ಬೇಡ ಬೇಡ, ಆಗುದಿಲ್ಲ. ನೀನು ಮಾಡದಿದ್ರೇನಂತೆ ಇವ ಇದ್ದಾನೆ ಷಡಾನನ ಷಣ್ಮುಖ ಏನೋ? ಹೌದು. ನೀನು ಮಾಡ್ತೀಯಪ್ಪ. ಆಗ ಅವನು ಮಾಡದಿದ್ರೇನಂತೆ? ಬೇಡ ಬೇಡ, ನೀನು ಇದೆಯಲ್ವಾ? ಸ್ವಲ್ಪ ನೀರು ತರ್ತೀಯ ನೀನು? ಇಲ್ಲಿಗೆ ಬಾ. ಏನ ತರ್ತೀನಿ? ಏನು ತರ್ತೀಯಪ್ಪ? ಕೈಲಾಸದ ತಪ್ಪಲು ಪ್ರದೇಶಕ್ಕೆ ಬಂದದ್ದು ನಾವು ಮೂವರು. ಆಟ ಆಡಿದ್ದು ಸಹ ನಾವು ಮೂವರು. ಆಟ ಆಯಾಸವಾದದ್ದು ಸಹ ಮೂವರಿಗಾಗಿದೆ. ಹೌದಪ್ಪ. ಹಾಗಾಗಿ ನನ್ನಿಂದ ಆಗುವುದು ಒಂದು ಉಪಕಾರ ಮಾಡು ಪುಣ್ಯಾತ್ಮ. ಆಗುವುದಿಲ್ಲ. ನೀರು ಆಯಾಸವಾಗಿದೆ. ಆಮೇಲೆ ಕುಳಿತುಕೊಳ್ಳುವ. ಸ್ವಲ್ಪ ನೀರು. ನನಗೀಗ ನಡಿಲಿಕ್ಕೆ ಆಗುದಿಲ್ಲ. ನಡಿಲಿಕ್ಕೆ ಆಗುದಿಲ್ವಾ? ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೆ ಪುಣ್ಯಾತ್ಮ. ಸ್ವಲ್ಪ ನೀರು ಅಂತ ಹೇಳಿದ್ರೆ ಆಗುದಿಲ್ವಾ? ತಾರ ಇಲ್ಲ. ಬೇಡ ಬೇಡ, ನಿಮ್ಮ ಯಾರ ಸಹಾಯವು ನನಗೆ ಬೇಕಾಗಿಲ್ಲ. ನನಗೆ ನನ್ನಪ್ಪ ರುಂಡಮಾಲ ಪ್ರಭು ಪರಮೇಶ್ವರ ಅವರ ಅನುಗ್ರಹ ನನ್ನ ಮೇಲಿರುವಾಗ ಯಾವರ ಸಹಾಯವೂ ನನಗೆ ಬೇಕಾಗಿಲ್ಲ. ಬೇಡಬೇಡಿ, ನಾನೇ ಸ್ವತಃ ನನ್ನಿಂದಲೇ ಆ ಗೊಂಬೆಯನ್ನು ತಯಾರು ಮಾಡ್ತೇನೆ. ಆ ಚಂದವನ್ನು ನೀವು ನೋಡೋಣ. ಹೇಗೆ ಮಾಡಿದೆ ಅಂತ ನೋಡುವ. ಬೇಡ 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 ಬೇಡ, ಅದರ ಕಣ್ಣು ನೋಡ, ಅದರ ಕಣ್ಣು ನೋಡಿ ಪಿಲಿ ಪಿಲಿ ಪಿಲಿ
ಬಿಡಿ ಬಿಡಿ, ಮುಟ್ಟಿ ನೋಡ್ತೇನೆ. ನೀನು ಮುಟ್ಟಬೇಡ. ಯಾಕೆ? ಅಲ್ಲ, ಒಂದು ಸಹಾಯ ಮಾಡಿ ಅಂತ ಹೇಳಿದಾಗ ನಿಮಗೆ ಯಾರಿಗೂ ಕೂಡ ಸಹಾಯ ಈಗ ಮಾಡುವುದಕ್ಕೆ ನೀನು ಮಾಡಿದ್ಯಲ್ವಾ, ಮತ್ತೆ ನಾನು ಮಾಡದೆ. ಅದಕ್ಕೆ ನೋಡ್ತೇನೆ. ಬೇಡ ಬೇಡ ಬೇಡ, ನೋಡುದು ಬೇಡ, ನೀವು ಅದಕ್ಕೆ ನಿಮ್ಗೆ ತೋರಿಸುವುದಿಲ್ಲ. ಮತ್ತೆ ಆಹಾ, ಮತ್ತೆ ಈಗ ಏನ್ ನೋಡಿ? ಇದನ್ನ ಇಲ್ಲಿ ಬಿಟ್ಟು ಹೋಗುದಿಲ್ಲ ನಾನು. ಮತ್ತೆ? ನೇರವಾಗಿ ಹಾ. ಕೈಲಾಸಕ್ಕೆ ಹೊತ್ತುಕೊಂಡು ಹೋಗ್ತೇನೆ. ಯಾರ ಬಳಿಗೆ? ಯಾರ ಬಳಿ? ನಮ್ಮ ಅಮ್ಮನ ಬಳಿಗೆ. ಅಮ್ಮನ ಹತ್ರ. ಅವರು ಇದನ್ನು ನೋಡಿದ್ರೆ ಹಾ. ಖಂಡಿತವಾಗಿ ಸಂತೋಷ ಮಾಡ್ತಾರೆ. ಅದು ಆಗ ಮಾತಾಡಿ ಮಾತಾಡಿ ಹೊತ್ತು ಕಳೆದದ್ದೇ ಗೊತ್ತಾಗ್ಲಿಲ್ಲ. ತುಂಬಾ ಹೊತ್ತಾಯ್ತು. ಮತ್ತೆ ಅಮ್ಮ ಹೇಳಿದ್ದಾರೆ ಸಮಯಕ್ಕೆ ಬರ್ಬೇಕು ಅಂತ. ಸಮಯ ಸಂದರ್ಭ ಸರಿಯಾಗಿ ಬಂದು ನಿಲ್ಬೇಕೆಂಬುದಾಗಿ. ವ್ಯರ್ಥ ಮಾಡೋದು ಸರಿಯಲ್ಲ. ಬನ್ನಿ ಬನ್ನಿ ಬನ್ನಿ. ಹೋಗು, ಹೋಗು. ಇದ್ದೇಳಿರಿ. ಏನಿದು ಆಟವಾಡುವುದಕ್ಕಾಗಿ ಹೋಗಿ ಅದೆಷ್ಟೋ ಸಮಯ ಕಳೆದು ಹೋಯಿತು. ಹೌದಮ್ಮ. ನಿಮ್ಮ ದಾರಿ ನಿರೀಕ್ಷೆಯಲ್ಲಿದ್ದವನು ನಾನು. ಯಾಕೆ ಮಕ್ಕಳು ತಡವಾಗ್ತಾ ಇದ್ದಾರೆ ನಾವು ಬರುವುದಕ್ಕೆ? ಬಂದಾಯ್ತಮ್ಮ. ಅಲ್ಲ, ನೀವು ಬಂದಿದ್ದೀರಿ. ಹೋಗುವಾಗ ಯಾರೆಲ್ಲ ಹೋಗಿದ್ದೀರಿ? ಗಣಪನ ಹೌದು, ಜೊತೆ ಗಣಪತಿ ಹೋದದ್ದು. ಜೊತೆ ಹೋದದ್ದು. ಮತ್ತೆ ಅವ ಯಾಕೆ ಕಾಣುತ್ತಾ ಇಲ್ಲ? ಬರ್ತಾ ಇದ್ದಾನೆ. ನೀವು ಅವನನ್ನು ಬಿಟ್ಟು ಬರಬಾರ್ದಂತೆ ಎಷ್ಟು ಸಲ ಹೇಳಿದ್ದೀರಿ. ನಾವು ನೇರವಾಗಿ ಬಂದ್ವಿ. ಅವ್ರು ನಿಧಾನ ಬಂದ್ರೆ ನಾವೇನು ಮಾಡುದು? ನಿಧಾನ ಬರ್ತಾ ಇದ್ದಂತ ಬಿಟ್ಟು ಬರುವುದಾ? ಒಂದಾಗಿ ಬಂದದ್ದು ನಾವು. ಇದು ಕೈಲಾಸ. ನಾವೆಲ್ಲರೂ ಒಂದೇ ಅಂತ ಭಾವನೆ ಎಲ್ಲರೂ ಇರಬೇಕೆಂಬುದಾಗಿ ಎಷ್ಟು ಸಲ ಹೇಳಿದ್ದೇನೆ ನಾನು. ನೋಡಿ ಅಮ್ಮ, ಬರ್ತಾ ಇದ್ದಾರೆ, ನೋಡಿ ಬರ್ತಾ ಇದ್ದಾನೆ. ಗಣೇಶನ ಮುಖ ಕಾಣದಿದ್ದು ನನ್ನ ಮನಸ್ಸೇ ಚಡಪಡಿಸ್ತಾ ಉಂಟು. ಎಲ್ಲಿದ್ದಾನೆ ಅವ? ಅಮ್ಮ, ನಮೋ ನಮಃ. ಶುಭವಾಗ್ಲಿ ಕಂದ. ಗಣಪ. ಓ, ಆಹಾ, ನಿನ್ನ ಮುದ್ದಂತ ಮುಖವನ್ನು ಕಂಡಾಗ ಮನಸ್ಸಿಗೆ ಅತೀ ಒಂದು ಸಂತೋಷವೇ ಆಗ್ತಾ ಉಂಟು. ನಿಮ್ಮ ಮಗನಲ್ವೇ ಅಮ್ಮ? ನನ್ನ ಮುದ್ದಿನ ಕಂದ ನೀನು. ಅಮ್ಮ. ಕಂದ, ಓ, ಎಷ್ಟು ಸಮಯತ್ತು ಹೋಗಿ ಹೌದಮ್ಮ. ತಡವಾಗಿ ಹೋಯ್ತಲ್ಲ. ನಾವು ಓದದ್ದು ಸರಿಯಮ್ಮ. ಹಾ. ಆಟ ಒಂದ ಎರಡ? ಹಾ. ನೀವು ಅದೆಷ್ಟು ಬಗೆಯ ಆಟವನ್ನು ಆಡಿದವರು ನಾವು. ಹಾಡಿದ್ದೀರಿ. ಹಾ, ಹಾ. ವಿಧ ವಿಧದ ಆಟಗಳನ್ನು ಹಾಡುತ್ತಾ ಹಾಡುತ್ತಾ ಹಾ. ಬರುವಾಗ ಹೊತ್ತಾಯ್ತಮ್ಮ. ಆಟದಲ್ಲಿ ನನ್ನ ಮಗ ಎತ್ತಿದ ಕೈ ನನಗೆ ಗೊತ್ತೇ ಉಂಟು. ನಿಮ್ಮ ಅನುಗ್ರಹ ಅಲ್ವೇನೋ? ಮತ್ತೆ ಅಮ್ಮ. ಮಗ, ಇಲ್ಲಿ ಬಾ, ಸ್ವಲ್ಪ ಮುಂದೆ ಬಾ. ಏನಮ್ಮ? ಏನು ಇವತ್ತು ದೂರದಲ್ಲಿ ನಿಂತುಕೊಂಡಿದ್ಯಲ್ಲ? ಹಾ. ಯಾವಾಗಲೂ ಹತ್ತಿರಕ್ಕೆ ಬರುವವ ನೀನು. ಹೌದಮ್ಮ. ಮಗ, ಓ, ಬಲದ ಕೈಯನ್ನು ಮೇಲೆ ಮಾಡು. ಅಮ್ಮ, ಬಲ ಬಲ ಬಲ. ಆ, ಎಡದ ಕೈ. ಹಾಗಾದ್ರೆ ಬಲದ ಕೈ ಮೇಲೆ ಉಂಟಮ್ಮ. ನೀನು ಎಡದ ಕೈ ಮೇಲೆ ಮಾಡಿದ್ದಲ್ಲ, ನೋಡುವ, ಬಲದ ಕೈ ಮೇಲೆ ಮಾಡು. ಬಲದ ಕೈ ಏನು ಅಡಗಿಸಿ ಹಿಡ್ತಾ ಇಲ್ಲ, ಇದ್ದೀಯ? ನಿಮ್ಮ ಮುಂದೆ ನಾನು ಅಡಗಿಸುವುದಕ್ಕೆ ಉಂಟಮ್ಮ. ಯಾಕೆ ಮಗು, ಯಾಕೆ ವಂಚಿಸ್ತಿದ್ದಿ? ಏನದು ನನಗೆ ತೋರಿಸು ಕಂದ. ವಂಚನೆ ಹಾ. ನಿಮ್ಮೆದುರು? ಹೌದು. ಇಲ್ಲಮ್ಮ. ಏನು ಕಂದದು? ಪರಿಗಿಸುತ್ತಾಯೇ ಕೌಶಲವ ನಿನ್ನ ತರಳನು ರಚಿಸಿರುವ ಅಮ್ಮ ತಾಯೇ ಪರಿಗಿಸುತ್ತಾಯೇ ಕೌಶಲವ ಆ ಕೌಶಲ ನಿನ್ನ ತರಣನು ರಚಿಸಿರುವ ವರ ಪುರುಷ ಕೃತಿ ಇದರ ಗೆಲುವ ಏನು ಕಂದ? ವರ ಪುರುಷ ಕೃತಿ ಇದರ ಗೆಲುವ ಅನವರತನ ಬಳಿಯೊಳಿರಿಸಿ ಕೊಂಡಾಡುವೆ ಅನವರತನ ಬಳಿಯೊಳಿರಿಸಿ ಕೊಂಡಾಡುವೆ ಹರುಜ ಜೋಳಿನಿ ಪ್ರತಿ ಗೊರೆದಳು ಗಿರಿಜಾತೆ ಪರಿಗಿಸುತ್ತಾಯೇ ಕೌಶಲವ ನಿನ್ನ ತರಳನ ರಚಿಸಿರುವ ತಾಯೇ ತಾಯೇ ಅಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮ. ಏನು ಕಂದ? ನೋಡಿ 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 ಏನದು? ಅಮ್ಮ, ಹ, ಎಷ್ಟು ಸುಂದರವಾಗಿದೆಯಮ್ಮ ಹ, ಈ ಬೊಂಬೆ ಅಮ್ಮ ಇದು. ಬೊಂಬೆ. ಆ ಹ. ಅಮ್ಮ, ಮಗು, ಇದು ಎಲ್ಲಿಂದ?
ಅದೇ ಯಾವಾಗ ನಿನ್ನ ಕೈಲಿ ಇರುವುದಿಲ್ಲ, ಇವತ್ತು ಹೊಸತಾಗಿ ಕಾಣುತ್ತಾ ಇದ್ದೇನೆ. ಹೌದಮ್ಮ, ಎಲ್ಲೆಲ್ಲಿಯೂ ಬಿದ್ದದ್ದಲ್ಲಮ್ಮ, ಮತ್ತೆ ಯಾರ್ಯಾರು ಕೊಟ್ಟದ್ದು ಅಲ್ಲ. ಆಟವಾಡೋದಕ್ಕಾಗ್ಯಾ? ಮತ್ತೆ ಆಟಕ್ಕೆ ಹೌದು, ಹಾಗಂತ ಹೇಳಿ ಯಾರ್ಯಾರು ಕೊಟ್ಟದ್ದಲ್ಲ, ಬಿದ್ದದ್ದು ಅಲ್ಲ. ಮತ್ತೆ ನಾನೇ ಸ್ವತಃ ನಾನೇ ತಯಾರು ಮಾಡಿದ್ದಮ್ಮ. ನೀನು ತಯಾರು ಮಾಡಿದ್ದು? ಹಾ ಹೌದಾ? ಹೌದಮ್ಮ. ಹೇಗೆ ಅಮ್ಮ ಮಗು? ಅವ್ರ ಹತ್ರ ಸ್ವಲ್ಪ ಸಹಾಯವನ್ನು ಕೇಳಿದೆ ಅಮ್ಮ. ಅವ್ರು ಯಾರು ಕೂಡ ಸಹಾಯ ಮಾಡ್ಲಿಲ್ಲ ಅಮ್ಮ. ಹೌದಾ? ಹ್ಮ್. ನೀವು ಹಾಗೆ ಗಣೇಶನ ಜೊತೆಲಿ ಹೋಗ್ತೀರಿ, ಬರುವಾಗ ತಿನ್ನೋದಕ್ಕೆ ನನಗೆ ಬೇಕಾದಷ್ಟು ಕೊಡ್ತೇನೆ, ಅವನ ಮಾತು ನೀವು ಕೇಳುವುದೇ ಇಲ್ಲ ಅಲ್ಲ? ಅದ ನೋಡಿ ನೋಡುದು ನಂಗೆ ಅಮ್ಮ. ಇರ್ಲಿ ಮಗು, ಮತ್ತೆ ಏನ್ ಮಾಡಿದ್ದೀನಿ ನೀನು? ಅಮ್ಮ ದೂರದಲ್ಲಿ ಭಸ್ಮವನ್ನು ನೋಡಿದೇನಮ್ಮ. ಹೌದಾ? ಆ ಭಸ್ಮವನ್ನು ಕಂಡಾಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟಿತ್ತಮ್ಮ, ಕುತೂಹಲ. ಆ ಭಸ್ಮದ ರಾಶಿಯಿಂದ ಒಂದು ಗೊಂಬೆಯನ್ನು ತಯಾರು ಮಾಡಬೇಕೆಂಬುದಾಗಿ ಆ ಭಸ್ಮದ ರಾಶಿಯಿಂದ ತಯಾರು ಮಾಡಿದಂತ ಗೊಂಬೆಯಮ್ಮ. ನೋಡಿದ್ರೆ ಅಮ್ಮ ಇನ್ನು ಮಗು ಪುರುಷ ಆಕೃತಿಯಲ್ಲಿ ಕಾಣ್ತಾ ಇದೆ ಅಮ್ಮ. ಅಮ್ಮ ನೋಡಮ್ಮ, ಆ ಹಣ್ಣೆ ನೋಡಂತೆ, ಆ ಹುಬ್ಬು, ಆ ಕಣ್ಣು, ಆ ಮೂಗು, ತುಟಿ, ಕೈ ಎಲ್ಲ ನೋಡುವಾಗ ಸುಂದರವಾಗಿ ಕಾಣುತ್ತಾ ಇದೆ. ಚಂದವಾಗಿ ಉಂಟು. ಅಂದಕ್ಕಿಂತ ಚಂದ ಇದುವೇ ಸುಂದರ ಅಮ್ಮ. ಅಮ್ಮ ಇದನ್ನು ನೋಡುವಾಗ ನನ್ನ ಮನಸ್ಸಲ್ಲಿ ಒಂದು ಆಸೆ. ಯಾವುದು? ಅನವರತವು ಇದನ್ನು ಬಲಿಯಲ್ಲಿ ಇರಿಸಿಕೊಂಡು ಇದರ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಮನಸ್ಸಿಗಾದಂತಹ ಬೇಸರವನ್ನು ದೂರ ಮಾಡುತ್ತೇನೆ ಅಮ್ಮ. ಇದು ನನ್ನ ಜೊತೆಯಲ್ಲಿ ಇರ್ಬೇಕಮ್ಮ. ಇದು ನಿನ್ನ ಜೊತೆಲಿ ಇರ್ಬೇಕು, ಜೊತೆಯಲ್ಲಿ ಕಾಲ ಕಹಿಬೇಕೆಂಬುದಾಗಿ. ಮಗು ಓ ಈಚೆ ಕೊಡು, ನಾನೊಮ್ಮೆ ನೋಡ್ತೇನೆ. ಅಮ್ಮಮ್ಮ ಜಾಗ್ರತೆ ಅಮ್ಮ, ಜಾಗ್ರತೆ ಮಗು, ಕೆಳಗೆ ಹಾಕುದಿಲ್ಲ. ಭಸ್ಮದಿಂದ ಏನು ಬಲ ಇಲ್ಲ, ಇಲ್ಲ ಬೀಳುತ್ತಿಲ್ಲ, ನಾನು ಗಟ್ಟಿ ಹಿಡ್ಕೊಂಡಿದ್ದೇನೆ. ಮತ್ತೆ ನಿನ್ನ ಅಮ್ಮ ಅಲ್ವಾ ನಾನು? ನೀನು ಎಷ್ಟು ಪರಿಶ್ರಮ ಪಟ್ಟಿದಲ್ಲಿ ತಯಾರು ಮಾಡಿದ್ದೀನಿ. ನನಗೆ ನೀವು ಬೇಸರ ಮಾಡುವುದಿಲ್ಲ ಸರಿ ಅಮ್ಮ. ಅದಮ್ಮ ಜಾಗ್ರತೆ ಅಮ್ಮ. ಜಾಗ್ರತೆ ಮಗು. ಆದ್ರೆ ಒಂದು ಏನಮ್ಮ, ಈಗ ನೀನು ಇದನ್ನು ತಯಾರು ಮಾಡಿದ್ದಿ, ಪರಿಶ್ರಮ ಪಟ್ಟು. ಹೌದು, ಪರಿಶ್ರಮಕ್ಕೆ ತಕ್ಕಂತ ಫಲ ಸಿಗ್ಲೇಬೇಕು ತಾನೇ? ಸಿಗ್ಲೇಬೇಕಮ್ಮ. ಸಿಗ್ಬೇಕಾದ್ರೆ ಏನ್ ಮಾಡೋದು? ಅನವರತವು ನನ್ನ ಜೊತೆಯಲ್ಲೇ ಇರುತ್ತದೆ. ಅದು ಈಗ ನೀನು ತಯಾರು ಮಾಡಿದ್ದಿ, ತಯಾರು ಮಾಡಿದ್ದೆ, ನಾನು ನೋಡಿ ಸಂತೋಷ ಪಟ್ಟಿದ್ದೇನೆ. ನಾವು ಸಂತೋಷ ಪಟ್ಟರೆ ಸಾಕಾಗ್ತದಾ? ಸಾಲದ ಮತ್ತೊಬ್ಬರಿದ್ದಾರಲ್ಲ. ಯಾರಮ್ಮ? ನಿನ್ನ ತಂದೆ, ನನ್ನ ಪತಿದೇವರು. ಏನು? ಅಪ್ಪನಿಗೆ ತೋರಿಸುದು ಬೇಡಮ್ಮ. ಯಾಕೆ? ಅಯ್ಯೋ ಅಮ್ಮ, ಅಪ್ಪನಿಗೆ ತೋರಿಸುದು ಬೇಡ. ಅವರು ಯಾವ ಕ್ಷಣದಲ್ಲಿ ಹೇಗೆ ಇರ್ತಾರಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಮ್ಮ. ಇಲ್ಲ ಮಗು, ನೋಡಿ ನೋಡಿ, ನಮ್ಮಲ್ಲಿ ಅವರಿಗೆ ಕೋಪವೇ ಇಲ್ಲ. ಭಕ್ತ ವತ್ಸಲ ಅಲ್ವಾ ಅವರು? ಹೌದಮ್ಮ, ಅವ್ರಿಗೆ ಸಿಟ್ಟು ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳಿದೆ ನಾನು? ಯಾಕೆ? ಕಾರಣ ಉಂಟಮ್ಮ. ನೋಡಿ ನನ್ನನ್ನು ಎಷ್ಟು ಸುಂದರವಾಗಿದ್ದೆ ನಾನು. ಕೇವಲ ಒಂದು ಕ್ಷಣದಲ್ಲಿ ನೋಡಿದ್ರು ಅವರು ನನ್ನನ್ನು. ನನ್ನ ಸುಂದರ ಹೋಗಿ ಈ ರೀತಿಯಾಗಿದೆ ಅಮ್ಮ ಮುಖ. ಈ ರೀತಿ ಆದ್ರೆ ಏನಾಯ್ತಂತೆ? ಎಲ್ಲರೂ ಕುರೂಪಿ ಎಂಬುದಾಗಿ ಹೇಳುವುದಿಲ್ಲ, ಗಣೇಶನ ಅನುಗ್ರಹ ಎಂಬುದಾಗಿ ನಮ್ಗೆ ಇದ್ರೆ ಯಾವ ರೀತಿ ಅಂತ ಕಾರ್ಯ ಇದ್ರು ಕೂಡ ನಿರ್ವಿಘ್ನವಾಗಿ ನೆರವೇರ್ತಾರೆ ಎಂಬ ಭರವಸೆ ಉಂಟಲ್ಲ ಅವರಿಗೆ. ಅದು ಸರಿ ಅಮ್ಮ, ಆದರೂ ಸುಂದರವಾಗಿದ್ದಂತಹ ನನ್ನ ಮುಖ ಈ ರೀತಿ ಆಗುವುದಕ್ಕೆ ಕಾರಣ ತಂದೆ ಅಲ್ವೇ? ಈಗ ಒಂದು ವೇಳೆ ಇದನ್ನು ತೋರಿಸಿದ್ರೆ, ಒಂದು ವೇಳೆ ಸಿಟ್ಟು ಬಂದ್ರೆ ಅಮ್ಮ ನಾನು ಬೇಗಡಮ್ಮ. ಅವರು ಸಿಟ್ಟು ಬಂದರೆ ಅವರು ಶಾಂತ ಮಾಡೋದಕ್ಕೆ ನಾನು ಇಲ್ವಾ ಕಂದ? ಇದ್ದೀರಾ? ನಾನಿದ್ದೇನೆ. ಆದ್ರೆ ಗೊಂಬೆ ಬೇಕು ನನಗೆ. ಆಯ್ತು, ಗೊಂಬೆಯನ್ನು ಕೊಡುತ್ತೆ. ಜಾಗ್ರತೆ ಮಗು, ನಾವು ಎಲ್ಲರೂ ಏಕ ಪ್ರಕಾರವಾಗಿ ಓಂ ನಮ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರವನ್ನು ಉಚ್ಚರಿಸುವಂತೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಕುಳಿತುಕೊಳ್ಳಿ. ಯಾಕೆ ಬೇಕು ಅಪ್ಪ? ನಮೋ ನಮಃ. ಶುಭವಾಗಲಿ ಪ್ರಭು. ಭೀಮಕಾಯನಾಗಿ, ನಟರಾಜನಾಗಿ ಭಕ್ತರ ಮನಸ್ಸಿನ ಆಸೆಯನ್ನು ನಡೆಸಿಕೊಡುವಂತ ಕಾಮಧೇನು ನೀವಾಗಿದ್ದೀರಿ ಪ್ರಭು. ಮತ್ತೇನಲ್ಲ, ನಿಮ್ಮ ಮನಸ್ಸಿಗೊಂದು ಸಂತೋಷ ತರಬೇಕೆಂಬುದಾಗಿ ಒಂದು ವಸ್ತುವನ್ನು ತೋರಿಸಬೇಕಂತ ಇದ್ದೇನೆ. ಒಂದು ವಸ್ತುವ? ಏನದು? ನೋಡಂತೆ. ಪ್ರಾಣನಾಯಕ ದೇವ, ಪ್ರಾಣನಾಯಕ ನೀನಾಗಹರನೇ ದೇವಾ. ಪ್ರಾಣನಾಯಕ ದೇವ ನೀನಾಂಗಹರನೇ ಗಜಾನನ ಸುಕುಮಾರನ ಗಜಾ
ಇಲ್ಲದಿದ್ದರೆ ಜೀವ ಕಲೆಯನು ಪ್ರತಿಮೆಗೆ ಎಳೆಯ ಲಂಬೋದರನು ಚೆಲುವನ ನಡುಗುಂಡು ನಲವಿಂದಾಡುತ್ತ ಕಳೆಯುವ ದಿನಗಳನ್ನು ಪ್ರಾಣನಾಯಕ ದೇವಾ ದೇವಾ ಸೆಳೆಯುವಂತ ಕೈಲಾಸ ಇದು. ಶಿವ ಪಾರ್ವತಿಯರ ಅನುಗ್ರಹ ಬೇಕೆಂಬುದಾಗಿ ಅದೆಷ್ಟು ಮಂದಿ ಇಲ್ಲಿಗೆ ಬರ್ತಾರೆ. ನಮ್ಮ ಅನುಗ್ರಹ ಎಂಬುದಾಗಿ ಇವರಿಗೆ ಶಾಶ್ವತವಾಗಿ ಇರ್ತದೆ. ಮತ್ತೊಂದು ಕಡೆ ನಮ್ಮ ಮಕ್ಕಳ ಮನಸ್ಸಿನ ಆಸೆಯನ್ನು ಸದಾಕಾಲ ನಡೆಸಿಕೊಡುವರು ನಾವಾಗಿದ್ದೇವೆ. ಪ್ರಭು ನೋಡಿ ಅಂತೆ ಪುರುಷಾಕೃತಿಯ ಪ್ರತಿಮೆ ಇದು ಬೊಂಬೆ. ನೋಡಿದ್ದೀರಾ? ಇದು ಬೊಂಬೆ ಆಟವಯ್ಯ ಅಂತ ಕೈಲಾಸಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನಿನಗೆ ಇದು? ನನಗೆಲ್ಲ, ನಮ್ಮ ಗಣೇಶ ಇದನ್ನು ತಯಾರು ಮಾಡಿದ್ದು. ಗಣೇಶ ಮಾಡಿದ್ದು? ಪ್ರಭು, ಈ ಹಿಂದೆ ಮನ್ಮಥ ನಿಮ್ಮ ಹಣೆಗನಿಂದಾಗಿ ಸುಟ್ಟು ಬೂದಿಯಾಗಿ ಹೋಗಿದ್ದಾನೆ. ಆ ಭಸ್ಮನ್ನು ಕಂಡಂತ ಇವನಿಗೆ ಏನೊಂದು ಕೈಚಳಕ ಮೂಡಿತಂತೆ. ಒಂದು ಗೊಂಬೆ ತಯಾರು ಮಾಡಿದರೆ ಹೇಗೆ ಎಂಬುದಾಗಿ ಅದರಿಂದ ತಯಾರು ಮಾಡಿದ್ದಾರೆ. ಈಗ ಆಟಕ್ಕೊಂದು ಜನ ಬೇಕಂತೆ ಅವನಿಗೆ. ಹೌದು, ಆಟಕ್ಕೆ ಇಲ್ಲಿ ಇದ್ದಾರಲ್ವಾ? ಅವರು ಸಾಕಾಗುದಿಲ್ಲಂತೆ. ಪ್ರಕೃತಿ ಎಲ್ಲ ಇದ್ದಾರೆ. ಅವರು ಸಾಕಾಗುದಿಲ್ಲ ಅಲ್ಲ ಕಂದ? ಇಲ್ಲ ಬೇರೆ ಮಿತ್ರ ಬೇಕಂತೆ ಅವನಿಗೆ. ಅವರು ಸಾಕಾಗದಿದ್ದರೆ ಇನ್ನೂ ಸ್ವಲ್ಪ ಗಣಗಳನ್ನು ಸೇರಿಸುವ. ನಾನು ಕೇಳಿದ್ದೆ ಬೇರೆಯವರು ಇದ್ದಾರಲ್ಲ ಸೇರಿಸುವಂತ, ಅವರೆಲ್ಲ ಬೇಡ ಇದೇ ಬೇಕಂತ ಹೇಳುತ್ತಾ ಇದ್ದಾನೆ. ಇದೇ ಬೇಕು ಅಂತಂದ್ರೆ ಅಲ್ಲಿ ಎತ್ತಿಟ್ರಾಯ್ತು ಒಳಗೆ. ಪ್ರಭು ನೋಡಿ, ಇದು ತಯಾರು ಮಾಡಿದ್ದಾನೆ. ಈಗ ಇದರ ಜೊತೆಲಿ ಆಟ ಬಿಡ್ತಾ ಇರುವಾಗ ಪಕ್ಕನ ಕೆಳಗೆ ಜಾರಿ ಬಿತ್ತು. ಪುಡಿ ಪುಡಿ ಆಗುದಿಲ್ವೇ? ಹೌದು. ಅವನ ಪರಿಶ್ರಮ ಎಂಬುದು ವ್ಯರ್ಥವಾಗಿ ಹೋಗುದಿಲ್ವಾ? ಅದಕ್ಕಾಗಿ ಪ್ರಭು ನಿಮ್ಮಲ್ಲಿ ಕರ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ. ಏನು? ಈ ಗೊಂಬೆಗೆ ಜೀವಕಲೆಯನ್ನು ಕೊಡಬೇಕೆಂಬುದಾಗಿ. ಜೀವಕಲೆ? ಅಗಜಯ ನುಡಿ ಕೇಳಿ ಮೃಗಧರನು ದುರಿದ ಮಗನ ಗಂಡದಗೊಳಿದಿ ಗಜೆಯ ನುಡಿ ಕೇಳಿ ನಗದರನು ದುರಿದ ಮಗನ ಸಂತಸಗೊಳಿದೆ, ಮಗನ ಸಂತಸಗೊಳಿದೆ. ಮೃಗವಿಲೋಚನೆ ಪ್ರತಿಮೆಗೆ ಜೀವನೀವಾ, ಮೃಗವಿಲೋಚನೆ ಪ್ರತಿಮೆಗೆ ಜೀವನೀವ ಬಗೆಯ ನೀನದ ನಿಗಿದೆ. ಅಗಜಯ ನುಡಿ ಕೇಳಿ ನಗದರನು ದುರಿದ ಮಗನ ಸಂತಸಗೊಳಿದೆ. ಪ್ರಾಣೇಶ್ವರ, ಆಟವಾಡುವುದಕ್ಕೆ ಹೋದಂತಹ ಗಣಪ ಅಲ್ಲಿ ಕಂಡಂತಹ ಬೂದಿಯ ರಾಶಿಯನ್ನು ಕಂಡು ಅದರಿಂದ ಒಂದು ಗೊಂಬೆಯನ್ನು ತಯಾರಿಸಿ ಅದಕ್ಕೆ ಜೀವನ ಇಡಬೇಕು ಅಂತ ಹೇಳ್ತಾ ಇದೆಯಲ್ಲ? ಹೌದು. ನೀನು ಸ್ವಲ್ಪ ಹಿಂದಕ್ಕೆ ಹೋಗಂತೆ. ಏನು ಪ್ರಭು? ನಿತ್ಯದ ಕಾಯಕದಲ್ಲಿ ನೀನು ನನಗೆ ಭಸ್ಮವನ್ನು ತಂದು ಕೊಡುವವಳು. ಅಂತಹ ಸಮಯದಲ್ಲಿ ಒಂದು ದಿನ ನೀನು ತಂದಂತಹ ಭಸ್ಮದಲ್ಲಿ ಕಲ್ಲಿನ ಹರಳೊಂದು ಇತ್ತು. ಅದನ್ನು ಕೈಲಾಸದ ತಪ್ಪಲಿಗೆ ಎಸೆದವನು ನಾನು. ಅಲ್ಲಿ ಉದ್ಭವವಾದವನೇ ಭಸ್ಮಾಸುರ. ಹೌದು. ಅಂತಹ ದುಷ್ಟನಿಂದ ನಾವು ಕೈಲಾಸದಲ್ಲಿ ಅದೆಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇವೆ ಎನ್ನುವುದನ್ನು ನೀನು ತಿಳಿದಿದ್ಯಾ? ತುಂಬಾ ಕಷ್ಟ ಅನುಭವಿಸಿದ್ದೇವೆ ಅಲ್ವಾ? ಒಂದು ವೇಳೆ ಈಗ ಈ ಮಗುವಿಗೆ ಜೀವ ಕಲೆಯನ್ನಿತ್ತರೆ ಮುಂದಕ್ಕೆ ಅದರಿಂದ ಏನಾದರೂ ತೊಂದರೆ ಬಂತು ಅಂತಾದ್ರೆ ನಾವು ನಿಭಾಯಿಸುವುದು ಹೇಗೆ ಹೇಳು? ಹಾಗಾಗಿ ಅದೆಲ್ಲ ಬೇಡ. ಅವನಿಗೆ ಬೇಕು ಅಂತಾದ್ರೆ ತಂದು ಕೊಡುವ. ಇಲ್ಲ ಪ್ರಭು,
ಭಕ್ತರ ಮನಸ್ಸಿನ ಆಸೆಯನ್ನು ನಡೆಸಿಕೊಡುವರು ನೀವು. ನಮ್ಮ ಮಗನ ಆಸೆಯನ್ನು ಕೂಡ ನಡೆಸಿಕೊಡ್ಬೇಕದು ನಮ್ಮ ಕರ್ತವ್ಯ ಅಲ್ವೇ ಪ್ರಭು? ಮಕ್ಕಳ ಆಸೆಯನ್ನು ತಂದೆ ತಾಯಿಯನ್ನು ನಡೆಸಿಕೊಡ್ಬೇಕಾದ ಧರ್ಮ. ಹಾಗೆಂದು ಈ ಮಗುವಿಗೆ ಜೀವಕಲೆಯನ್ನು ಕೊಡುವುದಿದ್ದರೆ ಹೇಗೆ ಅಂತ ಸ್ವಲ್ಪ ಆಲೋಚನೆ ಮಾಡ್ತೇನೆ. ಹೇಗೆ? ನೋಡಿದ್ಯಾ ಅಂಬರ ಪಥದತ್ತ ಏನು ಸ್ವಾಮಿ? ಆತ್ಮ ಒಂದು ಸಂಚರಿಸುತ್ತಾ ಉಂಟು. ಆ ಆತ್ಮಕ್ಕೆ ಇಷ್ಟರವರೆಗೆ ಸೇರುವುದಕ್ಕೆ ಜೀವ ಒಂದು ಸಿಗಲಿಲ್ಲ. ಶರೀರದ ಹುಡುಕಾಟದಲ್ಲಿ ಅದು ಕಾಲವನ್ನು ಕಳೆಯುತ್ತಾ ಇತ್ತು. ಹಾಗಾಗಿ ಆ ಆತ್ಮವನ್ನೇ ಆವಾಹನೆಯನ್ನು ಗೈದು ಈ ಮಗುವಿಗೆ ಆ ಆತ್ಮವನ್ನು ಸೇರಿಸುವ ಇದ್ದಕ್ಕೆ ಇದ್ದ ಹಾಗೆ ನನ್ನ ಜನನವಾಗಿದೆ. ಯಾರಿಂದ ಜನನವಾಯಿತು, ಯಾಕಾಯಿತು ಎನ್ನುವ ಹಾಗೆ ಕೇಳೋಣವೆಂದ್ರೆ ಸುತ್ತಮುತ್ತ ಎತ್ತರ ಹಿಡಿದ್ರು ಯಾರೂ ಕಾಣಿಸುವುದಿಲ್ಲ. ಹೊಟ್ಟೆಯ ಒಳಗೆ ಚುರು 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 ಗುಟ್ಟುತ್ತಾ ಇದೆ. ಹಸಿವೆ. ಹಾಗಿದ್ರೆ ಯಾರಲ್ಲಿ ಕೇಳೋಣ? ಯಾರಲ್ಲಿ ನನ್ನ ಪರಿಚಯ ಕೇಳೋಣ? ಎತ್ತರವಾದಂತಹ ಪ್ರದೇಶ, ಅದೆಷ್ಟೋ ಮಂದಿ ಇದ್ದಾರೆ. ಅಲ್ಲಿಗೆ ಹೋಗಿ ವಿಚಾರಿಸಲು ಹೋಗ್ತೇವೆ. ದೂರದಲ್ಲಿ ಯಾರೋ ಕಾಡ್ತಾ ಇದ್ದಾರೆ, ನೋಡೋಣ ಎನ್ನುವ ಹಾಗೆ ಮೇಲೆ ಯಾರಿಗೊಂಡು ಬಂದು ನೋಡಿದವಾಗ ಆಶ್ಚರ್ಯ, ಅದೆಷ್ಟೋ ಮಂದಿ ಇದ್ದಾರೆ. ಬಹಳ ಸಂತೋಷವಾಯಿತು. ನನ್ನ ಹಸಿವೆಯನ್ನು ಇವರನ್ನು ತಿಂದು ನೀಗಿಸಿಕೊಳ್ತಾರೆ. ಇಲ್ಲ, ಹಸಿವೆ ಇಲ್ವಾ? ಇಲ್ಲ. ನಿನ್ನ ಊಟ ನನ್ನ ಕರದಲ್ಲಿತ್ತು. ಅದು ಎಲ್ಲಿಂದ ಬಂತು? ಹೇಗೆ ಬಂತು? ನನ್ನ ಕರದಲ್ಲಿ ಬರುವುದು ಕಾಣಲೇ ಇಲ್ಲ. ಅಬ್ಬ, ಗಂಟಲು ಒಣಗಿದ ಹಾಗೆ ಆಗ್ತಾ ಉಂಟು. ಹೌದಾ? ಒಣಗಿದ ಹಾಗೆ ಸಾಕಲ್ವಾ ಊಟ? ಊಟ ಸಾಕು. ಇಳಿದದ್ದು ಇಲ್ಲಿಯೇ ಸಿಕ್ಕಿಕೊಂಡಿದೆ. ಹೌದಾ? ಅದು ಒಳಗೆ ಹೋಗುದಿಲ್ಲ.
ಏನು ಬೆರಳು ಹಾಕಿ ಒಳಗೆ ತಳ್ಳು. ಬೆರಳು ಹಾಕುದ ಎಲ್ಲಿಗೆ? ಗಂಟಲಿಗೆ. ಅಷ್ಟು ಉದ್ದ ಉಂಟ ಬೆರಳು? ಹಾಗಲ್ಲ, ನೀರಡಿಕೆ, ಬಾಯಾರಿಕೆ. ಓ ಬಾಯಾರಿಕೆಯಾ? ಎಂತದ್ದು ಬಾಯಾರಿಕೆ? ಬಾಯಾರಿಕೆ ಬಾಯಾರಿಕೆ ಅಲ್ಲ, ಬಾಯಾರಿಕೆ. ಇಲ್ಲಿ ಬಾ, ಗಂಗೆ ಇದ್ದಾಳೆ. ಎಲ್ಲಿ? ಹರಿತಾ ಇದ್ದಾಳೆ ನೋಡು. ಹೌದು, ಅದು ಈಚೆ ಬರುದಿಲ್ಲ, ಅದೇ ಅಂತ ಉಂಟು. ನಿನಗೆ ಬೇಕು ಅಂತಾದ್ರೆ ಅಲ್ಲಿಗೆ ಕಳಿಸುವ. ಆಯ್ತು, ಒಮ್ಮೆ ಹೋದ್ರೆ ಸಾಕು. ಹೌದಾ? ಹೌದಾ? ಬಾ, ಇಲ್ಲಿ ಬಾ. ಹಬ್ಬ, ಒಂದು ಹೊಟ್ಟೆಗೆ ಹೋದದ್ದೇ ಹೋದದ್ದು, ಸಮಾಧಾನ ಆಯಿತು. ಕೆಳಗಿದ್ದವ ನಾನು ಯಾರಿದ್ದಾರೆ ಎನ್ನುವ ಹಾಗೆ ತಿಳಿಯೋದಕ್ಕೆ ಮೇಲೆ ಏರಿಕೊಂಡು ಬಂದೆ. ಬಂದವಾಗ ನೀವು ಕಾಣ್ತೀರ. ಹಾಗಾದ್ರೆ ನಾನು ಯಾರು, ನನ್ನಿಂದ ಏನು ಎನ್ನುವುದು ನನಗೆ ಸ್ಪಷ್ಟವಾಗಿ ಅರ್ಥವಾಗಲಿಲ್ಲ. ಮೊದಲಾಗಿ ಕಂಡಂತಹ ನಿಮ್ಮನ್ನೇ ತಿಳಿದುಕೊಳ್ಳಬೇಕು ಅನ್ನುವಂತಹ ಆಸೆ. ನೀವು ಯಾರು, ನಾನು ಯಾರು, ನನಗೂ ನಿಮಗೂ ಇದು ಸಂಬಂಧ ಉಂಟು. ಉಂಟಾ? ಉಂಟಾ? ಹೌದೌದು. ಒಳ್ಳೇದಾಯ್ತು, ಒಳ್ಳೇದಾಯ್ತು. ನಾನು ಅಪ್ಪ, ನೀನು ಮಗ. ಸಂಬಂಧ ಉಂಟು. ನಾನು ಅಪ್ಪ, ನೀನು ಮಗ. ಹಾಗಲ್ಲ, ನಾನು ತಂದೆ, ನೀನು ಕಂದ. ಹಾಗೆ ತಪ್ಪಾಗಬಾರ್ದು. ನಾನು ತಂದೆ, ನೀನು ಕಂದ. ಹಾಗಲ್ವ? ಒಳ್ಳೇದಾಯ್ತು. ನಾನು ಪಿತಾ, ನೀನು ಸುತ. ನಾನು ಪಿತಾ, ನೀನು ಸುತ. ಹೌದು. ಹಾಗಲ್ಲ ನೋಡಿ, ಇಲ್ವಾ? ಎಂತದು? ಈಕ ಭಕ್ತಿ ಭಾವದಿ ನಮಿಸುತ್ತಲೇ ನುತಿಸಿದ ದೇವಾ. स्वामी भक्त जनर संजीवा भक्ति भावती नमिಸುತ್ತಲೇ ನುತಿಸಿದ ಚಿತ್ತ ಜಾಂತಗನೆ ದೇವಾ. ಪವಿತ್ರವಾದಂತಹ ಪಾದಗಳಿಗೆ ನಮೋ ನಮಃ. ದೇವ, ನೀವು ದೇವ ಅನ್ನುವುದು ಸ್ಪಷ್ಟವಾಯಿತು. ಹೇಗೆ ಗೊತ್ತೇ? ನಿಮ್ಮ ಕರದ ಸ್ಪರ್ಶ ನನ್ನ ತಲೆಗೆ ಆದ ಕ್ಷಣದಲ್ಲಿ ಜ್ಞಾನೋದಯವಾಯಿತು. ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ. ಹಾಗಾದ್ರಿಂದ ನೀನೇ ದೇವರು ಎನ್ನುವ ಹಾಗೆ ಪಾದ ಮೂಲದಲ್ಲಿ ಕೈ ಮುಗಿದು ಬೇಡುತ್ತಾ ಇದ್ದೇನೆ. ನನಗೇನೂ ಗೊತ್ತಿಲ್ಲ. ಹಾಗಾಗಿ ನಾನು ಯಾರು, ನೀವು ಯಾರು, ಇವರೆಲ್ಲರೂ ಯಾರು ಎನ್ನುವಂತಹ ವಿಚಾರವನ್ನು ತಿಳಿಸಿ ನನ್ನನ್ನು ಉತ್ತರಿಸಬೇಕು ದೇವ, ಉತ್ತರಿಸಬೇಕು. ಇದು ಕೈಲಾಸ ಪರ್ವತ, ನಾನು ಇಲ್ಲಿಯ ಒಡೆಯ. ಇದು ಕೈಲಾಸ. ಕೈಲಾಸ ಕೈಲಾಸ ಇಲ್ಲಿಯ ಒಡೆಯ ನಾನು. ಒಡೆಯ ನೀವು. ಪರಮೇಶ್ವರ ಎಂಬ ಹಾಗೆ ನನ್ನ ಹೆಸರು. ಪರಮೇಶ್ವರ ನೀವು. ಹಾಗೆಂದು ಕೆಲವಾರು ಹೆಸರುಗಳನ್ನು ನಾನು ಗಳಿಸಿಕೊಂಡವನಿಗೆ. ಏನೆಲ್ಲ ಉಂಟು ನೋಡಿದೆಯ ನನ್ನ ತಲೆಯಲ್ಲಿ? ಹೌದು. ಗಂಗೆ. ಹೌದು. ಅಂದು ಭಗೀರಥ ಭುವಿಗೆ ಆ ಗಂಗೆಯನ್ನು ತರುವುದಕ್ಕಾಗಿ ಹರಿಯಬ್ಬ ಬಳಿಗೆ ಹೋದ. ಆ ಸಮಯದಲ್ಲಿ ಒಮ್ಮೆಲೆ ಧುಮ್ಮಕ್ಕಿದ್ರೆ ಭುವಿಯ ಜನರಿಗೆ ಕಷ್ಟವಾಗುತ್ತದೆ ಅನ್ನುವ ಉದ್ದೇಶದಿಂದ
ಭುವಿಯ ಜನರನ್ನು ರಕ್ಷಿಸುವುದಕ್ಕಾಗಿ ನನ್ನ ಶಿರವನ್ನಿತ್ತು ಅವರ ದುಮುಖದ ಹಾಗೆ ಕಾಪಾಡಿದವನು. ಆದುದರಿಂದಲೇ ಅಲ್ಲಿ ಆಶ್ರಯವನ್ನಿಟ್ಟಿದ್ದೇನೆ. ಗಂಗಾಧರ ಎಂಬ ಹೆಸರನ್ನು ಗಳಿಸಿಕೊಂಡವನಿದ್ದೇನೆ. ಈಗ ಅದು ಗಂಗೆ ಒಂದು ಅಲ್ಲಿಂದ ಹುಟ್ಟಿದು. ನಾನು ಒಳಗೆ ಏನಾದ್ರೂ ತುಂಬಿಸಿಟ್ಟು ಮತ್ತೆ ಹಾಕುವುದಂತ ಹಾಗಲ್ಲ ಅಲ್ವಾ? ಗಂಗಾಧರ. ಗಂಗಾಧರ ಗಂಗಾಧರ ನೀವು ಗಂಗಾಧರ. ಹೌದೌದು ಹೌದು ಹೌದು. ಅದೆಂತದ್ದು? ಅದು ಗಜ ಚರ್ಮ. ಇದು ಇದು ಚರ್ಮ. ಗಜ ಚರ್ಮ. ಇದು ಚರ್ಮ. ಗಜ ಚರ್ಮ. ಇದು ಯಾಕೆ? ಈ ಹಿಂದೆ ಗಜಾಸುರ ವ್ಯಾಘ್ರಾಸುರ ಅನ್ನುವಂತಹ ದುಷ್ಟರಿದ್ದರು. ಅವರನ್ನು ತರಿದು ಅವರ ಹೆಸರು ಚಿರಸ್ಥಾಯಿಯಾಗಿರಬೇಕನ್ನುವಂತಹ ಉದ್ದೇಶದಿಂದ ವ್ಯಾಘ್ರ ಚರ್ಮಾಂಬರಧರ, ಗಜ ಚರ್ಮಾಂಬರಧರ ಎಂಬ ಹೆಸರನ್ನು ಗಳಿಸಿಕೊಂಡವನಿದ್ದೇನೆ. ನೋಡಿದೆ ಇಲ್ಲಿ? ಅದೆಂತದ್ದು? ಅದೆಂತದ್ದು? ಹಾವು. ಹಾವು ಹಾವು ಎಂತದು? ಎಂತ ಹಾವು? ಅದು ಯಾಕೆ ಅಲ್ಲಿ? ಅದು ಕಟ್ಟಿಕೊಂಡ. ಅದ್ರ ಬಿಡಿ, ಅದು ಅದು ಚಂದ ಕಾಣುದಿಲ್ಲ. ನಾಗಭೂಷಣ ಅಂದ್ರೆ ನಾನೇ. ನಾಗಭೂಷಣ. ಹೌದಾ? ನಾಗಾಭರಣ. ನಾಗಾಭರಣ, ನಾಗಭೂಷಣ. ನಾಗೇಶ ಅಂದ್ರೆ ನಾನೇ. ನಾಗೇಶ. ಓ ನಾಗೇಶ. ಮತ್ತೆ ಇದು ನೋಡಿದ್ಯಾ? ಅದೆಂತದ್ದು? ಮೂರು ಗುಣ ಉಂಟದ್ದು. ನಾಮ, ಮೂರು ನಾಮ. ಸಾತ್ವಿಕ ಅಲ್ಲ, ಸಾತ್ವಿಕ, ರಾಜಸ, ತಾಮಸ. ದೈವಿಕ, ಆದಿದೈವಿಕ, ಆಧ್ಯಾತ್ಮಿಕ ಅನ್ನುವಂತಹ ಮೂರು ಗುಣಗಳು ಅದರಲ್ಲಿ ಸೇರಿಕೊಂಡಿದೆ. ಅದು ತ್ರಿಶೂಲ. ತ್ರಿಶೂಲ. ಹೌದೌದು. ದುಷ್ಟರನ್ನು ತಡೆಯುವುದಕ್ಕಾಗಿ ಉಪಯೋಗಿಸುವಂತಹ ಆಯುಧ. ನಿಮ್ಮ ಕೈ ಸ್ಪರ್ಶ ಆದಾಗಲೇ ತಿಳಿದುಕೊಂಡಿದ್ದೇನೆ ನಿಮ್ಮಲ್ಲಿ ಮಹತ್ತರವಾದಂತಹ ಎಲ್ಲ ಗುಣಗಳು ಇದೆ ಎನ್ನುವ ಹಾಗೆ. ಇಲ್ಲದೇ ಇದ್ರೆ ಆ ಕೈ ಒಂದು ಹೀಗಿಟ್ರೆ ಹೀಗೆಲ್ಲ ಆಗುವುದಕ್ಕೆ ಉಂಟು. ಹಾಗಾಗಿ ಹೆಸರಾಯ್ತು. ನನ್ನ ಪರಿಚಯ ಆಯ್ತಲ್ಲ. ಅದು ಅದು ಎಂತದ್ದು? ಅದು ಎಲ್ಲಿಂಟು? ಇಲ್ಲಿಂಟು. ಎಲ್ಲಿಂಟು? ಅಲ್ಲಿಲ್ಲ, ಕೆಳಗಿಲ್ಲ. ಮತ್ತೆ ನೋಡಿ ಇಲ್ಲಿ. ಇದು ಅದು ಎಂತದ್ದು? ನೀವು. ಅದು ಅಲ್ಲೋ. ನಾನು. ಅವರು 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 ಅದು ಅವರು ಯಾರು? ಅದು ಅವರು ಎಂತದ್ದು? ನನಗೂ ಅವಳಿಗೂ ಸಂಬಂಧ ಉಂಟು. ಹೌದಾ? ಸಂಬಂಧ ಉಂಟಾ? ಹೌದೌದು. ಹಾಗಾಗಿ ಅವಳು ನನ್ನ ಹೆಂಡತಿ. ಹೆಂಡತಿ. ಇವರು ನನ್ನ ಪತಿದೇವರು. ಹಾಗಾಗಿ ನೀವು ಸತಿಪತಿಯರು. ಸತಿಪತಿಯರು ಒಟ್ಟಿಗೆ ಇದ್ದೀರಾ. ಅವಳಿಗೆ ಹೆಸರುಂಟು. ಹೌದಾ? ಪಾರ್ವತಿ ಅಂತ. ಪಾರ್ವತಿ. ನನಗೆ ಹೆಂಡತಿಯಾದ್ದರಿಂದ ನಿನಗೆ ಅಮ್ಮ ಅವಳು. ಅಮ್ಮ. ಓ ಅದು ಪಾರ್ವತಿ. ಅಮ್ಮ. ನಮೋ ನಮಃ. ಶುಭವಾಗಿ ಕಂದ. ಪಾರ್ವತಮ್ಮ. ಪಾರ್ವತಮ್ಮ. ಪಾರ್ವತಿ ಅಮ್ಮ. ಪಾರ್ವತಮ್ಮ ಶುಭವಾಗಿ. ದೊಡ್ಡ ಆಶೀರ್ವಾದ ಮಾಡಿ. ಎಂತದು? ಅದು ಅಲ್ವೋ? ಮತ್ತೆ ಅವರು ಯಾರು ಅಂತ? ಅವರು ಯಾರು? ಇವನೇ ಅಲ್ವಾ? ಹೌದು. ಅವನು ನನ್ನ ಮಗನೇ. ಮಗ. ಅದು ಕೆಂಪು ಕೆಂಪು ಎಂತದ್ದು? ಅದು ಕಣ್ಣು. ಅರ್ಧರಾತ್ರಿ ಅರ್ಧ ಆಗತ್ತ. ಕಾಲಭೈರವ ಅಂತ ಹೆಸರು ಅವನು. ಕಾಲಭೈರವ. ಓ ಕಾಲಭೈರವ. ಇದು ನಿನಗೆ ಅಣ್ಣ, ನಿಮಗೆ ಮಗ. ನನಗೆ ಮಗ, ನನಗೆ ನಿನಗೆ ಅಣ್ಣ. ನನಗೆ ಅಣ್ಣ. ಅವನಿಗೆ ನಮಸ್ಕರಿಸಿ. ಅಣ್ಣ. ನಮೋ ನಮಃ. ಪ್ರತಿ ನಮಸ್ಕಾರ. ಅವನು ನನ್ನ ಮಗನೇ. ಹೌದಾ? ಅವನಿಗೆ 6 ಮುಖ ಉಂಟು. ಇಲ್ಲಿ ನನಗೆ ಒಂದೇ ಮುಖ. ಹೌದು. ಅವನು ನನ್ನ ಮಗನಾದುದರಿಂದ ಅವನಿಗೆ ಷಡಾನನ ಎಂಬ ಹೆಸರು. ಷಡಾನನ. 6 ಮುಖ ಇರುವುದರಿಂದ 6 ಮುಖ ಇರುವುದರಿಂದ ನಾನು ಪ್ರೀತಿಯಿಂದ ಕುಮಾರ ಅಂತ ಕರೆಯುತ್ತೇನೆ. ಭಕ್ತರು ಅವನನ್ನು ಸ್ವಾಮಿ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವನು. ಹಾಗಿದ್ರೆ ನಾನು ಹೇಗೆ ಹೇಳಬೇಕು? ಕುಮಾರಣ್ಣ ಅಂತ ಹೇಳಬೇಕಾ ಕುಮಾರಸ್ವಾಮಿ ಅಂತ? ಕುಮಾರಣ್ಣ. ನಿಮ್ಗೆ ಅಣ್ಣ. ಕುಮಾರಣ್ಣ. ಓ ಕುಮಾರಣ್ಣ. ಇದಾ ನಮೋ ನಮಃ. ದೂರದಿಂದಲೇ ಇಲ್ಲಿ ಅಂದ್ರೆ ಹೊತ್ತಾಗ್ತದೆ. ನಮೋ ನಮಃ. ಅಲ್ಲಿಂದಲೇ ಆಶೀರ್ವಾದ ಮಾಡಿ. ಮಾಡಿದ್ದಾರೆ ಮಾಡಿದ್ದಾರೆ. ಒಳ್ಳೆಯವರು ಒಳ್ಳೆಯವರು. ಅಪ್ಪ ಇದು ಇದು ಮುಟ್ಟಬೇಡ. ನಿಲ್ಲಿ ನಿಲ್ಲಿ. ಅಲಂಕಾರ ಒಳ್ಳೆಯದಾಗಿ. ಅದು ಯಾರು ಗೊತ್ತುಂಟಾ? ಇದು ಎಂತದ್ದು? ಅದು ನನ್ನ ವಾಹನ. ವಾಹನ. ಯಾಕಿರುವುದು? ನನಗೆ ಸಂಚರಿಸುವುದಕ್ಕೆ. ಸಂಚರಿಸಕ್ಕೆ. ಲೋಕ ಸಂಚಾರವನ್ನು ಗೈಯಬೇಕು ಅಂತಿದ್ರೆ ನಂದಿಯನ್ನೇ ಏರಿ ಹೋಗುದು ನಾನು. ಅಪ್ಪ ಕಾಲು ಮುಂದೆ ಇಡಿ. ಯಾಕೋ? ಕಾಲು ನೋವಾ? ಇಲ್ಲ ಮತ್ತೆಂತ ಅದರಲ್ಲಿ ಹೋಗುದು?
ಅದರಲ್ಲೇ ಹೋಗ್ಬೇಕಾಗ್ತದೆ. ಹೌದಾ? ಹಾ, ನಿಮ್ಮ ಇದಕ್ಕೆ ಭೂಷಣ ಅದು. ಅವನಿಗೆ ಹೆಸರುಂಟು. ಏನು? ನಂದಿ. ಏನಂದಿ? ನಂದಿ. ಏನಂದಿ? ನಂದಿ. ನಂದಿ. ಏನಂದಿ ಅಲ್ಲ, ಮತ್ತೆ ನಂದಿ. 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 ಅದರಿಂದ ನೀವು ನಾನು ಅವನಿಗೆ ತಂದೆ ಹಾಗೆ. ತಂದೆ. ಹಾಗಿದ್ರೆ ನಿಮ್ಮ ವಾಹನ. ನಿಮ್ಮ ವಾಹನ ಅದೊಂದು ಎಂತದ್ದು? ಅದು ಯಾವುದು? ಅವನು ನನ್ನ ಮಗನೇ. ಯಾರು? ಅವನು ಬ್ರಕುಟಿ. ಎಂತದ್ದು? ಬ್ರಕುಟಿ. ಪ್ರಕೃತಿ. ಆಯ್ತು. ನಮೋ ನಮಃ. ನಂದಿ. ಅಪ್ಪ, ನಿಮ್ಮ ವಾಹನ ಏನಾಗಬೇಕು? ನಾನು ಒಮ್ಮೆ ಏರಿಕೊಂಡು ಬರಲ್ಲ ಅಂತ. ನೀನು ಹಾಗೆಲ್ಲ ಏರುವುದಕ್ಕಾಗುದಿಲ್ಲ. ಯಾಕೆ? ಅದು ಏರಿದ ಯಾರು ಏರ್ಬೇಕು ಅದನ್ನೇ. ಅದಕ್ಕೆ ಸಿಟ್ಟು ಬರುದೇನು? ನೀವು ನನ್ನ ಅನುಮತಿ ಇಲ್ಲದೆ ಅದು ಒಂದು ಕಡ್ಡಿಯು ಮುಂದೆ ಹೋಗುದಿಲ್ಲ. ಹೌದಾ? ಹಾಗಿದ್ರೆ ಇಷ್ಟ ಅಂತ ನಂದಿ. ನಮೋ ನಮೋ. ಬೇಡ ಬೇಡ. ಅಬ್ಬ ಅಪ್ಪ, ಅದು ಎಂತದ್ದು? ಅದು ಎಂತದ್ದು ಅಲ್ವೋ? ಮತ್ತೆ ಅವನು ನನ್ನ ಮಗನೇ. ಮಗ? ಹೇಗೆ? ಗಜವದನ ಅಂತ ಹೆಸರು ಅವನಿಗೆ. ಗಜವದನ. ಗಣಪತಿ ಹಾ, ನಿನಗೆ ಅಣ್ಣ. ಹಾ. ನಮಸ್ಕರಿಸಿ. ಗಣಪಣ್ಣ. ಓ ಗಣಪಣ್ಣ. ಓ, ಇದು ನಮೋ ನಮಃ. ಎದ್ದೇಳು. ನಮೋ ನಮಃ. ಎದ್ದೇಳು. ಆಶೀರ್ವಾದ. ಒಮ್ಮೆ ಅಪ್ಪಿ ಒಳ್ಳೆದಿಲ್ಲ. ಅಪ್ಪಿಕೊಳ್ಳುವ. ಇದೆಂತದ್ದು? ಸರಿನಲ್ಲಿ ಉಂಟು. ಎಂತಾಯ್ತು? ಏನಾಗಲಿಲ್ಲ. ಆಯ್ತಲ್ಲ, ಇನ್ನೇನಾದ್ರೂ ಅನುಮಾನ ಉಂಟಾ? ಎಲ್ಲರಿಗೂ ಒಂದೊಂದು ಹೆಸರುಂಟು. ಆದ್ರೆ ನಿಮ್ಮ ಮಗ ನಾನು, ನನಗೇನಪ್ಪ ಹೆಸರು? ಕಂಡದನ ನಂದಿ ಕೊಂಡಾಡಿದನು ನೆರಿಬಂಬೆನು ತಲೆಗೇರಿ ಕಂಡ ಬರಜು ಮುದಗುಂಡೆಂದನೀತನು ಭಂಡಾದುರನು ದಲಿ. ಆಯ್ತಲ್ಲ ಆಯ್ತಲ್ಲ. ಅದೆಂತದ್ದು? ಹೆಸರು ಹೇಳಿದ್ದಲ್ವ? ಬಂಡ್ ಅಂತ. ನಂದಿ. ಬಂಡ್. ಸಾಕು, ಅಷ್ಟೇ ಸಾಕು. ಅಷ್ಟೇ ಮಾತು ಬರುದಾ? ಬಂಡು ಅಂದ್ರೆ ಹರಿತವಾದದ್ದು ಅಂತ. ನಿನ್ನಲ್ಲಿ ಹರಿತವಾದ ಗುಣ ಇರಬೇಕು, ಹೆಚ್ಚಿನ ಅಂಶ. ಅದನ್ನು ಇಷ್ಟರವರೆಗೆ ಮಾತಾಡದೇ ಇದ್ದಂತಹ, ಅದು ಹರಿತವಾದದನ್ನು ಮತ್ತೆ ಉಪಯೋಗ ಮಾಡಿ. ಇಷ್ಟರವರೆಗೆ ಮಾತಾಡದೇ ಇದ್ದಂತಹ ನಂದಿ ಇವತ್ತು ಮಾತಾಡಿದ್ದಾನೆ ಅಂತ ಆದ್ರೆ ನಾವು ಮಾತಾಡುವಾಗ ನಿನಗೆ ಬೇಕಾದ ಸೂಕ್ತವಾದ ಹೆಸರನ್ನೇ ಕೊಟ್ಟಿದ್ದಾನೆ. ಸಾಕಲ್ವಾ? ಮಧ್ಯದಲ್ಲಿ ಸಾಕಲ್ವಾ? ಅಷ್ಟು ಸಾಕಲ್ವಾ? ಎಂತದು? ಅಷ್ಟು ಸಾಕು. ಸಾಕು ಸಾಕು. ಎಂತಂತ? ಬಂಡೆ. ಬಂಡು. ಅಣ್ಣ. ಓ ಬಂಡು. ಬಂಡು. ಹೌದು, ಬಂಡು ಬಂಡು. ಬಂಡು ಸಾಕು. ಬೇಡ. ಗಣಪತಿ, ಕುಮಾರ, ಷಣ್ಮುಖ, ಮತ್ತೆ ಕೆಲವು ಹೆಸರುಂಟು. ನನ್ನದು ಬಂಡ. ಅಪ್ಪ ಏನು? ಅಪ್ಪ ಹೇಳ್ತೇನೆ ಅಂತ ಭಾವಿಸಬಾರ್ದು. ಹಾ. ನಿಮ್ಮ ಮಗ ನಾನು. ಹಾ. ಬಂಡು ಬಂಡು. ದಾರಿಯಲ್ಲಿ ಹೋಗುವಾಗ ಅಕಬಂಡ ಬಂದ, ಅಕಬಂಡ ಬಂದ. ಕೈಲಾಸ ದೇವರ ಮಗ ಬಂಡ ಬಂದ, ಬಂಡ ಬಂದ. ನಾಚಿಕೆ ಆಗ್ಲಿಕ್ಕಿಲ್ವಾ? ಸಾಕಾಗುದು. ಬಂಡೆ ಸಾಕಾಗುದು. ಸಾಕಾಗುದಿಲ್ಲ. ನನಗೆ ಸಾಕು ಅಂತ ಅಂದಿಷ್ಟೇ. ನಿಮ್ಗೆ ಬೇಕಾದ್ರೆ ಹೇಳಿ. ನಿಮ್ಗೆ ಬೇಕಾದ್ರೆ ನನಗೆ ಬಂಡು ಸಾಕು. ಅವನಿಗೆ ಅಲ್ಲ ಅಣ್ಣ, ಹೇಗೆ ನನ್ನನ್ನು ಸೃಷ್ಟಿ ಮಾಡಿದ ಅವ ಅಂತೆ. ಸಣ್ಣ ಹೇಳಣ್ಣ, ಸಣ್ಣದು. ಅಪ್ಪ. ಬಂಡ ಅದೇನೋ ಸಣ್ಣ ಹೆಸರಾಯ್ತಪ್ಪ. ಸ್ವಲ್ಪ ಉದ್ದ ಮಾಡಿ ಅಪ್ಪ. ಹೆಸರಲ್ಲಿ ಸಣ್ಣದು ದೊಡ್ಡದು ಅಂತ ಎಂತದ್ದು? ಸ್ವಲ್ಪ ಏನಾದ್ರೂ ಸೇರಿಸಿ ಅದಕ್ಕೆ. ಅಷ್ಟು ಸಾಕು. ಈಗ ಅಮ್ಮ, ಮಾಡಿ. ಅಪ್ಪ ಹೇಳಿ ಅಮ್ಮ. ಸಣ್ಣದು ದೊಡ್ಡದು ಸ್ವಲ್ಪ ದೊಡ್ಡದಿರ್ಲಿ. ಸೇರಿಸಿ. ಆಗದೇ ಇರುವಂತ ಸ್ವಲ್ಪ ಸೇರಿಸಿ. ಅವನ ಮುಖ ನೋಡಿದ್ಯಾ? ನೋಡಿ ಅಂತೆ. ಅಸುರೇ ಪ್ರವೃತ್ತಿ ಉಂಟು. ಹಾಗಾಗಿ ಇವನಿಗೆ ಖಂಡಾಸುರ. ಹ? ಖಂಡಾಸುರ. ಏನು? ಬಂಡಾಸುರ? ನಿಮ್ಮ ಮಗ ಬಂಡಾಸುರ? ಬಂಡ ಅಪ್ಪ, ಹೆಸರು ಒಳ್ಳೆದುಂಟು. ಬಂಡಾಸುರ ಅಂತ ಹೇಳಿದ ಆ ಕ್ಷಣದಲ್ಲಿ ಎಲ್ಲರೂ ಎದ್ದುಕೊಂಡು ಹೋಗಿದ್ದಾರಲ್ಲ, ಅವರಿಗೆ ಆವಾಗಲೇ ಹೇಳಲಿಕ್ಕೆ ಆಗ್ತಿಲ್ವಾ? ನೀನು ಮಾತಾಡುದು ಬೇಡ, ಬೇಗ ಬರಬೇಕು ಅಂತ ಹೇಳಲಿಕ್ಕೆ ಆಗ್ತದೆ. ನಾನು ಹೋಗ್ತಿರ್ಲಿಲ್ವ? ನೀನು ಮಾತಾಡಿದ್ದಿಂತ ಅವರು ಹೋದದ್ದಲ್ಲ. ಮತ್ತೆ ಅವರಿಗೆ ಅವರದೇ ಆದಂತಹ ಕರ್ತವ್ಯ ಉಂಟು. ಹೌದು. ಹಾಗಾಗಿ ಕರ್ತವ್ಯದ ನೆಲೆಯಲ್ಲಿ ಕೈಲಾಸವನ್ನು ಈಗ ತೊರೆದಿದ್ದಾರೆ. ಅವರ ಕರ್ತವ್ಯಕ್ಕೆ ಅಣಿಯಾಗ್ತಾ ಇದ್ದಾರೆ. ಅವರಿಗೂ ಆಜ್ಞೆ ಆಗಿದೆ, ಇಷ್ಟಿಷ್ಟು ಹೊತ್ತಿಗೆ ಮುಗಿಸಬೇಕು ಅಂತ. ಅವರದ್ದು ಮುಗೀತು, ಹೋದ್ರು. ಅವರದ್ದು ಮುಗಿಯುವುದಲ್ಲ, ಪ್ರಾರಂಭವಾಗುವುದು ಮಾತ್ರ. ಕರ್ತವ್ಯ ಅಂದ್ರೆ ಕೆಲಸ. ನಿಮ್ಮ ಮಕ್ಕಳಿಗೆಲ್ಲ ಕೆಲಸ ಉಂಟು. ನಾನು ಈಗ ನಿಮ್ಮ ಮಗ, ಹಾಗಾಗಿ ನನಗೊಂದು ಸಣ್ಣ ಕೆಲಸ ಕೊಟ್ರೆ ನಾನು ಕೂಡ ಮಾಡ್ತೇನೆ.
ಹೋಗು, ಎಲ್ಲಿ ಹಾಕುವ ಕೆಲಸ? ನಿನಗೆ ಕೆಲಸ ಉಂಟಲ್ಲ? ಎಲ್ಲಿ? ಗಣಪತಿ ಹೊತ್ತಿಗೆ. ಗಣಪತಿ ಹೊತ್ತಿಗೆ ಎಂತದ್ದು ಕೆಲಸ? ಎಂತ ಹೊತ್ತುಕೊಂಡು ಹೋಗುದು? ಪಾರ್ವತಿ, ಸ್ವಾಮಿ, ಇವನಿಗೆ ಕೆಲಸ ಬೇಕಂತೆ. ಉದ್ಯೋಗ. ನಿನ್ನಿಂದಾಗಿಯೇ ಅವನಿಂದಾಗಿಯೇ ಇವನು ಜನ್ಮ ತಳೆದವನು. ಹಾ, ಹಾಗಾಗಿ ಅವನಿಗೆ ಉದ್ಯೋಗವನ್ನು ನೀನೇ ಕೊಡು, ಆಯ್ತಾ? ಆಯ್ತು ಸ್ವಾಮಿ. ಗಿರಿಜಾತಿ ಹರುಜದಲ್ಲಿ ಗಿರಿಜಾತಿ ಹರುಜದಲ್ಲಿ ಕರೆದು ಲಂಬೋದರನ ತರಳ ಬಂಡಾಸುರನ ನಿರತನೇ ನುಡಗುಂಡು ನಿರಿದಾಟ ಪಾಠದೊಳ್ಳಿರಗವಾಗಿಯುವುದ ನಿರಿದಾಟ ಪಾಠದೊಳ್ ಎರಗವಾಗಿಯುವುದೆನ್ನುತ್ತ ಒರೆಯಲದ ಗೇಳಿ ಮುದದಿ ಗಿರಿಜಾದೆ ಹರುಷದಲ್ಲಿ ಕರೆದು ಲಂಬೋದರನ ಆ ನೋಡಿದ್ದೀಯಾ? ಏನಮ್ಮ? ಆವಾಗೊಂದು ಗೊಂಬೆ ಇತ್ತು ಸಣ್ಣದು. ಈಗ ನೋಡು. ಹೌದಮ್ಮ, ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆ. ಆಯ್ತು. ಈಗ ಅವ ಕೇಳ್ತಾ ಇದ್ದೇನೆ, ಉದ್ಯೋಗ ಬೇಕೆಂಬುದಾಗಿ. ಉದ್ಯೋಗ? ಈ ಸಣ್ಣ ಪ್ರಾಯದಲ್ಲಿ ನೀನು ಉದ್ಯೋಗ ಮಾಡುವುದಾ? ಹೌದು, ಎಲ್ಲರೂ ಮಾಡ್ತಾರೆ, ಮತ್ತೆ ನಾನು ಮಾಡುದು. ಅದು ಈಗಲ್ಲ, ಮೊದಲಾಗಿ ವಿದ್ಯಾವಂತನಾಗಬೇಕು. ಚೆನ್ನಾಗಿ ವಿದ್ಯೆಯನ್ನು ಕಲಿತ ಮೇಲೆ ಉದ್ಯೋಗ ತನ್ನಿಂದ ತಾನೇ ಒದಗಿ ಬರ್ತದೆ. ಬುದ್ಧಿ ಬೆಳೆ ಆಗುದಿಲ್ಲ. ಅದು ಆಗುದಿಲ್ಲ, ಮೊದಲು ವಿದ್ಯೆ ಆಗ್ಬೇಕಲ್ಲ. ಹೌದಾ? ವಿದ್ಯೆಯನ್ನು ಕಲಿಬೇಕಾದ್ರೆ ಏಕಾಗ್ರತೆ ಎಂಬುದಾಗಿ ಬೇಕು. ಉದ್ಯೋಗ ಎಲ್ಲ ಮಾಡ್ತಾ ಇದ್ರೆ ಅಲ್ಲ, ಸಣ್ಣ ಸಣ್ಣ ಕೆಲಸ ಮಾಡ್ಬೋದು ಇಲ್ಲಿ. ದೇವರ ಪಾದ ಸೇವೆ ಇತ್ಯಾದಿಗಳನ್ನು. ಗಣೇಶ, ನಿನಗೊಬ್ಬ ಮಿತ್ರ ಬೇಕೆಂಬುದಾಗಿ ನೀನೇ ಕೇಳಿಕೊಂಡವ. ನಿಜ, ಮಿತ್ರ ಒದಗಿ ಬಂದಿದ್ದಾನೆ. ಹೌದಮ್ಮ. ಈಗ ಅವನಿಗೆ ಬೇಕಾದಂತ ವಿದ್ಯೆಯನ್ನು ನೀನೇ ಹೇಳಿಕೊಡ್ಬೇಕು. ಸರಿ ಅಮ್ಮ. ಬಂಡಾಸುರ ಅವನ ಪ್ರೀತಿಗೆ ನೀನು ಪಾತ್ರನಾದೆಂದಾದ್ರೆ ನಿನಗೆ ಏನು ಬೇಕು, ಎಷ್ಟು ಬೇಕು ಅವೆಲ್ಲ ಒದಗಿಸಿ ಕೊಡ್ತಾನೆ. ಆಟ ಪಾಠದಲ್ಲಿ ಊಟದಲ್ಲಿ ಜೊತೆಯಾಗಿ ಇರ್ಬೇಕು. ಸರಿ ಅಮ್ಮ. ಆಯ್ತಾ? ಹಾಗಿದ್ರೆ ಈಗ ಕೆಲಸ ಇಲ್ಲ. ಈಗ ಕೆಲಸ, ಈಗ ಆಟ. ಅವ ಹೇಳಿದ ಹಾಗೆ ಕೇಳಬೇಕು. ಆಟ ಇದು ಅವನ ಮನಸ್ಸನ್ನು ನೋಯಿಸಬೇಡ, ಮತ್ತೊಂದು ಸಿಟ್ಟು ಬರ್ತದೆ. ಮನಸ್ಸಿಗೆ ನಾನು ನೋವು ಮಾಡುದಿಲ್ಲ. ಆದ್ರೆ ಆಟದಲ್ಲಿ ಎಷ್ಟು ಸಮಯ ಇರಬೇಕು? ಅವ ಹೇಳ್ತಾನೆ ಅಷ್ಟು ಸಮಯ ಆಟದಲ್ಲಿ ಇರ್ಬೇಕು. ಅಮ್ಮ, ಆಟದಲ್ಲಿ ಇರ್ತೇನೆ, ಬೇರೆ ಕೆಲಸ ಆದ್ರೆ ಬೇಗ ಹೇಳ್ಬೇಕು. ಅದು ಹೇಳ್ತೇನೆ. ಆಟವನ್ನು ಬಿಟ್ಟು ಆ ಕೆಲಸ. ಆಯ್ತು, ಮತ್ತೆ ಕೆಲಸಕ್ಕೆ ಸೇರ್ಪಡೆಗೊಳಿಸುವ. ಹೋಗಿ ಬನ್ನಿ, ಶುಭವಾಗಿ. ಬಂಡಾಸುರ, ಹೇಗೂ ಆಟಕ್ಕಾಗಿ ಸೃಷ್ಟಿಯಾಗಿದ್ದೀನಿ ನೀನು. ಇನ್ನು ಆಟಕ್ಕಾಗಿಯೇ ನಿನ್ನ ಜೀವನ. ಆಟದಲ್ಲೇ ಇರಬೇಕಾ? ಇರಬೇಕು. ಎಷ್ಟು ಸಮಯ? ಅದು ಎಷ್ಟು ಸಮಯ ಅಂತ ಹೇಳುವುದಕ್ಕಾಗುದಿಲ್ಲ. ನಿನಗೆ ಎಷ್ಟರ ತನಕ ಆಟದಲ್ಲಿ ನಿಲ್ಲುವುದಕ್ಕಾಗ್ತದೆ ಅಷ್ಟರ ತನಕ. ನೀನು ಹೇಳಿದಾಗೆ ಕೇಳಬೇಕು ಅಂತ ಅಮ್ಮ ಹೇಳಿದ್ದಾರೆ. ಸರಿ. ಆಟ ಎಲ್ಲಿ ಆಡೋದಿಲ್ಲ. ಬಂಡಾಸುರ, ಆಟ ಇಲ್ಲಿ ಆಟವನ್ನು ಆಡುವುದಕ್ಕಾಗುದಿಲ್ಲ. ಮತ್ತೆ? ಇದು ಕೈಲಾಸ ಪ್ರದೇಶ. ಹೌದು. ಇಲ್ಲಿಂದ ತಪ್ಪಲು ಪ್ರದೇಶ, ಅಂದ್ರೆ ಭೂಲೋಕದ ಕಡೆ ಹೋಗಬೇಕು. ಹೌದು. ಆದ್ರಿಂದ ತಡ ಮಾಡುವುದು ಸರಿಯಲ್ಲ. ಆಟವನ್ನು ಆಡುವುದಕ್ಕಾಗಿ ಭೂಲೋಕದ ಕಡೆಗೆ. ಹೌದು. ಗಣಪಣ್ಣ, ಏ ಬಂಡಾಸುರ, ಗಣಪಣ್ಣ, ಅಬ್ಬಬ್ಬ. ಗಣಪಣ್ಣ, ಗಣಪಣ್ಣ. ನೀವು ಪುಣ್ಯಾತ್ಮ. ಅಯ್ಯಪ್ಪಬ್ಬಬ್ಬ. ಏನಾಯ್ತು? ನಿನ್ನ ಜೊತೆಯಲ್ಲಿ ಓಡಿಕೊಂಡು ಬರುವುದಕ್ಕೆ ನನ್ನಿಂದ ಕೂಡುವುದಿಲ್ಲ ಪುಣ್ಯಾತ್ಮ. ಕೂಡುದಿಲ್ಲ ಅಂತ ಮೊದಲೇ ಗೊತ್ತಾಗುದು ಬಿಡ. ಗೊಬ್ಬೆ ಹಾಕಿದೆ, ಆಟ 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 ಆಟ. ನೋಡು ನೋಡು ನೋಡಿ ಇಲ್ಲಿ. ಆಟಕ್ಕೆ ಬಂದ ಮೇಲೆ ಗೊತ್ತಾಗ್ತದೆ. ಇಷ್ಟು ದೊಡ್ಡ ಹೊಟ್ಟೆ ಹೊತ್ತುಕೊಂಡು ಅಲ್ಲಿಂದ ಹೊರಡುವಾಗ ಬೇಗ ಹೊರಟು. ಓಡುವುದಕ್ಕಾಗುದಿಲ್ಲ. ಓಡುವುದು ಬೇಡ, ನಿಧಾನವಾಗಿ ರಭಸವಾಗಿ ಬಾ. ಬೇಡ 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 ಬೇಡ. ಸಾಕೋ ಸಾಕಾಯ್ತು ಪುಣ್ಯಾತ್ಮ. ಕೈಲಾಸದಿಂದ ತಪ್ಪಲನ್ನು ಹಿಡಿದು ಕೆಲವು ಕಡೆಯಲ್ಲಿ ನೋಡುತ್ತಾ ನೋಡುತ್ತಾ ಬಂದವರು. ವಿಧ ವಿಧದ ಆಟಗಳನ್ನು ಹಾಡಿದ ಹಾಗಾಯ್ತು. ಇನ್ನು ನನ್ನಿಂದ ನಿನ್ನ ಜೊತೆಯಲ್ಲಿ ಎಳೆಯುವುದಕ್ಕೆ ಕೂಡುವುದಿಲ್ಲ. ನೀನು ಕೂಡುದಿಲ್ಲ ಅಂತ ಹೇಳಿದ್ರೆ ನಾನು ಬಿಡುವುದಿಲ್ಲ. ಅಯ್ಯೋ, ಯಾಕಂದ್ರೆ ಇಷ್ಟರವರೆಗೆ ಇಲ್ಲಿಯವರೆಗೆ ಬಂದಿದ್ದೇವೆ. ಇಲ್ಲೇ ಹೋಗುದಲ್ಲ, ಸ್ವಲ್ಪ ಮುಂದೆ ಹೋಗ್ಬೇಕು. ಸ್ವಲ್ಪ ಮುಂದೆ ಹೋಗಿ ಎಲ್ಲವನ್ನು ನೋಡುತ್ತಾ ಬರುವ. ತಮ್ಮ 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 ಇನ್ನು ಮುಂದಕ್ಕೆ. ಅಯ್ಯೋ ದೇವರ, ಇಲ್ಲಿ ತನಕ ಬಂದದ್ದೇ ನಾನು ಪುಣ್ಯ ನನ್ನದು. ಇನ್ನು ಮುಂದಕ್ಕೆ ನನಗೆ ಬರುವುದಕ್ಕಾಗುದಿಲ್ಲ. ನೀನು ಬೇಕಾದ್ರೆ ಸ್ವಲ್ಪ ತಿರುಗಾಟ ಮಾಡಿಕೊಂಡು ಬಾ. ಇಲ್ಲಿಯ ವಾತಾವರಣವನ್ನು ಎಲ್ಲವನ್ನು ನಾನು ವೀಕ್ಷಣೆ ಮಾಡು. ಹಾಗಂತ ಹೇಳಿ ನಾನು ಇಲ್ಲಿಗೂ ಹೋಗುದಿಲ್ಲ. ನೀನು ಹೋಗ್ಬೇಡ. ನೋಡಲಿ, ಒಟ್ಟಿಗೆ ಬಂದಿದ್ದೇವೆ. ನೀನು ಇಲ್ಲಿ ಈ ಬಂಡೆ ಕಲ್ಲು ಇಲ್ಲೇ ಇರ್ತೇನೆ. ಆದಷ್ಟು ಬೇಗ ಮುಂದೆ ಹೋಗಿ ನೋಡಿ ಬರ್ತೇನೆ. ನೋಡಿ ಬರ್ತೇನೆ. ಬೇಗ ಬಾ. ಸಮಯ ಸುರಗಲಿ ಬಂಡಾಸುರನು ಭ್ರಮೆಯ ತಾಳಿ
ಸಂಪದಕ್ಕೆ ಕರೆದ ಕ್ಷಣದಲ್ಲಿ ಮೆರೆವ ಸಂಪದಕ್ಕೆ ಕರೆದ ಕ್ಷಣದಲ್ಲಿ ಕರಿವದನ ಗಮ ಮುರಿದ ಜೋಟದಲ್ಲಿ ಪರಿಚಿತಿ ದೂರದಲ್ಲಿ ಭಂಡಾಸುರನು ಭ್ರಮೆಯ ತಾಳಿ ದೂರದಲ್ಲಿ ಅಣ್ಣನನ್ನು ಬಂಡಗಲ್ಲೊಂದರ ಮೇಲೆ ಕುಳ್ಳಿರೋದಕ್ಕೆ ಹೇಳಿ ಮುಂದೆ ಬಂದು ನೋಡಿದ್ರೆ ಪ್ರಕೃತಿ ಸೌಂದರ್ಯವನ್ನು ಕಂಡಾಗ ಮನಸ್ಸು ಬಹಳಾದಂತಹ ಆನಂದವನ್ನು ಹೊಂದಿದವನಿದ್ದೇನೆ. ಹಾಗೆ ನೋಡುತ್ತಾ 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 ಮುಂದೆ ಬಂದವಾಗ ಮೇಲೆ ನೋಡಿದ್ರೆ ಆಶ್ಚರ್ಯ, ಪರಮಾಶ್ಚರ್ಯ. ಅದೆಷ್ಟೋ ಮಂದಿ ಹೋಗುತ್ತಾ ಇದ್ದಾರೆ. ಅಷ್ಟ ಐಶ್ವರ್ಯಗಳು ತುಂಬಿ ತುಳುಕಾಡುತ್ತಾ ಇದೆ. ಇದು ಯಾರು, ಎಲ್ಲಿಗೆ, ಏನು ಅನ್ನುವುದು ತಿಳಿಯಬೇಕು. ನನ್ನಲ್ಲೇ ನಾನು ಮಾತನಾಡುವುದಲ್ಲ. ಅಣ್ಣನ ಬಳಿಗೆ ಹೋಗ್ತೇನೆ. ಓ ಅಣ್ಣ, ಅಣ್ಣ ಬಾ 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 ಬಾ, ಎಲ್ಲಿಗೆ ಹೋಗುವ? ಅಯ್ಯೋ ಇಲ್ಲಿಗೆ ಬಾ. ಯಾರೀ ಗಣನಾಥ ಮಿತ್ರರಿ ಭೂರಿ ಭಾಗ್ಯ ಭರಿತ, ಮಿತ್ರರಿ ಭೂರಿ ಭಾಗ್ಯ ಭರಿತ. ಆ ಮಿತ್ರರಿ ಭೂರಿ ಭಾಗ್ಯ ಭರಿತ, ಮಿತ್ರರಿ ಭೂರಿ ಭಾಗ್ಯ ಭರಿತ. ಈ ರೀತಿಯ ವಾರಣಾಸದ ಕಾರ್ಯದಿಳುವೈ ಯಾರೀ ಗಣನಾಥ ಮಿತ್ರರೇ ಭೂರಿ ಭಾಗ್ಯ ಭರಿತ ಗಣನಾಥ. ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ದೂರಕ್ಕೆ ನೋಡಂತೆ, ದೂರದಲ್ಲಿ ಆಶ್ಚರ್ಯ ಪರಮಾಶ್ಚರ್ಯ. ಏನದು? ಕೆಳಮುಖವಾಗಿ ಹೋಗುತ್ತಿರುವಂತಹ ನಾನು ಮೇಲೆ ನೋಡಿದವಾಗ ಕಂಡಂತಹ ದೃಶ್ಯವನ್ನು ಕಂಡು ಆಶ್ಚರ್ಯಗೊಂಡವನಿದ್ದೇನೆ. ಅದೆಷ್ಟೋ ಮಂದಿ ಸಾಲು ಸಾಲಾಗಿ ಅಂಬರ ಪಥದಲ್ಲಿ ಹೋಗುತ್ತಾ ಇದ್ದಾರೆ. ನಿಜ. ಯಾರವರು, ಯಾಕೆ ಹೋಗುತ್ತಾ ಇದ್ದಾರೆ ಎನ್ನುವುದು ಗೊತ್ತಿಲ್ಲ. ಅವರನ್ನು ನೋಡಿದ್ರೆ ಐಶ್ವರ್ಯ ತುಂಬಿ ತುಳುಕಾಡುತ್ತಾ ಇದೆ. ಹೌದಪ್ಪ. ಈ ರೀತಿಯಾದಂತಹ ಅಷ್ಟ ಐಶ್ವರ್ಯ ಇವರಿಗೆ ಹೇಗೆ ಬಂತು, ಎಲ್ಲಿಂದ ಬಂತು, ಯಾರಿವರು, ಹೋಗುವುದೆಲ್ಲಿಗೆ, ಎಲ್ಲವನ್ನು ಹೇಳ್ತೀಯ ಅಣ್ಣ? ನಸಗ ನಸಗ ತ್ರಿಜಗದಿ ಮೇಲೆ ನಿಧಿಯನಾಗ, ತ್ರಿಜಗದಿ ಮೇಲೆ ನಿಧಿಯನಾಗ. ನಸಗ ನಸಗ ತ್ರಿಜಗದಿ ಮೇಲೆ ನಿಧಿಯನಾಗ, ತ್ರಿಜಗದಿ ಮೇಲೆ ನಿಧಿಯನಾಗ. ನಕಪಾಲಗರೈ ಬಣಿಮಾಲನು ಸ್ವರ್ಗವ, ನಕಪಾಲಗರೈ ಬಣಿಮಾಲನು ಸ್ವರ್ಗವ ಪಾಲಿಗೆಯನು ಕರುಣಾಳುದಿದ ಜರಿಗೆ. ಲಾಲಿಪುದಿನ್ನಸಗ ಲಾಲಿಪುದಿನ್ನಸಗ ತ್ರಿಜಗದಿ ಮೇಲೆ ನಿಧಿಯನಾಗ. ಲಾಲಿಪುದು ಬಂಡಾಸುರ ಅಣ್ಣದೇವ ಅಂಬರ ಪಥದಲ್ಲಿ ಸಂಚರಿಸುತ್ತಾ ಇದ್ದಾರೆ. ಅವರು ಯಾರು ಎಂಬುದಾಗಿ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೆ. ಯಾರಾದ್ರೂ ಆಶ್ಚರ್ಯ ಪಡಲೇಬೇಕು. ಹೌದಪ್ಪ. ಆ ಸ್ಥಿತಿಯಲ್ಲಿ ಅವರು ಇದ್ದಾರೆ. ಖಂಡಿತವಾಗಿಯೂ. ಯಾರಣ್ಣವರು? ಅವರು ಸಾಮಾನ್ಯರಲ್ಲ, ಮತ್ತೆ ಸ್ವರ್ಗಲೋಕದಲ್ಲಿರುವವನು. ಮೊದಲಾಗಿ ಹೋಗುತ್ತಿರುವವನೇ
ಅವನೇ ದೇವೇಂದ್ರ. ದೇವೇಂದ್ರ. ದೇವೇಂದ್ರ ಮತ್ತೆ ಅವನು ಏರಿಕೊಂಡು ಹೋಗುತ್ತಿರುವುದು ಏನು ಗೊತ್ತಾ? ಏನು? ಐರಾವತ. ಐರಾವತ ಆ ವಾಹನ. ವಾಹನ. ಹ. ಅವನ ಹಿಂದುಗಡೆಯಲ್ಲ ಇರುವವರು ಹ. ಅಷ್ಟದಿಕ್ಪತಿಗಳು. ಹ. ಅಂದ್ರೆ ಓ. ಮೊದಲಾಗಿ ಇವನು ಹ. ಸ್ವರ್ಗಲೋಕದಲ್ಲಿ ಇದ್ದವನಲ್ಲ, ಮತ್ತೆ ಭೂಲೋಕದಲ್ಲಿ ಹುಟ್ಟಿಕೊಂಡವನು. ಹ. ಪುರಂದರ ಎನ್ನುವಂತಹ ನಾಮಧೇಯಿಂದ ಹ. ಭೂಲೋಕದಲ್ಲಿ ಹುಟ್ಟಿಕೊಂಡವ. ಹ. ಮೇಘವಂತ ಪರ್ವತವನ್ನು ಸೇರಿ ಹ. 3 ಯಾಗವನ್ನು ಮಾಡಿ ಹ. 3 ಮೂರ್ತಿಗಳನ್ನು ಮೆಚ್ಚಿಸಿ ಹ. ಅಂತಹ ಸುರಗದ್ದುಗೆಯನ್ನು ಪಡೆದುಕೊಂಡಿದ್ದಾನೆ. ಹ. 3 ಮೂರ್ತಿಗಳಲ್ಲಿ ಹ. ನಮ್ಮಪ್ಪ ಕೂಡ ಓರ್ವರಾಗಿದ್ದಾರೆ. ಹೌದು. ಅವರ ಅನುಗ್ರಹದಿಂದ ಹ. ಈಗ ಅಂತಹ ಪದವಿಯನ್ನು ಪಡೆದುಕೊಂಡಿದ್ದಾನೆ. ಹ. ಸಕಲ ಐಶ್ವರ್ಯವು ಹ. ಅವನಲ್ಲಿ ತುಂಬಿ ತುಳುಕಾಡುತ್ತಾ ಇದೆ. ಹ. ತನ್ನ ಸಾಧನೆಯ ಮುಖೇನ ಹ. ಅಂತಹ ಪದವಿಯನ್ನು ದಕ್ಕಿಸಿಕೊಂಡಿದ್ದಾನೆ ಅವ. ಪ್ರಯತ್ನದಿಂದಾಗಿ ಪಡ್ಕೊಂಡಿದ್ದಾನೆ. ಹೌದೌದು. ಅಣ್ಣ ಹ. ಅಣ್ಣ ಓ. ನೋಡಿದೆಯಾ ನನ್ನನ್ನು? ಬಡವನಾಗಿ ಏನಪ್ಪ? ಶಿವನ ವರದನೆ ಬಡವನಾಗಿ ಶಿವನ ವರದನೆ ಪಡೆದು ಸಂಪದಗಳನ್ನು ಸುಮನದ ಒಡೆಯನನು ಮಿಗಿಲೆನಿದುವೆ ಅನುತಿಯ ಕೊಡುಗಣೆಯ ಬಡವನಾಗಿ ಅಣ್ಣ ನೀನು ಹೇಳಿದಂತಹ ಮಾತನ್ನು ಕೇಳುವಾಗ ಹ. ನನ್ನ ಬಗ್ಗೆ ನಾನು ಯೋಚನೆ ಮಾಡಿದಾಗ ಬೇಸರವಾಗುತ್ತಾ ಇದೆ. ಬೇಸರ? 3 ಲೋಕದಲ್ಲಿಯೂ ದೇವನೆನಿಸಿಕೊಂಡಂತಹ ಪರಮೇಶ್ವರನ ಮಗ ನಾನು. ಹೌದಪ್ಪ. ಸಕಲ ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರ. ನಿನ್ನ ಹ. ತಮ್ಮ ನಾನು. ನಿಜ. ಹೀಗಿರುವಾಗ ಹ. ನನ್ನಲ್ಲಿ ಏನು ಉಂಟು ಹೇಳು? ಹ. ಅವರ ವಿಚಾರವನ್ನು ಕೇಳಿದಾಗ ಹ. ನನ್ನಲ್ಲಿ ಏನಿದೆ ನೋಡು. ಬಡವನಾಗಿ ನಾನು ಐಶ್ವರ್ಯವಂತನಾಗಬೇಕು ಎನ್ನುವಂತಹ ಆಸೆ ಹ. ನನಗೆ ಆಗುತ್ತಾ ಇದೆ. ಹೇಗೆ ಹ. ತಪಸ್ಸಿಗೆ ಹೋಗುತ್ತೇನೆ. ಹ. ನಮ್ಮ ಅಪ್ಪನನ್ನು ಮೆಚ್ಚಿಸಿಕೊಂಡು ಹ. 3 ಲೋಕದ ಒಡೆಯ ಅವರಿಗಿಂತಲೂ ಮಿಗಿಲೆನಿಸಿ ಹ. ಬಾಳಬೇಕು, ಸಾಧನೆ ಮಾಡಬೇಕು ಎನ್ನುವಂತಹ ಉತ್ಸಾಹ ನನ್ನದಾಗಿದೆ. ಅದಕ್ಕೆ ಬೇಕಾಗಿ ವಿಘ್ನ ನಿವಾರಕಂತಹ ನೀನು ನನಗೆ ಸರಿಯಾದಂತಹ ದಾರಿಯನ್ನು ತೋರಿಸಿ ಉತ್ತರಿಸಬೇಕು ಅಣ್ಣ, ಉತ್ತರಿಸಬೇಕು. ಲೇಸು ಕಾರ್ಯವೋ ಸಗನಿ ನಿನಗೆ ಮಹೇಶ ಒಲಿಯಲೆನ್ನುದಾ ಲೇಸು ಕಾರ್ಯವು ಸಗನಿ ನಿನಗೆ ಮಹೇಶನೊಲಿಯಲೆನ್ನುದ ಹರಸುದ ತೋಷದಲ್ಲಿ ಕಳುಹಿದನ ವಿಘ್ನೇಶನವನ ತೋಷದಲ್ಲಿ ಕಳುಹಿದನ ವಿಘ್ನೇಶನಮನ ಹರಸುದ ಗೊಂಡಾಸುರ, ನಿನ್ನ ಮಾತನ್ನು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಸಕಲ ಸಂಪತ್ತು ಅವರಲ್ಲಿ ತುಂಬಿ ತುಳುಕಾಡುತ್ತಾ ಇದೆ. ಅವರ ಹಾಗೆ ಆಗಬೇಕು, ಸಕಲ ಸಂಪತ್ತು ನನ್ನಲ್ಲಿ ಇರಬೇಕು ಎಂಬುದಾಗಿ ನಿನ್ನ ಮನಸ್ಸಿನ ಆಸೆ. ಅವರು ಸಾಧನೆ ಮುಖೇನ ಪಡೆದುಕೊಂಡಿದ್ದಾನೆ, ನೀನು ಕೂಡ ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದೀಯಲ್ವಾ? ಅದಕ್ಕೆ ದಾರಿ ಖಂಡಿತವಾಗಿ ನನಗೆ ತೋರಿಸಿಯೇ ತೋರಿಸುತ್ತೇನೆ. ಅದನ್ನು ಸಂಪಾದನೆ ಮಾಡಬೇಕಿದ್ರೆ ನೀನು ಇಲ್ಲಿ ನಿಲ್ಲುವುದು ಸರಿಯಲ್ಲ. ಮತ್ತೆ ನೇರವಾಗಿ ದಟ್ಟವಾದಂತಹ ಅರಣ್ಯವನ್ನು ಸೇರಿಕೋ. ನಮ್ಮ ಅಪ್ಪನ ಕುರಿತಾಗಿ ತಪಸ್ಸನ್ನು ಆಚರಿಸು. ತಪಸ್ಸಿಗೆ ಉಳಿದಂತಹ ನಮ್ಮಪ್ಪನಿಂದ ನಿನಗೆ ಏನು ಬೇಕೋ ಎಲ್ಲವನ್ನು ಕೇಳಿಕೋ. ಹೋಗಿ ಬಾ, ನಿನಗೆ ಶುಭವಾಗಲಿ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಹೋಗಿ ಬಾ. ಸರಿ ಮಂಡಾಧರನ ಮುಂದೆ ಬಂದವನಿದ್ದೇನೆ. ಬರಬರುತ್ತಾ ಸಕಲರ ಪಾಪವನ್ನು ತೊಳೆಯುವಂತಹ ಗಂಗಾ ನದಿಯ ತೀರದಲ್ಲಿ ಬಂದು ನಿಂತವನಿದ್ದೇನೆ. ಆ ನದಿಯಲ್ಲಿ ಬಿಂದು ಶುಚಿರ್ಭೂತನಾಗಿದ್ದೇನೆ. ಇದರ ತಟದಲ್ಲೇ
ತಪಸ್ಸನ್ನು ಆಚರಿಸೋದಕ್ಕೆ ಕುಳಿತುಕೊಳ್ತೇನೆ. ಕಾಲಾದಿಶ ಪಟ ಪಾಲನಯನ ಶಂಕರ ಲೋಹಿತರುಂಡ ಮಾಲ ಸದಾ ಜೀವ ಚುಲಿಗಿರಿ ಜಮೃಡ ಕಾಲಗಂಧರ ಕಾಲಾದಿಶ ಪಟ ಪಾಲನಯನ ಶಂಕರ ಗಿರಿಜಾವಲ್ಲಭ ಚಂದ್ರಚೂಡ ಜಯ ಜಯ ಚಂದ್ರಚೂಡ ಶಂಕರ ಪಾರ್ವತಿ ರಮಣನೇ ಜಯ 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 ಶಂಭೋ ಶಂಕರ. ನಿನ್ನನ್ನೇ ಒಲಿಸಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ತಪವನ್ನು ಆಚರಿಸ್ತಾ ಇದ್ದೇನೆ. ನಿಮ್ಮ ಮಗನನ್ನು ಉದ್ಧರಿಸೋದಕ್ಕೆ ಬೇಕಾಗಿ ಒಲಿದು ಬಾ ತಂದೆ, ಒಲಿದು ಬಾ. ಜಯ 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 ಜಯ. ನನ್ನಪ್ಪ ನನ್ನನ್ನು ಉದ್ಧರಿಸೋದಕ್ಕೆ ಬೇಕಾಗಿ ಒಲಿದು ಬರಲಿಲ್ಲ. ಹಾಗಿದ್ರೆ ಈ ಜೀವ ಯಾಕೆ ಇನ್ನು ಯಾಕೆ ಈ ಪ್ರಪಂಚದಲ್ಲಿ ಬದುಕು ಉಳಿಲಾರೆ? ಅದಕ್ಕೆ ಬೇಕಾಗಿ ಹಿಡಿದಂತಹ ಕಟರಿಯಿಂದ ಕತ್ತಲು ತಿರುರಿ ಮಿಲ್ಜಿದೆ ಬಂಡಾದುರ ಘನ ತಪಗೆ ಅಚ್ಚರಿಯಾಂದೆ ಮಗನೇನ ಮನದಿ ಉರಿಗಳು ದಿದಿ ಜಗ ತೊರೆದು ದಬ ಬೇಗ ಉರಿಗಳು ದಿದಿ ಜಗ ತೊರೆದು ದಬ ಬೇಗ ಗಂಗಾತಟದಲ್ಲಿ ನಿರ್ಮಲ ಮನಸ್ಸಿನಿಂದ ಭಕ್ತಿಯಿಂದ ನನ್ನನ್ನೇ ಆರಾಧಿಸ್ತಾ ಇದ್ಯಾ? ಹೌದು. ನಿನ್ನ ಭಕ್ತಿಗೆ ಮೈದೋರಿದ್ದೇನೆ. ನಿನಗೇನು ಬೇಕು ಕೇಳಿಕೋ, ಅನುಗ್ರಹಿಸಿ. ಕೇಳಿದ್ದನ್ನು ಕೊಡ್ತೀರಲ್ವೇ? ಸುರನರು ಗೆಲುವ ಶಕ್ತಿ ಗೆಲುವ ಶಕ್ತಿ ಆ ಹರಿಹರ ಕಮಲಜರಲ್ಲ ಇರುವಂತೆನ್ನಾದಿಯ ಅಂದದಲ್ಲಿ ಹರಿಹರ ಕಮಲಜರಲ್ಲ ಇರುವಂತೆನ್ನಾದಿಯಲಿಯೇ ಇಷ್ಟು ಮುಖ್ಯರನ್ನೆಲ್ಲ ಸೃಷ್ಟಿಗೊಳಿಪ ಶಕ್ತಿಯೇ ಬ್ರಹ್ಮಾಂಡ ಭೇದಿದು ಕಟ್ಟಾಳು ಕನಗ ಸುರನರೋರಗ ಸಂಗರದಿ ಗೆಲುವ 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 ಶಕ್ತಿ ಮತ್ತೊಮ್ಮೆ ಮಗನೊಮ್ಮೆ ಜಿರಗಿದಂಡ ನಮಸ್ಕಾರವನ್ನು ಮಾಡಿದ್ದೇನೆ. ಶುಭವಾಗಲಿ ಪ್ರಭು. ನಿಮ್ಮನ್ನೇ ಒಲಿಸಿಕೊಳ್ಳುವುದಕ್ಕೆ ಬೇಕಾಗಿ ವರ್ಷ ಹೆಚ್ಚು ಕಳೆಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಕೊನೆಗೆ ಪ್ರತ್ಯಕ್ಷನಾಗಿ ವರವನ್ನು ಕೊಡುತ್ತೀರಿ. ಧನ್ಯನಾದೆ ದೇವ, ಧನ್ಯನಾದೆ. ಕೇಳಿಕೊಳ್ಳುವುದೇ ದೇವರೇ, ಈ ಪ್ರಪಂಚದಲ್ಲಿ
ಕೆಲವು ನಿಯಮಗಳುಂಟು, ಹಾಗೆ ಇನ್ನು ಆಗಬಾರದು. ಬೇರೆಯೇ ನಿಯಮಗಳಾಗಬೇಕು. ಸ್ವರ್ಗ ಮರ್ತ್ಯ ಪಾತಾಳ 3 ಲೋಕ. ಇಲ್ಲಿ ಗರುಡರು, ಗಂಧರ್ವರು, ಕಿನ್ನರರು, ಕಿಂಪುರದರು, ಉರಗರು, ಸಿದ್ಧರು, ಸಾಧ್ಯರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ನನ್ನಲ್ಲಿ ಯುದ್ಧಕ್ಕೆ ಬಂದರು ಎಂದಾದರೆ ನನಗೆ ಗೆಲುವು ಆಗಬೇಕೇ ವಿನಃ ಅವರು ಸೋತೇ ಹೋಗಬೇಕು. ಅನುಗ್ರಹವನ್ನು ಮಾಡು. ಹಾಗಾಗಿ ಅಷ್ಟು ಮಾತ್ರವಲ್ಲ, 3 ಮೂರ್ತಿಗಳಂತಹ ನೀವು ಒಂದೊಂದು ಕಾರ್ಯಕ್ಕೆ ಇದ್ದೀರಾ. ಆಗ ಹೌದು, ನಮ್ಮ ಕಾರ್ಯಗಳು ಹೌದು, ಅದು ಯಾರದೋ ಅಪ್ಪಣೆ, ನಮಗೆ ಗೊತ್ತಿಲ್ಲ. ಆದರೆ ಇನ್ನು ಮುಂದೆ 3 ಮೂರ್ತಿಗಳು ನಾನು ಹೇಳಿದ ಹಾಗೆ ಇರತಕ್ಕದ್ದು, ಇರಲೇಬೇಕು. ಹಾಗಲ್ಲ, ಅಷ್ಟೇ ಅಲ್ಲ, ನೀವು ಮಾಡಿದಂತಹ ಕಾರ್ಯ ಸೃಷ್ಟಿ, ಸ್ಥಿತಿ, ಲಯ, ಈ 3 ಕೆಲಸವನ್ನು ಏಕಕಾಲದಲ್ಲಿ ಮನಸಾದವಾಗ ನನ್ನಿಂದ ಆಗುವಂತೆ ಅನುಗ್ರಹಿಸು. ಅಷ್ಟೇ ಅಲ್ಲ, ಕಟ್ಟಾಳು ಬಂಡಾಸುರ ಈ ಭೂಮಿಯನ್ನೇ ಭೇದಿಸಿ ಕಟ್ಟಾಳು ಬಂಡಾಸುರ 3 ಲೋಕವೇ ನನ್ನದ್ದು ಎನ್ನುವ ಹಾಗೆ ಪ್ರಪಂಚ 3ರಲ್ಲೂ ನನ್ನ ಹೆಸರು ಗಳಿಸಬೇಕು. ಅನುಗ್ರಹಿಸು ಅನ್ನುವುದು. ಇದ್ದೇನು ಬೇಡಿದಿಷ್ಟಾರ್ಥಗಳನ್ನು ದಾನವೋತ್ತಮನ ಮುದದಿಂದಾಗ ಮೃತ್ಯುವಿಲ್ಲದೆ 60,000 ವರ್ಷ, ಮೃತ್ಯುವಿಲ್ಲದೆ 60,000 ವರ್ಷ ಪೃಥ್ವಿಯೋಳ್ ಬಾಳುವುದೆಂದ ನಿತ್ಯನು ಬೇಡಿದಿಷ್ಟಾರ್ಥಗಳನ್ನು ದಾನವೋತ್ತಮನ ಮುದದಿ ತಪಸ್ಸಿನ ಮೂಲಕ ಒಲಿಸಿಕೊಂಡಂತಹ ನನ್ನಲ್ಲಿ ನಿನ್ನ ಭಿನ್ನಹವನ್ನು ಹೇಳಿದ್ಯಾ? ಹೌದು, ಅದೆಲ್ಲವನ್ನು ಅನುಗ್ರಹಿಸಿದ್ದೇನೆ. ಧನ್ಯನಾದಿ. ಎಷ್ಟರವರೆಗೆ ಸಮಯವೆಷ್ಟು ಹೋಯ್ತು ಅಂತ ಗೊತ್ತುಂಟ? ಎಷ್ಟು? 30,000 ವರ್ಷ ತಪಸ್ಸನ್ನಾಚರಿಸುವಂತ ನೀನು ಕಳೆದವನು. ಇನ್ನು ಮುಂದಕ್ಕೆ ನಿನಗೆ 60,000 ವರ್ಷ ಬಾಳುವಂತಹ, ಅದು ಕೂಡ ಮೃತ್ಯುವಿಲ್ಲದೆ ಬಾಳುವಂತಹ ಅವಕಾಶವನ್ನು ನಿನಗಿತ್ತಿದ್ದೇನೆ. ನಿನಗೆ ಶುಭವಾಗಿ. ಧನ್ಯನಾದೇ. ಅಮ್ಮನಲ್ಲಿ ತಿಳಿಸಬೇಕು. ಆ ಕಡೆಗೆ ಹೋಗ್ತಾಳೆ. ನೋಡಿ ನನ್ನನ್ನು ಏನ್ ಮಗು ನೋಡಿಕೊಂಡು ಬಂದಿದ್ದೆ. ಎಷ್ಟು ಸಮಯ ಕಳೆದು ಹೋಯ್ತು ನೀನನ್ನು ನೋಡದೆ? ಹೌದು, ಎಲ್ಲಿಗೆ ನೋಡದೆ ಇದ್ರಲ್ಲ ನೋಡುದು. ಅದೇ ನಾನು ಇಲ್ಲದಿರಲಿ ನೋಡುದು. ಅದೇ ಇಲ್ಲದಿರುವುದು ನೋಡ್ಲಿಕ್ಕೆ ಇಲ್ಲ. ನೋಡ್ಲಿಕ್ಕಿಲ್ಲ. ಅಮ್ಮ, ನಾನು ಮಹತ್ತರವಾದಂತಹ ಕೆಲಸವೊಂದಕ್ಕೆ ಹೋಗಿದ್ದೆ. ಹೌದಾ? ಹೌದು. ದೇವತೆಗಳ ಮೇಲೆ ಹೋಗುದಂತಹ ದೃಶ್ಯವನ್ನು ಕಂಡೆ. ಅಣ್ಣನಲ್ಲಿ ಕೇಳಿದೆ ಅವ್ರು ಯಾರಂತ, ಯಾಕೆ ಅಂತ ಎಲ್ಲಾ ವಿಚಾರವನ್ನು ಹೇಳಿದ. ಹೌದಾ? ದೇವತೆಗಳಿಗೆ ಮಿಗಿಲಿಸಿ ಮೆರೆಯಬೇಕು ಅನ್ನೋ ಹಾಗೆ ಅವನಲ್ಲಿ ಹೇಳಿಕೊಂಡವಾಗ ದಾರಿಯನ್ನು ತೋರಿಸಿದ್ದೇನೆ. ಏನಂತ? ತಪಸ್ಸನ್ನು ಮಾಡಿದ್ದೇನೆ, ಅಪ್ಪನನ್ನು ಉಳಿಸಿಕೊಂಡಿದ್ದೇನೆ, ಬೇಕು ಬೇಕಾದಂತಹ ವರವನ್ನು ಪಡೆದಿದ್ದೇನೆ. ಇನ್ನು ಮುಂದೆ ಏನು ಅಂತ ಹೇಳು. ಇದು ನಾನೇ ಹೇಳ್ಬೇಕಲ್ಲ. ಲೇಸಿದು ಮಗನೇ ಬಂಡಾಸುರ ವರವ ಮಹೇಶನಿಂದಲೇ ಪಡೆದಿರುವುದು. ದ್ವೇಷಿಸಿದರೆ ಮುಂದೆ ವಾಸವಾದ್ಯರನು, ದ್ವೇಷಿಸಿದರೆ ಮುಂದೆ ವಾಸವಾದ್ಯರನು ವಿನಾಶ ಸಂಭವಿಸದೆ ಬಿಡದು. ಬಿಟ್ಟು ಕಳೆಯಬೇಕು ದುಷ್ಟರ ಸಂಗ
ಶ್ರೇಷ್ಠನೆನಿದು ಸತ್ತನೇ ಪಾತಾಳಗಿರಿ ಶ್ರೇಷ್ಠನೆನಿದು ನಿಷ್ಠೆಯಿಂದಧಿಕ ಸಂಭ್ರಮದಿ ನಿಮ್ಮ ಪಟ್ಟಣವದ ನಾಳಿ ನಿಷ್ಠೆಯಿಂದಧಿಕ ಸಂಭ್ರಮದಿ ಲೇಸಿದು ಮಗನೇ ಕಂದ ಲೇಸಿದು ಮಗನೇ. ಯಾವುದು? ನಿನ್ನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತೀವಂತ ಸಂತೋಷವೇ ಇತ್ತು. ನನಗೂ ಸಂತೋಷವಾಯ್ತಮ್ಮ. ಪ್ರಭುವಿನಿಂದ ಬೇಕಂತ ವರವನ್ನು ಪಡೆದುಕೊಂಡು ಬಂದಿದ್ದೀನಿ ನೀನು. ನಿಜ. ಅದು ಹಾಗೆ ಹಾ. ಅವರು ಭಕ್ತ ವತ್ಸಲ. ಹೌದು. ಭಕ್ತರನ್ನು ಬಿಟ್ಟರೆ ದೇವರಿಗೆ ಅಸ್ತಿತ್ವ ಇರುವುದಿಲ್ಲ. ಹಾ. ಸದಾಕಾಲ ಭಕ್ತರಿಗೆ ಬೇಕಾದನ್ನು ಕೊಡುವವರೇ ಆಗಿದ್ದಾರೆ. ಹಾ. ನಿನಗೆ ಕೊಟ್ಟಿದ್ದಾರೆ. ಹಾ. ಇನ್ನು ಏನು ಮಾಡ್ಬೇಕು ಅಂತ ಕೇಳ್ತಾ ಇದ್ದೆ. ಹಾ. ನಾನೇ ಹೇಳ್ಬೇಕಲ್ಲ. ಹೌದಮ್ಮ, ಅಮ್ಮ ನೀವಲ್ವಾ? ಮಗು. ನಿಮ್ಮ ದಾರಿಯನ್ನು ಹಿಡಿದುಕೊಂಡು ಹೋದ್ರೆ ಹಾ. ಪ್ರಪಂಚದಲ್ಲಿ ಬೆಳಕಿಗೆ ಬರ್ತಾರೆ. ನಾನು ಹೇಳಿದ ಹಾಗೆ ನೀನು ಕೇಳಬೇಕು, ಕೇಳತಕ್ಕದ್ದು. ಖಂಡಿತ ಹೌದು. ಇನ್ನು ಕೈಲಾಸದಲ್ಲಿ ನೀನು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಮ್ಮ ಏನಮ್ಮ ನೀವು ಹೋಗಿ ನೀವು, ನಾನು ಇಷ್ಟು ಬೇಗ ನಿಮಗೆ ಬೇಡ ಇದ್ದೇನೆ. ಹಾಗಲ್ಲ ಮಗು. ಮತ್ತೆ ಈಗ ವರವನ್ನು ಇಷ್ಟೆಲ್ಲ ಬಂದಿದ್ದಾರೆ ಇಂತ ಮೊದಲು ಬಂದವರು, ಅವರಲ್ಲೇ ಇದ್ದಾರೆ. ಅವರಲ್ಲಿ ಇದ್ದಾರೆ. ಅವರ ಹಾಗೆಲ್ಲ ನೀನು. ಮತ್ತೆ ನಿನಗೆ ತುಂಬಾ ವ್ಯತ್ಯಾಸ ಉಂಟು. ಹಾ. ಈಗ ನೀನು ವರವನ್ನು ಪಡೆದುಕೊಂಡು ಬಂದಿದ್ದಿ, ಹೌದಾ? ಹಾ. ಅದು ಪಡೆದುಕೊಂಡು ಬಂದರೆ ಏನು ಮಾಡುದು ನೀನು? ಇನ್ನು ಇಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ? ಇಲ್ಲಿ ಏನು ಮಾಡೋದಕ್ಕೆ ಆಗುದಿಲ್ಲ. ನೀವು ಹೇಳಬೇಕು. ಕಾರ್ಯ ಸಾಧನೆ ಆಗ್ಬೇಕಾದ್ರೆ ಹಾ. ನೀನು ನೇರವಾಗಿ ಕೈಲಾಸನ ಬಿಟ್ಟು ಪಾತಾಳ ಲೋಕನ ಸೇರಿಕೊಳ್ಬೇಕು. ಈಗ ಇಲ್ಲಿಂದ ಬಿಡಬೇಕು, ಮತ್ತೊಂದಕ್ಕೆ ಹೋಗ್ಬೇಕು. ಪಾತಾಳ ಲೋಕನ ಸೇರಿಕೊಳ್ಬೇಕು ಇವತ್ತಿನಿಂದ. ಇವತ್ತಿನಿಂದ. ಹೌದಾ? ಅಲ್ಲಿ ಯೋಗ್ಯತಾ ಸಂಪನ್ನನೊಬ್ಬನ ಪರಿಚಯ ನಿನಗೆ ಆಗ್ತದೆ. ಅವ ಹೇಳಿದ ಹಾಗೆ ಕೇಳಬೇಕು. ಹಾ. ಮತ್ತೆ ಪಾತಾಳ ಲೋಕದಲ್ಲಿ ಇರುವವರು ಎಲ್ಲರೂ ಕೂಡ ಒಳ್ಳೆಯವರು ಎಂಬುದಾಗಿ ಭಾವಿಸಿಕೊಳ್ಬೇಡ. ಹಾ. ಕೆಲವರೆಲ್ಲ ಕೆಟ್ಟವರು ಇರಬಹುದು. ಹಾ. ಅವರು ಹೇಳಿದ ಹಾಗೆ ನೀನು ಕೇಳಬೇಡ. ಹಾ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಹಾ. ಅಷ್ಟೆಲ್ಲ ಹಾ. ಶ್ರೇಷ್ಠನಾಗಿ ನೀನು ಮೆರೀತಾ ಇರು ಮಗನೇ. ಹಾ. ಸದ್ಧರ್ಮದಿಂದ ನಡೆದರೆ ಹಾ. ಸತ್ಕೀರ್ತಿಯನ್ನು ಪಡೆದಕ್ಕೆ ಸಾಧ್ಯವೇ ಉಂಟು. ಹಾ. ಒಂದು ವೇಳೆ ನೀನು ವರವನ್ನು ಪಡೆದುಕೊಂಡು ಬಂದಿದ್ದೀನಿ ಎಂಬುದಾಗಿ ಹಾ. ಏನಾದರೂ ಅಧರ್ಮದಿಂದ ನಡೆದರೆ ಹಾ. ಬ್ರಾಹ್ಮಣರಿಗೆ, ಗೋವುಗಳಿಗೆ, ಮಾನವತಿ ಸ್ತ್ರೀಯರಿಗೆ, ದೇವತೆಗಳಿಗೆ ನಿನ್ನಿಂದ ಏನಾದರೂ ಹಿಂಸೆ ನಡೆದರೆ ಮತ್ತೆ ನಾನು ಸುಮ್ಮನೆ ಬಿಡುತ್ತಿಲ್ಲ. ಅಮ್ಮನ ಮಾತನ್ನು ತಪ್ಪಿ ನಡೆಯುವುದಕ್ಕಂತೆ ನಾನು. ನೀನು ದಾರಿ ತಪ್ಪಿದ ಮಗೆಂದಾದ್ರೂ ನನಗೆ ಗೊತ್ತಾದ್ರೆ ಹಾ. ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡು ಹಾ. ಶಿಕ್ಷಿತಕ್ಕಾಗಿ ಬಂದಿರೋ ಜಾಗೃತಿ. ಖಂಡಿತ ಆ ದಾರಿಯನ್ನು ಹಿಡಿದು ಹೋಗಿ ಬಾ. ಹೋಗಿ ಬರ್ತೇನೆ, ಹೋಗಿ. ಗಿರಿಜೆಯ ಹುಡುಗಾಳಿ ಒಳ್ಳೆಯ ಮಾತನ್ನೇ ನನ್ನಮ್ಮ ನನಗೆ ಸೂಚಿಸಿದವಳಿದ್ದಾಳೆ. ಅದೇ ದಾರಿಯನ್ನು ಹುಡುಕುತ್ತಾ ಆ ತಾಳದ ಕಡೆ. ಹರನ ಕರುಣದಿಂದ ಮೆರೆಯುತ್ತಲಿಯ ಬಂಡಾಸುರನೆಂಬ ವಾರ್ತೆಯನು ಆ ಆ ಆ ಹರನ ಕರುಣದಿಂದ ಮೆರೆಯುತ್ತಲಿಯ ಬಂಡಾಸುರನೆಂಬ ವಾರ್ತೆಯನು ಅರಿತು ಸುಜ್ಞಾನದಿ ಕರೆದಿದನೆಲ್ಲ ಅರಿತು ಸುಜ್ಞಾನದಿ ಕರೆದಿದನೆಲ್ಲ ಇತರನು ಶುಕ್ರಗಾನ್ಯನು ಹರನ ಕರುಣದಿಂದ ಮೆರೆಯುತ್ತ
ತಲೆಯ ಭಗವತಿಯನು ದೈತ್ಯರಿಗೆ ಪರಮಗುರುವಾಗಿ ಪ್ರಪಂಚ ನನ್ನನ್ನು ಕೊಂಡಾಡಿದ್ದು ಹೇಗೆ? ಸರ್ವಶಕ್ತ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯ. ಶುಕ್ರಾಚಾರ್ಯನಾಗಿ ದೈತ್ಯರು ಎಲ್ಲರನ್ನೂ ಕೂಡ ಉದ್ಧರಿಸಬೇಕು ಎನ್ನುವಂತಹ ಸಂಕಲ್ಪದಿಂದ ತೊಡಗಿಸಿಕೊಂಡವನು ನಾನು. ಪ್ರಪಂಚ ಹೇಳಿತು, ಒಂದು ಕಡೆಯಲ್ಲಿ ಬೃಹಸ್ಪತಿಗಳು, ಮತ್ತೊಂದು ಕಡೆಯಲ್ಲಿ ಶುಕ್ರಾಚಾರ್ಯರು. ಒಬ್ಬರು ಸುರರ ಗುರುಗಳು, ಮತ್ತೊಬ್ಬರು ಅಸುರರ ಗುರುಗಳು. ಹಸುಗಳಿಗೆ ಪಾಠ ಹೇಳುವುದು ದೊಡ್ಡ ಸಂಗತಿ ಅಲ್ಲ. ಯಾಕೆ? ಆ ಕಡೆ ಹೋಗು ಅಂತ ಹೇಳಿದ್ರೆ ಹಸು ಆ ಕಡೆ ಹೋಗ್ತದೆ, ಈ ಕಡೆ ಬಾ ಅಂತ ಹೇಳಿದ್ರೆ ಹಸು ಈ ಕಡೆ ಬರ್ತದೆ. ಬೆನ್ನು ಸವರಿದ್ರೆ ಕೂತುಕೊಳ್ಳುತ್ತದೆ, ಕಣ್ಣು ದಪ್ಪ ಮಾಡಿದ್ರೆ ಎದ್ದು ಆಚೆ ಹೋಗುತ್ತದೆ. ಆದರೆ ಹುಲಿಗಳಿಗೆ ಪಾಠ ಹೇಳುವುದು ಅತ್ಯಂತ ಕಠಿಣತರವಾದಂತ ಕೆಲಸ. ನಾವು ಗುರಾಯಿಸಿದ್ರೆ ಅದು ಪ್ರತಿ ಗುರಾಯಿಸ್ತದೆ, ನಾವು ಗರ್ಜಿಸಿದ್ರೆ ಅದು ನಮ್ಮನ್ನೇ ಬೆಚ್ಚಿ ಬೀಳುವಷ್ಟು ಗರ್ಜಿಸ್ತದೆ. ಯಾಕೆ ಹೇಳಿದೆ ಇದನ್ನು? ದೇವತೆಗಳಿಗೆ ಪಾಠ ಮಾಡುವುದು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಹಸುಗಳಿದ್ದ ಹಾಗೆ ಹೇಳಿದ್ದನ್ನ ಕೇಳ್ತಾರೆ. ಅಸುರರು ಅಂತ ಕೇಳಿದ್ರೆ ವ್ಯಾಘ್ರಗಳು ಇದ್ದ ಹಾಗೆ, ಅವರಿಗೆ ಪಾಠ ಮಾಡುವುದು, ಅವರನ್ನೊಂದು ನಿಯಂತ್ರಣದಲ್ಲಿಟ್ಟುಕೊಂಡು ಅವರು ಹೇಳಿದ ಹಾಗೆ ಅವರಿಗೆ ಬೇಕಾದಂತಹ ನಡೆಯನ್ನು ಅರ್ಥ ಮಾಡಿಸಿ ನಾ ಹೇಳಿದ ಹಾಗೆ ಅವರು ಕೇಳುವ ಹಾಗೆ ಮಾಡುವುದು. ಆದ್ದರಿಂದಲೇ ಪ್ರಪಂಚದಲ್ಲಿ ಶುಕ್ರಾಚಾರ್ಯರು ಬೃಹಸ್ಪತಿಗಿಂತಲೂ ಅಧಿಕ ಎನ್ನುವಂತ ಮಾತು ಬಂದಿದೆ. ಅಸುರರನ್ನು ಒಂದು ಪಂಕ್ತಿಯಲ್ಲಿ ನಿಲ್ಲಿಸಬೇಕು, ಪ್ರಪಂಚವರನ್ನು ಬೆರಗುಗಣ್ಣುಗಳಿಂದ ನೋಡುವ ಹಾಗೆ ಆಗಬೇಕು. ಯಥಾರ್ಥಕ್ಕಾದರೆ ಬ್ರಹ್ಮತ್ವದ ಸಾಮರ್ಥ್ಯ ಅದೇ ತಾನೆ. ಆ ಸಾಮರ್ಥ್ಯವನ್ನು ತೋರಿಕೊಡುವುದಕ್ಕಾಗಿಯೇ ತೊಡಗಿಸಿಕೊಂಡವನು ನಾನು. ಲೋಕ ಯಾರನ್ನು ಪರಾಕ್ರಮದ ಪರದೈವ ಅಂತ ಕೊಂಡಾಡುತ್ತದೆ, ಅಂತ ಪರಶಿವನ ಒಳಗಿದ್ದು ತಪಸ್ಸಿಗೆ ತೊಡಗಿಸಿಕೊಂಡವನು. ಆಮೇಲೆ ಶುಕ್ಲ ರೂಪದಿಂದ ಹೊರಬಂದದ್ದರಿಂದ ನನ್ನನ್ನು ಶುಕ್ರಾಚಾರ್ಯ ಅಂತ ಕರೆದರು, ಶುಕ್ರ ಅಂತ ಕೊಂಡಾಡಿದರು. ಹರನ ಒಳಗಿದ್ದೂ ಕೂಡ ಬದುಕಿ ಬಂದಂತಹ ಸಾಮರ್ಥ್ಯವೇನುಂಟು ಅದನ್ನು ಪ್ರಪಂಚ ಗುರುತಿಸಿಯೇ ನನಗೆ ಕೈ ಮುಗಿದರು. ಅಸುರರನ್ನೆಲ್ಲ ಉದ್ಧರಿಸಬೇಕು ಎನ್ನುವಂಥ ಸಂಕಲ್ಪವನ್ನು ತೊಟ್ಟವನೇನು ಹೌದು ನಾನು. ಆದರೆ ಅದು ಅಷ್ಟು ಸುಲಭ ಮಾತಲ್ಲ. ಯಾಕೆ? ಅಸುರರಿಗೊಂದು ಸಮರ್ಥ ನಾಯಕತ್ವದ ಕೊರತೆ ಇದೆ. ಒಬ್ಬ ಆಚೆ ನಿಲ್ಲು ಅಂತ ಹೇಳಿದ್ರೆ ಮತ್ತೊಬ್ಬ ಈಚೆ ನಿಲ್ಲು, ಮತ್ತೊಬ್ಬ ಈಚೆ ನಿಲ್ಲು ಅಂತ ಹೇಳಿದ್ರೆ ಮಗದೊಬ್ಬ ಬಿಟ್ಟೇ ಹೋಗುವುದು. ಇಂಥವರನ್ನೆಲ್ಲ ಒಂದು ಏಕಸೂತ್ರದಲ್ಲಿ ಬಂಧಿಸಿ ಗುರು ಹೇಳಿದ ಹಾಗೆ ಅವರನ್ನು ಮುಖಂಡೊಯ್ಯಬಲ್ಲಂತ ನಾಯಕ ಯಾರು ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದರು. ಧ್ಯಾನಸ್ಥರಾಗಿದ್ದಂತ ನನಗೆ ಹೊಳೆಯಿತು, ಒಬ್ಬ ನಾಯಕ ಹುಟ್ಟಿಕೊಂಡಿದ್ದಾನೆ. ಹಾಗೆ ಹುಟ್ಟಿಕೊಂಡ ನಾಯಕನ ಕುರಿತಾಗಿ ನಾನೊಬ್ಬನೇ ಮಾತಾಡಿಕೊಂಡ್ರೆ ಏನು ಪ್ರಯೋಜನ? ಅವನ ಯೋಗ್ಯತೆ ಏನು, ಅವನ ಸಾಮರ್ಥ್ಯ ಏನು? ಪ್ರಪಂಚ ಅವನನ್ನು ಇಷ್ಟರ ತನಕ ಗುರುತಿಸದೇ ಇದ್ದು ಉಳಿದವರು ಅಲ್ಲಿಗೆ ಹೋಗುವುದಕ್ಕಿಂತ ಮೊದಲು ನಾವು ಹೋಗಿ ಅವನ ನಾಯಕತ್ವವನ್ನು ನಮ್ಮವರಿಗೆ ಕೊಡಿಸಬೇಕಾದಂತ ಅನಿವಾರ್ಯತೆ ಇದೆ. ಆದ ಕಾರಣವೇ ಹೀಗೆ ಕರೆದ್ರೆ ನನ್ನ ಶಿಷ್ಯರು ಬರುವುದಿಲ್ಲ. ಎಲ್ಲಿದ್ದಾರೆ ಅಂತ ಅವರನ್ನು ಸ್ವಲ್ಪ ಜೋರಲ್ಲೇ ಕರೆಯಬೇಕು. ಎಲ್ಲಿ ನನ್ನ ಶಿಷ್ಯರು?
ನಿನಗೆ ಎಷ್ಟು ಸರಿ ಹೇಳುದಾ ಹೆಸರು ಹೇಳಿ ನಮಸ್ಕಾರ ಮಾಡಬೇಕು ಅಂತ? ಶುಕ್ರಾಚಾರ್ಯ. ನಿನ್ನ ಹೆಸರು ಹೇಳು, ನನ್ನ ಹೆಸರು ನನಗೆ ಗೊತ್ತಿಲ್ಲ. ನನ್ನ ಹೆಸರು ಹೌದು. ಅಮಿತಾಜ್ಞ. ಹಾಗೆ ಹೇಳಿ ನಮಸ್ಕಾರ ಮಾಡು. ಅಮಿತಾಜ್ಞನ ಪ್ರಣಾಮಗಳು. ಹೇಳು ಗುರುವರ್ಯ. ಏನು? ನಮ್ಮ ಅರಸರನ್ನು ಕಳೆದುಕೊಂಡ ಮೇಲೆ ಎಲ್ಲೆಲ್ಲೂ ತಿರುಗಾಡುತ್ತಾ ಇದ್ದವರು ನಾವು, ನಮಗೆ ಗತಿಗೋತ್ರ ಇರಲಿಲ್ಲ. ಆಮೇಲೆ ನೀವು ನಮ್ಮನ್ನೆಲ್ಲ ಕರೆತಂದು ಇಷ್ಟರೊಳಗೆ ಪೋಷಿಸುತ್ತಾ ಬಂದವರು ತಾವು. ನಿಮ್ಮ ಸೇವೆ ಮಾಡುವುದು ಬಿಟ್ರೆ ನಮಗೆ ಕೆಲಸ ಇಲ್ಲ. ಹಾಗೆ ನಿಮ್ಮ ಸೇವೆ ಮಾಡುತ್ತಾ ತಿರುಗುತ್ತಾ ಇದ್ದೇವೆ. ಆ ಸಮಯದಲ್ಲಿ ನಿಮ್ಮ ದೀರ್ಘ ಕರೆ ಆಯ್ತು. ನಮ್ಮ ಶಿಷ್ಯರೆಲ್ಲ ಸಭೆಗೆ ಬರಬೇಕು. ಗುರುವರ್ಯ, ಸಭೆಗೆ ಬಂದಿದ್ದೇವೆ. ಬಂದ ವಿಚಾರ ಏನು ಅರ್ಥ ಆಗಲಿಲ್ಲ. ಅಪ್ಪಣೆ ಆಗಬೇಕು ಗುರುವರ್ಯ. ಹೋಗಿ ಎಡಕ್ಕೆ ನಿಲ್ಲು, ಹೇಳ್ತೇನೆ. ಉಗ್ರದಮ್ಮ ಮಣಿದ ಪವಿತ್ರ ಪಾದೋದಯಗಳಿಗೆ ಉಗ್ರದನ್ನ ಪಡಮಟ್ಟಿದ್ದಾರೆ. ಏನು? ಅಜ್ಞಾನವೆನ್ನುವಂತ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನದ ದೀವಿಗೆಯನ್ನು ಬೆಳಗಿಸಿದವರು ನೀವು. ಸರಿ. ಹಾಗಿರುವಾಗ ಒಮ್ಮಿಂದೊಮ್ಮಿಗೆ ನಮ್ಮನ್ನು ಕರೆಸಿದ್ರಿ. ನಮ್ಮಿಂದ ಏನಾಗಬೇಕು? ಆಕಾಶವನ್ನು ಕೆಳಗಿಳಿಸಲಿ. ಹೇಗೆ? ಆಕಾಶವನ್ನು ಕೆಳಗಿಳಿಸಲಿ. ಪರ್ವತವನ್ನು ಕುಟ್ಟಿ ಕೆಳಗಿಳಿಸಲಿ. ಅಲ್ಲ, ಶರದಿಯ ನೀರನ್ನು ಬತ್ತಿಸಲಿ. ಏನಾಗಬೇಕು? ಅದು ಯಜ್ಞಕ್ಕೆ 2 ದರ್ಬೆ ಕಟ್ಟಿ ಹಿಡ್ಕೊಂಡು ಬಾ ಅಂತ ಹೇಳಿದ್ರೆ ನಿನಗೆ ಕೈ ನೋಯ್ತದೆ. ಈಗ ಪರ್ವತ ಪುಡಿ ಮಾಡ್ತಾನೆ. ಅಲ್ಲಿ ನಿಲ್ಲು, ಹೇಳ್ತೇನೆ. ನಿನ್ನ ಅರುಣ ಬಿರಲನ್ನು ನೋಡು ಎಂದು ಮುಂದೆ ಕುಟಿ ಲಾಕ್ಷದನ ಶೌರ ಪೇಟ ಇದ್ದೇನೆ ಮಾರ. ಆದರೂ ತಮ್ಮಲ್ಲಿ ನಮ್ಮ ವಿಷಯವೇನೆಂಬುದಾಗಿ ಹೇಳಬೇಕಲ್ವ? ಒಳ್ಳೆಯದು. ಪ್ರಥಮವಾಗಿ ತಮ್ಮ ಪದಪದ್ಮಗಳಿಗೆ ವಂದಿಸ್ತಾ ಇದ್ದೇನೆ. ದ್ವಿತೀಯದಲ್ಲೇನು? ಆಜ್ಞಾ ಗುರುನಾಮ ವಿಚಾರಣೆಯ ಬಲ ಯಾವ ಕ್ಷಣದಲ್ಲಿ ಗುರುಗಳು ಆಜ್ಞೆಯನ್ನು ಶಿಷ್ಯಂದರಿಗೆ ಹೊರಡಿಸುತ್ತಾರೋ ಆ ಕಾಲದಲ್ಲಿ ಶಿಷ್ಯಂದಿರಾದವರು ಗುರುವಿನ ಆಜ್ಞೆಯನ್ನು ಪಾಲಿಸಲೇಬೇಕು. ಪಾಲಿಸಲೇತಕ್ಕದ್ದು. ನಮ್ಮವರ ಏಳಿಗೆಗಾಗಿ ತಾವು ಅಹರ್ನಿಸಿ ದುಡಿತಾ ಇದ್ದೀರಿ. ಎಂತದಾಗೆ ಅಂದ್ರೆ ಅಹರ್ನಿಸತ್ರ ಹಗಲು ಇರುಳು ಬಲ. ಆದ ಕಾರಣ ನಮ್ಮ ಏಳಿಗೆಯನ್ನು ಬಯಸ್ತಾ ಇರುವವರು ನೀವು ಎಂಬುದಾಗಿ ನಾವು ಗ್ರಹಿಸಿ ನೀವು ಕರೆದಾಗ ತಮ್ಮ ಬಳಿಗೆ ಬಂದಿದ್ದೇವೆ. ನಮ್ಮಿಂದ ಆಗಬೇಕಾದಂತ ಸೇವೆಯನ್ನು ಕೈಂಕರ್ಯವನ್ನು ಹೇಳಿ ಗುರುಗಳೇ. ನೆನಪಿಟ್ಟುಕೊಂಡು ಕೇಳಬೇಕು. ನಿನ್ನತ್ರ ಒಂದು ವಿಶೇಷ ಉಂಟು. ಏನು ಬಲ್ಲೆಯ? ಆಶ್ರಮದಲ್ಲಿ ಇದೆಯಲ್ಲ, ಹೌದು, ಇಲ್ಲಿ ಇರುವ ತನಕ ಹೀಗೆ ಇರ್ಬೇಕಾಯ್ತು. ಹೀಗೇ ಮಾತಾಡ್ತಾ ಹೀಗೇ ಕುಣಿತಾ ಇರ್ಬೇಕು. ಎಂತದು ಗುರುಗಳೇ ನಿಮ್ಮದು ತಮಾಷೆ? ಅಷ್ಟು ಸಂತೋಷ ಆಯ್ತು ನನಗೆ. ಮಾತನಾಡಿದ್ದು ಕೇಳಿದ ಓಡೋಡಿ ಬಂದು ಪಾದಕನಾಥರಾದಾಗ ಪರಮ ಸಂತೋಷವನ್ನು ಅನುಭವಿಸಿದನಪ್ಪ. ಕವಿತೆಯೊಂದು ತನ್ನ ಕಾವ್ಯ ಸೌಂದರ್ಯದಿಂದ ಬರೆದವನನ್ನೇ ಬೆರಗುಗೊಳಿಸಿದರೆ ಅದಂತ ಸಂತೋಷವಾದಿ. ಗುರು ತಾನು ಕಲಿಸಿದ ವಿದ್ಯೆ ತನ್ನ ಶಿಷ್ಯಂದರಲ್ಲಿ ವಿಜೃಂಭಿಸಿದಾಗ ಅಷ್ಟೇ ಸಂತೋಷವನ್ನು ಕಾಣುತ್ತಾನೆ. ಕಾರ್ಗತ್ತಲ ರಾತ್ರಿಯಲ್ಲಿ ನಡೆಯುತ್ತಿರುವ ಕೈಯಲ್ಲಿ ಕಂದೀಲನ್ನು ಕೊಟ್ಟ ಹಾಗೆ ಗುರು ಅಜ್ಞಾನದ ರಾತ್ರಿಯಲ್ಲಿ ಬದುಕಿನ ಪಯಣ ಮಾಡುವ ಶಿಷ್ಯನ ಕೈಯಲ್ಲಿ ಜ್ಞಾನದೀಪಿಗೆಯನ್ನು ಬೆಳಗಿ ಕೊಡ್ತಾನೆ. ಕೈಯಲ್ಲಿರುವ ಕಂದೀಲು ದಾರಿ ನೋಡುವುದಕ್ಕೂ ಆಗ್ತದೆ, ಮಾಡಿಗಿಟ್ಟರೆ ಮನೆ ಸುಡುವುದಕ್ಕೂ ಆಗುತ್ತದೆ. ಆದ್ದರಿಂದ ನನ್ನಿಂದ ದತ್ತವಾದಂತ ವಿದ್ಯೆ ನಿಮ್ಮಲ್ಲಿ ಎಷ್ಟು ಪಕ್ವವಾಗಿದೆ ಎನ್ನುವುದನ್ನು ತಿಳಿದಕ್ಕೋಸ್ಕರವೇ ನೀವು ಮಾತಾಡುವಾಗ ನಡುವೆ ಪ್ರಶ್ನೆ ಮಾಡುವುದುಂಟು, ಅದರ ಅರ್ಥ ಏನು ಅಂತ ಕೇಳುವುದುಂಟು. ಹಾಗೆ ಕೇಳುತ್ತಾ ನಿಮ್ಮಲ್ಲಿರುವ ಸೃಜನಶೀಲತೆಯನ್ನು ದಮನಗೊಳಿಸಿ ನಿಮ್ಮನ್ನು ವ್ಯಕ್ತಿತ್ವದಲ್ಲಿ ಕುಬ್ಜರನ್ನಾಗಿಸುವ ದೃಷ್ಟಿ ನನ್ನದಿಲ್ಲ.
ನಿಮ್ಮನ್ನು ತಪ್ಪು ತಿಳುವಳಿಕೆಯಿಂದ ತಿದ್ದಬೇಕಾದ ಹೊಣೆಗಾರಿಕೆ ಸ್ಥಾನ ನನ್ನದು. ನಾಳೆ ಇಲ್ಲಿಂದ ಹೊರಡು ಹೋಗುವಾಗ, ಸಮಾಜವನ್ನು ಉತ್ತರಿಸುವಾಗ, ನೀವೇನು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಡುವಾಗ ಇದು ಯಾರಿಂದ ಕಲಿತದ್ದು ಎನ್ನುವುದಕ್ಕೆ ಉತ್ತರವಾಗಿ ನೀವು ಇರಬೇಕು ತಾನೆ. ಅಲ್ಲಿಂದಲೇ ತೊಡಗಿಸಿಕೊಳ್ಳಬೇಕು. ಹೇಗೆ? ಏನಾದರೂ ಆಗು, ಮೊದಲು ದಾನವನಾಗು. ಈ ಸಿದ್ಧಾಂತದಡಿಯಲ್ಲಿ ನೀವು ತೊಡಗಿಸಿಕೊಂಡು ದಾನವ ಬದುಕಿನ ನೋವಿಗೆ ನಲಿವಿಗೆ ದನಿಗೂಡಿಸಬೇಕು. ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವನ್ನು ಇಡಬೇಕು. ಈ ಸಿದ್ಧಾಂತದಡಿಯಲ್ಲಿ ನೀವೆಲ್ಲರೂ ಕೂಡ ಒಟ್ಟಾಗಬೇಕು ಎನ್ನುವಂತಹ ಮಹದಾಶೆಯಿಂದಲೇ ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದುಂಟು ನಾನು. ಆದರೆ ಆ ಬೆಳಗು ಕಾಣುವಂತ ಹೊತ್ತು ಹತ್ತಿರ ಬಂದಿದೆ. ಅದನ್ನೇ ಕೇಳಿ ಕೇಳಿ ಭಂಡಾಸುರನೆನುವ ಭಟರುಳು ಗಂಡು ಗಲೆಯು ಮೆರೆವಾ ದೈತ್ಯರು ಕೇಳಿರೆನ್ನದೊಲ್ಲ ಭೂಲೋಕದಿ ಜಾಳಿಯು ಮುಂದಗೆ ಜಾಳಿಯು ಮುಂದಗೆ ಎಳಿಗೆ ಹೊಂದುವ ಕಾಲದರಿದಿದು ತಾಳಿದಾಳಿರೆಲ್ಲ ದೈತ್ಯರು ಕೇಳಿರೆನ್ನದೊಲ್ಲ ದೈತ್ಯರು ಕೇಳಿರೆನ್ನ ಸೊಲ್ಲ ಮೂರು ವಿಧವನ್ನು ಹೇಳಿದ್ರಿ. ಒಬ್ಬ ಆಕಾಶವನ್ನು ಕೆಳಗಿಳಿಸಲೇ, ಮತ್ತೊಬ್ಬ ಸಮುದ್ರದ ನೀರನ್ನು ಬತ್ತಿಸಿ ಬಿಡಲೆ, ಮತ್ತೊಬ್ಬ ಪರ್ವತವನ್ನು ಪುಡಿ ಮಾಡಲೆ. ಈ ಮೂರರಲ್ಲೂ ನಾನು ಕಂಡದ್ದೇನು, ಅದನ್ನು ಮಾಡ್ತೀರಿ ಅಂತಲ್ಲ. ಗುರು ಒಬ್ಬ ಆಜ್ಞಾಪಿಸಿದ್ರೆ ನಾವು ಏನು ಮಾಡಲು ಸಿದ್ಧ ಎನ್ನುವಂತಹ ನಿಮ್ಮ ಬದ್ಧತೆ ಉಂಟು ನೋಡಿ, ಅದನ್ನು ನೋಡಿಯೇ ಸಂತೋಷ ಆದದ್ದು ನನಗೆ. ಗುರುವಿನ ಮೇಲೆ ಅಮಿತವಾದಂತಹ ಪ್ರೀತಿ, ಭಕ್ತಿ, ಶ್ರದ್ಧೆ, ಈ ನಿಟ್ಟಿನಲ್ಲಿ ನೀವು ತೊಡಗಿಸಿಕೊಳ್ಳುವ ಕ್ರಮ, ಮುಂದಕ್ಕೆ ಒಂದು ಕಾಲು ಮುಂದಕ್ಕೆ ಇತ್ತವರನ್ನೇ ತಾಳಿ ನೀವು ಹುಡುಕುದೆಂತದ ಕಟ್ಟುವ ತಾಳಿ ಹೇಳಿದ್ರೆ ನಾವು ತಪ್ಪು ಮಾಡಿದ್ದೇವಾ? ಹಾಗಲ್ವ, ಸೈರಣೆಯನ್ನು ತಾಳಿ ತಾಳಿರೆಲ್ಲ ಅಂದ್ರೆ ನಿಮ್ಮ ಉದ್ವೇಗ ಏನುಂಟು ಸಹಜವಾದದ್ದೇ, ಸಾಧುವಾದದ್ದೇ, ಆಕ್ಷೇಪ ಅಲ್ಲ. ಆದ್ರೆ ತುಸು ಸೈರಣೆಯನ್ನು ತಾಳಿ. ಯಾಕೆ? ಅಸಾಧ್ಯವಾದದ್ದನ್ನು ಸಾಧಿಸ್ತೇನೆ ಎನ್ನುವವನಿಗೆ ಒಂದು ಸಮರ್ಥ ನಾಯಕತ್ವದ ಅಗತ್ಯ ಇದೆ. ನಾವೆಲ್ಲರೂ ವ್ಯಕ್ತಿಗಿಂತ ರಾಷ್ಟ್ರ ಮುಖ್ಯ ಎನ್ನುವಂತ ನಿಲುವಿನಲ್ಲಿ ತೊಡಗಿಸಿಕೊಳ್ಳುವವರು ತಾನು. ನಮಗೆ ನಮ್ಮದೇ ಆದಂತ ಒಂದು ಅಸುರ ಸಾಮ್ರಾಜ್ಯ ಬೇಕು. ದೈತ್ಯಾಳಿ ಅಂದ್ರೆ ದಿತಿಯಿಂದ ಹುಟ್ಟಿದವರೆಲ್ಲರೂ ನೀವು ದೈತ್ಯರು. ಆಳಿ ಅಂದ್ರೆ ಸಮೂಹ ಅಂತ ಅರ್ಥ. ದಿತಿ ಸಮೂಹವೆಲ್ಲವೂ ಕೂಡ ಉದ್ಧಾರಗೊಳ್ಳುವಂತಹ ಸಮಯ ಬಂದಿದೆ. ಹೌದೇ ಹೌದು. ಮುಂದೇನು ಎನ್ನುವಂತಹ ನಿಮ್ಮ ಪ್ರಶ್ನಾರ್ಥಕ ಚಿಹ್ನೆಗೆ ಉತ್ತರವನ್ನು ದೊರಕಿದೆ ಎನ್ನುವುದನ್ನು ವಿಶೇಷ ಜ್ಞಾನದಿಂದಲೇ ಅರಿತು ನಿಮ್ಮ ಜೊತೆ ಅದನ್ನು ಹಂಚಿಕೊಂಡು ಅವನಲ್ಲಿ ನಿಮ್ಮನ್ನು ಸೇರಿಸುವುದಕ್ಕಾಗಿ ನಿಮ್ಮನ್ನು ಕರೆದವನಿದ್ದೇನೆ. ಯಾಕೆ ಕರೆದದ್ದು ಅಂತ ಹೇಳಿದ್ರಲ್ಲ, ಕರೆದ ಉದ್ದೇಶ ಅದು. ಹೇಗೆ, ಎಲ್ಲಿ ಗುರುದೇವ? ಈಗ ನಿಮ್ಗೆ ಸಹಜವಾದ ಆಸಕ್ತಿ ಹುಟ್ಟಿದೆ ಅಲ್ಲ, ಅವನಲ್ಲಿಗೆ ಹೋಗಬೇಕು ಅಂತ ಉಂಟು ನನಗೆ. ಅವ ಸಿದ್ಧ ಆಗಿದ್ದಾನು ಅಂತ ನನಗೆ ಯೋಚನೆ ಬೇಡವಾ? ಅದಕ್ಕೋಸ್ಕರ ನಿಮ್ಮಲ್ಲಿ ಇಷ್ಟು ವಿಚಾರಣೆ ಮಾಡುದ. ಈಗ ಯಾರು ಎನ್ನುವಂತ ಕುತೂಹಲವನ್ನು ತಣಿಸುವುದಕ್ಕಾಗಿಯೇ ಉತ್ಸುಕನಾಗಿದ್ದೇನೆ. ಯಾರು ಬಲ್ಲಿರಾದು? ಬಂಡಾಸುರನೆನುವ ಭಟರುಳು ಗಂಡು ಗಲಿಯು ಮೆರೆಬಾ, ಭಟರುಳು ಗಂಡು ಗಲಿಯು ಮೆರೆಬಾ. ಭಟರುಳು ಗಂಡು ಗಲಿಯು ಮೆರೆಬಾ, ಭಟರುಳು ಗಂಡು ಗಲಿಯು ಮೆರೆಬಾ.
ಮೆಚ್ಚಿಸನ ಕಂಡವಾದ ತಪವ ಇತ್ತಿಯ ಕಂಡ ಪರಶುವರವ ತೆರಳುದ ಕಂಡಾದನ ಮರೆಗೊಂಡು ದಾನವ ಕಂಡಮ ತರೆಯುಳು ಮುಂದಗಿ ನಡೆಸುವ ಭಂಡಾಸುರನೆನ್ನುವ ಭಟರುಳು ಗಂಡು ಗಲಿಯುವ ಭಟರುಳು ಗಂಡು ಗಲಿಯು ಮೆರೆವ ತಾಳಿ ತಾಳಿರಲ್ಲ ದೈತ್ಯರು ಕುತೂಹಲ ನಿಮಗೆ ಮುಗಿಲು ಮುಟ್ಟಿದೆ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೆ. ಭಂಡಾಸುರನೋರ್ವ ಭಂಡಾಸುರ ಎನ್ನುವಂತ ಹೆಸರುಳ್ಳಂತಹ ಓರ್ವ ಹುಟ್ಟಿಕೊಂಡಿದ್ದಾನೆ. ಹೌದೇ ಹೌದು. ಹೌದಾ? ಹುಟ್ಟಿಕೊಂಡಿದ್ದಾನೆಂದ್ರೆ ಹುಟ್ಟಿದ ಮಗುವ ಅಂತ ಅರ್ಥ ಅಲ್ಲ. ಹುಟ್ಟಿ ಎಷ್ಟೋ ಸಮಯ ಆಯ್ತು, ಹಾಗೆ ಹುಟ್ಟಿಕೊಂಡಿದ್ದಾನೆ ಎನ್ನುವುದರಲ್ಲಿ ಏನು ಕುತೂಹಲ ಉಂಟು? ನೀವು ಒಂದು ಹುಟ್ಟಿಸುವುದಕ್ಕೆ ತುದಿ ಮೊದಲುಂಟು. ರಾಕ್ಷಸರಿಗೆ ಕೆಲಸವೇ ಮಕ್ಕಳನ್ನು ಹುಟ್ಟಿಸುವುದು, ಅದು ದೊಡ್ಡ ವಿಷಯ ಅಲ್ಲ. ಹುಟ್ಟಿದವನು ಮಾಡಿದ ಸಾಧನೆ ಏನು ಅದು ಬೇಕು. ನಿಮಗೆಲ್ಲರಿಗೂ ಕೂಡ ಧೈರ್ಯವನ್ನು ತುಂಬುವಂತ ಸಾಧನೆಯನ್ನ ಮಾಡಿದ್ದಾನೆ. ತಪಸ್ಸು ಮಾಡಿದ್ದಾನೆ. ಯಾರ ತಪಸ್ಸು? ಈ ತಪಸ್ಸು ಮಾಡುವುದು ಎಲ್ಲರೂ ನೀವು ತಪಸ್ಸೇ ಮಾಡುದು. ತಪಸ್ಸು ಮಾಡ್ತೇವೆ. ಒಬ್ಬೊಬ್ಬರಿಗೆ ಒಂದೊಂದು ತಪಸ್ಸು. ಹೌದೌದು. ಅವನಿಗೆ ಹೆಣ್ಣಿನ ತಪಸ್ಸು, ನಿನಗೆ ಮಗುವಿನ ತಪಸ್ಸು, ಇವನಿಗೆ ಮತ್ತೊಂದು ತಪಸ್ಸು, ಒಂದೊಂದು ತಪಸ್ಸು ಅಂತ ಇರ್ತದೆ. ಹಾಗಂತ ಇವನೊಂದು ತಪಸ್ಸು ಹಾಗಲ್ಲ. ಮತ್ತೆ ಪರಶಿವನ ತಪಸ್ಸನ್ನೇ ಮಾಡಿದವನಿದ್ದಾನೆ. ನಮ್ಮ ದೇವರನ್ನು ಮೆಚ್ಚಿಸಿದ್ದಾನೆ. ಒಳ್ಳೆದಾಯ್ತು. ಸಾಕಾರಗೊಂಡಂತಹ ಪರಶಿವ ಅವನಿಗೆ ಬಗೆಯಾದಂತಹ ವರವನ್ನು ನೀಡುತ್ತಿದ್ದಾನೆ. ಹೌದಾ? ಯಥಾರ್ಥವಾಗಿ ಹೇಳುದಿದ್ರೆ ಅವನ ಹುಟ್ಟಾದದ್ದೇ ಪರಶಿವನ ಅನುಗ್ರಹ. ನಮ್ಮ ದೇವರೇ ಹುಟ್ಟಿಸಿ. ಹೌದೇ? ಒಳ್ಳೆದು. ದೇವರಿಂದಲೇ ಜೀವ ತಳೆದು ಇದು ಬೇಕಾ? ದೇವರಿಂದಲೇ ಅನುಗ್ರಹವನ್ನು ಹೊಂದಿದವನಿದ್ದಾನೆ. ಬಗೆಯಾದುದನ್ನು ನೀಡಿದ್ದಾನೆ. 60,000 ವರ್ಷಗಳ ಆಯಸ್ಸು. 60,000? ಮತ್ತೆ ಸುಲಭವ. ನೋಡು ಅವೇ ಹೇಳ್ತಾ ಇದ್ದಾನೆ, ಹೀಗೂ ಉಂಟೆ. ನಿಮ್ಮಂತವರಿಗೆಲ್ಲ ತರ್ಕಕ್ಕೆ ಸಿಲುಕದಂತ ವಿಚಾರ. 60,000 ವರ್ಷಗಳ ತಪಸ್ಸು, ಬೇಕಾದ್ದನ್ನು ಸೃಜಿಸುವಂತಹ ಸಾಮರ್ಥ್ಯ, ಇವೆಲ್ಲವನ್ನು ಪಡೆದಂತಹ ಪರಶಿವನ ಪರಮಾನುಗ್ರಹವನ್ನು ಪಡೆದಂತಹ ಪರಮ ವೀರನ ಪದ ಪ್ರಯೋಜಗಳಿಗೆ ನೀವು ಪಡಮಟ್ಟಿರಿ ಅಂತಾದರೆ, ತನ್ಮೂಲಕವಾಗಿ ನಾವು ಒಂದು ಸಮೂಹವನ್ನು ಗಟ್ಟಿಗೊಳಿಸದೆ ಉಂಟಾದರೆ ಯಾರಿದ್ದಾರೆ ನಮ್ಮನ್ನು ಎದುರಿಸುವವರು? ಮತ್ತೆ ಅಲ್ಲಿಗೆ ಹೋಗುವ ಅಂತ. ನೀವು ಹೇಳಿದಂತ ವಿಷಯವನ್ನು ಕೇಳಿದಾಗ ಒಳ್ಳೇದಾಯ್ತು. ಇದು ನಮ್ಮ ಇಷ್ಟು ನಾವು ಮಾಡಿದೆವಂತಾದ್ರೆ ಧನುವಿನ ಮಕ್ಕಳಾಗಿ ನಾವು ಹುಟ್ಟಿದಕ್ಕೆ ಸಾರ್ಥಕ್ಯವಾಯ್ತು ಅಲ್ವಾ? ಆಗುದಿಲ್ಲ ಗುರುಗಳೇ. ನನಗೆ ಒಂದು ಸಂಶಯ ಹುಟ್ಟಿತು. ಎಲ್ಲದರಲ್ಲಿ ಒಂದು ಬೇಡ. ನನಗೆ ಸಂಶಯ ಹುಟ್ಟಿತು. ಈಗ ಪರಶಿವನ ಮಗನಿಂದ ನಮ್ಮ ಉದ್ಧಾರ ಆಗ್ತದೆ ಅಂತ ನೀವು ಹೇಳಿದ್ದವು. ದೇವರ ಮೇಲೆ ನಂಬಿಕೆ ಇಲ್ವಾ? ನನಗೆ ನಂಬಿಕೆ ಉಂಟು. ಆದ್ರೆ ದೇವರ ಮಕ್ಕಳಿಂದ ಅಲ್ಲ, ದೇವರಿಂದ ನಮ್ಮ ಕುಲ ಉದ್ಧಾರ ಆದ್ದು ಎಲ್ಲಿ ಉಂಟು? ಅಂದ್ರೆ ಯಾರಿಂದ ಆಗಲಿಲ್ಲ? ಹಿಂದೆ ತಾರಕಾಸುರ ಪರಶಿವನಿಂದಲೇ, ಅಂದ್ರೆ ದೇವರು ನಮ್ಮನ್ನು ಕಾಯುವವಲ್ವ, ಅವನ ಮಗನಿಂದಲೇ ತಾರಕನನ್ನು ಕೊಳ್ಳಿಲ್ವ? ಅಯ್ಯ, ನೀ ಯೋಚನೆ ಮಾಡಬೇಕಾದ್ದೇನು? ಮತ್ತೆ ನಮ್ಮ ಉದ್ಧಾರ ಆಗುದು ಹೇಗೆ? ಈಗ ತಾರಕ ಮತ್ತೊಂದು ಮನೆಯ ಹೆಣ್ಣು ಮಗುವನ್ನು ಎಳೆದು ತಂದ, ಯಜ್ಞ ಯಾಗಾದಿಗಳಿಗೆ ತೊಂದರೆ ಮಾಡಿದ, ರಕ್ತಪಾತ ನಡೆಸಿದ. ಅಂತವರನ್ನು ಯಾವ ದೇವರು ಕ್ಷಮಿಸುವುದಿಲ್ಲ, ಆಯ್ತಾ? ಈ ಬಂಡಾಸುರ ಅದನ್ನೆಲ್ಲ ಮಾಡ್ತಾ ಇಲ್ಲ. ಅವನಲ್ಲಿ ಸಾಮರ್ಥ್ಯ ಉಂಟು. ಅವನಿಗೆ ಒಳ್ಳೆಯದು ಯಾವುದು ಅಂತ ತಿಳಿ ಹೇಳಿ ಒಳ್ಳೆಯ ಒಂದು ಗಡನವನ್ನು ಮಾಡಿ ರಾಕ್ಷಸರು ಮೇಲೆ ಏರ್ಲಿಕ್ಕೆ ಆಗ್ತದೆ ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ನಾನಿರುವುದು. ನನ್ನ ಮಾತಿಗೆ ಆಕ್ಷೇಪ ಉಂಟು ನಿಮ್ಮದು? ಹೋಗೋಣ. ಎನ್ನಿದಿರು ನಿಲ್ಲುವವರಿಲ್ಲದು ಜಗತಿ ಕದನದೊಳಗೆ. ವರ್ತಮಾನ ಕಾಲದಲ್ಲಿ 60,000 ವರ್ಷಗಳ ದೀರ್ಘ
ಪಡೆದುಕೊಂಡು ಪ್ರಭು ಪರಮೇಶ್ವರ, ತಾಯಿ ಪಾರ್ವತಿ ದೇವಿ ಇರುವರಲ್ಲಿಯೂ ಕೂಡ ಬೇಕಾದಂತಹ ವರಾಫಲಗಳನ್ನು ಪಡೆದುಕೊಂಡು ತಾಯಿಯ ನಿರ್ದೇಶನದಂತೆಯೇ ಪಾತಾಳಕ್ಕೆ ಇಳಿದು ಬಂದಿದ್ದೇನೆ. ಹೇಳಿದಳಲ್ಲ ಅಮ್ಮ, ಪಾತಾಳಕ್ಕೆ ಹೋಗು ಮಗನೇ, ಭವ್ಯ ಭವಿಷ್ಯತ್ತು ನಿನ್ನದಾಗಲಿಕ್ಕಿದೆ ಎನ್ನುವ ಹಾಗೆ ಅಲ್ಲಿ ನಿನ್ನ ಜೊತೆಗೆ ಅಥವಾ ನಿನ್ನ ಸಂಪರ್ಕಕ್ಕೆ ಓರ್ವ ಮಹಿಮಾನ್ವಿತರು ಒದಗಿ ಬರಲಿಕ್ಕಿದ್ದಾರೆ ಎನ್ನುವ ಹಾಗೆ ಓಯ್ ಪಾತಾಳಕ್ಕೆ ಬಂದಿದ್ದೇನೆ. ಇಲ್ಲಿಯೇ ಕಾಣುವಂತ ಕರಿ ಬಂಡೆಯ ಮೇಲೆ ನನ್ನಷ್ಟಕ್ಕೆ ಕುಳಿತುಕೊಂಡಿದ್ದೇನೆ. ಯಾರು ಬರುವ ಸೂಚನೆ ಕಾಣಿಸುವುದಿಲ್ವಲ್ಲ, ಎಷ್ಟು ಹೊತ್ತು ಕಾಯ್ತಾ ಇರುವುದು. ಕಂಡವರನು ಮುದಗೊಂಡನು ಮನದುಳು ಉದ್ದಂಡ ಪ್ರಣಾಮವಗೈದು ಬಂಡಾಸುರನು ಬೆಸಗೊಂಡ ಶುಕ್ರನಲ್ಲಿ ಹಿಂಡು ದೈತ್ಯರ ಕೂಡಿಕೊಂಡು ಹರಿತಂದ ಕಾರ್ಯವ ಒರೆಯನಲ್ಲಿ ಸಿದ್ಧನಿಯನು ನಿಮ್ಮ ಚರಣ ಸೇವೆಗೆ ಸಿದ್ಧನಿಯನು ಕರುಣಿ ಬುಧಾಚಿನ ಕರುಣದೊಳನಲಾಗ ಕರುಣಿ ಬುಧಾಚಿಯ ಕರುಣದೊಳನಲಾಗ ಒರೆದ ಶುಕ್ರಾಚಾರ್ಯನು ಹರಿದಂದ ಕಾರ್ಯವ ಉರೆಯಲಿಲ್ಲಲಿ ಜೀಯ ಜೀಯ ಮಹಾನ್ವಿತರೇ, ತಮ್ಮದ್ದಾದಂತಹ ಪುಣ್ಯ ಪದದ್ವಯಗಳಿಗೆ ವಂದಿಸಿಕೊಳ್ತಾ ಇದ್ದಾನೆ ಭಂಡಾಸುರ. ಶುಭವಾಗಿ ದೂರದಿಂದಲೇ ತಮ್ಮ ಆಗಮನವನ್ನು ಕಂಡಿದ್ದೇನೆ. ತಮ್ಮ ಎದುರಿಗೆ ಬಂದು ಉದ್ದಂಡ ನಮಸ್ಕಾರ ಮಾಡಿ ಹಾಗೆಯೇ ಕರೆದುಕೊಂಡು ಬಂದು, ಸರಿ ಸ್ವಾಮಿ ಏನು ಅನ್ಯಥಾ ಭಾವಿಸಬೇಡಿ, ಸದ್ಯಕ್ಕೆ ನಮ್ಮಲ್ಲಿ ಇಷ್ಟೇ ವ್ಯವಸ್ಥೆ ಇರುವುದು. ಕರಿ ಬಂಡೆ, ಅಲ್ಲಿಯೇ ನಿಮಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮತ್ತೊಮ್ಮೆ ಉದ್ದಂಡ ಪ್ರಣಾಮವನ್ನು ಮಾಡಿದ್ದೇನೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಮುಖದ ಕಾಂತಿ, ತನುವಿನಲ್ಲಿ ನೆಲೆಸಿರುವಂತಹ ಶಾಂತಿ, ಹಾಗೆಯೇ ನಿಮ್ಮದ್ದಾದಂತಹ ವ್ಯಕ್ತಿತ್ವವನ್ನು ಕಂಡಾಗ ತಾವು ಸಾಮಾನ್ಯರಲ್ಲ ಎನ್ನುವಂತಹದ್ದನ್ನು ನಾನು ಅರಿತುಕೊಂಡಿದ್ದೇನೆ. ಆದ್ದರಿಂದ ದೇವರೇ, ನಿಮ್ಮ ಮಹಾನ್ ಮಹತ್ತಿಕೆಯನ್ನ ಮನಗಂಡು ತಾವು ಯಾರು ಎನ್ನುವ ಹಾಗೆ ಹೇಳುವುದರ ಜೊತೆಗೆ ತಮ್ಮ ಜೊತೆ ಆಗಮಿಸಿದ್ದಾರಲ್ಲ ಈ ಹಿಂಡು ದೈತ್ಯರು, ಇವರು ಕೂಡ ಯಾರು ಅಂತ ಹೇಳಿದ್ರೆ ತದನಂತರ ತಾವು ನನಗೆ ಏನು ಆಜ್ಞೆಯನ್ನು ಮಾಡ್ತೀರೋ ಆ ಆಜ್ಞೆಗೆ ಅನುಸಾರವಾಗಿ ನನ್ನನ್ನು ತಮಗೆ ತತ್ತುಕೊಳ್ಳುವುದಕ್ಕೆ ನಾನು ಸಿದ್ಧನಿದ್ದೇನೆ. ಅನುಗ್ರಹಿಸಬೇಕು. ದೈತ್ಯಗುರು ಶುಕ್ರಾಚಾರ್ಯ ನಾನು. ಏನು ತಾವು ದೈತ್ಯಗುರು ಶುಕ್ರಾಚಾರ್ಯ? ಸರಿ. ಅಬ್ಬಬ್ಬಬ್ಬಬ್ಬ, ತಮ್ಮ ಬಗ್ಗೆ ನಾನು ಬಹಳಷ್ಟು ಕೇಳಿ ತಿಳಿದುಕೊಂಡವ. ತಮ್ಮ ದರ್ಶನ ಭಾಗ್ಯ ನನಗೆ ಈ ಹೊತ್ತಿಗೆ ಆಗುವುದಕ್ಕೆ ಆ ಪ್ರಭು ಪರಮೇಶ್ವರನ ಅನುಗ್ರಹವೇ ಸಾಕ್ಷಿ ಎನ್ನುವುದಕ್ಕೆ ಅಥವಾ ಕಾರಣ ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕೆ ಸಂತೋಷ ಪಟ್ಟಿದ್ದೇನೆ. ಇವರೆಲ್ಲ ನನ್ನ ಶಿಷ್ಯ ಹಿಂಡು ದೈತ್ಯರು. ಇವರು ನಿಮ್ಮ ಶಿಷ್ಯರ? ಎಲ್ರಿಗೂ ನಮಸ್ಕಾರ. ಅವರಿಗೆ ಹೆಸರು ಏನಾದರೂ ಉಂಟಾ? ಹೆಸರೆಲ್ಲ ಉಂಟಯ್ಯ. ಅವರ ಹೆಸರನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನನಗೆ ನಿನ್ನ ಹತ್ರವೇ ಮಾತಾಡ್ಲಿಕ್ಕೆ ಏನು ಭಂಡಾಸುರಧೀರ ಸಮರ ಪ್ರಚಂಡ ಕುಲೋದಾರ ಸಮರ ಪ್ರಚಂಡ ಕುಲೋದಾರ
ಧೀರ ಭಂಡಾಸುರ ಧೀರ ಸಮರ ಪ್ರಚಂಡ ಕುಲೋದ್ಧಾರ ಸಮರ ಪ್ರಚಂಡ ಕುಲೋದ್ಧಾರ ದಂಡದಾರಿಯ ಕರುಣಾಮೃತವನು ದಂಡದಾರಿಯ ಕರುಣಾಮೃತವನು ಉಂಡು ದಾನವ ದಂಡ ಭಂಡಾಸುರ ಧೀರ ಸಮರ ಪ್ರಚಂಡ ಕುಲೋದ್ಧಾರ ಸಮರ ಪ್ರಚಂಡ ಕುಲೋದ್ಧಾರ ಧೀರ ಬಂಡಾಸುರ ಧೀರ ಧೀರ ಅಂತ ನಿನ್ನನ್ನು ಉದ್ದೇಶಪೂರ್ವಕವಾಗಿ ಕರೆದವನಿದ್ದೇನೆ. ಧನ್ಯನ. ತೋಳುಗಳಲ್ಲಿ ಬಲವನ್ನು ತುಂಬಿ ಎದುರು ನಿಂತವನನ್ನು ಮಡುಹುವವ ವೀರನಾಗುತ್ತಾನೆ. ಅವನಿಗೆ ವೀರತನವೇ ಮುಖ್ಯ ಗುಣವಾಗಿರುತ್ತದೆ. ಯಾರು ಹೃದಯದಲ್ಲಿ ಧೃತಿಯನ್ನು ಹೊಂದಿರುತ್ತಾನೋ ಧೈರ್ಯವನ್ನು ಹೊಂದಿರುತ್ತಾನೋ ಅವನನ್ನು ಧೀರ ಅಂತ ಕರೀತಾರೆ. ತೋಳ ಬಲಕ್ಕಿಂತಲೂ ಹೆಚ್ಚಿಗಿರುವಂತಹ ಧೈರ್ಯ ಎಂಥದ್ದನ್ನು ನೀವು ಹೇಳಿದ್ರೆ ಚಂದ. ಆದ್ದರಿಂದಲೇ ನೀನು ಧೀರನಿದ್ದೆ. ಆಗಲಿ ಭಂಡಾಸುರ ಧೀರ ಸಮರ ಪ್ರಚಂಡ ಸಮರ ಪ್ರಚಂಡ ನೀನು ಯುದ್ಧ ಕಣದಲ್ಲಿ ನೀ ತೊಡಗಿಸಿಕೊಂಡೆ ಎಂತಾದರೆ ಎದುರಾಳಿಯಾದವನು ಗೆಲುವು ಎನ್ನುವುದನ್ನು ಯೋಚಿಸುವುದೇ ಇಲ್ಲ. ಅಲ್ಲ, ನನಗೆ ಬಲವೇ ಹಾಗೆ, ಹೇಗೆ ನನಗೆ ವರವೇ ಹಾಗೆ, ನನ್ನ ವಿರೋಧಿ ಯಾರಿರ್ತಾನೆ ಅವನ ಅರ್ಧ ಬಲ ನನಗೆ ಬರುವ ಹಾಗೆ ಅಲ್ವೇ? ಸಮರ ಪ್ರಚಂಡೋದ್ಧಾರನಾಗಿ ತೊಡಗಿಸಿಕೊಂಡಿರುವಂತಹ ನೀನು ಹೀಗೆ ಇಲ್ಲೇ ಇರುವುದಲ್ಲ, ಮತ್ತೆ ನಿನ್ನ ಬಲದ ತೊಡಗಿಸಿಕೊಳ್ಳುವಿಕೆಯ ಮೂಲಕವಾಗಿ ಪ್ರಪಂಚ ಬೆಳಕಾಗುವಂತಹ ಹೊಸ ನಡೆಯಲ್ಲಿ ನೀನು ತೊಡಗಿಸಿಕೊಳ್ಳಬೇಕು ಎನ್ನುವುದನ್ನು ಉದ್ದೇಶವಾಗಿಟ್ಟುಕೊಂಡು ನನ್ನ ಶಿಷ್ಯಂದರನ್ನೆಲ್ಲ ಕರೆದುಕೊಂಡು ಇಲ್ಲಿಗೆ ಬಂದಿದ್ದೇನೆ. ಅವರನ್ನೆಲ್ಲ ಸೇರಿಸಿಕೊಂಡು ಹೊಸತನವನ್ನು ಸೃಜಿಸುವಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಳ್ಳಬೇಕು. ಗುರುಗಳೇ, ಏನು ಅನಾಯಾಸವಾಗಿ ಅಯಾಚಿತವಾಗಿ ಅಯೋಚಿತವಾಗಿ ತಮ್ಮಂತಹ ಮಹಿಮಾನ್ವಿತರು ನನಗೆ ಗುರುಗಳಾಗಿ ಒದಗಿ ಬಂದದ್ದೇ ನನ್ನ ಪೂರ್ವಜನ್ಮದ ಸುಕೃತ ಫಲ ಅಂತ ತಿಳಿದುಕೊಳ್ಳುತ್ತೇನೆ. ಹೇಳ್ತಾರಲ್ಲ ಒಂದು ಮಾತು, ಹೇಗೆ? ಗುರುವಿನ ಗುಲಾಮನಾಗುವ ತನಕ ಅಂತ. ಈ ಹೊತ್ತಿಗೆ ನಿಮ್ಮ ಗುಲಾಮ ಎನ್ನುವ ಹಾಗೆ ತಾವು ನನ್ನನ್ನು ತಿಳಿದುಕೊಳ್ಳಬಹುದು. ಆದ್ದರಿಂದ ಭವ್ಯ ಭವಿಷ್ಯತ್ತಿನಲ್ಲಿ ನನ್ನಿಂದ ಏನಾಗಬೇಕು ಎನ್ನುವ ಹಾಗೆ ನೀವು ನಿರ್ದೇಶಿಸಿದ್ರೆ ಅದಕ್ಕೆ ಅನುಗುಣವಾಗಿಯೇ ವರ್ತಿಸ್ತೇನೆ. ಅತ್ಯಂತ ಸುಲಭ ಉಂಟಯ್ಯ. ಏನು ನಾಯಕತ್ವವನ್ನು ನೀನು ವಹಿಸಿಕೊಂಡು ಇವರನ್ನೆಲ್ಲ ಸಮಾಜದ ಮುಖ್ಯವಾಹಿನಿಯಲ್ಲಿ, ಅಂದರೆ ನಿಮ್ಮ ರಾಕ್ಷಸ ಸಮಾಜದ ಮುಖ್ಯವಾಹಿನಿಗೆ ಅವರು ಬರುವ ಹಾಗೆ ಮಾಡಬೇಕು. ನಾನು ಆಗಲೇ ಅವರ ಹತ್ರ ಹೇಳಿದ್ದೀನಿ, ಏನಾದರೂ ಆಗು ಮೊದಲು ದಾನವನಾಗು. ಹೀಗೊಂದು ಉದ್ಘೋಷ ಹೊರಹೊಮ್ಮುವಲ್ಲಿ ನಾಯಕತ್ವವನ್ನು ನೀನು ತೊಡಗಿಸಿಕೊಳ್ಳಬೇಕು. ನಾಯಕತ್ವದಲ್ಲಿ ನಾನು ನಾಯಕ? ಹೌದು. ಇಷ್ಟೆಲ್ಲ ಮಂದಿ ಇದ್ದಾರೆ ಅಲ್ಲ, ಅವರಿಗೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ಆಗ್ಲಿ. ನೀನೇ ಒಂದು ಕಡೆಯಲ್ಲಿ ನಿಂತು ಅವರನ್ನೆಲ್ಲ ಸೇರಿಸಿಕೊಂಡು ಮುಂದಕ್ಕೆ ತೊಡಗಿಸಿಕೊಳ್ಳಬೇಕಾದ ಅನಿವಾರ್ಯತೆ ನಿನಗುಂಟು. ಸರಿ, ಗುರುಗಳ ಮಾತಿಗೆ ಅನ್ಯಥಾ ಮಾತಾಡ್ಲಿಕ್ಕಿಲ್ಲ. ಹಾಗಂತ ಒಂದು ಕಡೆಯಲ್ಲಿ ನಿಂತುಂತಾಗಬೇಕು. ನಿನಗೊಂದು ಜಾಗ ಬೇಕಾ? ಬೇಕಲ್ಲ. ಅಲ್ಲ, ಬೇಕಲ್ಲ ಅಂತಂದ್ರೆ ನೀನು ಮಾಡ್ಬೇಕದನ್ನು ಅಂತ. ನಿನಗೆ ಮರ್ತೋಗಿದೆ ಅಂತ. ನಾನು ಹೇಗೆ ಮಾಡುವುದು? ನೀನು ಮರ್ತೋಗಿದ್ರೆ ನಿನಗೆ ಸಾಮರ್ಥ್ಯ ಇರುವುದು ಏನು ಉಂಟಂತ. ಹೇಗೆ ಗುರುಗಳೇ? ನೀನೇ ಕಟ್ಟಿಸಬೇಕು. ಏನನ್ನು? ಪುರವೀಗ ಕಟ್ಟಿಸು. ಪುರವೀಗ ಇಲ್ಲೇ ಒಂದು ಪುರವನ್ನು ಕಟ್ಟಿಗು. ಸರಿ, ಆ ಪುರದಲ್ಲಿ ಇವರನ್ನೆಲ್ಲ ಸೇರಿಕೊಂಡು ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಬೇಕಾದ ಸೃಜಿಸುವಂತ ಸಾಮರ್ಥ್ಯ ನಿನಗಿರುವುದರಿಂದಲೇ ಆ ಸಾಮರ್ಥ್ಯ ವಿಶೇಷದಿಂದ ಕಟ್ಟಿಸು. ಗುರುವರನ ಆಜ್ಞೆಯಲ್ಲಿ ಬಂಡಾಸುರ ಅದು ಸಡಲಿದೆ. ಪರಿಧಿಮಯಾಸುರ ಗೊರೆಯುವುದ ರಾಜಿಸಿದ ಮೆರೆವ ಪಟ್ಟಣವ ಶೂನ್ಯಕ ಪುರವನ್ನು ನಿಮ್ಮ ಅನುಮತಿ ಪಡೆದ ಹಾಗಾಯಿತು. ಯೋಚಿಸುವುದಲ್ಲ, ಮಯಾಸುರನಿಗೂ ಆಜ್ಞೆಯನ್ನು ಕೊಟ್ಟಿದ್ದೇನೆ. ನನ್ನ ಕಲ್ಪನೆ ಹೇಗುಂಟು ಆ ರೀತಿಯಲ್ಲಿಯೇ ಇದೋ ಒಂದು ಹೊಸ ನಗರವನ್ನು ಹೊಸ ನಗರ ಅಲ್ಲ ಇದು, ಹೊಸತಾದ ನಗರ. ಹಾಗಂತ ಇದನ್ನು ಕರೆಯುವುದು ಹೇಗೆ? ಇದನ್ನು ಒಂದು ನಗರಕ್ಕೊಂದು ಹೆಸರು ಬೇಡವಾ? ಹೆಸರು ಬೇಕು. ಏನು ಅಂತ ಕರೆಯುವುದು? ಸಂಗತಿ ಮಾಡುವ. ಹೇಗೆ? ನಿಮ್ಮ ಹೆಸರು ಇಡುವ. ಅಂದ್ರೆ ಗುರುಪುರ ಅಂತ. ಗುರುಪುರ? ಹೌದು.
ಗುರುಗಳಿಂದ ನಿರ್ದೇಶಿತವಾದದ್ದು ಗುರುಪುರ. ಹೌದು. ನಮ್ಮಲ್ಲೊಂದು ಉಂಟು, ಒಬ್ಬನ ಹತ್ರ ಒಂದೊಂದು ಸ್ವಲ್ಪ ಸ್ವಲ್ಪ ಮದ್ದೆ ಇರ್ತದೆ ಅಂತ. ಯಾವುದು ಗುರುಗಳೇ? ಯಾವ್ದು ಅಂತ ನೀನೇ ಹೇಳ್ಬೇಕು. ನಿನಗೆ ಇಂಥದ್ದೆಲ್ಲ ಬೇಗ ಹೊಳಿತದಲ್ಲ. ಹೌದು. ನನಗೆ ಬೇಕಾಗಿ ಈಗ ಈ ಪುರವನ್ನು ಕಟ್ಟಿಸಿದ್ದಾನ, ಮತ್ತೆ ನಾನು ನನಗೆ ಬೇಕಾದ್ರೆ ಗುರುಗಳ ಮಠ ಅಂತ ಇಡುವ. ಅಲ್ಲ, ಹೀಗೆ ಮಾಡುವ, ಅವನಿಗೊಂದು ಹೊಸತು ನಿರ್ಮಾಣ ಮಾಡಿ ಕೊಡ್ತೇನೆ, ಅದಕ್ಕೆ ಗುರುಪುರ ಅಂತ ಇಡುವ, ಅವನನ್ನು ಅಲ್ಲಿಯೇ ನಿಲ್ಲಿಸು. ಅಲ್ಲ, ಇದು ಬೇಡಪ್ಪ. ನನಗೋಸ್ಕರ ನಾನು ತಿರುಗಾಟ ಮಾಡಿದ್ದು ಅಂತ ತಿಳಿಸಿದ್ದೀರಾ? ನಾನು ತಿರುಗಾಟ ಮಾಡಿದ್ದು ನಿಮಗೋಸ್ಕರ ಅಂತ. ನನಗೋಸ್ಕರ ಬೇಡವೇ ಬೇಡ. ಈಗ ಮಾಡು, ಶೂನ್ಯದಿಂದ ನಿರ್ಮಿತವಾದಂತಹ ಪುರ. ಇನ್ನು ಮುಂದಕ್ಕೆ ಇದು ಶೂನ್ಯಕಾಪುರ. ಇಲ್ಲಿಗೊಬ್ಬ ಅರಸ ಬೇಡ, ಶೂನ್ಯಕಾಪುರ. ನಾಳೆ ಇಲ್ಲಿ ಶೂನ್ಯಕಾಪುರಕ್ಕೆ ಯಾರೊಂದು ಕೇಳಿದ್ದೀರಿ, ಹೀಗೆ ಅಂತ ಕೇಳುವಾಗ ಉತ್ತರ ನೀನೆಂತ ಎದೆ ಮುಟ್ಟಿ ನೋಡಿದೆ ಅಂತ. ಅರಸ ಯಾರು ಅಂತ ಆಗಬೇಕಲ್ಲ. ಯಾರು ಸೃಷ್ಟಿ ಮಾಡ್ತಾನ ಅವನೇ ಅರಸ, ಬೇರೆ ಪ್ರಶ್ನೆ ಇಲ್ಲ. ಯಾರ್ಯಾರು ಸೃಷ್ಟಿ ಮಾಡೋದಕ್ಕೆ ನಾವು ಅಪ್ಪಾಗ್ಲಿಕ್ಕೆ ಆಗ್ತದನ? ಆಗುದಿಲ್ಲ ತಾನೆ. ಹಾಗಾದ್ರೆ ಯಾರು ಸೃಷ್ಟಿ ಮಾಡ್ತಾರೆ ಅವರೇ ಅರಸ. ಭಂಡಾಸುರನಿಂದ ಸೃಷ್ಟಿ ಆದ್ದದ್ರಿಂದ ಇಲ್ಲಿಗೆ ಭಂಡಾಸುರನ ಅರಸನಾಗಿದ್ದಾನೆ. ಏನಯ್ಯ ಸಿಂಹಾಸನ. ಹಾಗೆ ನೀವು ಆಜ್ಞೆ ಕೊಟ್ಟಿರಿ ಅಂತಾದ್ರೆ ಇದು ಶುಭ ಮುಹೂರ್ತದಿ ಪಟ್ಟ ಕಟ್ಟಿದ ಭಾರ್ಗವ ವಿಭವತಿ ಭಂಡಾಸುರಗಿ ಪ್ರಭುವೆಂದು ಮಂತ್ರಪೂರಕ ಕಲಶೋದಕ ಅಭಿಷೇಕವನ್ನು ಮಾಡಿ ಬಳಿಕ ಎಂತದಿದು? ಕಲಶ ಅಂತ ಸಂಸ್ಕೃತದಲ್ಲಿ ಹೇಳ್ತೀನಿ ಅಲ್ಲ, ಇದಕ್ಕಾಗುವಾಗ ಕನ್ನಡದಲ್ಲಿ ಕಳೆದಿದೆ. ಒಳ್ಳೇದು, ಕನ್ನಡ ಬೇಡ, ಕನ್ನಡದಲ್ಲಿ ಅದು ಬೇರೆ ಶಬ್ದ ಬರ್ತದೆ. ಕಲಶವೇ ಒಳ್ಳೆಯದು. ಕಲಶದಲ್ಲಿ ಹಿಡ್ಕೊಂಡಿದ್ದೇನೆ, ಸಂಕಲ್ಪ ಮಾಡಿದ್ದೇನೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಂತ. ಅಷ್ಟು ಪುಣ್ಯ ಜಲಗಳು ಇದರಲ್ಲಿ ಸೇರಿಕೊಂಡಿದೆ ಅಂತ ಅರ್ಥ. ಪುಣ್ಯ ಜಲಗಳನ್ನು ಅವನಿಗೆ ಅಭಿಷೇಚನ ಮಾಡುವುದರ ಮೂಲಕವಾಗಿ ಸಿಂಹಾಸನದಲ್ಲಿ ಕೂತಗಾತ್ರನಾಗುತ್ತಾನೆ, ಪುಣ್ಯಗಾತ್ರನಾಗುತ್ತಾನೆ. ಯಾವುದೇ ಪಾಪ ಸೋಂಕುಗಳು ಅವನನ್ನು ಸ್ಪರ್ಶಿಸುವುದಿಲ್ಲ ಎನ್ನುವಂತ ಪರಮ ಸಂಕಲ್ಪದೊಂದಿಗೆ ಇದು ಯಾವುದು? ಈ ಹೂವಿನ ಪರಿಚಯ ಉಂಟು ನಿನಗೆ? ಇದಕ್ಕೆ ಮಂದಾರ ಹೂವು ಅಂತ ಹೆಸರು. ಈ ಕಡೆಯಲ್ಲಿರುವುದು ತುಂಬೆ ಹೂವು ಅಂತ ಹೆಸರು. ಮಂದಾರ ಹೂವನ್ನು ಮತ್ತೆ ಇದು ಮಲ್ಲಿಗೆ ಹೂವು. ಈ ಮೂರು ಹೂವುಗಳ ಮಿಶ್ರಣವನ್ನು ಇಲ್ಲಿ ತರಿಸಿದ್ದೇನೆ. ಯಾಕೆ? ಮಂದಾರ ಹೂವು ಮಾಡುವುದರ ಅವನಿಗೆ ಸಮರ್ಪಿಸುವುದರ ಮೂಲಕವಾಗಿ ಅರಸನಾದವ ಮತ್ತೊಬ್ಬರಿಗೆ ಪ್ರಿಯನಾಗುತ್ತಾನೆ ಅಂತ ಅರ್ಥ. ಮಂದಾರ ಹೂವನ್ನು ಯಾರು ಬೇಡ ಅಂತ ಹೇಳುವುದಿಲ್ಲ. ಮಂದಾರ ಹೂವಿನ ತೋಟದಲ್ಲಿ ಇರುವ ಅದನ್ನು ಬಿಟ್ಟು ಹೋಗುವುದಿಲ್ಲ ಅಂತ. ಹಾಗಾಗಿ ಇವನ ಆಳ್ವಿಕೆಯಲ್ಲಿ ಇರುವವ ಈ ಪುರವನ್ನು ಬಿಟ್ಟು ಹೋಗದೆ ಇವನನ್ನು ಪ್ರಭು ಎನ್ನು ಹಾಗೆ ಒಪ್ಪಿಕೊಳ್ಳುತ್ತಾನೆ. ಇನ್ನೆನ್ನುವುದು ತುಂಬೆ ಹೂ, ತುಂಬಾ ಅಪೂರ್ವವಾದಂತಹ ಹೂ. ಉಳಿದವರ ಹಾಗಲ್ಲ, ಹತ್ತವರೊಳಗೆ ಒಬ್ಬನಾಗದೆ ಮೊದಲಿಗನಾಗುವ ಸೃಜನಶೀಲ ಸಾಮರ್ಥ್ಯದ ವ್ಯಕ್ತಿ ಇವ ಎನ್ನುವುದನ್ನು ತೋರಿಕೊಡುವುದಕ್ಕಾಗಿ ತುಂಬೆ ಹೂ. ಇದು ಮಲ್ಲಿಗೆ ಹೂ. 1000 ಹೂವಿನ ರಾಶಿಗಳ ನಡುವೆ ಒಂದು ತುಂಡು ಮಲ್ಲಿಗೆ ಇದ್ರೆ ಅದು ಅದರ ವ್ಯಕ್ತಿತ್ವವನ್ನು ತೋರಿಕೊಡುತ್ತದೆ. ಎಷ್ಟು ಅರಸರನ್ನು ನೀವು ಕಂಡಿರಬಹುದು. ಅವರಾಗಲ್ಲ, ಮೊದಲಿಗನಾಗಿ ಇವನೇನು ಎನ್ನುವುದನ್ನು ತೋರಿಕೊಡುವುದಕ್ಕೆ ಬೇಕಾಗಿ 3 ಹೂವುಗಳ ಮಿಶ್ರಣವನ್ನು ಇದು ಅನುಗ್ರಹ. ಇದು ಯಾವುದು? ಹೂವಿನ ಹಾರ ಅಂತ ನನಗೆ ಗೊತ್ತಿಲ್ಲ. ಯಾವ ಹೂ ಅಂತ ಕೇಳಿದ್ರು. ಇದು ಸೃಷ್ಟಿ ಮಾಡಿದ್ದಲ್ಲಯ್ಯ, ಇದು ನಮ್ಮಲ್ಲೇ ಇರುವಂತಹ ಅಪೂರ್ವವಾದಂತಹ ಹೂವುಗಳು. 7 ಹೂವುಗಳಿದ್ರುಂಟು. ನೀನು ಹುಡುಕ್ಲಿಕ್ಕಿಲ್ಲ, ನಾನು ಹೇಳಿದ್ದನ್ನು ನಂಬಬೇಕು ಅಷ್ಟೇ. 7 ಬಣ್ಣದ ಹೂವುಗಳುಂಟು. 7 ಬಣ್ಣಗಳು ಸೇರಿ ಸುಂದರವಾದ ಕಾಮನವಿಲ್ಲ ಆಗ್ತದಂತೆ. ಹಾಗೆ ವರ್ಣರಂಜಿತವಾದಂತಹ ವ್ಯಕ್ತಿತ್ವವನ್ನು ಹೊಂದುವುದರ ಮೂಲಕವಾಗಿ ಮತ್ತೊಬ್ಬರಿಗೆ ಆಕರ್ಷಣೀಯವಾದ ರೀತಿಯಲ್ಲಿ ರಾಜ್ಯಭಾರ ಮಾಡಬೇಕು ಎನ್ನುವಂತ ಸದಾಶಯದಿಂದಲೇ ಇದು. ಧನ್ಯೋಸ್ಮಿ. ಇದೆಂತ ಬಲ್ಲಯ್ಯ? ಮಂಗಳಾರತಿ. ಎಲ್ಲ ಮಂಗಳದ ನಡೆಗಳು ಇವನ ಮುಖದಲ್ಲಿ ರಾಜಿಸಲಿ ಎನ್ನುವಂತಹ ಸಂಕಲ್ಪದೊಂದಿಗೆ ಇದು ಮುಖಕ್ಕೆ ಮಂಗಳಾರತಿಯನ್ನು ಸಾಕಾಗುವುದಿಲ್ಲ. ಇದು ಇದೆಂತ? ಹೌದು. ಉಳಿದವರನ್ನೆಲ್ಲ ಅರಸನಾದವ ದಂಡಿಸ್ತಾನೆ. ಅರಸನನ್ನು ಯಾರು ದಂಡಿಸುವುದು? ಧರ್ಮದಂಡೋಸಿ. ಧರ್ಮವೇ ಅವನನ್ನು ದಂಡಿಸುತ್ತದೆ ಎನ್ನುವಂತಹ ನಿಲುವಿನಿಂದಲೇ ಸದಾ ಧರ್ಮರಕ್ಷಕನಾಗಿ ತೊಡಗಿಸಿಕೊಳ್ಳಬೇಕು ಎನ್ನುವಂತ ಸದಾಶಯದ ಸತ್ಸಂಕಲ್ಪದೊಂದಿಗೆ ಇದು ಪಟ್ಟದ ಕಡ್ಗವನ್ನು ನೀಡುತ್ತಾ ಇದ್ದೇನೆ. ಎಂಥದ್ದು ನೀನು ತಲೆ ನೋಡಿದೆ? ಎಂಥದ್ದು? ಅಯ್ಯೋ ಗುರುಗಳೇ, ಕಂಡು ಬಿಡ್ಲಿಕ್ಕೆ ಆಗುದಿಲ್ಲ. ಅದು ಎಲ್ಲಿತ್ತು ಗುರುಗಳೇ? ಎಲ್ಲಿತ್ತು ಅಂತಲೇ ವಿಶೇಷವಾದದ್ದು. ವನಜ ಪೀಠನು ಹಿಂದೆ ಕನಕ ಕಶ್ಯಪ ಗಿತ್ತ ದಿನಗರ ದೇಶದಿ ಮೆರೆವಾ ದಿನ
ದಿನಕರ ತೇಜದಿ ಮೆರೆವಾ ಅನುಪಮ ಜೀವರತ್ನದ ಮುಕುಟವ ಅನುಪಮ ಜೀವರತ್ನದ ಮುಕುಟವ ದಾನವನ ಶಿರಕಿಟ್ಟನಾಚಾರ್ಯ ವನಜ ಪೀಠನು ಹಿಂದೆ ಕನಕ ಕಶ್ಯಪಗಿತ್ತ ಕನಕ ಕಷ್ಟವಾಗಿದ್ದ ಅಪೂರ್ವವಾದಂತಹ ಜೀವರತ್ನಗಳಿಂದೊಳಗೊಂಡಂತಹ ಕಿರೀಟವಿದು. ಎಲ್ಲಿತ್ತು ಗುರುಗಳದು? ನಿಮ್ಮ ಕೈಗೆ ಸಿಗಬಾರದು ಅಂತ ನಾನೇ ರಕ್ಷಿಸಿಕೊಂಡಿದ್ದೆ. ಏನಿದು ಜೀವರತ್ನಗಳ ವಿಶೇಷತೆ ಅಂತ ಹೇಳಿದ್ರೆ, ಯಾರ ಶಿರದಲ್ಲಿ ಈ ಕಿರೀಟ ಇರ್ತದೋ ಆತನ ಶಿರದಲ್ಲಿ ನ್ಯಾಯಸಮ್ಮತವಾದಂತಹ ವಿಚಾರಗಳು ಮಾತ್ರವೇ ಟಿಸಿಲೊಡೆಯುವ ಹಾಗೆ, ಆ ವಿಚಾರಗಳ ಭಾವಭ್ರೂಣಗಳು ಉಸಿರಾಡುವ ಹಾಗೆ ಈ ಜೀವರತ್ನಗಳು ಮಾತಾಡುತ್ತದೆ ಅಂತ ಅರ್ಥ. ಇವನ ಮೂಲಕವಾಗಿ ನ್ಯಾಯ ನಡೆ ಅಥವಾ ಧರ್ಮ ಧ್ವಜ ಈ ಶೂನ್ಯಕಾಪುರದ ಮೂಲಕವಾಗಿ ಮುಂದುವರಿಯಬೇಕು. ಇದರ ಸಾನ್ನಿಧ್ಯ ವಲಯಕ್ಕೆ ಸಿಕ್ಕಿ ಬಿದ್ದವುಗಳೆಲ್ಲವೂ ಕೂಡ ಜ್ಯೋತಿರ್ಮಯವಾಗಬೇಕು. ಇದು ಸೊಬಗಿಗೆ ಸೊಬಗು ನೀಡಬೇಕು. ಇದು ಮುಟ್ಟಿದರೆ ಮಟ್ಟಿ ಹೊಂಗಟ್ಟಿ ಆಗಬೇಕು. ಇದು ನಿಲುವಿನಿಂದಲೇ ನಾನಾಗಲೇ ಹೇಳಿದ್ದೆಲ್ಲ, ಬ್ರಹ್ಮದೇವ ಹಿರಣ್ಯಕಶ್ಯಪಿಗೆ ಕೊಟ್ಟದ್ದು. ಪರಂಪರೆ ದೊಡ್ಡದು. ಅಂತಹ ವಿಶೇಷವಾದಂತಹ ಕಿರೀಟವನ್ನು ಇದೋ ಇವನಿಗೆ ಧರಿಸಿ ಜಯಕರ ಬಂಡಾಸುರ ಮಹಾಪ್ರಭುಗಳಿಗೆ ನಾನು ಹೇಳುವುದಲ್ಲ, ನೀವೇಳಿ. ಬಂಡಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ, ಬಂಡಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ. ಅರಸನಾಗಿದ್ದಾನೆ ಅಂತ ಹೇಳಿಗೆ ನಿಮಗೆ ಸಚಿವ ಸ್ಥಾನವನ್ನು ಬಂಡಾಸುರ ಅಮಿತಜ್ಞ ನಾಮಕನಾದಂತಹ ಇವ ಇನ್ನು ಮುಂದಕ್ಕೆ ನಿನ್ನ ಈ ರಾಜ್ಯಭಾರದಲ್ಲಿ ವಿತ್ತ ಸಚಿವನಾಗಿರ್ತಾನೆ, ಹಣಕಾಸು ಸಚಿವ. ತುಂಬಾ ಜಾಗೃತಿ ಮಾಡ್ತಾನೆ ಅವ. ಆ ಬಳಿಕ ಅವ ಕುಟಿಲಾಕ್ಷ, ಹಲವು ವಿಧದಂತಹ ಕುಟಿಲ ವಿದ್ಯೆಗಳನ್ನು ಬಲ್ಲವ. ಅಂದರೆ ಅದು ರಾಜ್ಯ ರಕ್ಷಣೆಗೆ ಬೇಕಾಗಿ ಕಣ್ಣು ನೋಡುವಾಗಲೇ ಗೊತ್ತಾಗ. ಇನ್ನು ಮುಂದಕ್ಕೆ ಅವ ಸೇನಾಧಿಕಾರಿ, ಅಲ್ಲಿರುವಂತಹ ಉಗ್ರಧ್ವನ್ವ ಮಂತ್ರಿ. ನಿಮಗೆ ಕೆಲಸ ಕೊಟ್ಟಿದ್ದಲ್ಲ, ಅದರ ಹೊಣೆಗಾರಿಕೆಯನ್ನು ನೋಡಿಕೊಳ್ಳಿ ಹೋಗಿ. ಯಾರೋ ಬರ್ತಾ ಇದ್ದಾರೆ, ಎದುರುಗೊಳ್ಳುವ ಹಾಗೆ. ಏನು ಆಶ್ಚರ್ಯ, ಏನು ಆಶ್ಚರ್ಯ. ನಾನು ಈ ಶೂನ್ಯಕಾಪುರದ ಅಧಿಕಾರಿಯಾಗಿ ಅರಸನಾಗಿ ಪಟ್ಟವನ್ನು ವಹಿಸಿಕೊಂಡಿದ್ದೇನೆ ಎನ್ನುವಂತಹ ವಾರ್ತೆಯನ್ನು ತಿಳಿದೆ. ನಿಮ್ಮ ಅನುಗ್ರಹದ ಫಲವೋ ಏನು ನಾನು ಅರಿಯೆ. ತಾರಕಾಸುರ ಆತನಂತಾದಂತಹ 4 ಮಂದಿ ಭಗಿನಿಯರನ್ನು ತಂದು ನನಗೆ ಮದುವೆ ಮಾಡಿಸಿದ್ದಾನೆ. ವರದಕ್ಷಿಣೆ ರೂಪವಾಗಿ ಅನ್ಯಾನ್ಯವಾಗಿರುವಂತಹ ಸಂಪತ್ತುಗಳನ್ನು 18 ಬ್ರಹ್ಮಾಂಡಗಳನ್ನು ನನ್ನ ಪದತಲಕ್ಕೆ ಅರ್ಪಿಸಿದ್ದಾನೆ. ಆ ಮೂಲಕವಾಗಿ ನನ್ನನ್ನು ಸರ್ವಾಧಿಕಾರಿ ಎನ್ನುವ ಹಾಗೆ ಅವನು ಒಪ್ಪಿಕೊಂಡ ಹಾಗಾಯಿತು. ಎಲ್ಲವರನ್ನೂ ಬೀಳ್ಕೊಟ್ಟು ಅನುಗ್ರಹವನ್ನು ಹೊಂದಿ ಈ ಹೊತ್ತಿಗೆ ಒಡ್ಡೋಲಗಸ್ತನಾಗಿದ್ದೇನೆ. ನನಗೆ ಹೇಳಬೇಕಾದ 2 ವಿಷಯ ಉಂಟು. ಏನು ಗುರುಗಳೇ? ನೀತಿ ನೀನು ಕಲಿಯಬೇಕು. ತಿಳುಹಿದನು ನೀತಿಗಳ ಬಳಿಕ ಶುಕ್ರಾಚಾರ್ಯ ಒಲಿದು ದಾನವ ತಿಲಕ ಕೇಳೋ ಇಳೆಯಲಿ ಸದಾಚಾರಗಳಲ್ಲಿ ಸತ್ವೀತಿಯನ್ನು ತಳೆದೆರೆದು ಮೇಲಿಡಿ ಬಾಬಾಳೋ ನಿತ್ಯದಲ್ಲಿ ಶಿವ ಪೂಜೆ ಮತ್ತೆ ವೇದಾಧ್ಯಯನ ಮೃತ್ಯುಗರ ಉಪದೇಶವಿದ್ದ ಶಾಸ್ತ್ರಾನುಸಾರ ಕನುವರ್ತಿಸುತ್ತ ಬಿಡದಗ್ನಿ ಹೋತ್ರಾದಿಗಳನ್ನು ನಡೆಸುತ್ತ ತಿಳುಹಿದನು ನೀತಿಗಳ ಗುರುಗಳೇ, ಪ್ರಪಂಚದಲ್ಲಿ
ವ್ಯಕ್ತಿಯಾದವನು ಹೀಗೆ ನಡೆಯಬೇಕು ಎನ್ನುವಂತಹ ಸಿದ್ಧಾಂತವನ್ನು ನಮ್ಮ ಪೂರ್ವಿಕರೆಲ್ಲ ಮಾಡಿ ಹಾಕಿದರು. ಅದರಲ್ಲೇ ಪಥಿಕರಾಗುವ ಪಾಂತರಾಗುವಂತಹ ಬದ್ಧತೆ ಉಳ್ಳವರಾಗಿ ನಾವು ಮುಂದುವರಿಯಬೇಕು. ನಾವು ಪೂರ್ವ ಬದ್ಧತೆಯನ್ನು ಬಿಡ್ಲಿಕ್ಕೆ ಇಲ್ಲ. ಹೌದು ತಾನೆ? ಅದಕ್ಕೆ ನೀತಿ ಅಂತ ಹೆಸರು. ಹೇಳೋಣ ಆಗಲಿ. ಆ ನೀತಿಯನ್ನು ನೀನು ಅನುಸರಿಸಲೇಬೇಕು. ಯಾಕೆ? ದಾನವ ಕುಲ ತಿಲಕ ನೀನು. ನಿನ್ನ ನಡವಳಿಕೆಯನ್ನು ನೋಡಿ ಉಳಿದವರು ತಮ್ಮನ್ನು ತಾವು ತಿದ್ದಿಕೊಳ್ಳುತ್ತಾರೆ. ಪ್ರತಿ ಮನೆಯಲ್ಲೂ ಯಾರಪ್ಪ ನಿನಗೆ ಆದರ್ಶ ಎನ್ನುವಂತ ಪ್ರಶ್ನೆಯನ್ನು ಕೇಳಿದಾಗ ಆ ಮನೆಯೊಳಗಿರುವ ಮಗು ಇನ್ಯಾರನ್ನು ಹೆಸರಿಸುವುದಲ್ಲ, ನನಗೆ ನನ್ನ ಅಪ್ಪನೇ ಆದರ್ಶ ಅಂತ ಹೇಳಬೇಕು, ನನಗೆ ನನ್ನ ಅಮ್ಮನೇ ಆದರ್ಶ ಅಂತ ಹೇಳಬೇಕು. ಆ ನಿಟ್ಟಿನಲ್ಲಿ ಮನೆಯ ಅಪ್ಪ ಆದರ್ಶಿತವಾದಂತಹ ಜೀವನವನ್ನು ಸಾಧಿಸಬೇಕು. ಅಮ್ಮನು ಅಕ್ಕನು ಅಣ್ಣನು ಆದರ್ಶಿತವಾದ ಜೀವನವನ್ನು ಸಾಧಿಸಿದ್ರೆ ಅವರನ್ನೇ ನೋಡಿ ಕಲಿಯುವಂತಹ ಆ ಮನೆಯ ತಮ್ಮನು ತಂಗಿಯೋ ಒಳ್ಳೆಯ ಸಂಸ್ಕಾರದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆ ನಿಟ್ಟಿನಲ್ಲಿ ಪ್ರಭುವಾದವ ನೀನು ಆದರ್ಶಿತವಾದಂತಹ ಜೀವನವನ್ನು ಸಾಗಿಸುವುದರ ಮೂಲಕವಾಗಿ ತಿಲಕಪ್ರಾಯವಾದಂತಹ ವ್ಯವಹಾರವನ್ನು ತೋರಿಕೊಡಬೇಕು ಎನ್ನುವುದಕ್ಕಾಗಿ ಒಂದೆರಡು ಸೂಚನೆಗಳನ್ನು ನಿನಗೆ ಹೇಳುವುದಕ್ಕಾಗಿ ಇಲ್ಲಿಗೆ ಬಂದಿದೆ. ಏನು ಗುರುಗಳೇ? ನಿರತ ವೇದಾಧ್ಯಯನದ ಮೂಲಕವಾಗಿ ಜಗತ್ತಿನ ಮೂಲಭೂತವಾದಂತಹ ಸತ್ಯಗಳನ್ನು ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ನೀನು ಪ್ರಯತ್ನಶೀಲನಾಗಬೇಕು, ಅಧ್ಯಯನಶೀಲನಾಗಬೇಕು. ಹಿಂದಿನವರು ಹೇಳಿದಂತಹ ತತ್ವ ಸಿದ್ಧಾಂತಗಳೇನುಂಟು, ಅದರಲ್ಲಿರುವಂತಹ ವಿಶೇಷತೆಯನ್ನು ಏನುಂಟು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅದನ್ನು ಆಚರಣೆಯಲ್ಲಿ ತಂದು ಮುನ್ನಡೆಯಬೇಕು. ಕೇವಲ ಹೇಳುವುದು ಮಾತ್ರ ಅಲ್ಲ. ಇನ್ನೊಂದು ವಿಷಯ, ಮಾತಿಗೆ ಮಾತೆಯ ಸ್ಥಾನವನ್ನು ಕೊಡಬೇಕು. ಯಾವ ಮರ್ಯಾದೆಯನ್ನು ನೀನು ತಾಯಿಗೆ ಕೊಡ್ತಾ ಇದ್ಯೋ ಅದೇ ಮರ್ಯಾದೆಯನ್ನು ನೀನಾಡುವಂತಹ ಮಾತಿಗೂ ಕೊಡಬೇಕು. ಸರಿ. ನಿತ್ಯದಲ್ಲಿ ಶಿವಪೂಜೆ, ನಿರತ ವೇದಾಧ್ಯಯನ, ಲಿಂಗ ಪೂಜೆಯನ್ನು ಯಾವ ಕಾಲಕ್ಕೂ ಕೂಡ ನೀನು ಬಿಡಕೂಡದು. ಲೀಯತೆ ಗಮ್ಯತೆ ಲೀನವಾಗುತ್ತದೆ, ಆದರೂ ಆಕಾರವನ್ನು ಕೊಡುತ್ತದೆ ಎನ್ನುವ ಅರ್ಥದಿಂದ ಅದು ಲಿಂಗ. ಅದರ ಪೂಜೆಯನ್ನು ನೀನು ಮಾಡಿದ್ರೆ ನಿನ್ನ ಬದುಕು ವಿಕಾರ ಆಗದ ಹಾಗೆ ಅದು ನೋಡಿಕೊಳ್ಳುತ್ತದೆ ಅಂತ ಅರ್ಥ. ಹೀಗೆ ಮಾಡುವುದರ ಮೂಲಕವಾಗಿ ರಾಕ್ಷಸರಿಗೆ ಆದರ್ಶಮಯವಾದಂತಹ ನಡವಳಿಕೆ ನೀನು ತೋರಿಕೊಡಬೇಕು. ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯವಿದೆ. ಏನು ಗುರುಗಳೇ? ಹೆಣ್ಣು ಮಕ್ಕಳ ಬಗ್ಗೆ ನೀನು ತಿಳಿದುಕೊಳ್ಳಬೇಕಾದಂತಹ ಜಾಗೃತಿ. ಏನು ಗುರುಗಳೇ? ಯಾವ ಕಾಲಕ್ಕೂ ಪರ ಸತಿಯನ್ನು ಅಥವಾ ಮತ್ತೊಂದು ಹೆಣ್ಣು ಮಗುವನ್ನು ಕಾಮದೃಷ್ಟಿಯಿಂದ ನೀನು ನೋಡಕೂಡದು. ಈಗಾಗಲೇ ನಿನಗೆ ಮದುವೆ ಆಗಿದೆ, ಬೇಕಾದನ್ನೆಲ್ಲ ಅವರೇ ಕೊಡ್ತಾರೆ. ಅವರಿಂದ ಪಡ್ಕೊಳ್ಳಬೇಕಾದಂತಹ ಎಲ್ಲ ಅರ್ಹತೆಯನ್ನು ನೀನು ಹೊಂದಿದವನೇ. ಮತ್ತೊಂದು ಹೆಣ್ಣಿನ ಬಗ್ಗೆ ಅಥವಾ ಮತ್ತೊಂದು ಹೆಣ್ಣಿನ ಪಾರ್ಶ್ವದಲ್ಲಿ ಬಿದ್ದು ಈ ನಿತ್ಯ ನಡೆಯಿಂದ ನೀನು ತಪ್ಪಿಸಿಕೊಳ್ಳಕೂಡದು. ಪರಸತಿಯನ್ನು ಕಣ್ಣೆತ್ತಿಯೂ ನೋಡಕೂಡದು. ಹೌದೇ ಹೌದು. ಸರಿ. ಎಲ್ಲವನ್ನು ಕಳಚಿಟ್ಟು ಹೊರಡು. ಎಲ್ಲವನ್ನು ಕಳಚಿಟ್ಟು ಅಂದ್ರೆ ಏನು? ಕಾಮ ಕ್ರೋಧ ಮದ ಮೋಹ ಮತ್ಸರ ಲೋಭ ಏನುಂಟ ಅದನ್ನು ಕಳಚಿಟ್ಟು ಹೊರಡು. ನಿನಗೆ ಉಡ್ಲಿಕ್ಕೆ ಬೆಳಕೇ ಸಿಗ್ತದೆ. ನಿನ್ನ ಬಾಳ ಬಟ್ಟೆ, ವಸ್ತ್ರ ಮತ್ತು ದಾರಿ ಆ ಬೆಳಕಿನಿಂದ ಜ್ಯೋತಿರ್ಮಯವಾಗಲಿ, ಜ್ಯೋತಿರ್ಮಯವಾಗಲಿ. ಜಯ 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 ಜಯ. ಗುರುಗಳಿಂದ ನೀತಿಯನ್ನೆಲ್ಲವನ್ನು ಕೇಳಿಸಿಕೊಂಡದ್ದಾಗಿದೆ. ಅದನ್ನು ಅನುಷ್ಠಾನ ಮಾಡುವುದರಲ್ಲಿರುವುದು ನಮ್ಮ ಜೀವನ. ಏನೇ ಆಗಲಿ ಪಟ್ಟವನ್ನು ವಹಿಸಿಕೊಂಡು ಬಹಳ ದೀರ್ಘಕಾಲ ಸಂದು ಹೋಗಿದೆ. ಬಹಳ ಸುಲಲಿತವಾಗಿ ನಮ್ಮದಾದಂತಹ ರಾಜಕೀಯ ರಾಜ್ಯಭಾರ ನಡೆದುಕೊಂಡು ಹೋಗ್ತಾ ಇದೆ. ಆದರೆ ನಮ್ಮ ಮಂತ್ರಿ ಮಾಗದರಲ್ಲಿ ಯಾರು ಕಾಣಿಸುವುದಿಲ್ವಲ್ಲ. ದೈತ್ಯರೆಲ್ಲರೂ ವೀರರಿದ್ದರೆ ಸತ್ಯ ಧರ್ಮಗಳನ್ನು ಎಲ್ಲರೂ ಧರ್ಮಿಷ್ಠರು. ಗುರುವರನಿದ್ದಲೇ ಮದದೆರದಿ ನಡೆದರೆ ಶೂನ್ಯಗಾಪುರವೋ ದೈತ್ಯರೆಲ್ಲರೂ ಮೀರದಿದ್ದರು. ದೈತ್ಯರುಗಳೆಲ್ಲ ನಾನು ಆಗದಿಂದ ಯೋಚನೆ ಮಾಡು. ಪಟ್ಟ ಕಟ್ಟುವಾಗ ಎಲ್ಲರೂ ಸುತ್ತಲಿದ್ರು, ಆಮೇಲೆ ನೋಡ್ಲಿಕ್ಕೆ ಇಲ್ಲ ಎನ್ನುವ ಹಾಗೆ ಸಂತೋಷವಾಯಿತು. ನನಗೆ ಅತ್ಯಂತ ಸಂತೋಷಕರವಾದಂತ ವಿಚಾರ ಏನು ಗೊತ್ತೇ? ನೀವೆಲ್ಲರೂ ಕೂಡ ಅತ್ಯಂತ ಸಮರ್ಥವಾಗಿ ನಮ್ಮದಾದಂತಹ ಶೂನ್ಯಕಾಪುರದ ಮುನ್ನಡೆಯುವಿಕೆಗೆ ಕಾರಣೀಕರ್ತರಾಗಿದ್ದೀರಿ ಮತ್ತು ಸಹಕಾರಿಗಳಾಗಿದ್ದೀರಿ ಎನ್ನುವುದೇ ಸಂತೋಷದ ವಿಚಾರ. ಜೊತೆಗೆ ರಾಕ್ಷಸಾನ್ವಯಕ್ಕೆ ಅನುಗುಣವಾಗಿ ಧರ್ಮ ಮಾರ್ಗದಲ್ಲಿ ನಿರತರಾಗಿದ್ದೀರಿ ಎನ್ನುವುದನ್ನು ನಾನು ಅರಿತುಕೊಂಡಿದ್ದೇನೆ. ಎಂತದ್ದು ಯಾವಾಗ್ಲಿನ ಹಾಗೆ ಇಲ್ಲಲ್ಲ. ಇಲ್ಲ, ಮುಖವೇ ಮನಸ್ಸಿನ ಬದಲಾವಣೆ ಆಗಿದೆ. ಮುಖ ಸಣ್ಣದಾಗಿದೆ. ನನ್ನಂತವನು ದೊರೆತ ಮೇಲೆ ಯಾಕೆ ಈ ರೀತಿಯಾದಂತಹ ಶೋಕ? ಹೇಳಿ ನೋಡುವ. ಅದೇ ವಿಷಯ ಕೇಳೋ ಭಂಡಾಸುರ ನುಡಿಯ ಕೇಳೋ ಭಂಡಾಸುರ ನುಡಿಯ ಸುವಿ
ಉದ್ಯೋಗವನ್ನು ನಿಷ್ಠೆಯಿಂದ ಪಾಲಿಸುತ್ತಾ ಇದ್ದವರು. ಆದ್ರೆ ನೀವು ಕೊಟ್ಟ ಉದ್ಯೋಗವನ್ನು ನಾವು ಪಾಲಿಸುತ್ತಾ ಇದ್ದೇವೆ, ಹೌದು. ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ. ಯಾಕೆ? ಕಾರಣ ಉಂಟು. ನಮ್ಮ ತಿಥಿಕುಲ ಅಳಿದು ಹೋದ್ರು. ಈಗ ನಿಮ್ಮಿಂದಾಗಿ ನಮ್ಮ ತಿಥಿಕುಲ ಉದ್ಧಾರವಾಯಿತು ಎಂದು ಹೇಳಿದ್ರು ಹೆಚ್ಚಾಗದು. ಮತ್ತೊಮ್ಮೆ ಉದಯವಾಗುತ್ತಾ ಉಂಟಲ್ಲ. ಹೌದಲ್ಲ. ನಮಗೆ ನಿಮ್ಮ ಉದ್ಯೋಗವನ್ನು ಕೊಟ್ಟಿದ್ದೀರಿ, ಸಂತೋಷದಿಂದ ಉದ್ಯೋಗವನ್ನು ಪಡುತ್ತೇವೆ. ಆದ್ರೆ ನಮಗೆ ಹಿಂದೆ ಆದ ಗಾಯವನ್ನು ಎಣಿಸುವಾಗ, ಹಿಂದೆ ಹೌದೌದು ಆದ ಗಾಯವನ್ನು ಎಣಿಸುವಾಗ ಮನಸ್ಸಿಗೆ ನೋವಾಗುತ್ತದೆ. ಯಾವ ಗಾಯ? ಎಲ್ಲಿ ಗಾಯ? ಯಾರಿಂದ ಗಾಯ? ಹೇಳಿ ನೋಡುವ. ಕಡಲ ಕಡೆದು ಕಡಲ ಕಡೆದಡ ಮೃತವನೋ ಉಡುಬಡಿಸಿಗೆ ಆ ವಂಚಿಸುತ್ತಲಿಯಾದು ಧಾರನೋ ಬಿಡುಗಳ್ಳರಿಗೆ ದೈತ್ಯ ಕುಲವ, ಬಿಡುಗಳ್ಳರಿಗೆ ದೈತ್ಯ ಕುಲವ ನಾಶ ಪಡಿಸೆ ತಾನೀಗ ಗರ್ಭದಿ ಹರೇ ಮೆರೆವಾ ಬ್ರಹ್ಮದೇವರು ಎರಡು ವರ್ಗಗಳನ್ನು ಸೃಷ್ಟಿಸಿದ್ರು. ನೀವೇನು ಮಾಡುತ್ತೀರಿ ಎಂಬುದಾಗಿ ಕೇಳಿದ್ರು. ಒಂದು ವರ್ಗ ವಯಂ ರಕ್ಷಾಮಹೇ ಎಂಬುದಾಗಿ ಹೇಳಿದ್ರು. ವಯಂ ರಕ್ಷಾಮಹೇ ಹೇಳಿದಂತ ವರ್ಗ ನೀವು ರಾಕ್ಷಸರು ಎಂಬುದಾಗಿ ಹೇಳಿದ್ರು. ಅಂದ್ರೆ ಭೂಮಿಯನ್ನು ರಕ್ಷಿಸಿಕೊಂಡು ಬನ್ನಿ ಎಂದರು. ರಕ್ಷಿಸುವವರು ರಾಕ್ಷಸರು. ಹಾಗೆ ನಾವು ಭೂಮಿಯನ್ನು ರಕ್ಷಿಸಿಕೊಂಡು ಬಂದೆವು. ಆದ್ರೆ ಇನ್ನೊಂದು ವರ್ಗ ವಯಂ ಭಕ್ಷಾಮಹೇ ಎಂದು ಹೇಳಿದ್ರು. ಮತ್ತೊಂದು ವರ್ಗ ಹೌದು, ಅವರು ದೇವತೆಗಳಾದ. ಭಕ್ಷಿಸುವವರೆಲ್ಲ ದೇವತೆಗಳಾದ. ನಾವು ಭೂಮಿಯನ್ನು ರಕ್ಷಿಸಿಕೊಂಡು ಬರ್ತಾ ಇದ್ದೇವೆ. ಆದರೆ ದಿನದಿಂದ ದಿವಸಕ್ಕೆ ದೇವತೆಗಳ ಶಕ್ತಿಯು ಹೆಚ್ಚಾಗುತ್ತಾ ಹೋಗಿ ನಮ್ಮನ್ನು ಕೆಳಗಿಳಿಸುತ್ತಾ ಬಂದು ಅವರು ಭಕ್ಷಿಸ್ತಾ ಹೋದ ಕಾರಣ ಪ್ರಬಲರಾದ ನೀವು ದುರ್ಬಲರಾದ, ನಾವು ದುರ್ಬಲರಾದೆವು. ಇದಕ್ಕೆಲ್ಲ ಕಾರಣ ಏನು? ಆ ಟಕ್ಕ ನಾರಾಯಣನೇ ಕಾರಣ. ಶ್ರೀಹರಿಯೇ ಕಾರಣ. ಏನು ಮಾಡಿದವ? ಸಮುದ್ರ ಮಥನ ಕಾಲದಲ್ಲಿ, ಹೌದು, ಒಂದು ಕಾಲದಲ್ಲಿ ದೇವೇಂದ್ರನಿಗೆ ಕೊಟ್ಟಂತ ಅಧಿಕಾರ ಅವನದನ್ನು ದುರುಪಯೋಗ ಪಡಿಸಿಕೊಂಡ. ಅವನನ್ನು ಭೇಟಿಯಾಗಲು ಬಂದಂತಹ ದೂರ್ವಾಸ ಮುನಿಪರ ಶಾಪಕ್ಕೊಳಗಾಗಿ ಇದ್ದಂತ ಎಲ್ಲಾ ವಸ್ತುಗಳನ್ನು ಕಳೆದುಕೊಂಡು ಶರದಿ ಪಾಲಾಗಿ ಹೋಯ್ತು. ಶರದಿಯನ್ನು ಮತಿಸಬೇಕು ಅಂತ ಆದರೆ ನಮ್ಮವರ ಅಗತ್ಯ ಇತ್ತು ಅವನಿಗೆ. ಯಾಕಂದ್ರೆ ಅದನ್ನು ಪಡಿಬೇಕಲ್ವಾ. ಆದ ಕಾರಣ ನಮ್ಮವರನ್ನು ಮತ್ತು ಅವರು ಕೂಡಿ ಇಬ್ಬರು ಸೇರಿ ಸಂಭ್ರಮತನವನ್ನು ಮಾಡಿದರೂ ಕೂಡ ನಾವು ದುಡಿದದ್ದು ಮಾತ್ರ. ಅಂದ್ರೆ ರಾಕ್ಷಸರು ಮತ್ತು ದೇವತೆಗಳು ಜೊತೆ ಸೇರಿ ಶರಧಿಮತನ ಮಾಡಿದ್ರು. ಎಲ್ಲ ಸುವಸ್ತುಗಳು ಮೇಲೆ ಬಂತು. ನಿಮಗೆ ಸಿಗಲಿಲ್ಲ? ನಮಗೆ ಸಿಗಲಿಲ್ಲ. ಎಲ್ಲಿ ಹೋಯ್ತು? ನಾವು ದುಡಿದದ್ದು ಮಾತ್ರ ಫಲ ಅವನಿಗೆ ಸಿಕ್ಕಿತ್ತು. ಯಾರಿಗೆ? ಅದೇ ಒಂದು ನನಗೆ. ಹೌದು, ಎಲ್ಲವೂ ಹೌದು. ಅಷ್ಟು ಮಾತ್ರವಲ್ಲ, ಮತ್ತೆ ಕಟ್ಟ ಕಡೆದ ಆಗಿ ಬಂದದ್ದು ಒಂದು ಅಮೃತ. ಅದರಲ್ಲಿ ನಿಮಗೆ ಸಿಕ್ಕಿರ್ಬೋದು. ಯಾರಿಗೆ? ನಿಮಗೆ. ಅಮೃತ. ಅದರಲ್ಲಿ ಚಿರಂಜೀವತ್ವ ಉಂಟಂತೆ. ಅಮೃತವನ್ನು ಪಾನ ಮಾಡಿದವರಿಗೆ ಮರಣ ಇಲ್ಲ ಎನ್ನುವಂಥದ್ದು ಸ್ಪಷ್ಟ. ಸಿಗಲೇಬೇಕು. ಯಾಕಂದ್ರೆ ನಾವು ದುಡಿದವರಲ್ವಾ. ಹೌದಪ್ಪ. ನಾವು ಹೆಚ್ಚು ಜನ ವ್ಯಕ್ತಿಗಳು, ಅವರು ಕಡಿಮೆ. ನೀವು 66 ಕೋಟಿ, ಅವರು 33 ಕೋಟಿ. ಆದ್ರೂ ಏನು ಮಾಡೋಣ? ಏನಾಯ್ತು? ಆ ಹರಿಯ ವಂಚನೆಯಿಂದಾಗಿ ನಮ್ಮ ಪಾಲಿಗೆ ಅಥವಾ ನಮಗೆ ಸಿಗಬೇಕಾದಂತ ಅಮೃತ ಅವರ ಪಾಲಾಗಿ ಹೋಯ್ತು. ಆದ ಕಾರಣ ನಮಗೆ ಅನ್ಯಾಯವಾಗಿದೆ. ನುಡಿಗಳನ್ನು
ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಈ ಕಾಲಕ್ಕೆ ನಿಮಗೆ ನಾಯಕತ್ವವನ್ನು ಒದಗಿಸಿದವನು ಈ ಭಂಡಾಸುರನಿದ್ದಾನೆ. ಒಂದೊಮ್ಮೆಗೆ 3 ಮೂರ್ತಿಗಳು ನನ್ನೆದುರು ಕಾದಾಟಕ್ಕೆ ಬಂದ್ರೆ ಅವರನ್ನು ಮಣಿಸುವಂತಹ ಸಾಮರ್ಥ್ಯವಂತ ನಾನಿದ್ದೇನೆ ಎನ್ನುವ ಕಾರಣಕ್ಕೆ ಬೇಕಾಗಿ ಧೈರ್ಯವನ್ನು ತಾಳಿ. ಏನಿದು ನಮಗೆ ಯಾವಾಗಲೂ ಕೂಡ ಆ ರಾಕ್ಷಸ ದೇವತೆಗಳಿಂದ ಆ ಠಕ್ಕ ನಾರಾಯಣನಿಂದ ಮೋಸವಾಗಿದೆಯೇ? ಸರಿ, ನೀವೆಲ್ಲರೂ ಸರ್ವಸನ್ನದ್ಧತೆಯಲ್ಲಿದ್ದೀರಾ? ಮಾಡುವುದಲ್ಲ, ಈಗಿಂದೀಗಲೇ ಸರ್ವ ಸೇನೆಯನ್ನು ನೆರಹಿಕೊಂಡು ಸ್ವರ್ಗಲೋಕಕ್ಕೆ ಅಭಿಯೋಗ ಮಾಡಿ ಆ ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಳ್ಳೋಣ. ಬಂದು ಸೇರಿದಂತಹ ಸ್ಥಳ ಸ್ವರ್ಗಲೋಕದ ಹೆಬ್ಬಾಗಿಲು. ಹೌದೌದು. ಆಗ ಮುಂದೆ ಸೆಳೆ ಇತ್ತು, ಹರಿವರ್ಷ ಖಂಡ ಅಂತ ಹಿಂದೆ ಸೆಳೆ ಇತ್ತು. ಯಾಕೆ ಯಾಕೆ ಹೌದೇನ್ರ? ನಾನು ಮೊದಲ ಬಾರಿ ಇಲ್ಲಿಗೆ ಬರುತ್ತಿರುವಂತದ್ದು. ನೀವು ಹಾಗಲ್ವಲ್ಲ, ಹಿಂದೆಯೂ ಬಂದವರು. ನೋಡುವ, ನಿಮಗೆ ಸ್ವಲ್ಪ ಹೆಚ್ಚು ಪರಿಚಯ ಇರಬೇಕು. ಯಾರಾದ್ರೂ ಖಂಡಿತ ಹುಡುಕಿ ಕಾಣ್ತದ? ಹೋಗಿ ನೋಡಿದ್ದೆವು, ದ್ವಾರದಲ್ಲಿ ಇದ್ದಾರಾ? ಬಹಳ ಚಂದದೊಂದು ಬೊಂಬೆ ಉಂಟು. ಸ್ವರ್ಗಲೋಕದ ಹೆಬ್ಬಾಗಿಲಲ್ಲಿ ಬೊಂಬೆ ಹಂದಾಡುದಿಲ್ಲ. ಹೌದಾ? ನೋಡ್ಲಿಕ್ಕೆ ಚಂದ ಉಂಟು. ಹಾಗಿದ್ರೆ ಸುಲಭ ಆಯ್ತು ನಮ್ಮ ಕೆಲಸ. ಏನಿಲ್ಲ, ನಿನ್ನಲ್ಲಿ ಕಠಾರಿ ಉಂಟಲ್ಲ, ಆ ಕಠಾರಿಯಿಂದ ಬೊಂಬೆಯನ್ನ 2 ಒಳಗೆ ನುಗ್ಗುವ. ಅದು ಅಲ್ಲಿ ಕೆಳಗೆ ಬಿದ್ದಿದೆ. ಸಂಗತಿ ಮಾಡುವ, ಇದನ್ನು ಕತ್ತರಿಸುವ. ನೀವು ಇದನ್ನ ಹೇಳಿದ್ದ? ಒಳ್ಳೆದು. ಏನು ನೀನು ಏರಿಸುವುದೇನು? ನಾವಾಗೆ ಬಂದದ್ದಲ್ಲ. ಓ ಅಲ್ಲಿ ನೋಡು, ಬಂತು. ಎಂತದ್ದು? ಎಂತದ ಹುಡುಕುದ ನೀನು? ಎಂತದು? ಯಾವುದನ್ನು ನೀನು ಕೊಟ್ಟದೆಂತದ್ದು? ನಮಸ್ಕಾರ. ಅದನ್ನೇ ಬಂತು ಅಂತ ಹೇಳಿದ್ರು. ಎಂತದ್ದು ಆದೀತು? ಯಾರ ನೀನು? ನಾನು ಇಲ್ಲಿಗೆ ಒಡೆಯ. ಎಂತದ್ದು ಒಡೆಯ? ನಿನಗೆ ಹೋಗುವ ಕಾಲಕ್ಕೆ ಬಂದಂತ ಬುದ್ಧಿ ನೀನ ಈ ರೀತಿಯಾಗಿ ಅವ ಇಲ್ಲಿಯ ಒಡೆಯ. ನೀನು ಒಡೆಯ ಅಂತ ದೇವೇಂದ್ರ ನಾನಲ್ಲ. ದೇವೇಂದ್ರ ಮಾಡುವ ಜನವ. ಮತ್ತೆ ನೀನು ಯಾರು? ಇದು ದೇವೇಂದ್ರ ಅಲ್ಲ. ನಾನು 6 ಅಡಿಗೆ 3 ಅಡಿಗೆ ಇಲ್ಲ. ನೋಡಿದ್ರೆ ಗೊತ್ತಾಗ್ತದೆ. ದೇವೇಂದ್ರನ ವೇಷ ಹಾಕ್ಲಿಕ್ಕೆ ನಿನಗೆ ಆಗ್ಲಿಕ್ಕಿಲ್ಲ. 6 ಅಡಿ 3 ಅಡಿಗೆ ಹೊಂಡಕ್ಕಾರ ಒಡೆ ಹೊಂಡಕ್ಕ ದ್ವಾರಕ್ಕೆ ದ್ವಾರಪಾಲಕರು ನಿಮಗೆ ಅದು ಆಗುದಿಲ್ಲ ಅಂತ ಹೇಳಿದ್ರೆ ಸಂದೇಶಚರರು ಈಗ ರೂ ಇಲ್ಲದೆ ಆಗ್ತದ. ಎಲ್ಲ ಇರುವುದು ಅದರಲ್ಲಿ. ಪುಣ್ಯಾತ್ಮ, ನಿನಗೆ ಸಹ ಬಹುವಚನ ಬೇಕು. ನಿನ್ನಂತವನಿಗೆ ದಾರಿದ್ರ್ಯದ ಕೆಟ್ಟವನಿಗೆ ನಿನ್ನ ಕರ್ತವ್ಯ ಎಂತದ್ದು? ನಾನು ಬಂದವರನ್ನು ವಿಚಾರಣೆ ಮಾಡಿದ್ಯಾ? ಇನ್ಸೂರ್ ಮಾಡುವ. ಬಿಟ್ಟು ಬೇರೆ ಇನ್ಸೂರ್ ಮಾಡುವ. ಎಂತದ್ದು? ಇನ್ಸೂರ್ ಸಂಖ್ಯೆ ಎಷ್ಟು ಅಂತ ಗೊತ್ತುಂಟಾ ನಿನಗೆ? ಅದು ಉಂಟಾ ಕೆಲಸ? ಇನ್ನು ಪ್ರಾರಂಭಿಸು ಮಾಡು. ನೀವು ಎಲ್ಲಿಂದ ಬಂದವರು? ಯಾಕೆ ಬಂದದ್ದು? ನಿಮಗೆ ಅಪ್ಪ ಅಮ್ಮ ಇದ್ದಾರಾ? ಅಪ್ಪ ಅಮ್ಮ ಇದ್ರೆ ಇಲ್ಲಿಗೆ ಯಾಕೆ ಬಿಟ್ಟು ಬಂದದ್ದು? ನಿಮಗೆ ಅಲ್ಲಿ ಏನಾದರೂ ನಿಮಗೆ ಮಾರಕವಾದಂತಹ ರೋಗ ಬಂತ, ಅಲ್ಲ ಸುನಾಮಿ ಬಂತ, ಯಾಕೆ ಬಂದದ್ದು? ಪರಿಹಾರ ಉಂಟ ನಿನ್ನಲ್ಲಿ? ಪರಿಹಾರ ಕೊಡು. ಈ ಸಲ ಭಾಗ್ಯವೂ ಉಂಟು, ಪರಿಹಾರ ಕೊಡದೆ. ಯಾವ ಭಾಗ್ಯ? ನಿನ್ನ ಭಾಗ್ಯಕ್ಕೆ ಬೆಂಕಿ ಬೀಳಲಿಕ್ಕೆ? ಶೂನ್ಯಕಾಪುರ. ಶೂನ್ಯಕಾಮ ವರ್ತಮಾನ ಕಾಲದಲ್ಲಿ ಬೆಳೆದು ಬಂದಂತಹ ಹೊಸ ನಗರ.
ಅಲ್ಲಿಯ ಅಧಿಕಾರಿ ಯಾರು? ಭಂಡಾಸುರ. ಓ ಎಂತದ್ದು? ಬಂಡಾಲದವರು ನೀವೇಯ? ಅಂತಲ್ಲ. ಬಂಡಾಲದವರು ಯಾರು ಹೇಳಿದ್ದು? ಯಾವ ನಿನ್ನ ಭಂಡಾಸುರ. ಬಂಡಾಸುರ. ಏನು ಬಂದದ್ದು? ತಾನೇ ನೀವೇಯ? ನಾನೇ ಭಂಡಾಸುರ. ನೋಡುವಾಗ ಗೊತ್ತಾಗ್ತದೆ. ಆಯ್ತಾ? ಗೊತ್ತಾಗ್ತದೆ. ಅಬ್ಬಾಸ್. ಈಗ ಅವ್ರದ್ದೆಲ್ಲ ಪರಿಚಯ ಉಂಟು ನಿನಗೆ? ಅವರಿಗೆಲ್ಲ ಪರಿಚಯ ಇಲ್ಲ. ನೋಡಿದ್ಯಾ ಮೊದಲು? ಇಲ್ಲ, ಒಮ್ಮೆ ಎಲ್ಲ ನೋಡಿದಾಗ ನನಗೆ ನಿನ್ನದು ಒಳ್ಳೆ ಪರಿಚಯ ಉಂಟು. ಹಾ. ಅವತ್ತು ನಾವು ಬಂದಿದ್ದೇವೆ. ಅವನಿಗೆ ಯಾರ್ದಾದ್ರೂ ಮತ್ತೆ ಹೋದಿತ್ತು, ನಿನ್ನದು ಹೋಗ್ಲಿಕ್ಕೆ ನೆನಪು ಹೋಗ್ಲಿಕ್ಕಿಲ್ಲ. ದರಿದ್ರ ಹಿಡಿದವ ಏನಕ್ಕೆಲ್ಲ ಮಾಡಿ. ಅಲ್ಲ, ನನಗೆ ನೆನಪು ಹೋಗಿದೆ. ನಿನಗೆ ನೆನಪು ಹೋಗ್ಬೋದು, ನಮ್ಗೆ ನೆನಪು ಹೋಗ್ಲಿಕ್ಕೆಲ್ಲ. ಉಗ್ರದನ್ನು ಉಗ್ರಾಣಿ ಅವರು ನೀವೇ? ಯಾವ ಉಗ್ರಾಣಿ? ಉಗ್ರದನ್ನು. ಉಗ್ರಧರ್ಮ. ನೀವು ಅಲ್ಲಿಗೆ ಸಚಿವ, ಮಹಾಮಂತ್ರಿ. ಮಹಾಮಂತ್ರಿ, ನಮಸ್ಕಾರ. ಈಗ ಅವ್ರು ಕೇಳೋದ್ರಲ್ಲಿ ನೀವು ಅಭಿತಾತ್ನ ಅಮೃತಾಂಜನ್ ಬೇಕಾ ನಿನಗೆ? ನಿಮ್ಗೆ ಬೇಕಾಗ್ತದೆ. ಕೊಡ್ತೇನೆ ನಾನು, ತಿಳಿಸ್ತೇನೆ ನಾನು. ನಾನು ಸಚಿವ. ಸಚಿವ? ಹಾ. ಯಾವುದು? ವಿತ್ತ ಸಚಿವ. ನಮಸ್ಕಾರ. ಬಂತು. ಇವರು ಕುಟಿಲಾಕ್ಷ. ಕುಟಿಲಾಕ್ಷ ಅಂತ ಪುಟ್ಟಿ ಶೆಟ್ರ? ಯಾರು ನಿನ್ನ ಮಾವ? ಕೆಟ್ಟವ. ಇಲ್ಲಿ ಬಾ, ನೀನು ಸ್ವರ್ಗದವನ? ಸ್ವರ್ಗಲೋಕದ ಅಧಿಕಾರಿ ಅಥವಾ ಇಲ್ಲಿ ಇರುವವನ? ಈಗ ಕುಟಿಲಾಕ್ಷ ಅಂದ್ರೆ ಅರ್ಥ ಗೊತ್ತುಂಟಾ? ಅಕ್ಷ ಅಂದ್ರೆ ಕಣ್ಣು, ಕುಟಿಲ ಅಂದ್ರೆ ಯಾವುದು? ಏನು ಅಂತ ಗ್ರಹಿಸಿದ್ದಿ? ಹದ್ದಿನ ಕಣ್ಣುಳ್ಳವಂತ, ಮೇಲೆ ಹರಡ್ತಿರುವಂತ ಹದ್ದಿನ ದೃಷ್ಟಿ ಇರಿಸಿರುವಂತ ವ್ಯಕ್ತಿ ನಾನು. ಎಲ್ಲಿ ಸಿಕ್ಕಿ ಬೀಳ್ತಿದ್ದ ಮತ್ತೆ ಗೊತ್ತಾಗ. ಇಲ್ಲಿ ಬಾ. ಕೆಟ್ಟವನೇ. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ನಿಮ್ಮವರಿಂದ ನಮಗೆ ಅನ್ಯಾಯವಾಗಿದೆ. ಆದ್ದರಿಂದ ಒಳಗೆ ಹೋಗಿ ನಿನ್ನ ಅಪ್ಪನಲ್ಲಿ ಹೇಳಬೇಕು. ಏನು? ಭಂಡಾಸುರ ಸೇನಾ ಸಮೇತನಾಗಿ ಬಂದಿದ್ದಾನೆ, ಸ್ವರ್ಗದ ಗದ್ದುಗೆಯನ್ನು ಬಿಟ್ಟು ಕೊಡಬೇಕಂತೆ, ಇಲ್ಲದೇ ಇದ್ರೆ ಯುದ್ಧ ಮಾಡಬೇಕಂತ ಎನ್ನುವ ಹಾಗೆ. ಹೋಗಿ ಹೇಳು. ಹೋಗದಿದ್ರೆ ಎಂತ ಮಾಡ್ತೀನಿ? ಹೋಗದಿದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ಇಲ್ಲಿಗೆ ಬಂದು ನನಗೆ ಜೋರು ಮಾಡಿ. ನೀನು ಅಲ್ಲೇ ಕೂತ್ಕ, ನಾವು ಹೋಗುದಿಲ್ವಾ? ಅದು ನನ್ನ ಕೆಲಸ, ನಾನೇ ಹೋಗ್ಬೇಕು. ಒಂದು ಅದು ಮಾಡಿ, ಇಲ್ಲ ಇದು ಮಾಡಿ. ಬೇಕು. ಹೋಗುವ. ನಾಕಾಧಿಪತಿ ಯಾರೆಂದುಕೊಂಡಿದ್ದೀರಿ? ನಾನೇ ಸರಿ. ಯಾರದು ಯಾರದು ಬರುತ್ತಿರುವುದು? ವಿಠ್ಠಲಿ ಸುರೇಂದ್ರ ವಿಠ್ಠಲಿ ಸುರೇಂದ್ರ ವೈದ್ಯರ ಬಾಧೆರೋ ದೀದಿ ದಿವವಾಸು ಗುಣ ತಲುಪ್ರಿಯರ ಭಕ್ತದ ಪುತ್ರರ ಬುದ್ಧಿ ಕೆಡಗೇರೋ ಸತ್ವದಳದಿಗರು ವಿಠ್ಠಲಿ ಸುರೇಂದ್ರ. ದ್ವಾರಪಾಲಕ, ಏನು ಓಡೋಡಿಕೊಂಡು ಇಲ್ಲಿವರೆಗೆ ಬಂದಿದ್ದಿ? ನಿನಗೆ ಸಂಸ್ಕಾರ ಇಲ್ವಾ? ಇಷ್ಟು ದೊಡ್ಡ ಜನ ಬಂದಿದ್ದೇನೆ, ನೀನು ಕುಳಿತು ಮಾತಾಡಿ. ಇಲ್ಲಿ ಬರ. ಬನ್ನಿ. ಎಂತದು ಸಂಸ್ಕಾರ ಇಲ್ಲ? ನೀನು ಎದ್ದು ಬಂದ ಕೂಡಲೇ ನಾನು ಹೆದರುತ್ತೇನೆ ಅಂತ. ಎಂತದ ಅಧಿಕ ಪ್ರಸಂಗ ಮಾತಾಡ್ತಾ ಇದ್ದಿ? ಇಲ್ಲಿ ಅಲ್ಲ, ಮತ್ತೆ ಅದು ನಮ್ಮ ದ್ವಾರದಲ್ಲಿ ನಡೆದದ್ದು. ದ್ವಾರದಲ್ಲಿ ನಡೆದದ್ದ? ಹೌದಪ್ಪ. ನಿನಗೆ ಹೇಳಿಕೊಟ್ಟದ್ದು ಯಾರು? ಏನಾಯ್ತಾ ದ್ವಾರದಲ್ಲಿ? ಓ, ದ್ವಾರದಲ್ಲಿ ವಿಚಿತ್ರ, ಎಂದಿನ ಹಾಗೆ ಅಲ್ಲ. ಮತ್ತೆ ಇಂದು ದಾಳಿ, ನಕ್ಸಲರ ಉಗ್ರರ ದಾಳಿಯಾಗಿದೆ. ಯಾರದ್ದು? ನಕ್ಸಲರದ್ದು. ಎಂತ ಮಾತಾಡ್ತಿ ಪುಣ್ಯಾತ್ಮ, ನಿನಗೆ ಸರಿ ಹೇಳಲಿಕ್ಕೆ ಬರುದಿಲ್ಲ. ರಾಕ್ಷಸರು. ರಾಕ್ಷಸರು
ನಾವನ್ನೋಗಿ ನಾ ಮಾಡಿಬಿಟ್ಟೆ. ರಾಯರೇ, ಯಾರು ಅಂತ ವಿಚಾರ ಮಾಡಿದ್ಯಾ? ಮಾಡಿದ್ದೇನೆ. ಶೂನ್ಯಕಾ ಪಟ್ಟಣದವರಂತೆ. ಶೂನ್ಯಕಾ ಪಟ್ಟಣ? ಹೌದು, ಒಂದು ಹೊಸನಗರ ಮಾಡಿದ್ದಾರೆ. ಹೌದೌದು, ಹೊಸನಗರ. ಅಲ್ಲಿಗೆ ಬಂಡಾಸುರ ಬಂದಂತ ಉದ್ದೇಶ ಒಂದೇ ಉದ್ದೇಶ ಏನು? ದೇವಪೀಠ ಬಿಟ್ಟು ಕೊಡ್ಬೇಕಂತೆ. ಇಲ್ಲದಿದ್ರೆ ನಮ್ಮ ಮಂಡೆ ಪುಡಿ ಆಗ್ತದೆ. ದೂತನಾಡಿದಂತಹ ಮಾತು ನಮ್ಮ ಈ ನಾಲ್ಕಲೋಕಕ್ಕೆ ಬಂಡನ ಆಗಮನವಾಗಿದೆಯೇ? ತಡ ಮಾಡುವುದಲ್ಲ, ಎಲ್ಲಿ ತಾನೇ ದೇವತೆ. ತುಂಬಿದಂತಹ ಸಭೆ, ನಿಮ್ಮನ್ನು ಕರೆಸುವುದಕ್ಕೆ ಬಲವಾದಂತಹ ಕಾರಣ ಉಂಟು. ದೂತನಾಡಿದಂತಹ ಮಾತು ದೋರಕ್ಕೆ ನಮ್ಮ ಈ ನಾಲ್ಕಲೋಕಕ್ಕೆ ಶೂನ್ಯಾಕಪುರ ದರ್ಶನಾಗಿರುವಂತಹ ಭಂಡಾಸುರ ಭಾಗವತರ ಶಾಸ್ತ್ರನಾಗಮನವಾಗಿದೆಯಂತೆ. ತಡ ಮಾಡುವುದಲ್ಲ, ನಿಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ನೇರವಾಗಿ
ಭಾಗ್ಯದ ಶ್ರೇಷ್ಠ ಸಜೀವ ನಾನಿಲ್ಲಿ ಮಿತಕರ ಘಟ್ಟ ನೋಡಿದ ತ್ರಿವಿಧವಾದ ಗಾವತಿ ಚಕ್ರಭಟ್ಟರ ಬಲದಲ್ಲಿ
ಹೀಗೆ ಮತ್ತೆ ಸುರಲೋಕವನ್ನು ಬಯಸಿ ಅದೆಷ್ಟೋ ದಾನವರು ಇಲ್ಲಿವರೆಗೆ ಬಂದವರಿದ್ದಾರೆ. ಹರಿವರುಷ ಕಂಡ ಇದನ್ನು ದಾಟಿ ನೀನು ನಮ್ಮಲ್ಲಿಗೆ ಬಂದಿದೆಯೆಂದಾದ ಮೇಲೆ ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಲೇಬೇಕು. ನಿನ್ನ ಖಂಡವನ್ನು ದಾಟುವುದಕ್ಕೆ ಸಮಯ ಬೇಡ ನಮಗೆ. ಗೊತ್ತಾಯಿತು. ನೀನು ಏನೂ ಇಲ್ಲದೆ ಮೇಲಕ್ಕೆ ಬಂದವ, ಶೂನ್ಯತಾಪುರ ನಿರ್ಮಾಣ ಮಾಡಿದೆ, ನಿನ್ನ ಪಂಗಡವನ್ನು ಸೇರಿಸಿಕೊಂಡೆ, ಅದಕ್ಕೆ ಮೆಚ್ಚಲೇಬೇಕಾದದ್ದು. ಆದರೆ ಒಂದು ಹೇಳ್ತಾರೆ ಬಂಡಾಸುರ, ಏನು ಹಿಂದೆ ಬಂದ ದಾನರ ಗತಿ ನಿನಗೆ ಆಗಬಾರದು ಅಂತಾಗಿದ್ರೆ ಒಂದು ಹೆಜ್ಜೆ ಹಿಂದೆ ಇಡು. ಅದು ಬೇಡ, ನಿನಗೆ ಸಾಯಬೇಕು ಅಂತ ಮನಸ್ಸಿದ್ರೆ ಹೋರಾಟ ಮಾಡು. ಒಂದು ಹೆಜ್ಜೆ ಹಿಂದೆ ಇಟ್ಟು ನಾಲ್ಕು ಮುಂದೆ ಇಡುವ ಗೊತ್ತುಂಟ ನಿನಗೆ? ಭಂಡಾಸುರದ ಬರದಿ ಪ್ರಪಂಚ ಇಡೀ ನಿನ್ನದ್ದಾದಂತಹ ಪರಾಕ್ರಮ. ಯಾವ ಪರಾಕ್ರಮ? ಯಾವುದು? ಋಣಾತ್ಮಕವಾಗಿರುವಂತಹದ್ದು. ವಾಸನೆ ಬರುವುದಕ್ಕೆ ತೊಡಗಿದೆ ಗೊತ್ತುಂಟ ನಿನಗೆ? ಹೌದಾ? ಅದಕ್ಕೆ ಬೇಕಾಗಿ ಈ ಹೊತ್ತಿಗೆ ದಂಡೆತ್ತಿ ಬಂದದ್ದು. ಏನು ಹೇಳಿದ್ದು ನೀನು? ಏನು? ಈ ಹಿಂದೆ ಬಂದ ರಾಕ್ಷಸರ ಹಾಗೆ ಸೋಲ್ತೇನೆ ಅಂತ ಹೇಳಿಯ? ಹೌದಪ್ಪ. ಹಾಗಿದ್ರೆ ನನ್ನ ವಿವರಣೆ ನಿನಗೆ ಗೊತ್ತಿಲ್ಲ ಅಂತ ಆಯ್ತು. ಮೂರು ಮೂರ್ತಿಗಳನ್ನು ಕೂಡ ಒಂದೊಮ್ಮೆಗೆ ಹಿಮ್ಮೆಟ್ಟಿಸುವಂತಹ ವರವನ್ನು ನಾನು ಪಡೆದುಕೊಂಡಿದ್ದೇನೆ. ಅಲ್ಲ, ಹಿಂದೆ ಬಂದವರು ವರವನ್ನು ಪಡೆದುಕೊಂಡೇ ಬಂದದ್ದು. ಅಲ್ಲಿ ಪರಿಮಾರ್ಜನೆ ಬೇರೆ ಇತ್ತು. ಈಗ ಮೂರು ಮೂರ್ತಿಗಳನ್ನು ಸೋಲಿಸುವಂತಹ ಸಾಮರ್ಥ್ಯ ನನ್ನಲ್ಲಿ ಉಂಟು. ಜೊತೆಗೆ ನನ್ನ ಜೊತೆ ಯಾರು ಕಾದಾಟಕ್ಕೆ ನಿಲ್ತಾರೆ ಅವನ ಅರ್ಧ ಬಲವು ನನಗೆ ಬರ್ತದೆ. ಹಾಗಾದ್ದರಿಂದ ಇನ್ನು ಮುಂದೆ ನನ್ನನ್ನು ಸೋಲಿಸುವಂತಹವರು ಯಾರು ಇಲ್ಲ. ನಮ್ಮವರಿಗೆ ನೀನು ಅನ್ಯಾಯ ಮಾಡಿದ್ದಿ, ಅದಕ್ಕೆ ಪ್ರಶ್ನಿಸುವುದಕ್ಕೆ ಬಂದಿದ್ದೇನೆ. ಈಗ ಮರ್ಯಾದೆಯಲ್ಲಿ ಇಷ್ಟರವರೆಗೆ ಆದ ಅನ್ಯಾಯಕ್ಕೆ ಪರಿಹಾರ ಎಂಬ ಹಾಗೆ ಎಲ್ಲವನ್ನು ನನಗೆ ಒಪ್ಪಿಸಿದ ಬದುಕಗೊಟ್ಟೇನು. ಆಮೇಲೆ ನಿಮ್ಮಲ್ಲಿ ಮಾತಾಡ್ತೇನೆ. ತಲೆ ಕಡಿದ ಕೈಕಾಲು ಕಡಿದೇನು ದೇವೇಂದ್ರ? ಓ ದೇವ್ರೆ, ನಾನು ಅರ್ಥ ಆಗಿ ಸುಮ್ಮನೆ. ಬಂಡಾಸುರ ಅಸುರ ಕುಲ ತಿಲಕ ನೀನು ಏರಿಂತ ಎತ್ತರ ಎಷ್ಟು, ಬೀರಿಂತ ಪ್ರಭಾವ ಎಷ್ಟು, ಮತ್ತೆ ಮೂರು ಲೋಕದಲ್ಲಿ ನಿನಗೆ ಸಮಾನದವರು ಯಾರು ಇಲ್ಲ. ಈ ಕೆಟ್ಟವನಿಗೆ ಗೊತ್ತಿಲ್ಲ ಅದೆಲ್ಲ. ಕೆಟ್ಟವ ಅಂತ ಹೇಳಿ ಅಧಿಕ ಪ್ರಸಂಗ ಮಾತಾಡೋದು ನೋಡಿ. ಹಾಳಾಗಿ ಹೋಗ್ಲಿಕ್ಕೆ ಅಲ್ಲ, ನಿನಗಿಂದು ಹೋಗಿ ಯುದ್ಧ ಮಾಡೋದಕ್ಕೆ ಜನ ಸಿಕ್ಕಿದ್ದ. ಮತ್ತಿನ್ಯಾರಲ್ಲಿ ಇವ ಯುದ್ಧದಲ್ಲಿ ಎಲ್ಲಿಯಾದ್ರೂ ಗೆಲುವು ಸಾಧಿಸಿದ್ದು ನಿನಗೆ ಗೊತ್ತುಂಟಾ? ದೇವ್ರೆ, ಓ ದೇವ್ರೆ, ನಾನು ಅವನಿಗೆ ಹೇಳಿದೆ ನಿನಗೆ ನನ್ನೊಟ್ಟಿಗೆ ಆಗಲಿಕ್ಕಿಲ್ಲ, ಮತ್ತೆ ಶರಣು ಬಾ ಒಪ್ಪಿಸು ಅಂತ ಹೇಳಿದೆ. ಕೇಳಲಿಲ್ಲ. ಅಧಿಕ ಪ್ರಸಂಗ ನಾನು ಬಂದಿದ್ದೇನೆ, ಯುದ್ಧ ನಿಲ್ಲಿಸಬೇಕು. ನೀವು ಸ್ವಲ್ಪ ಆಮೇಲೆ ಬರಬೇಕಿತ್ತು. ಅಲ್ಲ, ಈಗಲೇ ಬರಬೇಕಾಯ್ತಲ್ಲ. ಈಗ ಯುದ್ಧ ಮಾಡುದು ಸರಿಯಲ್ಲ. ನೀವು ಇಬ್ಬರು ಸಂಧಾನ ಮಾಡಿದ್ರೆ ಅದೇ ಒಳ್ಳೇದು ತಾನೆ.
ಸಂಧಾನ. ಸಂಧಾನ ಏನು ಸಂಧಾನ? ಏನಂತ ಏನಾಗಬೇಕು ನಿನ್ಗೆ? ಸರಿ ದೇವ್ರೆ, ನೀವು ಹೇಳಿದ್ದೀರಿ ಅಂತ ನಾನು ಖಡ್ಗವನ್ನು ಕೆಳಗಿಳಿಸಿದ್ದೇನೆ, ಒಪ್ಪಂದಕ್ಕೆ ಸಿದ್ಧನಿದ್ದೇನೆ. ಆದರೆ ಕೇಳಿ ಅವನಲ್ಲಿ, ನಾನು ಕೇಳಿದ್ದನ್ನೆಲ್ಲ ಕೊಡುವುದಕ್ಕೆ ಸಿದ್ಧ ಇದ್ದಾನಲ್ಲವಾ? ಅವ ಕೇಳಿದ್ದೆಲ್ಲ ಕೊಡುವುದಕ್ಕೆ ನೀನು ಸಿದ್ಧನೇ ಇದೆಯಲ್ಲ? ಇಲ್ಲದಿದ್ರೆ ಕೊಡುವುದಕ್ಕೆ ಬೇಕಲ್ಲ, ನಮ್ಮದಿರುವುದು ಬೇರೆಯವರಿಗೆ ಕೊಟ್ಟರೆ ಏನು ಇಲ್ಲ. ಏನ್ ದೇವ್ರೆ? ಏನು ಬೇಕು ಅದನ್ನು ಕೇಳಿ. ಆಯ್ತಲ್ಲ. ವಾಣಿ ರಮಣ ನಿನ್ನ ನುಡಿ ಮಾನ್ಯವೆನಗೆ, ನಿನ್ನ ಬಗ್ಗೆ ಗೌರವ ಉಂಟು. ಗೀರ್ವಾಣರಿವುದು ನಂದನವನ ಅಪ್ಸರೆಯರ, ಗೀರ್ವಾಣರಿವುದು ನಂದನವನ ಅಪ್ಸರೆಯರ, ಇಂದ್ರಾಣಿಯು ಸಹಿತ ಇಂದ್ರಾಣಿಯು ಸಹಿತ ಕಪ್ಪವ ಬಳಿಕ ಸಂಧಾನ ಕೊಪ್ಪುವಿರುವುದಾನಿರುವುದ ವಾಣಿ ರಮಣ ನಿನ್ನ ನುಡಿ ಮಾನ್ಯವೆನಗೆ, ಆ ಎಷ್ಟು ಮಾನ್ಯ? ಎಷ್ಟು? ಇಷ್ಟು ಇನ್ನು ಹೋಗ್ತದೆ ಮೇಲೆ ಮೇಲೆ ಹೋಗ್ತದೆ. ಈಗ ಬೇಡ ಅಂತ. ದೇವ್ರ ಏನು? ವಾಣಿ ರಮಣ ನಿನ್ನ ವಾಣಿ ನನಗೆ ಮಾನ್ಯ. ಆದ್ದರಿಂದ ಈಗ ನಾನು ಕೇಳ್ತೇನೆ, ತೆಗೆಸಿಕೊಡ್ಬೇಕು. ನಾನು ಇದ್ದೇನಲ್ಲ, ನಾನು ಅದಕ್ಕಾಗಿ ಬಂದದ್ದಲ್ಲ. ಹಾಗಿದ್ರೆ 3 ವಿಚಾರಗಳನ್ನು ಕೇಳ್ತಿದ್ದೇನೆ. ಯಾವುದಿಲ್ಲ? ಮೊದಲನೆಯದಾಗಿ ಗೀರ್ವಾಣರಿಯುವುದು ಈ ಸ್ವರ್ಗದ ನಂದನವನವನ್ನು. ನಂದನವನ ದೇವೇಂದ್ರ, ಎಷ್ಟು ಸಮಯದಿಂದ ನಂದನವನನ್ನು ನೋಡ್ತಾ ಇದ್ದಿ, ನಿನಗೆ ನೋಡಿ ನೋಡಿ ಸಾಕಂತ ಆಗುದಿಲ್ಲವಾ? ನನಗೆ ಹಾಗಾಗುದಿಲ್ಲ. ನಂದನವನ್ನು ಕೊಡೋದಕ್ಕೆ ನಾನು ತಯಾರಿಲ್ಲ. ನಮಗೆ ತಿರುಗಾಡೋದಕ್ಕೆ ಇರುವುದು ಒಂದೇ ಸ್ಥಳ, ಅದು ನಮಗೆ ವಿಶ್ರಾಂತಿಗೆಲ್ಲ. ಇರ್ಲಿಯಾ? ಕೇಳ್ತಿದ್ರೆ ಬಿಟ್ಟು ಕೊಡು. ಈಗ ನೀವು ಹೇಳೋದಕ್ಕೆ ಬಿಟ್ಟು ಕೊಡ್ತೇನೆ, ಮನಸ್ಸಿಲ್ಲದೆ ನಾನು ಬಿಟ್ಟು ಕೊಡ. ಆಗದಿದ್ರೆ ಬೇಡ, ಆಗದಿದ್ರೆ ಬೇಡ ನಮಗೆ. ಅಲ್ಲ ಆಯ್ತು, ಬಿಟ್ಟು ಕೊಟ್ಟೆ ಬಿಟ್ಟು ಕೊಟ್ಟೆ. ನಂದನವನ ಬಂತು. ಎರಡನೆಯದಾಗಿ ಯಾವುದು? ಈ ಕೆಟ್ಟವನಿಗೆ ಸುರಸಭೆಯಲ್ಲಿ ನರ್ತನ ಮಾಡುವುದಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒದಗಿಸಿಕೊಡುವುದಕ್ಕೆ, ನಾಟ್ಯ ವೈಭವವನ್ನು ಮೆರೆಯುವುದಕ್ಕೆ ಇದ್ದಾರಲ್ಲ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಮೊದಲಾದಂತ ಅಪ್ಸರ ಸ್ತ್ರೀಯರು, ಒಪ್ಪಿಸಿ ನನಗೆ. ದೇವೇಂದ್ರ ಅಪ್ಸರ ನಾರಿಯರನ್ನು ಕೇಳುತ್ತಾ ಇದ್ದಾಳೆ. ನೀವು ಯಾವುದಾದ್ರೂ ಬೇಕಾದ್ರೂ ಕೇಳಿ, ಅಪ್ಸರೆಯನ್ನು ಯಾಕೆ ಕೇಳ್ತಾನೆ ಅಂತ ಅರ್ಥ ಆಗ್ಲಿಲ್ಲ ನನಗೆ. ಅಲ್ಲ, ನನಗೆ ಒಂದು ಮನವನ್ನು ತನಿಸುವುದಕ್ಕೆ ಇರುವುದೇ ಅವರನ್ನು ಕೇಳಿದ್ರೆ ನಾನು ಎಂತ ಸಾಯುದು? ನಿನಗೆ ಅವರ ಆಟ ನೋಡಿ ನೋಡಿ ನಿನಗೆ ಸಾಕಂತ ಆಗ್ಲಿಲ್ಲ? ಹಾಗೆಲ್ಲ ನಮಗೆ ನೋಡೋದು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಲ್ಲ, ಅದೆಷ್ಟೋ ಸಮಯದಿಂದ ಆಟ ನೋಡ್ತಾ ಇದ್ಯಲ್ಲ ಅವ್ರದ್ದು. ಹೌದೌದು, ಇಷ್ಟೆಲ್ಲ ನೋಡ್ತಾ ಇರ್ಲಿ. ನೀವು ಹೇಳಿದಕ್ಕೆ ಬಿಟ್ಟು ಕೊಡ್ಬೇಕಷ್ಟೇ, ಬೇರೆ ಏನು ಉಪಾಯ ಇಲ್ಲಪ್ಪ. ಅಪ್ಸರಾಗರೇನು ಬಿಟ್ಟು ಕೊಟ್ಟಿದ್ದಾಯ್ತಲ್ಲ. ಸರಿ, ಇನ್ನು ಈ ಸ್ವರ್ಗಲೋಕದ ಸಗರ ವಿಚಾರಗಳನ್ನು ಕೂಡ ಕಪ್ಪ ಕಾಣಿಕೆಯ ಜೊತೆ ನನ್ನ ಪದಬುಡಕ್ಕೆ ಸಮರ್ಪಿಸುವುದರ ಜೊತೆಗೆ 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 ಈ ದೇವೇಂದ್ರ ಅವನ ಇಂದ್ರಾಣಿಯನ್ನು ನನಗೆ ಏನ ನಾಡಿದೆ ದುಷ್ಟ ಮದಿಹೀನ ಮದನ ಇಂದ್ರಾಣಿಯು ಕೇಳುವುದೇ, ನಿನ್ನ ಬೆದರಿಗೆ ತಕ್ಕ ನುಡಿದ ಹೊಡ ತೊಲಗೆಂದರು. ಪಾರ್ವತಿ ಪರಮೇಶ್ವರ ಕೈಕೂಸಾದೆ, ವಿಘ್ನೇಶ್ವರ ಪ್ರೀತಿಗೆ ಪಾತ್ರರಾದ ನೀನು ಎಂತ ಶೀಲ ಕೆಲಸಕ್ಕೆ ನೀನು ಮಾಡ್ತಾ ಇದ್ದಿ. ಏನಾಯ್ತು? ಅಧಮ, ನೀಚ, ಪಾಪಿ, ಕೆಟ್ಟವ, ಮೂರ್ಖ ಮತ್ತೆ ಶೀಲ ನೀನು. ಶಬ್ದ ಭಂಡಾರ ಇಷ್ಟೇ ಇರುವುದಾ? ಲೋಕದ ಒಡೆಯಲು ಸತ್ಯಂತ ಸತ್ಯದೇವಿನು ಬಯಸಿದ್ದಲ್ಲ ನೀನು. ನಿನ್ನ ಮುಖ ನಿಸತ್ಯ. ಇದ್ದಕ್ಕಿದ್ದಾಗಿ ಇವನಿಗೇನು ಒತ್ತಡ ಜಾಸ್ತಿ ಆದದ್ದು? ನಾನು ಇವನ ಹೆಂಡತಿಯನ್ನು ಕೇಳಿದ್ದ.
ವಾಣಿಯನ್ನ ಕೇಳಿದ್ರೆ ಸರಿಯಪ್ಪ, ಇವನಿಗೆ ಸಿಟ್ಟು ಬರಬೇಕು. ನಾನು ಕೇಳಿದ್ದು ದೇವೇಂದ್ರನ ಹೆಂಡತಿಯನ್ನು, ಅವನಿಗೆ ಸಿಟ್ಟು ಬರಲಿಲ್ಲಂತೆ, ಮತ್ತೆ ಇವನಿಗೆ ಯಾಕೆ ಸಿಟ್ಟು? ಹೋಗಲಿ ಬಿಡಿ, ಎಂಥದ್ದೇ ಆಗಲಿ, ಸ್ವರ್ಗ ಈ ಹೊತ್ತಿಗೆ ನನ್ನ ಕೈವಶವಾಗಿದೆ, ಸಿಂಹಾಸನ ಬರಿದಾಗಿದೆ, ಏರಿಕೊಳ್ಳಿ. ಭಂಡಾಸುರ ಎಂಬ ಹಾಗೆ ಕೇಳಿಕೊಳ್ಳಬಹುದು. ತ್ರಿಲೋಕಾಧಿಪತಿ ಯಾರು ಅಂತ ಕೇಳಿದ್ದೀರಿ, ಭಂಡಾಸುರ ಎಂಬ ಹಾಗೆ ಕೇಳಿಕೊಳ್ಳಬಹುದು. ಹೇಗೆ? ಒಮ್ಮೆ ಸುಧರ್ಮ ಸಭೆಯನ್ನು ನೋಡಿ, ಎಲ್ಲವರು ಕೂಡ ರಾಕ್ಷಸರೇ, ನಮ್ಮ ಕೈವಶವಾಗಿದೆ. ಇವನ ವಿಳಾಸ ಇಲ್ಲದ ಕಡೆ ಹೋಗಿದ್ದಾನೆ, ಅವನನ್ನು ಹೆಡಗುರಿ ಕಟ್ಟಿ ತಂದು ಅವನಿಗೆ ಬೇಕಾದಂತಹ ಶಿಕ್ಷೆಯನ್ನು ಕೊಟ್ಟು ಬೇರೆ ಬೇರೆ ರೀತಿಯಾದಂತಹ ಹೊಣೆಗಾರಿಕೆಯನ್ನು ಅವನಿಗೆ ಇಟ್ಟಿದ್ದೇವೆ. ಹೇಗೆ? ನಮ್ಮ ರಾಕ್ಷಸರ ಮುಖದಲ್ಲಿರುವಂತಹ ಸಂತೋಷಾಧಿಕ್ಯ ನಮಗೆ ನೋಡುವುದಕ್ಕೆ ಸಂತೋಷ. ಏನೇ ಇರಲಿ, ಈ ಸ್ವರ್ಗವಶವಾಗಿದೆ. ಸ್ವರ್ಗದ ಗದ್ದುಗೆಯನ್ನು ಏರಿದ್ದೆ ತಡ, ಮನಸ್ಸಿನ ಒಳಗೆ ಹೃದಯದ ಆಳದಲ್ಲಿ ಒಂದು ರೀತಿಯಾದಂತಹ ಸಂತೋಷ ಮನೆ ಮಾಡಿದೆ. ಏನಾಗುತ್ತಾ ಉಂಟು ವಾಯ್, ಆಶ್ಚರ್ಯಕರವಾದಂತಹ ಬೆಳವಣಿಗೆ. ನನ್ನ ಎಡ ಭುಜ, ನನ್ನ ಬಲ ಭುಜ ಒಂದು ರೀತಿಯಲ್ಲಿ ಸ್ಫುರಿಸುವುದಕ್ಕೆ ಆರಂಭವಾಗಿದೆ. ಆದ್ದರಿಂದ ಇದನ್ನು ತಡೆದುಕೊಳ್ಳುವುದಕ್ಕಾಗುವುದಿಲ್ಲ. ಎರಡು ಭುಜಗಳನ್ನು ಒಮ್ಮೆ ಹಾಗೆಯೇ ಸ್ಪರ್ಶಿಸಿ ಬೇಕಾದಂತಹ ಸೃಷ್ಟಿಯನ್ನು ಮಾಡಿ.
ನಿರ್ಣಯಿಸಿ ಪೂರೈಸಿ ನಿಂತಾಳೆ ಬಗೆನು ಬೇಳೆಂತ ವಿಜಕ್ರ ನುಡಿದ ಅನಿರೀಕ್ಷಿತವಾಗಿ ನಮ್ಮಿರುವರ ಹೊಟ್ಟು ಯಾಕಾಯ್ತು ಹೇಗಾಯ್ತು ಅನ್ನುವಂತೆ ನಾವು ನಮ್ಮೊಳಗೆ ತರ್ಕಿಸಿಕೊಂಡಾಗ ದೂರದಿಂದ ನಿನ್ನೊಬ್ಬನನ್ನು ವೀಕ್ಷಿಸಿದೆ ಹತ್ತಿರಕ್ಕೆ ಬಂದು ನಿನ್ನ ಮುಖಾವಲೋಕನ ಮಾಡಿದಾಗ ಯಾಕೋ ಏನೋ ಒಂದು ರೀತಿಯ ಪೂಜ್ಯತಾ ಭಾವನೆ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಾ ಇದೆ. ಆದ ಕಾರಣ ನಿನ್ನನ್ನು ಅಣ್ಣ ಅನ್ನುವಂತೆ ಸಂಬೋಧಿಸ್ತಾ ಇದ್ದೇನೆ. ಅಣ್ಣ ಅದಕ್ಕಾಗಿ ಸೃಷ್ಟಿ ಮಾಡುವಂತ ಕಾಯಕ ಏನು ಕರೆಯುವುದಕ್ಕೆ ಹೆಸರು ತಿಳಿಸು. ನೀನು ಒಪ್ಪನೆ ಕಾಣುತ್ತಾ ಇದ್ದಿ. ನಮ್ಮ ಜನ್ಮಕ್ಕೆ ಕಾರಣಕರ್ತರ ನೀನೇ ಎಂದು ತಿಳಿದು ನಿನ್ನನ್ನು ಅಗ್ರಜ ಎಂದು ಕರೆಯುತ್ತಾ ಇದ್ದೇವೆ. ಹಾಗಾದರೆ ಹುಟ್ಟುವಾಗಲೇ ಹುಟ್ಟಿಂದಲೇ ಸಕಲ ವಿದ್ಯಾಭ್ಯಾಸಗಳನ್ನೆಲ್ಲ ಕಲಿತು ಬಂದವರು ನಾವು. ಆದ್ದರಿಂದ ನಮ್ಮ ಹುಟ್ಟು ಯಾಕೆ ಇನ್ನು ಮುಂದೆ ನಮ್ಮನ್ನು ಕರೆಯಬೇಕಾದ್ರೆ ಹೆಸರು ಉದ್ಯೋಗ ಹೇಳಯ್ಯ. ಭೂಲೋಕ ವಿಶುಕ್ರ ನಾಳು ಇರಲಿಲ್ಲೋ ಪಾತಾಳ ಸಹಜಾತರಿರ ಸಂಬಂಧಿರ ನಿಮ್ಮನ್ನು ನೋಡಿ ಮನಸ್ಸಿಗೆ ಅತ್ಯಂತ ಸಂತೋಷವಾಗಿದೆ. ಸಂಬಂಧಿರೇ, ನನ್ನ ಎಡಭುಜ ನನ್ನ ಬಲಭುಜ ಉರಿಸುವಾಗ ಅದರಿಂದ ಹುಟ್ಟಿಕೊಂಡಂತಹವರು ನೀವು. ಒಂದರ್ಥದಲ್ಲಿ ನನಗೆ ನೀವು ಮಕ್ಕಳು ಹೌದು. ಆದರೆ ನೀವೇ ಹೇಳಿದ್ರಲ್ಲ ಆರಂಭದಲ್ಲಿ ಅಣ್ಣ ಎಂಬ ಹಾಗೆ, ಅಗ್ರಜ ಎಂಬ ಹಾಗೆ. ಆದ್ದರಿಂದ ಭವ್ಯ ಭವಿಷ್ಯತ್ತಿನಲ್ಲಿ ನಾನು ನಿಮ್ಮಿರುವರೆಗೂ ಕೂಡ ಅಣ್ಣ ಅಗ್ರಜ ಹಾಗೆ ಕರೆಯಿರಿ. ಮತ್ತೆ ಕೇಳಿದೆಯಲ್ಲ ಹೆಸರು ಉದ್ಯೋಗ, ನಿನಗೆ ಹೆಸರನ್ನು ಕೊಡ್ತಾ ಇದ್ದೇನೆ. ನನ್ನ ಎಡಭುಜವನ್ನು ಸ್ಫುರಿಸುವಾಗ ಹುಟ್ಟಿಕೊಂಡಂತಹ ನೀನು, ಆದ್ದರಿಂದ ನೀನು ವಿಶುಕ್ರ ವಿಶುಕ್ರ. ಹಾಗೆ ನನ್ನ ಬಲಭುಜವನ್ನು ತಿಕ್ಕುವಾಗ ಹುಟ್ಟಿಕೊಂಡವನು ನೀನು, ನಿನಗೆ ವಿಷಂಗ. ಸೃಷ್ಟಿ ಮಾಡುವ ಕಾರಣ ಏನು? ಬಲವಾದಂತಹ ಕಾರಣ ಉಂಟು. ಕಾರಣ ಇಲ್ಲದೆ ಕಾರ್ಯ ಇಲ್ಲ ನಮ್ಮದು. ಹಾಗಾದ್ದರಿಂದ ತಮ್ಮಂದಿರೇ, ನಾನೇನು ಸಾಮಾನ್ಯ ಅಂತ ಭಾವಿಸಿಕೊಳ್ಬೇಡಿ. ವರ್ತಮಾನ ಕಾಲದಲ್ಲಿ 3 ಲೋಕ ನನ್ನ ಅಧೀನದಲ್ಲಿ ಉಂಟು. ಸ್ವರ್ಗ, ಭೂ, ಪಾತಾಳ, 3 ಕೂಡ ನನ್ನ ಕೈವಶವಾಗಿದೆ. ಅದಕ್ಕೆ ಬೇಕಾಗಿ ಹೇಗೂ ನೀವಿದ್ದೀರಲ್ಲ, ನನಗೊಬ್ಬನಿಗೆ 3 ನೋಡಿಕೊಳ್ಳುವುದು ಕಷ್ಟ. ಜವಾಬ್ದಾರಿ ಜಾಸ್ತಿ ಅಲ್ಲ, ಹೆಚ್ಚಲ್ವಾ? ಅದಕ್ಕೆ ಬೇಕಾಗಿ ಅಧಿಕಾರದ ವಿಕೇಂದ್ರೀಕರಣ ಈ ಹೊತ್ತಿಗೆ. ಸ್ವರ್ಗ
ನನಗೆ ಅದನ್ನು ಬಿಟ್ಟು ಕೊಡುವುದಿಲ್ಲ. ವಿಶುಕ್ರನಾದಂತಹ ನೀನು, ಹಿರಿಯವನಾದಂತಹ ನೀನು, ಈಗ ಸಮಗ್ರ ಭೂತಾಳದ ಅಧಿಕಾರವನ್ನು ನಿನಗೆ ವಹಿಸಿಕೊಟ್ಟಿದ್ದೇನೆ. ನಾನು ಭೂಲೋಕಕ್ಕೆ ನೀನು ನಮ್ಮ ವಿಷಂಗ ನಿನ್ನನ್ನು ಕೂಡ ಬಿಟ್ಟು ಹಾಕಲಿಕ್ಕಿಲ್ಲ. ಅಧೋಲೋಕ, ಪಾತಾಳ, ಈ ಪಾತಾಳದ ಅಧಿಕಾರವನ್ನು ನಿನಗೆ ಹಸ್ತಾಂತರಿಸಿದ್ದೇನೆ. ಕರೆಯುವುದಕ್ಕೆ ಹೆಸರು ಮಾಡುವುದಕ್ಕೆ ಉದ್ಯೋಗವಿಲ್ಲದೆ ಬಳಸಿದವನೇನು ಭೂಲೋಕವನ್ನು ಸೇರಬೇಕೆ ನಿನ್ನ ಆಡಳಿತೆಯನ್ನು ಮಾಡುತ್ತಾ ಸಾಗುತ್ತೇನೆ. ಅಲ್ಲಿರುವಂಥ ಅಪೂಪ ಜನ ಮುರಿದು ನಮ್ಮ ಸಾವಂತ ವರ್ಗಕ್ಕೆ ಸೇರಿಸುವುದಲ್ಲದೆ ನಿನ್ನ ಕೀರ್ತಿ ಪತಾಕೆ ಅಲ್ಲಿಯೇ ಹಾರಿಸ್ತೇನೆ. ಅಲ್ಲಿ ನೀನೇ ಶ್ರುತ ಕೀರ್ತಿ ಆಗಬೇಕು. ನೀನೇನು ಸಂತೋಷವಾಯಿತು. ಯಾಕೆಂದರೆ ದೇವಲೋಕ ನಿನಗೆ, ಭೂಲೋಕ ಅಣ್ಣನಿಗೆ, ಪಾತಾಳ ಲೋಕ ನನಗೆ. ಪಾತಾಳ ಲೋಕದಲ್ಲಿ ಇರುವವರು ಯಾರು? ಹೇಳಿದ್ದನ್ನು ಕೇಳಿದ್ದೇನೆ, ಸೊಂಟ ಇಲ್ಲದ ಜಾತಿ. ಆಗ್ಲೇ ಅಣ್ಣ ನೇರವಾಗಿ ಪಾತಾಳ ಲೋಕವನ್ನು ಸೇರ್ತೇನೆ. ನಿನಗೆ ಒಂದು ಕೆಲಸ ಕಡಿಮೆ ಆಯ್ತು, ಸೊಂಟಕ್ಕೆ ಓದಿಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ಹಾಗಾದ್ರೆ ನೇರವಾಗಿ ಪಾತಾಳ ಲೋಕವನ್ನು ಸೇರ್ತೇನೆ. ಉರಗಾತಿಗಳ ತಲೆಯನ್ನು ಮೆಟ್ಟಿ ಪಾತಾಳ ಲೋಕವನ್ನು ಸ್ವಾಧೀನ ಮಾಡ್ತೇನೆ. ಆದರೂ ಸ್ವಾಧೀನ ಮಾಡಿದರು ಅಲ್ಲಿಯ ಹೆಸರು, ಆಡಳಿತ ಎಲ್ಲ ನಿನ್ನ ಹೆಸರು. ಆಗಲಿಯಪ್ಪ, ಒಳ್ಳೆಯದಾಗಲಿ. ಆ ಸದಾಶಿವನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರ್ಲಿ. ಆದ್ರೆ ಅದಲ್ಲ, ಎಂತದ್ದು, ನಾವು ಇಬ್ರು ಹುಟ್ಟಿದ್ದೇವೆ ಸಂಕಲ್ಪ ಮಾತ್ರದಿಂದ ಭುಜದಲ್ಲಿ ಅಲ್ವಾ? ಹೌದು. ಇನ್ನೊಂದು ಪ್ರಯತ್ನ ಮಾಡಿದ್ರೆ ಯಾಕಂದ್ರೆ ಅರಮನೆಯ ಒಳಗೆ ಹೆಣ್ಣಿನ ಬಳ್ಳ ಶಬ್ದ ಕೇಳಬೇಕು. ಈಗ ಯಾರು ಇಲ್ಲಲ್ಲ ಅಣ್ಣ. ಹೌದಾ? ನಾವೇ ಇರುದಲ್ಲ. ನನ್ನ ಅಲ್ಲಿ ಶೂನ್ಯಕಾಪುರದಲ್ಲಿ ನನ್ನ ಹೆಣ್ಣಂದಿರಿದ್ದ. ಯಾರು? ನನ್ನ ಹೆಣ್ಣಂದಿರು. ಹಾಗಲ್ಲ, ಅದು ಅಗತ್ಯ ಇಲ್ಲ. ನಮಗೆ ಒತ್ತಿನವಳು ಒಬ್ಬಳು ಬೇಕು. ಹಾಗಿದ್ರೆ ನಿಮಗೆ ತಂಗಿ ಬೇಕು. ಹಾಗಿದ್ರೆ ಸರಿ, ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಈಡೇರಿಸುವುದಕ್ಕೆ ಬೇಕು. ಯಾವ ಎಡಭುಜಾದಿತ ಬಲಭುಜಾದಿ? ಈ ಸಲ ನೀನು ಜಾಗ ನೋಡಿ ಕೈ ಹಾಕಿದ್ರೆ ಹೆಣ್ಣು ಹುಟ್ಟುವುದಲ್ವ? ಸ್ವಲ್ಪ ಜಾಗೃತ ಇರು. ಕೋಮಲ ಎದೆಯ ಭಾಗ. ಹಾಗಾದ್ರೆ ಭುಜ ಬೇಡ, ಎದೆಯ ಭಾಗವನ್ನ ತೆಕ್ಕಿದ್ದಾನೆ. ನನಗೆ ಮದುವೆ ಮಾಡು. ಹೀಗೆ ನಾನಿದ್ದೇನೆ. ಎಂತದ ನಿನ್ನದ್ದು? ಮದುವೆ ಮಾಡಿ ತಂಗಿ ಬೇಕು ಅಂತ ಹೇಳಿದ್ವಿ. ಈಗ ತಂಗಿಯನ್ನು ಮದುವೆ ಆಗ್ಲಿಕ್ಕೆ ನೀನು ಮದುವೆ ಮಾಡಿಸುವುದಕ್ಕೆ ಹಾಗಲ್ಲ. ಮತ್ತೆ ಒಂದು ಚಟ ನೋಡವಳಿಗೆ ಹುಟ್ಟಿದ ಕ್ಷಣ, ಒಂದು ಕ್ಷಣವು ಹೊಟ್ಟೆಗೆ ಅನ್ನ ಹಾಕುವುದಕ್ಕೆ ಬಟ್ಟೆ ಬೇಕು, ಮಾನ ಮುಚ್ಚುವುದಕ್ಕೆ ಹೇಳಿಲ್ಲ. ಅಣ್ಣ ಮದುವೆ ಮಾಡುವ ನಿನ್ನ ಮಗಳು. ಹೌದು, ಚಟ ಜೋರಾಗಿದೆ ಅವಳಿಗೆ, ಚಟ ಜೋರಾಗಿದೆ. ನನ್ನ ತಂಗಿ ಅಲ್ವಾ? ತಂಗಿ ಮಗಳ ಬೇಡು ಮಾಡು. ಈಗ ಮದುವೆ ಮಾಡುವ. ಆದ್ರೆ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಒಂದು ನಮೂದಿಸುವುದಕ್ಕೆ ಒಂದು ಹೆಸರು ಬೇಕಾ ಬೇಡುವ? ಹೆಸರು ಬೇಕು. ಮತ್ತೆ ಈಗ ಏನ್ ಹೆಸರು? ಹೀಗೆ ಮಾಡುವ. ಹೇಗೆ? ಈಗ ಎದೆ ಭಾಗವನ್ನು ತಿಕ್ಕಿದಾಗ ಎದ್ದದ್ದೇನು?
ಒಂದು ಧೂಮ ಎದ್ದಿದೆ. ಧೂಮ. ಹೌದು. ಧೂಮದ ಮಧ್ಯದಲ್ಲಿ ಹುಟ್ಟಿದಂತ ಈಕೆ ಧೂಮಾವತಿ. ಧೂಮಾವತಿ ಒಳ್ಳೆ ಹೆಸರು. ಎಂತದ್ದು ದೈವ, ಎಂತದ್ದು ಸಾಧಾರಣ ಹಾಗೆ ಇದ್ದಾಳೆ. ಭೂಲೋಕದಲ್ಲಿ ಈಗಾಗಲೇ ಉಂಟು ಆ ಹೆಸರಿನದ್ದು. ಅದಾಗಲಿಕ್ಕೆ ನಿನ್ನದು ಏನಾದ್ರು ಉಂಟಾ? ಏನಿಲ್ಲ, ನಾನು ಧೂಮಾವತಿ ಅಲ್ಲ ಆಗ್ಬಹುದು. ಎಂತದ್ದು ಆಗುವುದು ಮತ್ತೆ ಅದೆಲ್ಲ ಆಗಲಿಕ್ಕಿಲ್ಲ. ಮತ್ತೆ ಈಗ ನಾನೇ ಒಂದು ಹೆಸರನ್ನು ಇಡ್ತೇನೆ. ಎದೆಯ ಭಾಗವನ್ನು ಉಚ್ಚಿದವಾಗ ಹುಟ್ಟಿದಂತಹ ಹೆಣ್ಣು, ಆದ್ದರಿಂದ ಅವಳು ಮುಂದೆ ಧೂಮಿನಿ. ತಂಗಿ ನಿನ್ನ ಮುಂದಕ್ಕೆ ನೀರು ಧೂಮಿನಿ ಆಯ್ತಾ? ನಿನ್ನನ್ನು ಕಡೆಗೆ ಅದ್ರಲ್ಲೇ ಕೊಂಡು ಹೋಗ್ಬೇಕಷ್ಟೇ. ಧೂಮಿನಿ ಅಂತ ಹೇಳುದು. ಧೂಮಿನಿ ಧೂಮಿನಿ ಏನು ಧೂಮಿನಿ ಏನು ಧೂಮಿನಿ? ಸದ್ಯಕ್ಕೆ ನಿಮಗೆ ಮದುವೆ ಮಾಡುವ ಈಗ ಕಾಲ ಬರಬೇಕಾ ಬೇಡುವ ಮದುವೆ ಮಾಡುವುದಕ್ಕೆ? ಇಲ್ಲಿ ಬನ್ನಿ. ಸದ್ಯಕ್ಕೆ ಮುಖ ತೋರಿಸಬೇಡ. ಅಲ್ಲೇ ಭೂಲೋಕಕ್ಕೆ ಅಲ್ವಾ? ಭೂಲೋಕದಲ್ಲಿ ಅವಳಿಗೆ ಸರಿ ಹೊಂದುವ ಗಂಡು ಇದ್ದಾನು ಹುಡುಕು. ನೀನು ಪಾತಾಳದಲ್ಲಿ. ಪಾತಾಳ ಲೋಕದಲ್ಲಿ ಸೊಂಟ ಇಲ್ಲದ ಜಾತಿ ಇರುವುದು ಬೇಡ. ಮುಸುಡು ಸರಿ ಇದ್ರೆ ಸಾಕು, ಸೊಂಟ ಇಲ್ಲದಿದ್ರೆ ಅದು ಬೇಡ. ಹಾಗೆ ನೀನು ಭೂಲೋಕದಲ್ಲಿ ಹುಡುಕು ತಂಗಿ. ನಿನಗೆ ಭೂಲೋಕದಲ್ಲಿ ಒಂದು ಒಳ್ಳೆಯ ವರನನ್ನು ಹುಡುಕುತ್ತೇವೆ, ಯೋಚಿಸಬೇಡ. ತಡ ಮಾಡುವುದಲ್ಲ, ತೆರಳಿ ನಿಮ್ಮ ಆಸ್ಥಾನ. ಸರಿ, ಪರಮೇಶ್ವರನ ಆಣತಿಯಂತೆ ಅವನ ನಿರ್ದೇಶನದಂತೆಯೇ ನನ್ನದ್ದಾದಂತಹ ರಾಜ್ಯಭಾರವನ್ನು ಮುಂದುವರಿಸ್ತೇವೆ. ಪುರುಷೋತ್ತಮ ತಾನರಿತ ಮನದಲ್ಲಿ ದೈತ್ಯ ಭೈಡಾಸುರನೋ ದೈತ್ಯ ಭೈಡಾಸುರನೋ ಬಲು ಮೆರೆಯುತ್ತಲಿಹುದ ವೈಕುಂಠದಲ್ಲಿ ಶ್ರೀ ಪುರುಷೋತ್ತಮ ಯಾವುದು ಆಗಬಾರದು ಅಂತ ನಾನು ಆಲೋಚನೆ ಮಾಡುತ್ತಾ ಇದ್ದೇನು, ಅದು ಆಗುತ್ತಾ ಉಂಟು ಅಂತ ಆಶ್ಚರ್ಯ ಆಯ್ತು ಒಂದೊಮ್ಮೆಗೆ. ಆದರೂ ಕೆಲವೊಮ್ಮೆ ಹೀಗಾಗಬೇಕಾಗುತ್ತದೆ. ಪಾಲನಾ ಕರ್ತವ್ಯವನ್ನು ತೊಡಗಿಸಿಕೊಳ್ಳುವಲ್ಲಿ ಹೀಗಾಯಿತು ಅಂತ ನಾನು ಆಲೋಚಿಸುವಾಗ ಅರ್ಥ ಆಗುತ್ತಾ ಉಂಟು. ಹೀಗಾಗುವುದಕ್ಕೆ ಕಾರಣವಾದದ್ದೇನು? ಹೇಳಿಕೊಡುವವರು ಸರಿ ಇದ್ದಾರೆ, ಮಾಡುವವರು ಸರಿ ಇದ್ದಾರೆ. ಹಾಗಾಗಿ ಹೀಗಾಯಿತು. ಸ್ವಲ್ಪ ಹೊತ್ತು ಮೀರಿತು ಅಂತ ಕಾಣುತ್ತದೆ. ಹೀಗಾಗುವುದಕ್ಕೆ ಬಿಡಕೂಡದು. ಹೀಗೆ ಮುಂದುವರಿಯಿತು ಅಂತಾದ್ರೆ ಅಧರ್ಮವೇ ತಾಂಡವವಾಡುತ್ತದೆ. ಧರ್ಮವನ್ನು ಉಳಿಸುವುದಕ್ಕೋಗಿ ಪಾಲನಾಧ್ಯಕ್ಷನಾದಂತ ನಾನು ಒಮ್ಮೆ ಹಗ್ಗ ಹಿಡಿದು ಎಳೀಬೇಕು ಅಂತ ಕಾಣುತ್ತದೆ. ಇಲ್ಲದಿದ್ದರೆ ಹಾಗೆ ಬಿಟ್ಟೆವು ಅಂತಾದ್ರೆ ಮತ್ತೆ ಮರವಾಗಿ ಬೆಳೆದು ನಿಲ್ಲುತ್ತದೆ. ಹಾಗಾಗಿ ಗಿಡವಾಗಿರುವಾಗಲೇ ಅದನ್ನು ಮುರಿಬೇಕಾಗುತ್ತದೆ. ನಮಗೆಲ್ಲ ಕಷ್ಟ ಆಗ್ಲಿಕ್ಕಿಲ್ಲ, ಕೇವಲ ಸಂಕಲ್ಪ ಸಾಕು. ಹಾಗಾಗಿ ಸಂಕಲ್ಪ ಮಾತ್ರದಿಂದ ಒಬ್ಬಳಾಕೆಯನ್ನು ಸೃಷ್ಟಿಸಿ ಬಿಡುತ್ತೆ. ಜನಕ ಪರಮ ಪುರುಷ ಮುರಹರ ದೇವಾಲ ಆಗ ಆಗ ಭಿನ್ನಪವ ಅವತರಿದು ಕರುಣದಲ್ಲಿ ಭಿನ್ನಪವ
ಭಿನ್ನಪವ ಪರಮ ಪುರುಷ ಪಾದದ್ವಯಗಳಿಗೆ ವಂದಿಸಿಕೊಂಡೆ. ಹೇಳು. ಇದ್ದಕ್ಕಿದ್ದ ಹಾಗೆ ನನ್ನ ಸೃಷ್ಟಿ ಕಣ್ಣೆತ್ತಿ ನೋಡಿದೆ ಎಂದಾದ್ರೆ ಕಣ್ಣಂಚಿಗೆ ಗೋಚರವಾದ್ದು ಕ್ಷೀರಸಾಗರ. ಶ್ವೇತ ಮಂದಹಾಸವನ್ನೇ ಬೀರುತ್ತಾ ನರ್ತಿಸುತ್ತಿರುವಂತಹ ದೃಶ್ಯವನ್ನು ಕಂಡೆ. ಕಾರಣ ಆಕೆಯ ನಗುವಿಗೆ ಕಾರಣ ಒಂದೇ, ಬೇರೇನೂ ಅಲ್ಲ. ಹರಿಗೆ ಗೋಮಿನಿಯನ್ನು, ಹರಗೆ ಚಂದ್ರಮನನ್ನು, ಸುಮನಸರಿಗೆ ಸಕಲ ಸಂಪದವನ್ನು ತಾನೇ ಇತ್ತಿದ್ದೇನೆಂಬಂತಹ ಸಂತೋಷದ ಭಾವ. ಆದ್ದರಿಂದಲೇ ಜನಕ ಅವಳಿಗೆ ಸಂತೋಷಕ್ಕೆ ಕಾರಣ ಬಹಳಷ್ಟು ಇದೆ. ಮಾತ್ರವಲ್ಲ ಜನಕ, ಶ್ವೇತವರ್ಣ ಎಂದರೆ ಶಾಂತಿಯ ಸಂಕೇತವನ್ನು. ಎಲ್ಲಿ ಶಾಂತಿ ನೆಲೆಸಿರುತ್ತದೋ ಅಲ್ಲಿ ದೇವರ ಸಾನ್ನಿಧ್ಯ ಇರುವುದಕ್ಕೆ ಸಾಧ್ಯ ಉಂಟು ಎಂಬ ಹಾಗೆ ಪ್ರಾಜ್ಞರು ಗುರುತಿಸುತ್ತಾರೆ. ಅಂತಹ ದೇವರ ಸಾನ್ನಿಧ್ಯವನ್ನು ಓಲೈಸುವುದೇ ನಮ್ಮದಾದಂತಹ ವೈಕುಂಠ. ಭಕ್ತರ ಚಿತ್ತವನ್ನು ಸೆಳೆಯುವಂತಹ ಈ ವೈಕುಂಠದಲ್ಲಿ ನನ್ನ ಜನನವೆಂಬುದೇ ಸತ್ಯ. ಹಾಗಾಗಿ ಕಣ್ಣೆತ್ತಿ ನೋಡಿದೆ ಎಂದಾದರೆ ಕಣ್ಣಂಚಿಗೆ ಗೋಚರವಾದ್ದು ನೀವೇ ತಂದೆ. ತಂದೆ ಸೃಷ್ಟಿಕರ್ತರು ನೀವೇ ಎಂಬ ಹಾಗೆ ಅರ್ಥವಿಸಿಕೊಂಡೆ. ಯಾಕೆ ನನ್ನ ಮುಖವನ್ನು ನಿಮ್ಮ ಮುಖದಲ್ಲಿ ಕಂಡೆ, ಹಾಗಾಗಿ ನೀವು ನನ್ನ ಜನಕ ಎಂಬ ಹಾಗೆ ಅರ್ಥವಿಸಿಕೊಂಡೆ. ಯಾರಾದರೂ ಒಬ್ಬರ ಸೃಷ್ಟಿಯಾಗಬೇಕು ಎಂದಿದ್ದರೆ ಕಾರ್ಯ ಕಾರಣವೆಂಬುದು ಬೇಕಂತೆ. ಯಾಕೆ ಹೇಳಿ, ಇದ್ದಕ್ಕಿದ್ದ ಹಾಗೆ ಸೃಷ್ಟಿಗೊಂಡರೂ ಕೂಡ 16 ವರ್ಷ ತುಂಬಿದ ಹೆಣ್ಣಾಗಿ ನಾನು ನಿಂತಿದ್ದೇನೆ. ಪ್ರಪಂಚದಲ್ಲೊಂದು ನಿಯಮವಿದೆ, ಮಗುವೊಂದು ಹುಟ್ಟಬೇಕಾದರೆ ಹೆಣ್ಣೋರ್ವಲ ಉದರದಲ್ಲಿ 9 ಮಾಸದ ಪರ್ಯಂತರ ಇದ್ದು 10ನೆಯ ತಿಂಗಳಿಗೆ ಈ ಲೋಕದ ಬೆಳಕನ್ನು ಕಾಣುತ್ತದೆಯಂತೆ. ಆದರೆ ನಾನು ಹಾಗಲ್ಲ. 16 ವರ್ಷವನ್ನು ತುಂಬಿ ಅಜ್ಞಾನವೆಂಬಂತಹ ಅಂಧಾಕಾರವನ್ನು ಹೋಗಲಾಡಿಸಿ ನಿಮ್ಮ ಆಶೀರ್ವಾದದಿಂದ ಸುಜ್ಞಾನವನ್ನೇ ನಾ ಕಂಡುಕೊಂಡಿದ್ದೇನೆ. ಆದರೆ ಆ ಬುದ್ಧಿಯಲ್ಲಿ ತಿಳಿದಂತಹ ಕೆಲವು ಪ್ರಶ್ನೆ ಒಂದೇ, ಏನು? ಇದ್ದಕ್ಕಿದ್ದ ಹಾಗೆ ಸೃಷ್ಟಿಗೊಳ್ಳಬೇಕು ಎಂದಿದ್ದರೆ ಕಾರ್ಯವಿರಬೇಕು ತಾನೆ, ಕಾರಣವಿದ್ದೇ ಸೃಷ್ಟಿ ತಾನೆ. ಅದೇನೆಂಬುದನ್ನು ನೀವು ತಿಳಿಸಿವಿರ ತಂದೆ? ಬಾಣ ಪ್ರಯೋಗ ಮಾಡುವುದು ಯಾಕೆ ಬಲ್ಲೆ? ಯಾಕೆ? ಅವರವರ ಮನಸ್ಸಿನ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ. ಕೆಲವರು ಶತ್ರು ಸಂಹಾರಕ್ಕಾಗಿ ಬಾಣ ಪ್ರಯೋಗಿಸಿ, ಹೌದು. ಕೆಲವರು ಒಂದು ಮರದಲ್ಲಿ ಹಣ್ಣುಂಟು ಅಂತಾದ್ರೆ ಅದನ್ನು ತನ್ನದಾಗಿಸಿಕೊಳ್ಳುವುದಕ್ಕಾಗಿ ಬಾಣ ಪ್ರಯೋಗಿಸುವುದು. ಎರಡೂ ಉದ್ದೇಶವನ್ನು ಇರಿಸಿಯೇ ನಿನ್ನನ್ನು ಸೃಷ್ಟಿಸಿದ್ದು. ಹಾಗಾಗಿ ನಿನ್ನನ್ನು ಕರೆಯುವುದು ಹೇಗೆ ಬಲ್ಲೆ? ಹೇಗೆ? ಹರಿಣಾಂಬತಿ. ಹರಿಣಾಂಬಗಿ ದೈತ್ಯರವು ಪಟಲದಿ ತರಗರಿಪುದು ತ್ರೈ ಜಗದರಿಲ್ದ ತೆರವು ಪಟಳದಿ ತರಗರಿಬುದು ತ್ರೈ ಜಗದರಿಲ್ದ ತೆರಳು ತನಿ ಬಂಡಾಸುರನನು, ತೆರಳು ತನಿ ಬಂಡಾಸುರನನು ವಶಕರಿಸು ಮೋಗದ ಬಲೆಯುಳ್ಳ ಹರಿಣ ಬಗಿದೈ ತೆರವು ಪಟಳದಿ ತರಹರಿಬುದು ತ್ರೈ ಜಗ ಅದರಿಂದ ನನ್ನ ಮನಸ್ಸಿನ ಸಂಕಲ್ಪಕ್ಕನುಗುಣವಾಗಿ ಪ್ರಕಟಗೊಂಡವನು ನೀನು. ಹಾಗಾಗಿ ನನ್ನ ಮಾನಸಿಕ ಪುತ್ರಿ ನೀನು. ಹೌದೇ? ಮನಸ್ಸಿನಿಂದಲೇ ಸಂಕಲ್ಪ ಮಾಡಿ ಪಡೆದ. ಹೌದೌದು. ಮೋಹದ ರೂಪವನ್ನು ನಿನಗೆ ಕರುಣಿಸಿದ್ದೆ. ಹಾಗಾಗಿ ಪ್ರಪಂಚದಲ್ಲಿ ನೀನು ಮೋಹಿ. ಸಂತೋಷವಾಯಿತಪ್ಪ ಮಗಳೇ. ಅಪ್ಪ, ನಿನಗೆ ಗೊತ್ತೇ ಇದೆ ಏನು? ಸುಮ್ಮನೆ ನಾನು ಸಂಕಲ್ಪ ಮಾಡುವವನೇ ಅಲ್ಲ. ಇಲ್ಲ, ಕಾರ್ಯಕಾರಣವನ್ನು ತಿಳಿದೇ ನಿನ್ನದಾದಂತ ಸೃಷ್ಟಿ. ಮಗಳೇ ನೋಡು, ಪ್ರಪಂಚದತ್ತ ಕಣ್ತೆರೆದು ನೋಡು. ಏನಪ್ಪ? ಹೇಗಾಗುತ್ತಾ ಇದೆ ಈ ಪ್ರಪಂಚ? ಏನಾಯಿತು? ಇದಕ್ಕೆಲ್ಲ ಕಾರಣವಾದದ್ದು ದೈತ್ಯರ ಉಪಟಳ. ಆಹಾ,
ಒಂದಲ್ಲ ಎರಡಲ್ಲ 3 ಲೋಕವು ತಲ್ಲಣಿಸಿ ಹೋಗುತ್ತಾ ಇದೆ. ಹೌದೇ? ದೈತ್ಯರ ಉಪಟಳ 3 ಲೋಕವನ್ನು ತನ್ನದಾಗಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದಾರೆ. ದೈತ್ಯ ಭಂಡಾಸುರನೆನ್ನುವ ದೈತ್ಯ. ಓಹೋ, ಹೀಗೆ ಮಾಡುವುದಕ್ಕೆ ಕಾರಣವಾದುದು ಏನು? ಆಚಾರ್ಯ ಶುಕ್ರನ ನೀತಿ. ಹೇಗಪ್ಪ? ನಿತ್ಯ ನೈಮಿತ್ತಿಕಗಳನ್ನು ಮಾಡುವಂತೆ ಅವನ ಉಪದೇಶವಾಗಿದೆ. ಹೌದೇ? ಗುರುಗಳು ಯಾವ ಪಥವನ್ನು ತೋರಿಸಿದ್ದಾರೋ ಹಾಗೆ ಅದೇ ಪಥದಲ್ಲಿ ಸಾಗುತ್ತಾ ಇದ್ದಾನೆ. ಈ ತೆರನಾಗಿ ಸಾಗಿದರ ಪರಿಣಾಮದಿಂದಲಾಗಿ ದೇವಾದಿ ದೇವತೆಗಳಿಗಾಗಲಿ ಅಥವಾ 3 ಮೂರ್ತಿಗಳಿಗಾಗಲಿ ತಮ್ಮದಾದಂತಹ ಕರ್ತವ್ಯವನ್ನು ಮಾಡುವಲ್ಲಿ ತೊಡಕಾಗಿ ಪರಿಣಮಿಸಿದ್ದಾರೆ. ಹಾಗಾಗಿ ಅಂತವನನ್ನು ಸಂಹರಿಸಬೇಕು ಅಂತಾದರೆ ನಿಮ್ಮಿಂದ ಕಷ್ಟವಾದೀತಪ್ಪ. ಪ್ರಪಂಚದಲ್ಲಿ ನೀವು ನಗುವುದನ್ನೇ ನೋಡಿದಾಗ ಎಲ್ಲರೂ ಸತ್ತು ಹೋಗುವುದಕ್ಕೆ ಸಾಧ್ಯ ಉಂಟು. ಅಂದ್ರೆ ಕೆಟ್ಟವರು ಮಾತ್ರ. ಅಂದ್ರೆ ನಗು ನಗುತ್ತಲೇ ಸಂಹರಿಸುವಂತಹ ಒಂದು ಶಕ್ತಿ ನಿಮ್ಮಲ್ಲಿದೆ ಎಂಬುದೇ ಸತ್ಯ. ಹಾಗಾಗಿ ನಿಮ್ಮಿಂದ ಸಾಧ್ಯವಿಲ್ವೇ? ಮಗಳೇ, ನಿಂತಲ್ಲಿಂದಲೇ ಎಲ್ಲವನ್ನೂ ಮಾಡಿ ಪೂರೈಸುವಂತ ಹೊಣೆಗಾರಿಕೆಯನ್ನು ಅಧಿಕಾರವನ್ನು ಹೊಂದಿದವ ನಾನಾದರೂ ಯಾವುದನ್ನು ಹೇಗೆ ತೆಗೆಯಬೇಕು, ಯಾರಲ್ಲಿಗೆ ಯಾರು ಹೋಗಬೇಕು, ಹೀಗೆ ನಾನು ಸಂಕಲ್ಪ ಮಾಡುವುದು. ಹೌದೌದು. ನಾನೇ ಹೋಗಿ ಕೊಲ್ಲುವುದು ಅಥವಾ ಇನ್ನೊಬ್ಬರನ್ನು ಕಳುಹಿಸಿಕೊಳ್ಳುವುದು ಅಥವಾ ನನ್ನ ಆಯುಧವಾದಂತ ಸುದರ್ಶನನ್ನು ಕಳುಹಿಸುವುದು, ಇದೆಲ್ಲವನ್ನು ನಾನೇ ಮಾಡಿದ ಹಾಗಲ್ವಾ? ಹೌದೌದು. ಈ ಒಂದು ಪ್ರಸಂಗಕ್ಕೆ ನಿನ್ನ ಅನಿವಾರ್ಯತೆ ಉಂಟು ನೋಡು. ಅಪ್ಪ, ದುಷ್ಟನಾದಂತಹ ಭಂಡಾಸುರ ಲೋಕಕಂಟಕನಾಗಿ ಮೆರೀತಾ ಇದ್ದಾನೆಂಬುದು ಸತ್ಯ. ಆತನ ವಧೆ ಅನಿವಾರ್ಯ. ಆದ್ರೆ ಈ ಸಂದರ್ಭದಲ್ಲಿ ನನ್ನ ಸೃಷ್ಟಿ, ಅದಕ್ಕೂ ಇದಕ್ಕಿರುವಂತಹ ಸಂಬಂಧವೇ ನನಗೆ ಅರ್ಥವಾಗುವುದಿಲ್ಲ. ಎಷ್ಟೇ ಬಲಾಢ್ಯನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡರೂ ಹೆಣ್ಣು ಹೊನ್ನು ಮಣ್ಣು ಈ 3ಕ್ಕೆ ಒಳಗಾಗದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವನಲ್ಲಿ ಮಣ್ಣುಂಟಿ, ಹೌದು, ಹೊನ್ನು ಬೇಕಾದಷ್ಟು ಆಗಿದೆ. ಆದ್ರೆ ಅವನಲ್ಲಿರುವ ಕೊರತೆ ಒಂದೇ, ಹೆಣ್ಣು ಮಾತ್ರ. ಹೌದಾ? ಹಾಗಾಗಿ ಅದಕ್ಕೆ ಪೂರಕವಾಗುವಂತೆ ನಿನ್ನ ಸೃಷ್ಟಿ. ಹೌದೇ? ಉದ್ದೇಶ ಇಷ್ಟೇ ಮಗನೇ. ಏನಪ್ಪ? ನಿನ್ನದಾದಂತಹ ರೂಪಾತಿಶಯದಿಂದಲಾಗಿ ಅವನನ್ನು ನಿನ್ನ ವಶವಾಗಿರಿಸಿಕೊಂಡು ನನ್ನ ಸಂಕಲ್ಪ ಸಿದ್ಧಿ ಆಗುವ ಹಾಗೆ ನೀನು ಮಾಡಬೇಕು. ಅಪ್ಪಯ್ಯ, ಇಷ್ಟೇ? ಒಮ್ಮೆ ನನ್ನನ್ನು ಸರಿಯಾಗಿ ನೋಡಿ ಅಂತ. ಏನು? ಹೇಗಿದ್ದೇನೆ? ಚೆಲುವಿಕೆ ಚೆಲುವಿನ ಚೆಲುವಿನ ಲಲನೆಯ ಚೆಲುವಿನ ಲಲನೆಯ ಬಲೆಯಲಿ ಸಿಲುಕದಾಗ ಬಲವಂತರಿಗರೆ ತ್ರೈ ಜಗದೇ ವಶಗೊಳಿಸುವೆ ಕಳುಗೆಲ್ಲನು ಹರಸುತ್ತ ಮುದದಿಯೇ ಕಳುಗೆಲ್ಲನು ಹರ
ಹರಸುತ್ತ ಕಳುಗೆಲ್ನಾನು ಹರಸೋತ ಮುದದೆ ಕಾರಣವಿದ್ದೇ ಸೃಷ್ಟಿಯಾಗಿದ್ದೆ ಎಂಬ ಹಾಗೆ ನನ್ನ ಪ್ರಶ್ನೆಯಾಗಿತ್ತು. ಆ ಸಂದರ್ಭದಲ್ಲಿ ನೀವೇ ಆಡಿದಂತಹ ಮಾತು, ದುಷ್ಟನಾದಂತಹ ಭಂಡಾಸುರನ ವಧಿಯಾಗಬೇಕು ಎಂದಿದ್ದರೆ ನಿನ್ನ ಸಹಾಯ ಅನಿವಾರ್ಯ. ಹೌದಮ್ಮ, ಹೆಣ್ಣಿನಿಂದಲೇ ಸಾಧ್ಯವಾದೀತು. ಹಾಗಾಗಿ ಸೃಷ್ಟಿ ಮಾಡಿದಿರೆ ತಂದೆ. ಸೃಷ್ಟಿ ಮಾಡಿರುವಂತಹ ಸಂದರ್ಭದಲ್ಲಿ ಒಮ್ಮೆ ನನ್ನನ್ನು ಸರಿಯಾಗಿ ನೋಡಿ ಅಂತೆ. ಹೇಗಿದ್ದೇನೆ? ಚೆಲುವಿಕೆಯಿಂದಲೇ ಕಂಗೊಳಿಸುವುದಿಲ್ವೇ? ಈ ಚೆಲುವಿಕೆ ಆತನಿಗೆ ಮಾರಕವಾಗುವುದಕ್ಕೆ ಸಾಧ್ಯ ಉಂಟು. ಅಪ್ಪ, ಇನ್ನು ಬಿಡಿ ಚಿಂತೆ. ನೀವಾಡಿದ ಪ್ರಕಾರವೇ ಹೆಣ್ಣು ಹೊನ್ನು ಮಣ್ಣು ಇದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗದವರು ಯಾರೂ ಇಲ್ಲವಂತೆ. ಹೆಚ್ಚೇಕೆ ಋಷಿಮುನಿಗಳು ಲೋಕದ ಒಳಿತಿಗಾಗಿ ಯಾಗ ಯಜನಾದಿಗಳನ್ನೇ ಮಾಡುವವರು. ಅವರು ತಮ್ಮ ತಪಸ್ಸನ್ನು ಬಿಟ್ಟು ಹೆಣ್ಣಿನ ಮೋಹಕ್ಕೆ ಬಲಿಯಾಗಿದ್ದಾರಂತೆ. ಹಾಗಿರುವಾಗ ಈ ದುಷ್ಟನ ಪಾಡೇನು ಹೇಳಿ ಅಪ್ಪ. ಆದರೆ ಒಂದುಂಟು,
ನಿಮ್ಮದೊಂದು ಆಶೀರ್ವಾದ ಇತ್ತು ಎಂದಾದ್ರೆ ಯಾರಿಗೂ ಏನನ್ನು ಮಾಡುವುದಕ್ಕೆ ಸಾಧ್ಯ ಉಂಟಂತೆ. ಹಾಗಿರುವಾಗ ನಿಮ್ಮ ಪುತ್ರಿಯಿಂದ ಸಾಧ್ಯವಿಲ್ವೇ? ಎರಡೂ ಕರಗಳನ್ನು ನೆತ್ತಿ ನೀವು ಆಶೀರ್ವದಿಸಿದಿರಿ ಎಂದಾದರೆ ಹೋಗಿ ಆ ದುರುಳನನ್ನು ನನ್ನ ಕಡೆಗೆ ವಶ ಮಾಡಿಕೊಂಡು ನೀವು ವಧಿಸುವುದಕ್ಕೆ ನಾನು ಸಹಾಯಕಳಾಗುತ್ತೇನೆ ಜನಕ. ಈಗ ಮನಸ್ಸಿಗೆ ಸಂತೋಷವಾಯಿತು. ಹೌದೇ ಮಗಳೇ? ಅಪ್ಪ, ಅವನು ಒಬ್ಬನೇ ಇರುವುದಲ್ಲ, ಮತ್ತೆ ಅವನ ಜೊತೆಯಲ್ಲಿ ಅನುಯಾಯಿಗಳು ಅದೆಷ್ಟೋ ಮಂದಿ ಇದ್ದಾರೆ. ಹೌದಾ? ಹಾಗಾಗಿ ನೀನು ಒಬ್ಬಳೂ ಹೋಗುವುದು ಬೇಡ. ನಿನಗೂ ಬೆಂಬಲಕ್ಕಾಗಿ ಕೆಲವರನ್ನು ಕಳುಹಿಸಿಕೊಡುತ್ತೇನೆ. ಬೆಂಬಲಕ್ಕಾಗಿ ವಿಶ್ವಾಚಿ, ಆಲಂಬುಸೆ ಮೊದಲಾದವರನ್ನು ನಿನ್ನ ಜೊತೆಗೆ ಕಳುಹಿಸಿಕೊಡುತ್ತೇನೆ. ಸರಿ ಸರಿ. ಹೋಗುವುದೆಲ್ಲಿಗೆ ಗೊತ್ತಾ ನಿನಗೆ? ಅಪ್ಪ, ಎಲ್ಲಿಗೆ ಬಂದಾನವ? ತಿರುಗಾಟಕ್ಕೆ ಹೊರಟಿದ್ದಾನೆ ಈಗ. ಹೌದಾ? ಹಿಮಾಲಯದ ತಪ್ಪಲಿಗೆ ಬರ್ತಾನೆ. ಬಿಂದು ಸರಸಿ, ಸರಿ, ಅಲ್ಲಿ ಒಂದು ಚಂಪಕಾ ವೃಕ್ಷ ಉಂಟು. ಅದರ ಅಡಿಗೆ ಹೋದ್ರೆ ನಾ ಹೇಳಿದ ಹಾಗೆ ಆಗುತ್ತದೆ. ಅಲ್ಲಿ ಕಡಿಮೆ ಆಗಬಾರ್ದು. ಇಲ್ಲಪ್ಪ, ಕಡಿಮೆ ಇನ್ನಾಗ್ಲಿಕ್ಕಿಲ್ಲ ಅಲ್ವಾ? ಬಲೆಗೆ ಬೀಳ್ಬೇಕು. ಹೌದು ಅಪ್ಪ, ಆದಷ್ಟು ಬೇಗ ಅವನನ್ನು ವಶ ಮಾಡಿ ಅವನ ವಧೆಯಾದ ನಂತರ ವೈಕುಂಠವನ್ನು ಸೇರುವುದೇನು? ಹೌದಾ? ಆದ್ರೆ ಒಂದು ಏನು, ನಿನ್ನಲ್ಲಿ ಪರಿಚಯ ಎಲ್ಲ ಕೇಳಿದ್ರೆ ಏನು ಹೇಳಿತು? ಗೋವಿಂದನ ಮಗಳು ಅಂತ ಹೇಳಿ, ಶ್ರೀಹರಿಯ ನನ್ನ ತಂದೆ. ಹಾಗೆ ಹೇಳಿದ್ರೆ ನಾನು ಹೇಗೆ ವಧೆ ಮಾಡುವುದು? ಅವನಿಗೆ ಗೊತ್ತಾಗುವುದಿಲ್ಲ, ನಾನೇ ಕಳುಹಿಸಿಕೊಟ್ಟೆ. ಕೆಲಸ ಕೆಟ್ಟು ಹೋದಿತ್ತೆ. ಮತ್ತೆ ಅದು ಹೇಗೆ? ಗೊತ್ತೇ ಆಗಕೂಡದು. ನಿಮ್ಮ ಮಗಳ ಅಂತ ಗೊತ್ತಾಗಬಾರದು. ಇದು ಗೌಪ್ಯವಾಗಿರ್ಬೇಕು. ಸರಿ ಸರಿ. ಅಪ್ಪ ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿ. ಸರಿ. ಅಮ್ಮ ಯಾರು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ. ಹೆಸರು ಮಾತ್ರ ಮೋಹಿನಿ ಅಂತ ಹೇಳಿ. ಇಷ್ಟು ಸಾಕಲ್ಲ? ಸಾಕು ಸಾಕು. ಅಪ್ಪ, ಇನ್ನೊಂದು ಆಶೀರ್ವಾದ ಮಾಡಿಕೊಳ್ಳಿ. ಸದಾ ನಿನಗೆ ನನ್ನ ಆಶೀರ್ವಾದ ಉಂಟು. ಹೋಗಿ ಬಾ ಮಗನೇ. ಸಂತೋಷವಾಯಿತು. ಅಪ್ಪ ನಾಡಿದಂತಹ ಮಾತನ್ನು ನೆರವೇರಿಸಬೇಕು. ಗೆಳತಿಯರು ಬಂದದ್ದಾಯಿತು, ಇನ್ನೇಕೆ ಸಾವಕಾಶ? ಆದಷ್ಟು ಬೇಗ ಹಿಮಾಲಯದ ಕಡೆಗೆ ತೆರಳುತ್ತೇನೆ. ತುಹಿದಗಿರಿಯ ಬಳಿ ಬಿಗರಿಸುತ್ತಲೇ ನಾಡೆ ತಗದೆಂದು ಹೊರ ಬಂದನೋ ವಿಹಿತದಿ ಸಚಿವರು ಸಹಿತಲೆ ಬಳಿಕ ರಾಜಕೀಯ ಮೂರು ಹೊತ್ತು ಇದೆ. ಆದ್ರೆ ತಲೆ ಒಲೆಯ ಮೇಲಿಟ್ಟ ಹಂಡೆಗಿಂತ ಕಡೆಯಾಗಿದೆ. ತಲೆ ಬಿಸಿಯಾಗಿ ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಇರುವುದಕ್ಕೆ ಎಲ್ಲ ವ್ಯವಸ್ಥೆ ಉಂಟು, ವೈಭವ ಉಂಟು, ಮಿಷ್ಟಾನ್ನದ ಊಟ ಉಂಟು. ಆದ್ರೆ ಏನು ಮಾಡುವ? ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗದೇ ಇದ್ರೆ, ಬಿಡುವು ಕಾಣಿಸದೇ ಇದ್ರೆ ಬದುಕಿನಲ್ಲಿ ಯಾವಾಗ ಸುಖ ಸಿಗುವುದು ನಮಗೆ? ಹಾಗಾಗಿ ರಾಜಕೀಯದ ಒತ್ತಡದಿಂದ ಸ್ವಲ್ಪ ದೂರ ಹೋಗಬೇಕು ಅಂತ ಯೋಚನೆ ಮಾಡಿದ್ದೇನೆ. ಪ್ರಶಾಂತ ವಾತಾವರಣ, ಆಪ್ತರಾದ ಸಚಿವರನ್ನು ಸೇರಿಸಿಕೊಂಡಿದ್ದೇನೆ. ನಮ್ಮ ಅಮಾತ್ಯರೊಬ್ಬ ಹೇಳಿದ, ಬಿಂದು ಸರಸಿ ತೀರ ಬಹಳ ತಂಪಾದ ಪ್ರದೇಶ, ಅಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆದ್ರೆ ಈ ಬಿಸಿಯಾದ ತಲೆಯ ಒತ್ತಡ ಕಡಿಮೆ ಆಗ್ತದೆ ಅಂತ ಸಲಹೆ ಕೊಟ್ಟಿದ್ದಾರೆ. ತಡ ಮಾಡುವುದಲ್ಲ, ಆ ಕಡೆ ನಡಿ. ಆಹಾ, ಗೆಳತಿಯರನ್ನು ಕೂಡಿಕೊಂಡು ಬಂದದ್ದು ಹಿಮಾಲಯದ ತಟ್ಟಕ್ಕೆ. ಬಿಂದು ಸರೋವರ ಕಾಣುತ್ತಾ ಇದೆಯಲ್ಲ, ಅಪ್ಪ ಆಡಿದಂತಹ ಮಾತು, ಅವ ಬರುವ ತನಕ ಚಂಪಕಾ ವೃಕ್ಷದ ಅಡಿಯಲ್ಲಿ ಕುಳಿತು ನೀನು ವಿಶ್ರಾಂತಿಯನ್ನು ಪಡೆ ಎಂಬ ಹಾಗೆ. ಓ, ಕಾಣುತ್ತಾ ಇದೆಯಲ್ಲ ಚಂಪಕಾ ವೃಕ್ಷ, ಮರದಡಿಯನ್ನು ಸೇರಿಕೊಳ್ಳುತ್ತೇನೆ. ಕರ್ಣಾನಂದ ಗಾಯನ ಕೀಳುತ್ತ ಒಂದೇ ಭ್ರಮೆಯ ನಡೆದಂದ ಮೋಹಿನಿಯ ಕೈಗೆಲ್ಲರೂ ಮನದಿದೈತ್ಯ, ಮೋಹಿನಿಯ ಕೈಗೆಲ್ಲರೂ ಮನದಿ ದೈತ್ಯ. ಏನೆಮ್ಮೆ ಅಮ್ಮಮ್ಮ
ರಾಮ ಶಾಂತಿಗೆ ಬೇಕಾಗಿ ಬಿಂದು ಸರಸಿಗೆ ಬಂದದ್ದು ತಲೆ ಹಾಳಾಗಿ ಹೋಯಿತು. ಕರ್ಣಾನಂದಕರ ಗಾಯನ ಕೇಳಿಸಿತು. ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ನಡೆದೆ. ಒಬ್ಬೊಬ್ಬೋ 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 ತಡೆಯುವುದಕ್ಕೆ ಕೂಡುವುದಿಲ್ಲ. ಎಲ್ಲಿಂದ ಬಿಟ್ಟ ಅಂತ ಗೊತ್ತಿಲ್ಲ. ಅನಂಗನ ಬಾಣ ಒಂದು ತೊಟ್ಟು ರಕ್ತ ಬರಲಿಲ್ಲ. ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿದೆ. ಒಬ್ಬೊಬ್ಬ 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 ಚಂಪಕ ವೃಕ್ಷದ ಅಡಿಯಲ್ಲಿ ಅದು ಹೆಣ್ಣಲ್ಲ, ಅದು ಬಂಗಾರದ ಬೊಂಬೆ, ಮಾನಿನಿ ರನ್ನೆ. ತ್ರಿಜಗದಲ್ಲಿ ಇಂಥ ಚೆಲುವನ್ನು ನೋಡ್ಲೇ ಇಲ್ಲ. ಒಂದು ಹೇಳ್ಬೇಕಾ ನಾನು, ಎರಡು ವಿಷಯ ನಾವು ಬೇಗ ಆಯ್ತು ಅಂತ ಕಾಣುದು ನಮಗೆ. ಒಂದು ಹೊಸ ಮನೆ ಕಟ್ಟಿದ್ರೆ, ಮತ್ತೊಂದು ಮದುವೆ ಆದ್ರೆ. ಹೊಸ ಮನೆ ಕಟ್ಟಿದ್ರೆ 4 ದಿವಸ ಕಳೆಯುವಾಗ ಒಳ್ಳೆ ಮನೆ ನೋಡುವಾಗ ಕಾಣುದು ನಮಗೆ. ಸ್ವಲ್ಪ ಕಾಯ್ತಿದ್ರೆ ಒಳ್ಳೇದು ಕಟ್ಟಬಹುದಿತ್ತು ಅಂತ. ಮದುವೆ ಆದ್ಮೇಲೂ ಹಾಗೆ, ಒಂದು 4 ದಿವಸ ಕಳೆದ ಮೇಲೆ ಚಂದದ್ದು ಕಂಡ್ರೆ ಮದುವೆ ಆದದ್ದು ಬೇಗ ಆಯ್ತು, ಕಾಯ್ತಿದ್ರೆ ಒಳ್ಳೇದು ಸಿಕ್ತಿತ್ತು ಅಂತ ಕಾಣುದು. 4 ಮದುವೆ ಆಗಿದ್ದೇನೆ. ಅದು ಹೆಂಡತಿ, ಅದು ಪ್ರಾಣ ಹಿಂಡುತಿ. ಒಡಗಿನ ಗೋಟು ತೆಂಗಿನಕಾಯಿ ಹಾಗೆ ಉಂಟು ಮುಖ. ಅಲ್ಲ, ಎದುರು ಹೇಳುದಿಲ್ಲ ನಾನು. ಎದುರು ಹೇಳಿದ್ರೆ ಅಳಸಿದ್ದೇ ಸಿಕ್ಕಿದ್ದು. ಎದುರು ಹೇಳಲಿಕ್ಕೆ ಆಗ್ತದ? ಈ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಸಿಂಹದಂತೆ ವ್ಯವಹಾರ ಮಾಡುವವ ಇರ್ಲಿ, ಹೊರಗೆ ಮಾತ್ರ ಅವ ಸಿಂಹ. ಮನೆಯಲ್ಲಿಯೂ ಸಿಂಹವೇ ಅವ. ಆದ್ರೆ ಒಂದು ವ್ಯತ್ಯಾಸ ಇರ್ತದೆ. ಆ ಸಿಂಹದ ಮೇಲೆ ಹೆಂಡತಿ ಎನ್ನುವ ದುರ್ಗೆ ಇರ್ತಾಳೆ. ಅಂದ್ರೆ ಅವನನ್ನು ಸವಾರಿ ಮಾಡ್ಲಿಕ್ಕೆ ಮತ್ತೊಂದು ಇರ್ತದೆ. ನಮ್ಮದು ಅಷ್ಟೇ. ನಾವು ಬೇಗ ಆಯ್ತು, ಬೇಗ ಆದ್ರೆ ನಾವು ಹೆಚ್ಚು ಮದುವೆ ಆಗಬಾರ್ದು ಅಂತ ಉಂಟು. ನನ್ನ ಸ್ಥಿಮಿತತೆ ತಪ್ಪಿ ಹೋಯ್ತು ಅಂತ. ಮತ್ತೆ ಒಂದೇ ಹೇಳ್ಬೇಕಾ ನಾನು, ಯಾರಿಗೆ ಈರುಳ್ಳಿ ಕೊಯ್ಯುವಾಗ ಕಣ್ಣಿನಲ್ಲಿ ನೀರು ಬರುವುದಿಲ್ವೋ, ಯಾರಿಗೆ ನಿಂಬೆ ಹಣ್ಣನ್ನು ಕೊಯ್ಯುವಾಗ ನಾಲಿಗೆಯಲ್ಲಿ ನೀರು ಬರುವುದಿಲ್ವೋ, ಯಾರಿಗೆ ಚಂದದ ಹೆಣ್ಣನ್ನು ಕಾಡುವಾಗ ಆಶೆ ಕೆರಳುವುದಿಲ್ವೋ, ಅವರನ್ನು ವೈದ್ಯರಲ್ಲಿಗೆ ಸಾಗಿಸ. ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ನಮ್ಮದು ಸರಿ ಉಂಟು. ಆದ್ರೆ ಹೇಗೆ ಇವಳ ಅಂಗ ಸಂಘದ ಸುಖವನ್ನು ನಾನು ಅನುಭವಿಸದೇ ಇದ್ರೆ ಒಮ್ಮೆ ಬಿಸಿ ಆಗುದು, ಒಮ್ಮೆ ಚಳಿ ಆಗುದು. ಈ ರೋಗಕ್ಕೆ ಬೇರೆ ಯಾರಲ್ಲಿ ಆದ್ರೂ ಮದ್ದುಂಟ? ಇದಕ್ಕೆ ಮದ್ದು ಕೊಡುವ ಪಂಡಿತಳು ಅವಳೆ. ಕೇಳಬೇಡುವ? ಹೇಗೆ ಕೇಳುದು? ಪರಿಚಯ ಇಲ್ಲಲ್ಲ. ಪರಿಚಯ ಇಲ್ಲ ಅಂತ ನಾವು ಕಾದು ಕುಳಿತರೆ ಯಾರಲ್ಲಿಯೂ ಮಾತಾಡ್ಲಿಕ್ಕಿಲ್ಲ. ಮಾತಾಡಿದ ಮೇಲೆ ಪರಿಚಯ ಆಗುದಿಲ್ವ? ಪ್ರಯತ್ನ ಮಾಡುವ. ಅಂದ್ರೆ ಮಾತಾಡುವಾಗ ಒಟ್ಟು ಮಾತಾಡುದಲ್ಲ, ನಮ್ಮ ಸ್ವರ ಎಲ್ಲ ಉಪಯೋಗಿಸುವುದಲ್ಲ. ರಸಿಕತನ ಅಂತ ಒಂದುಂಟು. ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ, ರಸಿಕನಲ್ಲದವನ ಬರಿ ಮಾತು ಕಿವಿಯೊಳಂದು ಹಸಿಯ. ಕೆಲವರ ಮಾತು ಕಿವಿಗೆ ಕತ್ತಿ ಹಾಕಿದ. ಬಹಳ ಜೋಪಾಸನವಾಗಿ ವಿನಯದಿಂದ ಮಾತಾಡಿಸುವ. ನೋಡುವ, ಪ್ರಯತ್ನ ಮಾಡಿ. ನೀರಜಮುಖಿ ವೈಯಾರದ ಸತಿ ನೀನ್ಯಾರೆನು ತಲೆ ಪೇಳೆ. ನೀನ್ಯಾರೆನು ತಲೆ ಪೇಳೆ, ನೀನ್ಯಾರೆನು ತಲೆ ಪೇಳೆ. ವಾರನಯಾನೆ ಭಾರತ ಭೀರಿ ವಾರಣ ಯಾದೆ ಯಾಮೆ. ವಾರನಯಾನೆ ಭಾರತ ಭೀರಿ ವಿಚಾರವತಿಗೆ ಸುಧಾರುಣ್ಯವತಳೆ. ವನ ಜಾಂಬಗಿ ನಿನ್ನನ್ನು ಬಡಿದಿಗ ತವ ಕನದಿ ಜನಕರ್ಯಾರೋ. ಈ ಬರಿ ಕನಕಾಗಿಯ ಕಾನನದೊಳಗಿರುವ
ನೆನೆದ ಬಯಕೆ ಉಸುರೋ ಮನವನು ಕೆಡಿಸಿಯ ಸ್ಮರ ಎಸೆಯುತ್ತ ಶರವನು ಬಳ್ಳಲಿಗೆಲ್ಲದರುವುದಲ್ಲಿ ವನಿತ ಬನ್ನಿ ನನ್ನ ಮಾತುಲ ಕೂಡುತ್ತ ಕುಗದರುಡಿದೋ ನೀಸ ಚಮಕಿ ವೈದ್ಯಾರದ ಸತಿ ನೀನ್ಯಾರೇನು ತಲೆ ಬೇರೆ ಯಾರೇನು ತಲೆ ಬೇರೆ ಇನ್ಯಾರು ನೋಡಿತು ನೀವು ಕರೆದದ್ದು ನನ್ನನ್ನೇ. ಎರಡೆರಡು ಕಮಲ ಉಂಟು, ಎಲ್ಲಿ ಗೊತ್ತಾಗ್ಲಿಲ್ಲ? ಮುಖವೇ ಕಮಲ, ಆ ಕಮಲದ ಮೇಲೆ ಬೇರೆ ಎರಡು ಕಣ್ಣುಗಳು ಎನ್ನುವ ಕಮಲ. ಯಾರೋ ಕವಿ ಹೃದಯದವರು ಹೇಳಿದ್ರಂತೆ, ಏನಂತ? ಕಮಲದಲ್ಲಿ ಕಮಲೋತ್ಪತ್ತಿ ಆಯಿತು ಅಂತ. ಕಮಲದಂತ ಮುಖದಲ್ಲಿ ಕಮಲದಂತ ಕಣ್ಣುಗಳ ಉತ್ಪತ್ತಿ. ಸರಿ. ಆಹಾ ಆಹಾ ಆಹಾ, ಏನು ಚಂದ, ಏನು ಚಂದ. ನೋಡ್ಬೇಕು ನೋಡ್ಬೇಕು ನೋಡ್ಬೇಕು. ಆ ತಿದ್ದಿದ ಹಣೆ, ಆ ಹುಬ್ಬು, ಆ ನಾಸಿಕ, ಆ ಗಲ್ಲ, ಕಠಿಣ ಇರುವಲ್ಲಿ ಕಠಿಣ, ಕೃಷ ಇರುವಲ್ಲಿ ಕೃಷ, ಸಪೂರ ಸೊಂಟ. ನೀನು ಹೆಣ್ಣಲ್ಲ. ಸುಮ್ಮನೆ ಏನು ಮಾತಾಡುದು ಅಲ್ಲ, ಮತ್ತೆ ನೀನು ಆನೆ. ಇಷ್ಟು ಹೋಗಲೇ ನೀನು ನನ್ನನ್ನು ಆನೆ ಅಂತ ಹೇಳುದು? ಆನೆ ಅಂದ್ರೆ ಶರೀರದಲ್ಲಿ ಅಲ್ಲ, ಮತ್ತೆ ವಾರಣ ಯಾನೆ, ನಡೆಯುವಾಗ. ಕೆಲವು ಹೆಣ್ಣು ಮಕ್ಕಳು ಶರೀರದಲ್ಲಿ ಆನೆ ಆಗಿರು. ಹೆಣ್ಣು ಮಕ್ಕಳು ಹೇಗೆ ನಡಿಬೇಕು? ನಿಧಾನ ನಡಿಬೇಕು, ಹೆಜ್ಜೆಯ ಮೇಲೊಂದು ಹೆಜ್ಜೆಯೇ ಇಟ್ಟು. ಹೌದೌದು. ಕೆಲವೆಲ್ಲ ಹೆಣ್ಣು ಮಕ್ಕಳು ನಡೆಯುವಾಗ ಈಗ ಭೂಕಂಪ ಆಗ್ತದಂತ ಯೋಚನೆ ಮಾಡಿ, ಹಾಗೆ ನಡೆದ್ರೆ ಅದು ಹೆಣ್ಣು ಮಕ್ಕಳ ನಡಿಗೆ ಅಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ವಿಕಾರವು ಆಕಾರ ಕಾಣ್ತದೆ. ಕೂದಲಲ್ಲಿ ಕೌಟಿಲ್ಯ, ಕಣ್ಣುಗಳಲ್ಲಿ ಚಾಂಚಲ್ಯ, ಎದೆಯಲ್ಲಿ ಕಾಠಿಣ್ಯ, ನಡುವಿನಲ್ಲಿ ಕೃಷತ್ವ, ನಡೆಯಲ್ಲಿ ಮಾಂದ್ಯ. ಅದು ಹಾಗೆ ಇರಬೇಕು, ಅದು ಆಚೆ ಈಚಾಗಬಾರ್ದು. ಕೆಲವರದ್ದು ಬುದ್ಧಿಯಲ್ಲಿ ಮಾಂದ್ಯ ಇರುವುದು, ಹೌದೌದು, ಮನಸ್ಸಿನಲ್ಲಿ ಕೌಟಿಲ್ಯ ಇರುವುದು. ಹಾಗಲ್ಲ, ಇದ್ದದ್ದು ಇದ್ದ ಹಾಗೆ ಇದ್ರೆ ಮಾತ್ರ ವಿಕಾರಕ್ಕೆ ಆಕಾರ ಬರುದು. ಅಲ್ಲ, ನಿಮಗೊಂದು ಬ್ರಹ್ಮದೇವ ಕೊಟ್ಟ ಕೊಡುಗೆ ನೋಡು. ನಾವು 12 ವರ್ಷ ಪ್ರಯತ್ನ ಪಟ್ಟರು ನಮ್ಮ ಸೊಂಟದಲ್ಲಿ ಕೊಡ ನಿಲ್ಲುವುದಿಲ್ಲ. ನಿಮ್ಮ ಸೊಂಟದಲ್ಲಿ ನೋಡು, ಇಡುವಾಗಲೂ ನಿಲ್ತದೆ, ಅಂಟಿದ ಹಾಗೆ. ಏನು ಬಳುಕುತ್ತಾ, ಏನು ಬಳ್ಳಿಯ ಹಾಗಿದ್ದಿ. ನಾವೆಲ್ಲ ಹಾಗೆ ಬಳುಕಿದ್ರೆ ಮರುದಿವಸ ಕೀಲು ತಜ್ಜರ ಬಳಿಗೆ ಹೋಗ್ಬೇಕಷ್ಟೇ. ಅಂದ್ರೆ ನಮಗೆ ಸಹಜ ಅಲ್ಲಲ್ಲ, ನಿಮಗೆ ಸಹಜ. ಆಹಾ, ನೀನು ಯಾರು? ಅದಲ್ಲ, ನಿನ್ನ ಪರಿಚಯ, ನಿನ್ನ ತಂದೆ ಯಾರು? ನಿನ್ನ ನೋಡುವಾಗ ನಿನ್ನ ತಾಯಿಯ ನೆನಪಾಯ್ತು ನನಗೆ. ನನ್ನ ತಾಯಿಯ ನೆನಪು? ನಿನ್ನ ತಾಯಿ ನನಗೆ ಕರ್ಮಕ್ಕ ಅಲ್ಲ, ಹೆತ್ತವಳು ಯಾರು ಅಂತ. ಹೌದೌದು. ನಿನಗೆ 2 ಕಾಲ 4 ಕಾಲ. ಏನದು? ಪ್ರಾಣಿಯ? ಅದಲ್ಲ, 4 ಕಾಲ ಅಂತ ಹೇಳಿದ್ರೆ ದಂಪತಿಗಳು, ಅಂದ್ರೆ ಮದುವೆ ಆಗಿದೆ ಅಂದ್ರೆ ಒಟ್ಟಿಗಿರುವುದಲ್ವಾ? ಸತಿ ಅರ್ಧ ಪತಿ, ಪತಿ ಅರ್ಧ ಸತಿ, ಹಾಗೆ ಹೇಳಿದ್ರು. ಮದುವೆ ಆಗಿದ. ಈ ಕಾಂತಾರದಲ್ಲಿ ಯಾಕೆ ಬಂದದ್ದು? ಈ ಕಾನನಕ್ಕೆ. ಹೌದು. ವೈರಾಗ್ಯ ತಾಳಿದವರೆಲ್ಲ ಬರುವುದು. ನಿನ್ನ ನೋಡಿದವ ತಪಸ್ಸು ಮಾಡುವವನು ಬಿಟ್ಟಾನು. ಅಷ್ಟು ಮೋಹವಶವಾಗುವ ಹಾಗಿನ ರೂಪ. 3 ವಿಧದ ಸೌಂದರ್ಯ ಅಂತ. ಒಂದು ಆರಾಧಕ, ಒಂದು ಮೋಹಕ, ಒಂದು ಮಾದಕ. ಆರಾಧಕ ಸೌಂದರ್ಯ ಅಂತ ಉಂಟು, ದೇವಿಯಲ್ಲಿ ಭಕ್ತ ಕಾಣುವುದು, ತಾಯಿಯಲ್ಲಿ ಮಗ ಕಾಣುವುದು. ಮೋಹಕ ಅಂತ ಉಂಟು, ಪ್ರೇಮಿಯೊಬ್ಬಳಲ್ಲಿ ಹೆಂಡತಿಯೊಬ್ಬಳಲ್ಲಿ ಗಂಡ ಕಾಣುವುದು. ಮತ್ತೊಂದು ಮಾದಕ ಅಂತ ಉಂಟು. ಅದು ಹೇಗೆ? ಅದು ನೋಡಿದ್ರೆ ತಲೆ ಕೆಡುವುದು. ನಿನ್ನದು 3ನೇ. ಅಲ್ಲ, ಹಾಗಲ್ಲ, ನೋಡಿದಾಗ ಆಕರ್ಷಿತವಾಗುವುದು ಅಂತ. ಹಾಗೆ ಹಾಗೆ ನೀನು ಏನು ಈ ಕಡೆ ಬಂದದ್ದು? ನಿನ್ನ ನೋಡುವಾಗ ಏನೋ ಒಂದು ಹುಡುಕುತ್ತಾ ಬಂದ ಹಾಗೆ ಕಾಣ್ತಾ ಉಂಟು ಈ ಕಾರಣದಲ್ಲಿ. ಯೋಚನೆ ಮಾಡಬೇಡ. ನನಗೆ ಯಾರಿಗಾದ್ರೂ ಒಂದು ಸಮಸ್ಯೆ ಬಂದ್ರೆ ಅದಕ್ಕೆ ನಾನು ಒಂದು ಸ್ಪಂದಿಸುದು ಅಂತ ಹೇಳಿದ್ರೆ, ಗಂಡು ಮಕ್ಕಳಾದ್ರೂ ಸ್ವಲ್ಪ ತಡಾದೀತು, ಹೆಣ್ಣು ಮಕ್ಕಳಿಗೆ ಸ್ಪಂದಿಸುವಲ್ಲಿ ತಡ ಆಗಲಿಕ್ಕೆ. ನೆನೆದ ಭಯಕ್ಕೆ ಉಸುರು. ಏನಾಗಬೇಕು? ಎಲ್ಲಿಂದ ಬಂದದ್ದು? ಯಾರು ನೀನು? ಕಾಣುವಾಗ ಕೇಳು ದೈತ್ಯ ತಿಲಕ
ಹೇ ರಸಿಗ ಕೇಳು ದೈತ್ಯ ತಿಲಕ ಹೇ ರಸಿಕ ಕೇಳು ದೈತ್ಯ ತಿಲಕ ಕೇಳು ದೈತ್ಯನ ಪೇಳುವ ನುಡಿಯನು ಕೇಳು ದೈತ್ಯನ ಪೇಳುವ ನುಡಿಯನು ಆಲಸ್ಯಗೊಳ್ಳತಿ ಲೀಲೆಯೋಳೆಲ್ಲವ ಪೆತ್ತವರಲ್ಲರಿಯೇ ಪೆತ್ತವರಲ್ಲರಿಯೇ ಸುಜನರು ಎತ್ತಿ ಮುದದಿ ಪೊರೆಯೇ ಪ್ರಾಯದ ಮಧ್ಯೆಯಾಗಿ ನೆರೆಯೇ ನಾನದೇ ಚಿತ್ತ ಜಶರ ಕತೆ ಬೆತ್ತು ಬಳಲಿ ಚಿತ್ತ ಜಶರ ಕತೆ ಬೆತ್ತು ಬಳಲಿ ಗಲಸುತ್ತಲ್ಲಿ ಬಿಟ್ಟರನು ಹಿಂದನು ಬಂದಿಯೇ ಕೇಳು ದೈತ್ಯ ತಿಲಕ ಕೇಳು ಹೇ ರಸಿಗ ಕೇಳು ಹೇ ರಸಿಗ ಕೇಳಬೇಕು. ಓ ಹೇಳು. ನಿನ್ನನ್ನು ನೋಡುವಾಗ ಹಾ. ಆಶ್ಚರ್ಯವೇ ಸರಿ. ಯಾಕೆ ಆಶ್ಚರ್ಯ? ಆ ನಿನ್ನ ಉದ್ದಗಿನ ಕೇಶರಾಶಿ, ಹಾ. ಆ ದಪ್ಪಗಿನ ಮೀಸೆ, ಮೀಸೆ, ನೀನುಟ್ಟಿರುವಂತಹ ಉಡುಗೆ ತೊಡುಗೆ, ಉಡುಗೆ ತೊಡುಗೆ, ಇದನ್ನೆಲ್ಲ ಕಂಡಾಗ ಹಾ. ನೀನೊಬ್ಬ ವೀರ, ಹಾ. ಶೂರ, ಹಾ. ಧೀರ, ಹಾ. ಘನ ಗಂಭೀರ. ಹಾ. ಆದ್ದರಿಂದಲೇ ನಾನು ಮಾತನಾಡುವುದಕ್ಕಾಗಿ ಹೋದಂತಹ ಸಮಯದಲ್ಲಿ ಹಾ. ನಿನ್ನನ್ನು ಒಂದು ರೀತಿಯಾದಂತಹ ಒಂದು ಹೆಸರಿನಿಂದಲೇ ಕರೆಯಬೇಕು. ಏನು ಹೆಸರು ಓ ನೋಡು? ದೈತ್ಯ ತಿಲಕ. ನೀನು ಹೊಗಳಿದ್ದೆ ಅಲ್ವಾ? ತಿಲಕ ಅಂದ್ರೆ ಎಂತದ್ದು? ಏನು ಅಲ್ಲ, ಈಗ ಕೆಲವು ತಿಲಕವೇ ಇಡುವುದಿಲ್ಲ, ಹಾಗೆ ಹೇಳಿದ್ದು ನಾನು. ಇದ್ರೂ ಆಗ್ತದೆ ಇಲ್ಲ ಇದ್ರೂ ಆಗ್ತದೆ ಅಂತ ಹೇಳಿದ್ದಲ್ಲ. ಹಾಗಲ್ಲ, ಹಾಗಲ್ವಾ? ಒಂದು ದೈತ್ಯಾಕಾರದ ಒಂದು ಶರೀರ ನಿನ್ನದು. ಹೌದೌದು. ಮಾತ್ರವಲ್ಲ, ಒಂದು ಆ ಕುಲದಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಹಾ. ಆ ತಿಲಕದ ಹಾಗೆ ಶೋಭಿಸ್ತಾರಲ್ವಾ, ಹಾಗೆ ನೀನು ನಿನ್ನ ರೂಪ ಕಂಡಾಗ ಹಾಗೆ ಇದ್ದೀಯ. ನಿನ್ನ ನಾಲಿಗೆ ಒಮ್ಮೆ ತೋರಿಸು. ಯಾಕೆ? ನೀನು ಬಹಳ ಗಟ್ಟಿ ಇದ್ದಿ ಅಂತ ಹೇಳಿದ್ರೆ ಮರು ದಿವಸ ಅವ ಹೇಳುದೇ ಇಲ್ಲ. ಯಾಕೆ? ಕೆಲವರು ಹೇಳಿದ್ರೆ ಮಚ್ಚೆ ಇದ್ರೆ ಹಾಗೆ ಆಗ್ತದೆ ಅಂತ. ಕೆಲವರು ನೀವೆಷ್ಟು ಗಟ್ಟಿ ಇದ್ದೀರಿ ಅಂತ ಹೇಳಿದ್ರೆ ಹೌದೌದು. ಮರು 4 ದಿವಸ ಮತ್ತೆ ಜ್ವರದಲ್ಲೇ ಬರುವುದು ಅವನು. ಹಾಗಿಲ್ಲ, ಇಲ್ಲ, ನಾಲಿಗೆಯಲ್ಲಿ ದೃಷ್ಟಿ ತಾಗುದಿಲ್ಲ. ಇಲ್ಲ. ಸರಿ. ಮಾತ್ರವಲ್ಲ, ಹಾ. ನೀನೊಬ್ಬ ಮಾತನಾಡುವಂತಹ ಸಂದರ್ಭದಲ್ಲಿ ಆ, ನೀನು ಸ್ವಲ್ಪ ರಸಿಕನಿದ್ದೀಯ. ಆ? ಯಾವನೊಬ್ಬ ಕವಿ ಹೇಳಿದ ಅಂತ, ಏನು? ಜಗತ್ತಿನ ಎಲ್ಲಾ ಪಾಪಗಳನ್ನು ನನ್ನ ತಲೆಯ ಮೇಲೆ ಹಾಕು, ಹಾ. ಆದ್ರೆ ರಸಿಕರಲ್ಲದವರ ಒಂದು ಊರಿನಲ್ಲಿ ಬದುಕಲಿಕ್ಕೆ ಬಿಡಬೇಡ ಅಂತ. ಹೌದಾ? ರಸಿಕತೆ ಬೇಕು. ರಸಿಕತೆ ಇಲ್ಲದಿದ್ರೆ ಹಾ. ಏನು ಸಂತೋಷವೇ ಸಿಗುವುದಿಲ್ಲ. ಇಲ್ಲಲ್ಲ? ಹೌದಲ್ಲ? ಹೌದಾ? ಹಾಗಾಗಿ ಈಗ ಕಬ್ಬು ಇಡೀ ಇರ್ತದೆ, ಹಾ. ಇಡೀ ಕಬ್ಬು ಯಾರಾದ್ರೂ ತಿಂತಾರ? ಇಲ್ಲಪ್ಪ. ಅದ್ರ ರಸವೇ ಅಲ್ವಾ ಬೇಕು? ಹೌದೌದೌದು. ರಸ ಇಲ್ಲದೆ ಬದುಕಿ ಯಾವತ್ತಿದ್ರು ನೀರಸ. ಹೌದೌದು. ಹೌದು. ಆದ್ರೆ ಏನು ಮಾಡೋಣ? ಏನು? ನೀನು ನನ್ನನ್ನು ಕಂಡಾಗ ಪರಿಚಯವನ್ನು ಕೇಳುವುದಕ್ಕಾಗಿ ಮುಂದಾದೆ. ಹೌದು. ಎಲ್ಲಿಂದ ಪ್ರಾರಂಭಿಸಲಿ ನಾನು? ನೀನೆಂತದ್ದು ಕಾದಂಬರಿ ಹೇಳುದ? ಅಲ್ಲ, ಎಲ್ಲಿಂದ ಅಷ್ಟು ಉದ್ದ ಉಂಟಾ? ಹಾಗಲ್ಲ, ಒಂದು 200 ಬಿಟ್ಟದ್ದು ಅದು. ಹಾಗಲ್ಲ. ನಿನಗೆ ಮೂಲದಿಂದಲೇ ಪರಿಚಯ ಬೇಕಾ ಅಥವಾ ನನ್ನದು ಮಾತ್ರ ಸಾಕ ಅಂತ? ನಿನಗೆ ಆಗುದಿದ್ರೆ ಮೂಲದಿಂದಲೇ ಪ್ರಾರಂಭಿಸು, ಆದ್ರೆ ತಡಾಗಿದೆ. ಹೌದಾ? ಒಂದು ಮಧ್ಯದಿಂದ ಆರಂಭಿಸು. ಮಧ್ಯದಿಂದ? ಹೌದೌದು. ಹೌದೌದು. ಯಾರೇ ಒಂದು ವ್ಯಕ್ತಿಯಾದರೂ ಪರಿಚಯಿಸುವುದಕ್ಕಾಗಿ 3 ವಿಧದಿಂದ ಪರಿಚಯವನ್ನು ಮಾಡಿಕೊಳ್ತಾರೆ. ಯಾವುದೆಲ್ಲ? ಒಂದು ಜನ್ಮಭೂಮಿ, ಮತ್ತೊಂದು ಜನಕನಿಂದ, ಮತ್ತೊಂದು ಜನನಿಯಿಂದ. ನೀನು ಯಾವುದರಿಂದ ಪ್ರಾರಂಭಿಸ್ತೀನಿ? ನಾನೀಗ ಜನಕನಿಂದಲೇ ಪ್ರಾರಂಭ. ಸರಿ. ನನ್ನಪ್ಪ ಅಪ್ಪ ಗೋವಿಂದ. ಯಾರು? ಹಿಮ್ಮೇಳದ ಮುಮ್ಮೇಳದ? ಅದ್ಯಾರು?
ಗೋವಿಂದ ಅಂತ ಹೆಸರಲ್ವಾ? ಹೆಸರಲ್ಲಪ್ಪ, ನನ್ನಪ್ಪ ಗೋವಿಂದನ ಪಾದವನ್ನು ಸೇರಿಕೊಂಡಿದ್ದಾರಂತ. ಹುಟ್ಟೋದಕ್ಕಿಂತ ಮುಂಚಿತವಾಗಿ ಅಪ್ಪನನ್ನು ಕಳೆದುಕೊಂಡೆ. ಒಂದು ಸಮಸ್ಯೆ ಉಂಟು. ಏನು? ಬೇಸರ ಮಾಡಬೇಡ. ಇಲ್ಲಪ್ಪ, ನಿನ್ನ ಅಪ್ಪ ನೀನು ಹುಟ್ಟುವುದಕ್ಕಿಂತ 9 ತಿಂಗಳು ಮೊದಲೇ ಸತ್ತದ ಮತ್ತೆ ಸತ್ತದ? ಇಲ್ಲ, 3 ತಿಂಗಳಿಗಿಂತ ಮುಂಚೆ ಅಂತ. ಇನ್ನು ಸಮಸ್ಯೆ ಇಲ್ಲ. ಹೌದಾ? ಹಾಗೆಂದು ಅಮ್ಮ ಉಮ್ಮ ನನಗೆ ಗೊತ್ತಾಯ್ತು ನಿನ್ನ ಹಸಿರು ಉಡುಗೆ ನೋಡುವಾಗಲೇ ಅಂಥದ್ದು ಎಂಥದೋ ಇರಬೇಕು ಅಂತ. ಯಾವುದು? ಉಮ್ಮ ಅಂತ ಕರೆಯುವ ಅದೇ ಅದೇ ಅಪ್ಪನನ್ನು ಉಪ್ಪ ಅಂತ ಕರೆಯುವುದ ನೀವು? ಅಲ್ಲಪ್ಪ, ಮತ್ತೆ ನನ್ನ ಅಮ್ಮ ಉಮ್ಮ ಅಂದ್ರೆ ಗೊತ್ತಿಲ್ಲ ಅಂತ. ಹುಟ್ಟಿದಾಕ್ಷಣ ಅಮ್ಮನನ್ನು ಕಳೆದುಕೊಂಡೆ ಅಂತ. ಹುಟ್ಟಿದ ಕೂಡಲೇ ಅಪ್ಪ ಅಮ್ಮನನ್ನು ಮತ್ ಮುಕ್ಕಿ ತಿಂದಿದೆ ಮಾರಿ ಸಂತಾನ. ಏನು ಆಚೆ ನೋಡಿ? ನಿನ್ನ ವಿಷಯ ಅಲ್ಲ, ನನ್ನ ರಾಜಕೀಯದ ವಿಷಯ. ನನ್ನ ಜೊತೆ ಮಾತನಾಡುವಾಗ ರಾಜಕೀಯ ಬೇಕಾ? ಮತ್ತೆ ಒಂದು ಹೇಳ್ತೇನೆ ನಾನು, ಒಂದು ನಿಷ್ಠುರ ಸತ್ಯ ಹೇಳಬೇಕ ನಾನು. ಕೆಲವು ಹೆಣ್ಣು ಮಕ್ಕಳು ದೊಡ್ಡದಾಗುವುದಕ್ಕಿಂತ ಮೊದಲು ಅಪ್ಪ ಅಮ್ಮ ಸಾಯುವುದೇ ಒಳ್ಳೆ. ಅದ್ಯಾಕೆ? ಇದ್ರೆ ಅವರು ಮಾಡುವುದಕ್ಕೆ ಇವರು ಹಗ್ಗ ತಗೊಳ್ಬೇಕಾಗ್ತದೆ. ಅಲ್ಲ, ನಿನ್ನ ವಿಷಯ ಅಲ್ಲ, ಲೋಕದ ವಿಷಯ ಹೇಳಿದ್ರು. ಹೌದೌದು. ಆದ್ರೆ ನಾನು ನೋಡ್ಲೇ ಇಲ್ವಲ್ಲ. ನೋಡ್ಲೇ ಇಲ್ಲ. ಬಹಳ ಬೇಸರದ ವಿಷಯ. ಹೌದೌದು. ಅನಾಥಳಾದಂತಹ ಈ ಶಿಶುವನ್ನು ಹಾಗೆ ಬಿಡಬಾರ್ದು ಅಂತ ಸುಜಾನರು ನನ್ನನ್ನು ಕಾಪಾಡಿದ್ದು. ಹೌದಾ? ಸುಜಾನರು ಅಂದ್ರೆ ಒಬ್ಬರೇ ಅಲ್ಲ. ಸುಜಾನ ಅಂತ ಹೆಸರಲ್ಲ. ಇಲ್ಲ ಇಲ್ಲ, ಅಂದ್ರೆ ಒಳ್ಳೆಯ ಮನಸ್ಸು. ಒಳ್ಳೆಯ ಮನಸ್ಸು. ಕುಜಾನಕ್ಕೆ ವಿರುದ್ಧ ಪದ. ಸರಿ. ಹಾಗಾಗಿ 10 ಸಂವತ್ಸರ ಪ್ರೀತಿಯ ಯಾವುದು ಇದು? ಯಾವುದು? ಹಾಗಲ್ಲ, 10 ಸಂವತ್ಸರ ಪ್ರೀತಿಯಿಂದ ಸಾಕಿ ಸಲಹಿದ್ದು ಅಂತ. 10 ಸಂವತ್ಸರ ಇಲ್ಲದ್ರೆ ನಾವಿಲ್ಲ. ಹೌದ್ವಾ? ಅದಾಗಿ ಒಬ್ಬ ಮುದುಕ ಬೀದಿಯಲ್ಲಿ ಬೀಳಿ ನೋಡುವವರಿಲ್ಲ. ಒಂದು ಪ್ರಾಯಕ್ಕೆ ಬಂದ ಯುವತಿಯ ಪುಸ್ತಕ ಬೀಳಿ 10 ಜನ ಯುವಕರು ಬಂದು ಸಮಾಜ ಸೇವೆ ಅಂತ ಕೊಡ್ತಾರೆ. ನೀನು ಹೆಣ್ಣಾದ ಕಾರಣ ಈಗ 10 ಜನ ಎಲ್ಲ ದೇಣಿಗೆ ಕೊಟ್ಟು. ಹೌದಪ್ಪ. ಗಂಡಾದ್ರೆ ಎಲ್ಲಿಯಾದ್ರೂ ಮರದ ಬುಡದಲ್ಲಿಯೋ ಡೇರೆ ಹಾಕಿಯೋ ಮಲಗಬೇಕಿತ್ತು. ಹೌದೌದು. ಇರ್ಲಿ, ಅವರು ಉಣ್ಣುವಂತಹ ಅನ್ನದಿಂದ ಒಂದೊಂದು ಅಗುಳು ನನಗೆ ಕೊಟ್ಟಿದ್ದಾರೆ. ಹೌದಾ? ಹಾಗಾಗಿ ಹೀಗೆ ಬೆಳೆದಿನ. ಎಷ್ಟು ನಿನಗೆ ಒಂದೊಂದು ಅಗುಳು ಕೊಟ್ಟೆ ಇಷ್ಟ ಆದ್ರೆ, ನೀನು ಸರಿ ತುತ್ತು ಕೊಡ್ತಿದ್ರೆ ಎಷ್ಟಾಗುತ್ತೆ ಅಲ್ಲ? ಸುಪುಷ್ಟವಾಗಿ ಬೆಳೆದಿದ್ದಿ. ಇದು ನೋಡಿದ್ಯಾ? ಇದೆಲ್ಲ ಅವರ ಕೊಡುಗೆ ನನಗೆ. ನನಗೆ ದೇವರಣೆ ಗೊತ್ತಾಯ್ತು. ಇದು ನೀನು ದುಡಿದು ಸಂಪಾದನೆ ಮಾಡಿದ್ದಲ್ಲ, ಯಾರಾದ್ರೂ ಕೊಟ್ಟದ್ದೇ ನಿನಗೆ. ಯಾವುದು? ಇದೆಲ್ಲ ಆಭರಣ. ಆಭರಣ ಒಬ್ಬೊಬ್ಬರು ಒಂದೊಂದು ಪ್ರಿಯ. ನನ್ನನ್ನು ಸಾಕಿದ್ದಲ್ವಾ, ಹಾಗಾಗಿ ಇದು ಹೆಸರು ಅದನ್ನೆಂತದ್ದು ಮುರಿತ್ಯ? ಹಾಗಲ್ಲ, ಮತ್ತೆ ಹೆಣ್ಮಕ್ಕಳ ಒಂದು ಹೆಸರು ಹೇಳುವಾಗ ಒಂದು ಸ್ವಲ್ಪ ನಾಚಿಕೆ ಆಗುದು. ನಾಚಿಕೆ ಆಗುದು ಅಂತ ತೋರಿಸುವುದ ನೀನು? ನಾಚಿಕೆ ಯಾಕೆ ನಾಚಿಕೆ? ಯಾಕೆ ನಾವಿಬ್ಬರಲ್ಲಿ ಇರುದು. ಅದೇ ನಿನ್ನ ಪರಿಚಯ ನನಗಿಲ್ವಲ್ಲ, ಅದಕ್ಕೆ. ಇದು ನನ್ನ ಹೆಸರು. ನಿನ್ನ ಹೆಸರು ಮೋಹಿನಿ ಅಂತ. ನಾನು ಭಾವಿಸಿದ್ದು ನಿನಗೆ ಶೀತ ಆಗಿ ಸ್ವರ ಹೋಗಿದೆ ಅಂತ. ಮೋಹಿನಿ ಸರಿಯಾದ ಹೆಸರು. ಕೆಲವರ ಹೆಸರಿಗೂ ಅವರಿಗೂ ಸಂಬಂಧವೇ ಇರುವುದಿಲ್ಲ. ನೀನು ಬರೇ ಮೋಹಿನಿ ಅಲ್ಲ, ನೀನು ಭುವನ ಮೋಹಿನಿ. ನಾನು ಕೇಳಿದ್ದು ಕಾಲು 2 4 ನೀನೇನು ಹೊರಟು ಬಂದದ್ದೇನು ಅಂತ? ಇಲ್ಲಪ್ಪ, ನನಗೆ ನೀನು ಕೇಳಿದ ಹಾಗೆ 2 ಕಾಲು. ಕಾರಣ ಇಷ್ಟೇ, ಒಮ್ಮೆ ನನ್ನ ಸರಿಯಾಗಿ ನೋಡಂತೆ. ನನಗೆ ಪ್ರಾಯ ಎಷ್ಟಾಗಿರಬಹುದು? ಪ್ರಾಯ ಎಷ್ಟಾಗಿರಬಹುದು? ಎಷ್ಟಾಗಿದೆ? 32 40. ಎಷ್ಟು? ಅಷ್ಟಕ್ಕೆ ಕಾಣ್ತೇನೆ ನಾನು. ಹಾಗಿದ್ರೆ ನಿನಗೊಂದು 90 ಆಗಿರ್ಬಹುದಾ? ನಾನು ತಿಂಗಳು ಹೇಳಿದ್ದು, ನೀನು ವರ್ಷ ಹೇಳಿದ್ದ. ಹಾಗ ನಾನು ವರ್ಷ. ಎಷ್ಟು ವರ್ಷ ನಿನಗೆ? ನನಗೆ ನಿನ್ನೆಗೆ 15 ವರ್ಷ ತುಂಬಿ 15 ವರ್ಷ ದಾಟಿತು. 11 ತಿಂಗಳು ಕಳೆಯಿತು. 30 ದಿವಸ ಹೋಯಿತು. ಇವತ್ತಿಗೆ 16ಕ್ಕೆ ಕಾಲಿಟ್ಟಿದ್ದೇನೆ ಅಷ್ಟೇ. 16 ಆಗಲಿಕ್ಕೆ ಎಷ್ಟು ವರ್ಷ ಬೇಕಿನ್ನು? ಆಯ್ತು, ಕೆಲವು ಹೆಣ್ಣು ಮಕ್ಕಳಿಗೆ ಹಾಗೆ 16 ಆಗಿ 17 ಆಗಲಿಕ್ಕೆ 8 ವರ್ಷ ಬೇಕಾಗ್ತದೆ. ಹಾಗೇನಿಲ್ಲ. ಇಲ್ಲಪ್ಪ, ನನಗೆ ಇವತ್ತಿಗೆ 16 ಆಯ್ತು. ಆಯ್ತಾ? ಒಳ್ಳೇದು. ಹಾಗಾಗಿ ಸಾಕಿದಂತಹ ಎಲ್ಲರೂ ನನಗೊಂದು ಮದುವೆಯನ್ನು ಮಾಡಿಸಬೇಕು ಅಂತ ಯೋಚಿಸಿದ್ದಾರೆ. ಸರಿ, ಆದ್ರೆ ಏನು ಮಾಡೋಣ? ಒಬ್ಬೊಬ್ಬರು ಒಂದೊಂದು ಗಂಡನ್ನು ತರುವುದು. ನೋಡಿ, ಅವರವರ ತಮ್ಮ ಇದ್ದಾನಂತೆ, ಮದುವೆ ಆಗುವಂತ ಹೇಳುದು. ಇವರಿಗೆ ಮನಸ್ಸಿಲ್ಲ, ನನ್ನ ಗಂಡನ ತಮ್ಮ ಇದ್ದಾನೆ, ಅವನನ್ನು ಮದುವೆ ಆಗುವಂತ ಹೇಳುದು. ಅವರಿಗೆ ಮನಸ್ಸಿಲ್ಲ, ನನ್ನ ಭಾವ ಇದ್ದಾನೆ, ಮದುವೆ ಆಗುವಂತ ಹೇಳುದು. ಯಾರಿಗೆ ಅಂತ, ಯಾರನ್ನಂತ ನಾ ಮದುವೆ ಆಗುದು ಹೇಳು. ಏನು ನಿರ್ಧಾರ ಮಾಡಿದ್ದೆ? ಅದಕ್ಕೊಂದು ನಾನು ನಿರ್ಧಾರವನ್ನೇ ಕೈಗೊಂಡೆ. ಸ್ವಯಂವರ. ನನ್ನವರನನ್ನು ನಾನೇ ಆಯ್ಕೆ ಮಾಡಿಕೊಳ್ಳುವುದು. ಹಾಗಾಗಿ ತಿರುಗಾಡುತ್ತಾ ಬಂದು ಸಿಕ್ಕಿದ್ರ ಎಲ್ಲಿಯೂ ಗಂಡಸರಿಲ್ಲ ಅಂತ. ಎಲ್ಲಿಯೂ ಇಲ್ಲ. ಗಂಡಸರಿಲ್ಲ, ಗಂಡ ಸಂತಾನವೇ ಇಲ್ಲ.
ಮತ್ತೆ ಎಂತದ್ದು ಹೆಣ್ಣು ಮಕ್ಕಳು ಇರುವುದಾ ಅಥವಾ ಗಂಡು ಅಲ್ಲದ್ದು ಇರುವುದಾ ಎಂತದ್ದು ನೀನು ಹೇಳು. ಹಾಗೆ ಲೋಕದಲ್ಲಿ ಗಂಡಸರಿಲ್ಲ ಅಂತಲ್ಲ, ಮತ್ತೆ ನನಗೊಪ್ಪುವಂತಹ ಗಂಡು ಇಲ್ಲ ಅಂತ. ನೋಡಿದ್ಯಾ ನೀನು? ಹೌದೌದು, ಎಷ್ಟು ನೋಡಿದ್ದೇನೆ. ಏನು ಮಾಡೋಣ, ಒಬ್ಬರಿಗೆ ಕೈ ಸರಿ ಇದ್ರೆ ಕಿವಿ ಸರಿ ಇಲ್ಲ, ಕಿವಿ ಸರಿ ಇದ್ರೆ ಬಾಯಿ ಬರುವುದಿಲ್ಲ, ಬಾಯಿ ಸರಿ ಇದ್ರೆ ಕಣ್ಣು ಸರಿ ಇಲ್ಲ. ಬಾಯಿ ಬರದನ್ನು ಮದುವೆ ಆಗ್ಬೋದಿತ್ತು, ಯಾಕೆ ಜಗಳವೇ ಇಲ್ಲಲ್ಲ. ಹೌದೌದು, ಆದ್ರೆ ಬಾಯಿ ಬರದಿದ್ರು ನಿನಗೆ ಬೇಡ, ಕಾಲು ಸರಿ ಇಲ್ಲ, ನನಗೆ ಬೇಕಲ್ವಾ. ಮಾತ್ರವಲ್ಲ, ಕೆಲವರಿಗೆ ಎಲ್ಲಾ ಇರ್ತದೆ, ತಲೆಯೇ ಸರಿ ಇಲ್ಲ. ತಲೆ ಸರಿ ತಲೆ ಸರಿ ಇಲ್ಲದವರಿಗೆ ಅವರಿಗೆ ಸಮಸ್ಯೆ ಇಲ್ಲ, ಅವರೊಟ್ಟಿಗೆ ಇರುವವರಿಗೆ ಸಮಸ್ಯೆ. ಹೌದೌದು, ಅದಕ್ಕೆ ನನಗೆ ಬೇಡ ಅಂತ. ಅದು ಸರಿ. ಹಾಗಾಗಿ ಒಂದುಂಟು ಲೋಕದಲ್ಲಿ ಕ್ರಮ. ಇಂಥ ಕೆಲವು ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ, ಅವನದ್ದು ಅದು ಸರಿ ಇಲ್ಲ, ಅವನದ್ದು ಇದು ಸರಿ ಇಲ್ಲ, ಅವನದ್ದು ಹಾಗೆ ಇವನದ್ದು ಹಾಗೆ ಅಂತ ಹೇಳಿದವರ ಮದುವೆಗೆ ಹೋಗುವಾಗ ಮದುವೆ ಆಗುದು ಯಾರನ್ನು ಗೊತ್ತು? ಯಾರನ್ನು? ದೊಡ್ಡ ಹೊಟ್ಟೆ 45 ಕಳೆದ ಬೋಳು ತಲೆ ಅವನ ಕೇಳಿ, ಅದು ಒಂದೊಂದಕ್ಕೆ ಒಂದೊಂದು ಅವನ ಹೇಳುದು. ಹೌದೌದು, ಮತ್ತೆ ಅದು ಅವರಿಗೆ ದೊಡ್ಡ ದೊಡ್ಡ ವ್ಯಾಪಾರ ಉಂಟು, ಈಗ ದೊಡ್ಡ ಹಣ ಉಂಟು ಅವರಿಗೆ. ಹಾಗಾಗಿ ತಿರುಗಾಡುತ್ತಾ ನಾನು ಹುಡುಕುತ್ತಾ ಬಂದವಳು. ನಿನ್ನದು ಹಾಗೆ ಆಗಬಾರ್ದು ಅಂತ. ಪ್ರಾಯ ಕಳೆದ ನನಗೆ ಒಪ್ಪುವ ಗಂಡು ಆಗ್ಬೇಕು ನನಗೆ ಅಲ್ವಾ? ನನ್ನ ಮನಸ್ಸಿನಲ್ಲಿ ಹೇಗುಂಟು ಅದೇ ಆಗ್ಬೇಕು. ಸರಿ. ಹಾಗಾಗಿ ಚಂಪಕಾ ವೃಕ್ಷದ ಅಡಿಯಲ್ಲಿ ಕುಳಿತೆ, ನನ್ನ ಪರಿಚಯವನ್ನು ಕೇಳಿದೆ. ಆದ್ರೆ ಒಂದೇ ಒಂದು ಸಮಸ್ಯೆ, ಇಷ್ಟೆಲ್ಲ ಹೇಳಿದ್ದೇನೆ ನಾನು, ಆದ್ರೆ ನೀನ್ ಯಾರಂತ ಗೊತ್ತಾಗ್ಲಿಲ್ಲ. ಇಲ್ಲಪ್ಪ, ಚಂಡಪರಾಕ್ರಮಿ ಚಂಚಲ ವಂಚನೆ ಮಾತಲ್ಲ, ಪಂಚಬಾಣನ ಕೇಳೆಯೊಳಗೆ ಮಿಲ್ಜು ಬಳ್ಳಿಯ ಅನಸಂಜೆ ಗಮನಿನ ನಿರ್ವಂಜನೆಯಲೆ ಮೊದಗೊಳಿಬೇ ಚಂಚಲಾಕ್ಷಿಯೇ ಕೇಳೋ. ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲಪ್ಪ, ಯಾರು ನೋಡಂತೆ ಸರ್, ನೋಡಿದಾಗ ಗೊತ್ತಾಗ್ತದ. ತಲೆ ಸರಿ ಅಲ್ಲ, ಅದು ಭಂಗಿ ಗೊತ್ತಾಗ್ಲಿಲ್ಲ. ಇಲ್ಲಪ್ಪ, ಈಗ ಭಂಗಿ ತೋರಿಸಿದ್ರೆ ಗೊತ್ತಾಗ್ತದ. ಅಲ್ಲಲ್ಲಿ ಫಲಕ ಹಾಕಿದ್ದೆ ನಾನು. ಏನು ಅಂತ? ಆ ಭಂಗಿ ತೋರಿಸಿಯಾ? ಬೇರೆ ಬೇರೆ ಭಾವ ಭಂಗಿಯ ಕೆಳಗೆ ಅಭಿಮಾನಿ ಬಳಗ ಅಂತ ಬರೆಸಿದ್ದೆ. ಹೌದಾ? ನಿನಗೆ ಅಭಿಮಾನಿ ತುಂಬಾ ಉಂಟಾ? ಅಲ್ಲ, ನಾನೇ ಮಾಡಿದ್ದದು. ಹಾಗೆ ನನಗೆ ಅಭಿಮಾನಿ ಬಳಗ ಇಲ್ಲ, ನಾನೇ ಕೆಳಗೆ ಬರ್ತದ್ದು ಅಭಿಮಾನಿ ಬಳಗ. ನನ್ನ ಪರಿಚಯ ಆಗಲಿಲ್ಲ. ಇಲ್ಲಪ್ಪ, ನಾನು ನೋಡ್ಲೇ ಇಲ್ಲ ಅಂತ. ಸತ್ತೇ ಹೋಗ್ಲಿ. ನೀನು ಬಹುಶಃ ಪ್ರೇತ ಪಟ್ರ ಮಗಳಿರ್ಬೇಕು. ಅದ್ಯಾರು? ನನ್ನದೊಂದು ಬೊಜ್ಜದ ಊಟ ಮಾಡಬೇಕು ಅಂತ ಇರ್ಬೇಕು ನೀನು. ಯಾಕೆ ಮತ್ತೆ ಸತ್ಯ ಹೋಗು ಅಂತ ಹೇಳಿ? ಹಾಗಲ್ಲ, ನನ್ನ ಬುದ್ಧಿಗೆ ಬೈದುಕೊಂಡೆ ಅಂತ. ನಿನ್ನ ಪರಿಚಯವನ್ನು ತಿಳಿದುಕೊಂಡೆ ನಾ ಬಂದದ್ದು. ಭಂಡಾಸುರನ ಕುರಿತಾಗಿ ಅರಿತೆ, ಆದ್ರೆ ನೋಡುವಂತ ಅವಕಾಶ ಇರ್ಲಿಲ್ಲ. ಕಣ್ಣ ಮುಂದೆ ಬಂದು ನಿಂತಾಗ ನೋಡಿಯೂ ನನಗೆ ಗೊತ್ತಾಗದೆ ಹೋಯ್ತಲ್ಲ, ಅದಕ್ಕೆ ಬುದ್ಧಿ ಸತ್ತೇ ಹೋಗ್ಲಿ ಅಂತ ನನ್ನದು. ನಾಲಿಗೆಗೆ ದನ ಮೆಕ್ಕಿ. ಯಾರು? ಅಲ್ಲ, ನಾನು ಹೇಳಿದಲ್ವ ನೀನು ಅಂತವನ ಮಗಳು ಅಂತ, ಹಾಗೆ ಹೇಳಿದ್ದ. ಬಿಡು. ಭೂಮಂಡಲಗಳ ನಾಳುವೇನು. ಭೂಮಂಡಲ ಎಂತದ್ದು? ಬ್ರಹ್ಮಾಂಡಗಳ ನಾಳುವೇನು. ಹೌದಾ? ಹೌದೌದು. ನೀನೀಗ ಗಂಡನ್ನು ಹುಡುಕಿಕೊಂಡು ಹೊರಟದಲ್ವಾ? ನನಗಿಂತ ಸರಿಯಾದ ಗಂಡು ಮತ್ತೆ ಸಿಗಲಿಕ್ಕೆ ಇಲ್ಲ. ಹೌದು. ಯಾಕೆ? ಎಲ್ಲ ಸುಮನಸರು ಬೆದರಿ ಭಯಗೊಂಡು ನನ್ನ ಸೇವೆ ಮಾಡುವುದಕ್ಕೆ ಜಿಯ ಹಸಾದ ಅಂತ ನನ್ನ ಮುಂಭಾಗದಲ್ಲಿ ಬೆನ್ನು ಬಗ್ಗಿಸಿ ಕೈ ಮುಂದೆ ಮಾಡಿ ನಿಂತಿದ್ದಾರೆ. ಹೌದಾ? ಎಲ್ಲ ಸುಮನಸರು ಈಗ ನನ್ನನ್ನು ಎಲ್ಲರೂ ಅಪ್ಪ ಅಪ್ಪ ಅಂತ ಕರೆಯುವುದಲ್ಲ, ಅವರೆಲ್ಲ ನಿನ್ನ ಅಪ್ಪ ಅಂತ ಕರೆಯುವುದ? ಅಂದ್ರೆ ಅನ್ನ ಕೊಡುವ, ಆಶ್ರಯ ಕೊಡುವ. ಈಗ ನೀನು ನನ್ನನ್ನು ಮದುವೆ ಆದ್ರೆ ಲೋಕಕ್ಕೆಲ್ಲ ಸಾಮ್ರಾಜ್ಯ, ನಾನು ಅಪ್ಪ ಆದ್ರೆ ನೀನೇನಾಗ್ತಿ? ಮದುವೆ ಆದ್ರೆ ಅಮ್ಮ ಅಂತ ಆಗ್ತದೆ ಅಲ್ವಾ? ಹೌದೌದು. ಮತ್ತೆ ನೀನು ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ಮತ್ತೆ ಅಮ್ಮ ಇವತ್ತು ದೇವಲೋಕಕ್ಕೆ, ಅಮ್ಮ ಇವತ್ತು ಪಾತಾಳಕ್ಕೆ, ಅಮ್ಮ ಇವತ್ತು ಭೂಲೋಕಕ್ಕೆ, ಅಮ್ಮ ಇವತ್ತು ಶೂನ್ಯಕಾಪುರಕ್ಕೆ, ಅಮ್ಮ ಇವತ್ತು ಶೋಣಿತಾಪುರಕ್ಕೆ. ನೀನು ಎಲ್ಲೆಲ್ಲಿ ಹೋದ್ರೂ ಅಮ್ಮ ಮತ್ತು ಉಳಿಸ್ಬೇಕು. ಹೌದಾ? ಹೌದೌದು. ಹಾಗಾಗಿ ನೀನು ನನ್ನನ್ನು ಮದುವೆ ಆಗಿ ಮುದಗೊಂಡು ಸುಖವನ್ನುಂಡು ಬಾಳೆಲೆ. ಓಹೋ, ಅದನ್ನು ಉಂಡ ಮೇಲೆ ಎಸೆಯುವುದೇ ಬಾಳೆಲೆ? ಬಾಳೆಲೆಯಲ್ಲಿ ಉಂಡು ಅಂತ ಹೇಳಿದ್ದಲ್ಲ, ಮತ್ತೆ ಸುಖವೊಂದು ಉಂಡು ಬಾಳೆಲೆ. ಹಾಗೆ ಮದುವೆ ಆಗ್ತೀಯ? ಮದುವೆ ಆಗಬಹುದಿತ್ತು. ನಿನ್ನ ಕೀರ್ತಿಗಳನ್ನು ಅರಿತೇ ಬಂದವಳು ನಾನು. ಹೌದಾ? ಸಂತೋಷ ಆಯ್ತು ನನಗೆ ಮಾತನಾಡಿದಾಗ. ಬರುವಾಗಲೇ ವಿಚಾರವನ್ನು ಅರಿತಂತಹ ನನಗೆ ಮದುವೆ ಆದ್ರೆ ಭಂಡಾಸುರನನ್ನೇ ಮದುವೆ ಆಗಬೇಕೆಂಬಂತಹ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು. ಹೌದಾ? ಎಲ್ಲಿಗೆ ಇತ್ತಲ್ವಾ ನಿಮಗೆ ಮೊದಲೇ? ನಿನಗೆ ಅವಸರ ಏನು?
ಮಾತು ಮುಗಿಲಿಲ್ಲ. ಮುಗಿಲಿಲ್ವಾ? ಇಲ್ಲ, ಹೇಳಿದಲ್ವ ಆಸೆ ಇತ್ತು ಅಂತ. ಮದುವೆ ಆಗುವುದಕ್ಕಿಂತ ಮುಂಚಿತವಾಗಿ ಗಂಡು ಹೆಣ್ಣಿನಲ್ಲಿ ಹೇಳುವಂತಹ ಒಂದು ಮಾತು ಏನು? ರನ್ನ, ಚಿನ್ನ, ಮುದ್ದು, ಬಂಗಾರ ಅಂತ. ಯಾಕೆ? ನೀನೇ ನನಗೆ ಸರ್ವಸ್ವ ಅಂತಲೂ ಮಾತು ಕೊಡ್ತಾರೆ. ಮದುವೆ ಆಯ್ತಾ ಆಮೇಲೆ ಇಷ್ಟೇ. ಲೇ ಒಳ್ಳೆ ಇಲ್ಲಿ ಬಾ, ಓಯ್ ಎಲ್ಲಿದ್ದೀಯಾ, ಈ ಕಡೆ ಬಾ, ಇಷ್ಟೇ. ಮತ್ತೆ ಹೆಸರು ಗೊತ್ತಿಲ್ಲ ಅವರಿಗೆ. ಒಂದು ಕೇಳುದು ನಾನು, ಇದು ನಿನ್ನ ಅನುಭವ ಯಾರಲ್ಲಿ ಆದ್ರೂ ಕೇಳಿ ಗೊತ್ತಾದ? 10 ಸಂವತ್ಸರ ಸಾಕಿದ್ದೆ ನಾನು. ಹೌದೌದು. ಹಾಗಾಗಿ ಅಂತಹ ಒಂದು ಮೋಸ ನನಗಾಗಬಾರದು. ಹಾಗಾಗಿ ಪ್ರತಿ ಕ್ಷಣವು 3 ಹೊತ್ತು ನನ್ನ ಜೊತೆಗೇ ಇದ್ದುಕೊಂಡು ರತಿಕೆಳ್ಳಿಯ ಸುಖವನ್ನು ಉಣಿಸಿ ನನ್ನ ಜೊತೆಗೇ ನೀ ಇರಬೇಕು. ಅಷ್ಟೇ. ನೀನು ಕೇಳುದು ಹೆಚ್ಚ, ನಾನು ಹೇಳುದು ಹೆಚ್ಚ. ನಿದ್ದೆ ಬಂದವನ್ನ ಹಾಸಿಗೆಗೆ ದುಡಿದ ಹಾಗೆ. ಹೌದೌದು. ನೀನೊಂದು 3 ಹೊತ್ತು ಇರಬೇಕು ಅಂತ ಹೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತೇನೆ. ನಾನೊಂದು ಬೆಳಿಗ್ಗೆ ಎದ್ದು ಸ್ನಾನ ಉಂಟು, ಮತ್ತೊಂದು ಒಂದು ಪೂಜೆ ಉಂಟು, ಸರಿ, ಮತ್ತೊಂದು ವೇದಾಧ್ಯಯನ ಉಂಟು, ಸರಿ, ಮತ್ತೆ ಸಣ್ಣದಕ್ಕೆ ಒಂದು ಅಗ್ನಿಹೋತ್ರ ಕಾರ್ಯಕ್ರಮ ಉಂಟು, ಇರ್ಲಿ. ಆಮೇಲೆ ಒಂದು ಪ್ರಜೆಗಳ ಸಮಸ್ಯೆ ಕೇಳಲಿಕ್ಕೆ ಉಂಟು. ಆಮೇಲೆ ನಿನ್ನೊಟ್ಟಿಗೆ ಇನ್ನು ಸಮಯ ಎಲ್ಲಿ ಉಂಟು ನನ್ನೊಟ್ಟಿಗೆ? ಇಷ್ಟೆಲ್ಲ ಆಗ್ಲಿಕ್ಕೆ ಸಂಜೆ ಆಗ್ತದೆ, ಮತ್ತೆ ನನ್ನೊಟ್ಟಿಗೆ ಇರುವುದು ಯಾವಾಗ? ಮಧ್ಯಾಹ್ನ ಮೇಲೆ ನಿನ್ನೊಟ್ಟಿಗೆ. ಹಾಗಾಗುವುದಿಲ್ಲ. 3 ಹೊತ್ತು ನನ್ನ ಜೊತೆಗೆ. 3 ಹೊತ್ತು? ಹೌದೌದು. ಸ್ನಾನ ಬೇಡವಾ? ಯಾಕೆ? ನಾನಿಲ್ವಾ ಸ್ನಾನ ಮಾಡುವುದಕ್ಕೆ? ಅದಷ್ಟೇ, ನಾವು ಸ್ನಾನ ಮಾಡುದು ಮತ್ತೊಬ್ಬರಿಗೆ ಉಪದ್ರ ಆಗಬಾರ್ದು. ಹಾಗೆ ನಿನಗೆ ಉಪದ್ರ ಇಲ್ಲದ್ರೆ ನನಗೆ ಸ್ನಾನ ಬೇಡ, ಪೂಜೆ ಬೇಡ, ನಿನ್ನೊಟ್ಟಿಗೆ ಇರ್ತೇನೆ. ಹೌದೌದು. ಒಟ್ಟಿಗೆ ಇರ್ತೇನೆ ಅಂತ ಮಾತಿನಲ್ಲಿ ಹೇಳಿದ್ರೆ ಸಾಕಾಗುದಿಲ್ಲ. ಅದನ್ನು ನಾನು ನಂಬುವುದಿಲ್ಲ. ನಮ್ಮಲ್ಲೆಲ್ಲ ಬರೆದು ಕೊಡುವ ಕ್ರಮ ಇಲ್ಲ. ಹಾಗಲ್ಲ, ಕರ ತಟ್ಟಿ ಭಾಷೆ ಕೊಡು. ಕರ ತಟ್ಟಿ. ಯಾವ ಕರ? ಆ ಕರ ಅಲ್ಲ ಹೇಳಿದ್ರು, ನನ್ನ ಕರ ಕೈ. ಅದ್ಯಾಕೆ? ನನಗೆ ನಂಬಿಕೆ ಬರಬೇಕು. ಇಲ್ಲಿ ಮಧ್ಯದಲ್ಲಿ ಅಗ್ನಿ ಇದೆ ಅಂತ ಹೇಳಿದ್ದಾರೆ ಯಾರು? ಹೌದಾ? ಅಗ್ನಿಯನ್ನು ಇರಿಸಿಕೊಂಡು ಮಾತು ತೆಗೆದುಕೊಳ್ಳುವುದಂತ ಆಡಿದ್ದಾರೆ. ಇನ್ನು ಅವರು ಹೇಳಿದ್ದಾರೆ ಅಂತ ಇನ್ನು ಒಲೆಗೆ ಕಟ್ಟಿಗೆ ಇಡದೆ ಕೈ ಇಡಬೇಡ. ಇಲ್ಲ, ಅದು ಸಾಂಕೇತಿಕವಾಗಿರೋದು. ಕೊಡು. ಎಂತಂದ್ರೆ ನಿನಗೆ ನಂಬಿಕೆ ಅಲ್ವಾ? ಹೌದಾ? ಮೆಲ್ಲಗೆ ನೀನು ಹೇಳಿದ ಹಾಗೆ ಒಂದರೆ ಕ್ಷಣವು ನಿನ್ನನ್ನು ಬಿಟ್ಟು ನಾನು ಸುರಪಮರು ಬಂದ ಸುರನ ಹಿಂಸೆಯಲಾಳಲಾರದೆ ಮರುಗಿ ಗಿರಿಕಾನನಗಳಲ್ಲಿ ಸಂಚರಿಸುತ್ತಿರಲು ಏನಾಗಿ ಹೋಯಿತು ದೇವೇಂದ್ರನ ಪರಿಸ್ಥಿತಿ ಈಗ ಯಾರಿಗೂ ಬೇಡ ಅಂತಾಗಿ ಹೋಗಿದೆ. ಭಂಡಾಸುರನಿಗೆ ಕಾಳಗವನ್ನು ಕೊಟ್ಟೆ ಎಲ್ಲವರ ಪಾಲಾಗಿ ಹೋಯಿತು. ಇನ್ನು ನಮ್ಮ ಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳುವುದು ಒಂದೂ ಅರ್ಥವಾಗುತ್ತಿಲ್ಲವಲ್ಲ. ಮರುಗದಿರೈ ಸುರಪಾಲ ಬಂತು ದುರುಳ ದೈತರಿಗೆಲ್ಲ ಸಾಯುವ ಕಾಲ 60,000 ವರುಷ ಪುರಗರ ನುರಿದಿದ್ದರೆ ತೀರಿದ ವಿಷ ಮರುಗದಿರೈ ಸುರಪಾಲ. ಕಣ್ಣೀರಿಳಿಸುವೆಯ? ಕಣ್ಣೀರು ಅಂತಃಕರಣದ ಅಜ್ಞಾನಕ್ಕೆ ಸಾಕ್ಷಿಯಪ್ಪ. ಮರುಗದಿರು. ಗಿರಿಕಾನನಗಳೆಲ್ಲ ಸಂಚರಿಸುವ ಹಾಗಾಯ್ತಲ್ಲ. ಹೌದಪ್ಪ. ಅದು ದುರುಳ ಬಂಡಾಸುರನ ದೆಸೆಯಿಂದ. ಯೋಚಿಸಬೇಡ, ದುರುಳರಿಗೆಲ್ಲ ಮರಣ ಕಾಲ ಸನ್ನಿಹಿತವಾಯಿತು. ಅಂದರೆ 60,000 ವರ್ಷಗಳ ಕಾಲ ಬಾಳಿ ಬದುಕು ಅಂತ ಈಶ್ವರ ದೇವರು ಅನುಗ್ರಹಿಸಿದ್ದಾರೆ. ಹೌದು. ಆ ಅವಧಿ ಮುಗೀತಾ ಬಂತು. ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ ಒಂದು ಮಾತಿದೆ. ಸಾಯುವ ಕಾಲಕ್ಕೆ ವಿಪರೀತ ವ್ಯವಹಾರವನ್ನೇ ಮಾಡೋದು. ಅಂತ ವ್ಯವಹಾರವನ್ನೇ ಬಂಡಾಸುರ ಮಾಡ್ತಾ ಇದ್ದಾನೆ. ಆತ ಈಗ ಶೂನ್ಯಕಾಪುರದಲ್ಲಿ ಇಲ್ಲ, ಉತ್ತರ ಪ್ರದೇಶದಲ್ಲಿ ಮಾಯಾವತಿಯ ಜೊತೆ ಇದ್ದಾನೆ. ಉತ್ತರ ಪ್ರದೇಶ ಅಂದ್ರೆ ಹಿಮಾಲಯ. ಹೌದು. ಹಿಮಾಲಯದಲ್ಲಿ ಬಿಂದು ಎನ್ನುವ ಹೆಸರಿನ ಸರೋವರವಿತ್ತಪ್ಪ. ಆ ಸರೋವರದ ತೀರದಲ್ಲಿ ಚಂಪಕಾ ವೃಕ್ಷದ ಅಡಿ ಶ್ರೀಹರಿಯ ಮಾನಸ ಪುತ್ರಿಯಾದ ಮಾಯಾಮೋಹಿನಿಯೊಂದಿಗೆ ಸರಸವನ್ನಾಡ್ತಾ ಇದ್ದಾನೆ. ಶುಕ್ರಾಚಾರ್ಯರು ಹೇಳಿದ ನೀತಿಯ ಮಾತುಗಳನ್ನು ಧಿಕ್ಕರಿಸಿದ್ದಾನೆ. ವಾಸವಾದ್ಯರ ದ್ವೇಷಿಸಿದರೆ ವಿನಾಶವು ತಪ್ಪದು ಮಗನೇ ಅಂತ ಪಾರ್ವತಿ ದೇವಿ ಹೇಳಿದ್ದಾಳೆ. ಅಮ್ಮನ ಮಾತನ್ನು ನಿರಾಕರಿಸಿ ನಿಮ್ಮನ್ನು ದ್ವೇಷಿಸಿದ. ಬದುಕುವ ಹಕ್ಕನ್ನೇ ನೈತಿಕವಾಗಿ ಆತ ಕಳೆದುಕೊಂಡಿದ್ದಾನೆ. ಆದರೆ ಅವನನ್ನು ಕೊಲ್ಲುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಈ ಕುಂಬಿನಿಯಲ್ಲಿ ತ್ರಿಪುರಾಂಬಿಕೆಯ ಹೊರತು ಅನ್ಯರಿಂದ ಆತನನ್ನು ವಧಿಸುವುದಕ್ಕೆ ಅಸಾಧ್ಯ.
ಅಂಬಿಕೆಯನ್ನು ಒಲಿಸಿಕೊಳ್ಳುವುದಕ್ಕೆ ಅಂಬಾದ್ವರವನ್ನು ಎಸಗಬೇಕು. ಹೌದು, ದೇವತೆಗಳೆಲ್ಲ ಜೊತೆಯಲ್ಲಿ ಇದ್ದಾರೆ ತಾನೇ. ತುಹಿನಗಿರಿಯನ್ನು ಸೇರೋಣ. ಎಂತ ಅನಾಹುತವಾಗಿ ಹೋಯಿತು. ಗುರುಗಳಾದ ಶುಕ್ರಾಚಾರ್ಯರು ಬಂದು ಎಚ್ಚರಿಸುವಾಗ ಒಮ್ಮೆಲೆ ಸಿಡಿದು ಬಡಿದ ಅನುಭವ. ನಾನು ಭಾವಿಸಿದ್ದದ್ದು ಹಿಂದೆ ಮುಂದೆ ಇಲ್ಲದ ಒಬ್ಬಳು ಮೋಹಿನಿ ನನ್ನ ಬಲೆಗೆ ಬಿದ್ದು ಬದುಕನ್ನು ಹಂಚಿಕೊಳ್ಳುವುದಕ್ಕೆ ಬಂದಿದ್ದಾಳೆ ಅಂತ ಭಾವಿಸಿದ್ರೆ ನನ್ನ ಬದುಕು ತೆಗೆಯುವುದಕ್ಕೆ ಬಂದಂತ ಮಾಯಾ ಶಕ್ತಿಯನ್ನು ನನ್ನ ಮೇಲೆ ಉಪಯೋಗಿಸಿ ನನ್ನ ಬದುಕನ್ನೇ ಹೊಂಡಕ್ಕೆ ಹಾಕುವುದಕ್ಕೆ ಬಂದವಳು. ಗುರುಗಳಿಂದ ಸ್ಪಷ್ಟ ಆಯಿತು. ಅವಳನ್ನು ಒದ್ದು ಓಡಿಸಿದೆ. ಅವಳು ಮಾತ್ರ ಬಂದದ್ದಲ್ಲ, ಅವಳೊಟ್ಟಿಗೆ ಬಂದವರು ನನ್ನವರೊಟ್ಟಿಗೆ ಬಂದಿದ್ದಾರೆ. ಎಲ್ಲರನ್ನು ಓಡಿಸಿದ್ದೇನೆ. ಗುರು ಬೃಹಸ್ಪತಿಯ ನೇತೃತ್ವದಲ್ಲಿ ಅಂಬಾದ್ವಾರ ನಡೆಯುತ್ತಾ ಉಂಟಂತೆ. ಯಾವುದೋ ಶಕ್ತಿ ಉದಿಸುವುದಕ್ಕುಂಟಂತೆ. ಅದನ್ನು ತಡೀಬೇಕು. ಆಯುಧವನ್ನು ಧರಿಸಿಕೊಂಡು ಭಕ್ತಿಯಿಂದ ಅಧ್ವರವನ್ನು ಎಸಗಿದರೂ ಅಂಬಿಕೆ ಪ್ರಸನ್ನಳಾಗಲಿಲ್ಲ. ಹೌದು, ನಮ್ಮ ಸುತ್ತಲೂ ಬೆಂಕಿ ಹೊತ್ತು ಉರಿಯುತ್ತಾ ಉಂಟು ದಗದಗನೆ. ಹೌದು, ಇದು ನಮ್ಮ ರಕ್ಷಣೆಗಾಗಿಯೇ ಉರಿಯುವ ಬೆಂಕಿ. ಬೆಂಕಿಯ ಬೇಗೆಯನ್ನು ತಾಳಲಾರದೆ ಅಧ್ವರವನ್ನು ಕೆಡಿಸುವುದಕ್ಕೆ ಬಂದಂತಹ ಬಂಡಾಸುರ ಮತ್ತು ಅವನ ಭೃತ್ಯರು ಓಡುತ್ತಿರುವ ದೃಶ್ಯವನ್ನು ಕಂಡೆಯ. ಹೌದು, ಇಂಧನ ಒಡ್ಡದೆ ಬೆಂಕಿ ಉರಿಯುವುದಿಲ್ಲ. ಇಲ್ಲಿ ಯಾರೂ ಇಂಧನ ಒಡ್ಲಿಲ್ಲ. ಆದ್ರೂ ಬೆಂಕಿ ಉರಿಯುತ್ತಾ 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 ಅವನನ್ನು ಬೆನ್ನಟ್ಟುತ್ತಾ ಇದೆ. ಅಲೌಕಿಕ ಶಕ್ತಿಯೊಂದು ನಮ್ಮನ್ನು ಕಾಪಾಡುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೂ ಅಂಬಿಕೆ ಯಾಕೆ ನಾವು ತ್ರಿಮೂರ್ತಿಗಳನ್ನು ಮರೆತು ದೊಡ್ಡ ತಪ್ಪನ್ನೆಸಗಿದ್ದೇವೆ. ಹೌದು, ತಿದ್ದಿಕೊಳ್ಳಬೇಕು ತಾನೆ. ಅವರನ್ನೇ ಧ್ಯಾನಿಸೋಣ. ಮರೆತು ನಾವು ತಪ್ಪನ್ನೆಸಗಿದ್ದೇವೆ, ಅಪರಾಧವನ್ನು ಮನ್ನಿಸಬೇಕು. ನಿಮ್ಮಿಂದ ಯಾವ ಅಪರಾಧವೂ ಆಗಲಿಲ್ಲ. ಆದರೂ ಅಂಬಿಕೆ ಒಲಿಯಲಿಲ್ಲ. ಖಂಡಿತವಾಗಿ ಅಂಬಿಕೆ ಒಲಿಯುವಂತ ಕಾಲ ಸನ್ನಿಹಿತವಾಗಿದೆ. ನಮ್ಮ ಅಂಗಾಂಗಗಳನ್ನು ಕತ್ತರಿಸಿ ಕತ್ತರಿಸಿ ಹೋಮ ಕುಂಡಕ್ಕೆ ಅರ್ಪಿಸಿದಷ್ಟು ಮತ್ತೆ ಮತ್ತೆ ಅದು ಚಿಗುರೊಡಿತಾ ಇದೆ ಅಂದ್ರೆ ಅರ್ಥ ಏನು? ಅಂಬಿಕೆ ನಮಗೆ ಒಲಿಯುವವಳಿದ್ದಾಳೆ. ಇನ್ನು ತಡ ಮಾಡಕೂಡದು. ನಾವೆಲ್ಲರೂ ಏಕ ಮನಸ್ಕರಾಗಿ ಜಗದಾದಿ ಮಾಯೆಯನ್ನು ಪ್ರಾರ್ಥಿಸೋಣ. ಈಗಲೇ ತಡವಾಯಿತು ಅಂತ ಕಾಣ್ತದೆ. ಆ ಸಮಯದಲ್ಲಿ ದಿವ್ಯ ತೇಜೋ ರಾಶಿ ರಾಣಿ ಜಯತಗೊಂಡದಿ ಭಾಸುರದ ಶ್ರೀಚಕ್ರ ಮಧ್ಯದಿ ತೋಷದಿಂದ
ಜಯ ಜಯ ಕಾಮಾಕ್ಷಿ ಜಯ ಉಪರಾತ್ಮರು ದಯದಿಂದ ಸಲಗು ಜಯ ಜಯ ಜಗದಂಬ ಜಯ ಜಯ ತ್ರಿಗುಣಾಂಬ ಜಯ 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 ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ ಜಯ ಹರಿಹರ ಬ್ರಹ್ಮಾದ್ಯರಿ ಸುರಪಂಜರು ಧೈರ್ಯಕಾರಿ ಚರಣದ ಋಷನ ಬಿಟ್ಟೆ ನಿಮ್ಮನು ಪೊರೆಯಲೆಂದು ಹರಿಹರ ಬ್ರಹ್ಮಾದ್ಯರಿ ಹರಿಹರ ಬ್ರಹ್ಮಾದ್ಯರೇ ಅಮ್ಮ ಇಂದ್ರಾದಿ ಸುಮನಸರೇ ಏಳಿರಿ ಎದ್ದೇಳಿರಿ ಸತ್ಯೈರ್ಯವನ್ನು ತಾಳಿರಿ ನೀವೆಲ್ಲವರು ಒಂದಾಗಿ ಏಕೋ ಮನಸ್ಸಿನಿಂದ ಅಂಬದ್ವರವನ್ನು ಮಾಡುವುದರ ಮೂಲಕ ನಿಮ್ಮ ನಿಮ್ಮ ಭಕ್ತಿಯ ಕಾಣಿಕೆಯನ್ನಿತ್ತಾಗ ಶ್ರೀಚಕ್ರದ ಹೃದಯ ಭಾಗದಿಂದ ತ್ರಿಪುರಾಂಬಿಕೆಯಾದಂತ ನಾನು ಲಲಿತಾಂಬಿಕೆಯಾಗಿ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರಸನ್ನಳಾಗಿದ್ದೇನೆ. ಒಲಿದು ನಿಮ್ಮ ಮುಖವನ್ನು ಅವಲೋಕಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಯಾವ ರೀತಿಯಲ್ಲಿ ಬಿತ್ತರಿಸಿ ಮಕ್ಕಳೇ ಕೂಳಬಂಡ ಸುರನ ಪಟಳ ಪೀಳಲಿ ನೆಲೆತಾಯೇ ನಮ್ಮನು ಗೋಳು ಗುಡಿಸಿದ ಸತ್ಯ ಧರ್ಮವ ಬಾಳ ಗಿಡಗಿ ಅಮ್ಮ ಜಗಜ್ಜನನಿ ನಾರಾಯಣ, ನೀನು ತಿಳಿಯದೆ ಇರುವಂತದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಸರಿ, ಎಲ್ಲವನ್ನೂ ಅರಿತವಳಾದರೂ ಕೂಡ ಮಕ್ಕಳಿಗೆ ಬಂದಂತ ಕಷ್ಟವನ್ನು ಮಕ್ಕಳ ಬಾಯಲ್ಲೇ ಕೇಳಬೇಕು ತಾಯಿ. ಹೌದು ನಿನ್ನ ಮಕ್ಕಳಿಗೆ ಮಾತ್ರ ಅಲ್ಲ ತಾಯಿ, ಮತ್ತೆ ಲೋಕ ಮೂರೂ ತಲ್ಲಣಿಸುತ್ತಾ ಇದೆ. ಯಾರಿಂದ ಯಾವ ರೀತಿಯಲ್ಲಿ? ದುರುಳ ಭಂಡನ ಉಪಟಳದಿಂದ ನಾವೆಲ್ಲರೂ ಕಂಗೆಟ್ಟಿದ್ದೇವೆ. ಅವನನ್ನು ಸಂಹರಿಸಿ ನಮ್ಮನ್ನು ಬಂಡಾಸುರು ಅನ್ಯಾಯವೆಸಗುತ್ತಿರುವನೇ, ಪ್ರಜ್ವಲಿಸುವ ದಾವಾಗ್ನಿಯ ಮುಂದೆ ಪತಂಗದಾಟ ನಡೆದೀತೆ. ನಾನೇ ಪ್ರತ್ಯಕ್ಷಳಾದ ಬಳಿಕ ದುಷ್ಟರ ಭಯವೇ. ಯೋಚಿಸಬೇಡಿ, ಚಿಂತಿಸಬೇಡಿ. ಇನ್ನು ಕೆಲವು ದಿನಗಳಲ್ಲಿ ದುರುಳ ಬಂಡನನ್ನು ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ ಜಯ ಶ್ರೀಮಗ ದೇವಿಯ ವಾಸಕ್ಕೆಂದೇನು ತಲೆ ಆಮರಾಸನಂದು ನೇಮವನೀಯರು ವಿಶ್ವಕರ್ಮನು ದಿವ್ಯ ಸೀಮೆಯನಂದ ನಿರ್ಮಿಸಿದ ಶ್ರೀಮಗ ದೇವಿಯ ವಾಸಕ್ಕೆ ಬ್ರಹ್ಮದೇವ ಇಂದ್ರಾದಿ ಸುಮನಸರೇ, ನಮ್ಮಮ್ಮ ಲೋಕದಮ್ಮ ಬಂದು ಪ್ರತ್ಯಕ್ಷವಾಗಿ ತುಂಬ ಮನದ ಅಭಯವನ್ನು ಕೊಟ್ಟಾಗ ನಾವೆಲ್ಲರೂ ಆನಂದ ತುಂದಿನರಾಗಿದ್ದೇವೆ. ನಿಜ, ಅಮ್ಮ ಹೇಳಿದ್ದಾಳೆ ಕಿರಿದು ಸಮಯದಲ್ಲಿ ದುಷ್ಟನ್ನು ವಧಿಸಿ ಕೊಡ್ತೇನೆ ಎಂಬುದಾಗಿ. ಅಮ್ಮ ಕಿರಿದು ಅಂತ ಹೇಳಿದ್ದಾರೆ. ಅಮ್ಮನ ಹಿರಿದು ಎಷ್ಟು ಎಂಬುದಾಗಿ ಯಾರಿಗೆ ಗೊತ್ತು ಅಲ್ವಾ? ಹಾಗಂತ ಅಭಯವನ್ನು ಕೊಟ್ಟಿದ್ದಾಳೆ. ಆಕೆ ಮಕ್ಕಳಾಗಿ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಇಲ್ಲಿ ಅಮ್ಮ ಕುಳಿತುಕೊಳ್ಳುದ ಅಮ್ಮನಿಗೆ ಯೋಗ್ಯತೆ ಉಳ್ಳಂತ ಒಂದು ಪುರದ ನಿರ್ಮಾಣ ಆಗ್ಬೇಕಲ್ಲ. ಹೌದೌದು. ಮಗ ವಿಶ್ವಕರ್ಮ ಅಮ್ಮನಿಗೆ ಒಂದು ಯೋಗ್ಯವಾದಂತ ಸೀಮೆಯನ್ನು ನಿರ್ಮಾಣ ಮಾಡುತ್ತೆ. ವಿಶ್ವಕರ್ಮರ ಕೈ ಚಳಕ ಅಂದ್ರೆ ಕೈ ಚಳಕ. ದಿವ್ಯವು ಭವ್ಯವು ಅಂತ ಸೀಮೆ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ನೀವು ಹೇಳಿದಾಗ ಮಗ ಮಾಡಿದ್ದಾರೆ. ಆದ್ರೆ ಅಮ್ಮನಲ್ಲಿ ಕೇಳಬೇಕು. ಚಿಂತಿಸಿದ ಕಮಲಪ್ಪವನಂತರಂಗತಿ ಸೂರ್ಯನಂತೆ ಸಗೆದೀರಿಗೆ ಕ್ಷಣದಿ ಪಿಂತೂರ್ವಳೆ ದೇವಿ ಲಲಿತೆಯಿಂದಿರುವಳು ಕಾಂತಗಳಿಗಿಂತಲೂ ತಿಳಿಯೇ. ಅಮ್ಮ ಮಕ್ಕಳೇ, ನಿನ್ನ
ಏಕಾಂಗಿತನವನ್ನು ಕಂಡು ವಿಧಾತ ನೋಡಿದ. ಹಾಗಾಗಿ ನಿನಗೆ ಉಳಿದುಕೊಳ್ಳುವುದಕ್ಕಾಗಿ ಒಂದು ಯೋಗ್ಯವಾದ ಸೀಮೆ ನಿರ್ಮಾಣ ಆಗಬೇಕು ಅಂತ ಮಗನಾದಂತ ವಿಶ್ವಕರ್ಮನಲ್ಲಿ ಬೇಡಿಕೊಂಡಾಗ ದಿವ್ಯವೂ ಭವ್ಯವಾದಂತ ಮಂದಿರವೊಂದನ್ನು ನಿರ್ಮಿಸಿಕೊಟ್ಟಿದ್ದಾನೆ. ನಿಜ ಮತ್ತೇನಲ್ಲ, ತಾಯಿಯನ್ನೇ ಮೊದಲು ಒಮ್ಮೆ ಬಲಗಾಲು ಇರಿಸಬೇಕು ಅಂತ ಮಕ್ಕಳ ನಮ್ಮ ಅಪೇಕ್ಷೆ. ಮಕ್ಕಳ ಇಚ್ಛೆಯನ್ನು ಈಡೇರಿಸಬೇಕಾದ್ದು ತಾಯಿಯಾಗಿ ನನ್ನ ಆದ್ಯ ಕರ್ತವ್ಯ ತಾನೆ. ಅದಕ್ಕೆ ಬೇಕಾಗಿ ಆ ಹೊಸ ಮನೆಯನ್ನು ನಾನು ಪ್ರವೇಶ ಮಾಡುತ್ತೇನೆ. ಈಗ ಮನೆಗೊಂದು ಶೋಭೆ ಬಂತು. ಆಗ ಒಂದು ಸಾಮಾನ್ಯ ಒಂದು ಮನೆ ಹಾಗೆ ಕಾಣುತ್ತಾ ಇತ್ತು. ಈಗ ನೋಡಿದೆಯಾ, ನಮ್ಮಮ್ಮ ಲಲಿತಾ ಮಾತೆ ಕುಳಿತಂತ ಈ ಮಂಟಪ ಲಲಿತಾ ಮಂಟಪವಾಗಿ ಕಂಗೊಳಿಸುತ್ತಾ ಉಂಟು. ಅಮ್ಮ ಮಂಟಪ ಏರಿದೆ ನೋಡಿ, ಬ್ರಾಹ್ಮಿ, ವಾರಾಹಿ, ಮಹೇಶ್ವರಿ ಎಲ್ಲರೂ ಬರ್ತಾ ಇದ್ದಾರೆ ಸೇವೆ ಮಾಡೋದಕ್ಕೆ. ಅಮ್ಮ, ಕೆಲವರು ಭಜನೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೇವಾಕರ್ತರು ಅವರಿಗೆ ಸಂಪೂರ್ಣವಾದ ಅವಕಾಶವನ್ನು ಕಲ್ಪಿಸಿ ವಾದ್ಯಘೋಷಕ್ಕಾಗಿ ಕಾಯ್ತಾ ಇದ್ದಾರೆ. ಖಂಡಿತವಾಗಿಯೂ ಅವರ ಸೇವೆಗೂ ಒಂದು ಅವಕಾಶ ಒದಗಿಸಿಕೊಡ್ಬೇಕು. ಖಂಡಿತವಾಗಿ ಒದಗಿಸಿಕೊಡಿ. ಭಜನೆ ಮಾಡುವವರು ಭಜನೆ ಮಾಡಬಹುದು, ಸೇವೆ ಮಾಡ್ತೀರೋ ಸೇವೆ ಮಾಡ್ತೀರಿ. ಮುಂದುವರಿದು ನಿಮ್ಮದೆಂತದ್ದು? ನಿಮ್ಮದಿದ್ದು ನನಗೆ ಈಗ ಚಿಂತೆ ಆಗ್ತಾ ಉಂಟು. ಎಂತದ್ದು ದೇವರೇ? ಅಮ್ಮ ನಮ್ಗೆ ಅಭಯ ಕೊಟ್ಟದ್ದು ಹೇಗೆ? ಭಂಡಾಸುರನ ವಧಿಸಿ ಕೊಡ್ತೇನೆ ಎಂಬುದಾಗಿ. ಹೌದು, ಪಾರ್ವತಿ ದೇವಿಯಿಂದ ಶಾಪವುಂಟ ಆ ಭಂಡಾಸುರನಿಗೆ, ಪತಿವ್ರತ ನಾರಿಂದ ಆತನಿಗೆ ಮರಣ ಎಂಬುದಾಗಿ. ಹೌದು, ಈಗ ಅಮ್ಮ ಪತಿವ್ರತೆ ಆಗಬೇಕಾದ್ರೆ ಅಮ್ಮನಿಗೆ ಒಂದು ಪತಿ ಬೇಕು ತಾನೇ. ಹೌದು, ಯಾರಿದ್ದಾರೆ? ನಿನ್ನ ಸೃಷ್ಟಿಯಲ್ಲಿ ಯಾರಿಲ್ವಾ? ನಮ್ಮನ್ನೇ ಸೃಷ್ಟಿ ಮಾಡಿದವಳು ಅಮ್ಮ. ನನ್ನ ಸೃಷ್ಟಿತ ಅಮ್ಮನಿಗೆ ಆಗ್ತದ ಶ್ರೀಹರಿ. ಹೌದೌದು, ನಮ್ಮನ್ನು ಸೃಷ್ಟಿಸಿದವಳಾಕೆ. ಈಗ ಒಂದು ಸಮಸ್ಯೆ ಆಗಿ ಹೋಯ್ತಲ್ಲ, ಏನು ಸಾಮಾನ್ಯ ವ್ಯಕ್ತಿ ಆಗಬೇಕಲ್ಲ, ಯಾರಿದ್ದಾರೆ ಎಂದು ಯೋಚಿಸುತ್ತಿರಲು ಕಂದನೊಡನಾದಿ ಶಿವ ಕಂದಕೋಟಿ ರೂಪದಲ್ಲಿ ಕಾಮೇಶ್ವರನೆಂದೆಂಬನ್ನು ಆನಂದದಲ್ಲಿ ಕಂಡ ಕಮಲದನು ಎಂದು ಯೋಚಿಸುತ್ತಿರಲು ಹರಿಬ್ರಹ್ಮರೇ, ಶಿವ ನಿಮ್ಮ ಮನದ ಅಭೀಷ್ಟವನ್ನು ತಿಳಿದು ಆದಿಶಿವನಾದಂತಹ ನಾನೇ ಕಾಮೇಶ್ವರನಾಗಿ ಬಂದಿದ್ದೇನೆ. ಅದೇ ಕಂಡು ಕಮಲಜ ಅವನಿಗೆ ಆಶ್ಚರ್ಯ ಆದದ್ದು. ಆಶ್ಚರ್ಯನಿಗೆ ಇಷ್ಟರವರೆಗೆ ನಮ್ಮ ಜೊತೆಯಲ್ಲಿದ್ದಂತ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ನಾವು ಭಾವಿಸಿದ್ದು ಕೈಲಾಸಕ್ಕೆ ಸೇರಿಕೊಂಡ ಅಂತ. ಕೈಲಾಸ ಸೇರಿಕೊಂಡದ್ದಲ್ಲ, ಆದಿಶಿವನೇ ಕಂದರ್ಪ ಕೋಟಿ ತೇಜದಲ್ಲಿ ಕೋಟಿ ಮನ್ಮಂತರ ರೂಪವೇ ಒಂದಾಗಿ ಬಂದಿದೆ, ಕಾಮೇಶ್ವರನಾಗಿ ಬಂದಿದ್ದ. ಈಗ ನಿನ್ನ ಚಿಂತೆಗೆ ಒಂದು ಪರಿಹಾರ ಆಯ್ತಲ್ಲ, ಸಿಕ್ಕಿತ್ತಲ್ಲ. ಆದ್ರೆ ಒಂದು ಅಮ್ಮನಲ್ಲಿ ಕೇಳದೆ ಯಾವ ಕೆಲಸ ಇಲ್ಲ, ಅಮ್ಮನ ಹತ್ರ ಕೇಳ್ಬೇಕು. ಅಮ್ಮ, ಮಕ್ಕಳೇ, ಜಗದಂಬ, ಏನಿಲ್ಲ, ಮತ್ತೆ ನಿನ್ನ ಮಕ್ಕಳಿಗೆ ನಿನ್ನ ಮದುವೆ ನೋಡಬೇಕು ಅಂತ ಆಗಿದೆ. ತಾಯಿಯ ಮದುವೆ ಯಾವ ರೀತಿಯಲ್ಲಿ? ಕಾಮೇಶ್ವರ ಬಂದಿದ್ದಾರೆ, ಅವಕಾಶ ಇದೆ. ಮಕ್ಕಳ ಇಚ್ಛೆಯನ್ನು ಈಡೇರಿಸಬೇಕಾದ್ದು ತಾಯಿಯಾಗಿ ನನ್ನ ಕರ್ತವ್ಯ. ನಿಮ್ಮ ಇಚ್ಛೆಯೇ ನನ್ನ ಇಚ್ಛೆ. ಹೌದೇ? ಬನ್ನಿದ್ದೇವೆ. ಬ್ರಹ್ಮದೇವರು ಇರುವಾಗ ನಾವು ಅಮ್ಮನಿಗೆ ದೇವಿ ಕಾಮೇಶ್ವರ ವಿವಾಹ ಸಂಭ್ರಮವ ನಾವು ಕಣ್ಣಾರೆ ಕಂಡದನು. ಪಾವನವೆನಲಿದ ದೇವಿ ಕಾಮೇಶ್ವರರು ತಾವುಲಿದು ಕೊರಳವನ್ನು ತುಡಿಸಿದರು ಕಂಠಕ್ಕೆ ಓದನ ವಧುವರರ ಅದರಿಸಿ ಮೆರವ ಮಂಟಪವ ಜಡ ಜನಾಭನು ಧಾರೆಗೆರೆಯ ಕಮಲ ಜನಿತ ನುಡುಗೊರೆಯ ಮೆರವ ಪುಸ್ತಕವ ಆರತಿ ಎತ್ತಿರೆ ಬ್ರಹ್ಮದೇವ್ರೆ, ಶ್ರೀಹರಿ ಬ್ರಾಹ್ಮಣರಾಗಿ ನೀವು ಬ್ರಹ್ಮ, ಆದ್ರೆ ದಾರೆ ಎರಿಬೇಕು ಅಂತಾದ್ರೆ ನಾನು ಮಗನೂ ಆಗುತ್ತೇನೆ, ಮಾವನೂ ಆಗುತ್ತೇನೆ. ಹಾಗಾಗಿ ಧಾರೆಯನ್ನು ಎರೆದಿದ್ದೇನೆ. ಅವರಿರು ಮಾಲೆಯನ್ನು ಬದಲಿಸಿಕೊಂಡಿದ್ದಾರೆ. ಆದರೆ ಮದುವೆ ಕ್ರಮದಂತೆ ಆಗಬೇಕು. ನಾವು ಕ್ರಮ ಬಿಟ್ಟು ಹೋಗಕೂಡದು. ಉಡುಗೊರೆ ಆಗಲೇಬೇಕು. ಉಡುಗೊರೆ ಹೀಗೆ ಮಾಡಿದ್ರೆ ಹೇಗೆ? ನಾವು ಈ ಸಲ ಒಂದು ಆಶೀರ್ವಾದವೇ ಉಡುಗೊರೆ ಅಂತ ಮಾಡೋಣವ. ನಾವು ಈ ಪರಂಪರೆ ಬಿಟ್ಟ ಹಾಗೆ ಆಗುದಿಲ್ವಾ? ಅದು ಹೌದು, ಆಶೀರ್ವಾದ ಉಡುಗೊರೆ ಮಾಡುವುದಕ್ಕಾಗುವುದಿಲ್ಲ. ಯಾರು ಆಶೀರ್ವಾದ? ನಾವು ತಾಯಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಯಾರದು? ಅವಳು ನಮಗೆಲ್ಲೂ ಆಶೀರ್ವಾದ ಮಾಡುವವಳು. ಉಡುಗೊರೆ ಆಗಲೇಬೇಕು. ಉಡುಗೊರೆ ಆಗಬೇಕು.
ಶ್ರೀಹರಿ, ಅಮ್ಮ ನಮಗೆ ಕೊಟ್ಟದ್ದು ಮಹಾಪ್ರಸಾದ ಇದು. ಹೌದೌದು. ಈ ಪ್ರಸಾದವನ್ನೇ ಅಮ್ಮನಿಗೆ ಕೊಟ್ಟ ಹೇಗೆ? ಅದಾದೀತು, ಆದ್ರೆ ನಿನ್ನಲ್ಲಿ ಮತ್ತೊಂದು ಉಂಟಲ್ವಾ? ಅದನ್ನ ಯಾಕೆ ಅಮ್ಮನಿಗೆ ಒಂದು ವಿಹಾರಕ್ಕೆ? ಸರಿ, ದಿವ್ಯವಂತ ಪುಷ್ಪಕ ವಿಮಾನವನ್ನು ಅಮ್ಮನಿಗೆ ಉಡುಗೊರೆಯಾಗಿ ನೀಡಿ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ನನ್ನದಾದಂತ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ಸ್ವೀಕರಿಸಿದ್ದೇನೆ ಕಂದ. ಇವೇನು ತಲೆ ದೇವೇಂದ್ರ, ನೀನು ಏನಾದ್ರೂ ಕೊಡುದಿಲ್ವಾ? ನನಗೆ ಕೊಡುವುದಕ್ಕೆ ಆಸೆ ಉಂಟೆ, ಅದೇ ಕೊಡುವುದಕ್ಕೆ ಈಗ ಏನು ಇಲ್ಲಲ್ಲ. ಎಲ್ಲ ಅವರ ಪಾಲಾಗಿ ಹೋಗಿದೆ, ಅಮ್ಮ ಕೊಟ್ಟದೆಲ್ಲ ಅವರ ಪಾಲಾಗಿ ಹೋಗಿದೆ. ಆದ್ರೆ ಏನು ಮಾಡುವುದು, ನನ್ನ ಕಣ್ಣೀರನ್ನೇ ನಾನು ಅಮ್ಮನಿಗೆ ಸಮರ್ಪಿಸಿದ್ದೇನೆ. ಸ್ವೀಕರಿಸಿದ್ದೇನೆ. ನೋಡಿದೆಯಾ ಬ್ರಹ್ಮದೇವ, ನಮ್ಮ ಕಷ್ಟವನ್ನು ಅರಿತಂತ ದೇವಿ ಕೃಪಾ ದೃಷ್ಟಿಯನ್ನೇ ನಮ್ಮ ಮೇಲೆ ಇರಿಸಿದ್ದಾಳೆ. ಹಾಗಾಗಿ ಕಾಮಾಕ್ಷಿ ಎಂದು ಈಕೆಗೆ ಪೆಸರಾದುದು. ಆಯ್ತು ಅಮ್ಮ, ವಿನೋದಕ್ಕಾಗಿ ಕೆಲವೊಂದು ಮಾತುಗಳನ್ನು ಆಡಿದ್ರು ಅಂತರಂಗದಲ್ಲಿ ಭಯ ಹುದುಗಿದೆ ತಾಯಿ. ಗುರುರ ಭಂಡಾಸುರನ ಉಪಟಳದಿಂದ ನಾವೆಲ್ಲರೂ ಕಂಗೆಟ್ಟಿದ್ದೇವೆ. ಲೋಕ ಕಲ್ಯಾಣ ಆಗಬೇಕು ಅಂತಾದ್ರೆ ತಾಯಿಯ ಕಲ್ಯಾಣ ಆಗಬೇಕಾಗಿದೆ. ಅದಕ್ಕಾಗಿ ಗುರುಳ ಭಂಡರನ್ನು ವಧಿಸಿ ನಮ್ಮನ್ನು ಉದ್ಧರಿಸಿಕೊಡಬೇಕು. ನಿಮ್ಮ ಆಸೆಯನ್ನು ನೆರವೇರಿಸಿಕೊಡುತ್ತೇನೆ, ನಿಶ್ಚಿಂತರಾಗಿ ಮಕ್ಕಳೇ. ಜಯ 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 ಜಯ. ಧರ್ಮಗ್ಲಾನಿಯಾಗಿ ಮೆರೆಯುತ್ತಾ ಇದ್ದಾನೆ ಬಂಡಾಸುರ. ಅತಿ ಶೀಘ್ರವಾಗಿ ವಧೆಯಾಗಬೇಕೆಂಬುದಾಗಿ ಸೂಚನೆ ನಿತ್ತವರು ಸುರಮುನಿಗಳಾದಂತಹ ನಾರದರು. ಕಾಲ ಪಕ್ವವಾಗಿದೆ. ಹಾಗಂತ ರಣಕ್ಷೇತ್ರಕ್ಕೆ 400 ಒಳೆ ಹೋಗುವುದಲ್ಲ. ಶಕ್ತಿ ನಾರಿಯರ ಅಗತ್ಯ ಇದೆ. ಅದಕ್ಕೆ ಬೇಕಾಗಿ ಶಕ್ತಿ ನಾರಿಯರನ್ನು ಒಮ್ಮಿಂದೊಮ್ಮೆ ನಮ್ಮ ಸೃಷ್ಟಿಗೆ ಕಾರಣ ಏನೆನ್ನುವುದನ್ನು ತಿಳಿಸಿದರೆ ಕ್ಷಣ ಮಾತ್ರದಲ್ಲಿ
ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳಿತಾಗಲಿ. ಶೀಘ್ರಾತಿ ಶೀಘ್ರವಾಗಿ ಶಕ್ತಿನಾಗಿ ಇತ್ತ ಬರಲಿ ಎಂಬಂತಹ ಕರೆಯನ್ನು ಆಲಿಸಿ ಇತ್ತ ಬಂದಿದ್ದೇವಮ್ಮ. ಏನಾಗಬೇಕು ನಮ್ಮಿಂದ? ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಪ್ರಪಂಚ ಮುಖದಲ್ಲಿ ನಿಮ್ಮನ್ನು ಗುರುತಿಸುವುದಕ್ಕೆ ಬೇಕಾಗಿ ತಾಯಿಯಾಗಿ ನಿಮಗೆ ನಾಮಕರಣವನ್ನು ಮಾಡುತ್ತಾ ಇದ್ದೇನೆ. ರಣ ಕೋಲಾಹಲ ಎನ್ನುವಂತ ಗಜವನ್ನು ಏರಿಕೊಂಡು ಬಂದಾಕೆ ಸಂಪತ್ಕರಣಿ, ಅಪರಾಜಿತ ಎನ್ನುವಂತ ಅಶ್ವವನ್ನು ಅಡರಿಕೊಂಡು ಬಂದಾಕೆ ಅಶ್ವರೂಢೆ, ಈ ತಂಡದ ಸೇನಾಧ್ಯಕ್ಷೆಯಾಗಿ ಕಿರು ಚಕ್ರದ ರಥವನ್ನು ಏರಿಕೊಂಡು ಬಂದಾಕೆ ನೀನೇ ದಂಡನಾಥೆ. ಅಷ್ಟೇ ಅಲ್ಲ, ಗೇಯ ಎನ್ನುವಂತ ಮಹಾರಥವನ್ನು ಏರಿಕೊಂಡು ಬಂದಂತ ನೀನೇ ಶ್ಯಾಮಲಾಂಬೆ. ನಿಮ್ಮನ್ನು ಸೃಷ್ಟಿಸುವುದಕ್ಕೆ ಕಾರಣ ಬೇರೇನೂ ಅಲ್ಲ, ಶೂನ್ಯ ಕಪೂರದಲ್ಲಿ ಮೆರೆಯುತ್ತಾ ಇದ್ದಾನೆ ದುರುಳ ಬಂಡ. ಅವನನ್ನು ವಧಿಸಿ ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೊದಲಾಗಿ ಪುಣ್ಯ ಪಾದ ಪ್ರಯೋಜಕರಿಗೆ ವಂದಿಸುತ್ತಾ ಇದ್ದೇನೆ. ಶುಭವಾಗಲಿ. ಬಂಡಾಸುರನಿಂದ ಈ ಸೃಷ್ಟಿಗೆ ಕಷ್ಟ ಉಂಟಾಯಿತೆ. ನಿಜ. ಚಿಂತಿಸುವಂತಹ ಅಗತ್ಯ ಇಲ್ಲ ಅಮ್ಮ. ನಿಮ್ಮ ಒಂದು ಕೃಪೆ ಇದ್ದರೆ ಸಾಕು. ದುಷ್ಟನಾಗಿ ಮೆರೆಯುತ್ತಿರುವಂತಹ ಮಂಡಾಸುರನು ಅನೇಕ ಕಾರ್ಯಗಳಿದೆ ಎಂಬ ಕಾರಣಕ್ಕಾಗಿ ನಮ್ಮ ಸೃಷ್ಟಿಯಾಯಿತು ಎಂಬ ಹಾಗೆ ಅರ್ಥವಾಯಿತು. ಆದ್ದರಿಂದಲೇ ಕಿರುಚಕ್ರವುಳ್ಳಂತಹ ರಥವನ್ನು ಏರಿ ನಿಂತಹ ಸಂದರ್ಭದಲ್ಲಿ ನಮಗೆ ಕೊಟ್ಟಿರುವಂತಹ ಆಜ್ಞೆ ದುರುಳ ಭಂಡನ ಜೊತೆಗೆ ಹೋರಾಡಬೇಕಾಗಿದೆ ಎಂಬ ಹಾಗೆ ಸೇನಾಧ್ಯಕ್ಷಿಯಾಗಿ ಈ ದಂಡನಾಥೆಯನ್ನೇ ನೇಮಿಸಿದ್ದೀರಾ. ಸಂತೋಷವಾಯಿತು ತಾಯೇ. ಒಂದು ಆಜ್ಞೆ ಕೊಟ್ಟಿರಿ ಎಂದಾದರೆ ಆ ದುರುಳ ಭಂಡನ ಜೊತೆಗೆ ಹೋರಾಡೋದಕ್ಕಾಗಿ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ನಾವು ಧರ್ಮವನ್ನು ರಕ್ಷಿಸಬೇಕು, ದುಷ್ಟರನ್ನು ವಧಿಸಬೇಕಾಗಿದೆ. ಹಾಗಂತ ನೀವು ಮಾತ್ರ ಹೋಗುವುದಲ್ಲ, ನಿಮ್ಮ ಜೊತೆಯಲ್ಲಿ ನಾನು ಬರುವ ಚಂದ ಹೇಗೆ ಬಳ್ಳಿ ಅದರಲ್ಲಿ ಮೆರಗುವಂತಸ್ತುಗಳು ಶ್ರೀ
ಶಕ್ತಿ ದೇವಿಯರ ಪರಿವಾರ ಮೇರೆಗೆ 120 ಮಂದಿ ರಥವೇ ತ್ರೈಮೂರ್ತಿಗಳು ಸುರರು ಜಯ ಜಯವೆಂದು ಪಾಡುತ್ತಿರೆ. ಹಸ್ತಗಳು 4ರಲ್ಲಿ ಪಾಶಾಂಕುಶಧಾರಿಗಳೆತ್ತು ರಥವನ್ನಡರಲು. ಶ್ರೀಚಕ್ರವನ್ನು ಯೋಜನ ಪರ್ಯಂತರ ವಿಸ್ತರಿಸಿದ್ದೇನೆ. ಅದರಲ್ಲಿ 9 ಅಂತಸ್ತುಗಳು. ಆ 9 ಅಂತಸ್ತುಗಳಲ್ಲಿ 120 ಮಂದಿ ಶಕ್ತಿ ನಾರಿಯರು ನೆಲೆಯಾಗಲಿ. ಅಷ್ಟೇ ಅಲ್ಲ, ಛತ್ರ ಚಾಮರ ಬೀಸುತ್ತಿರುವಾಗ ಇಂದ್ರಾದಿ ಸುಮನಸರು ವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ತಡ ಮಾಡುದು ಸರಿಯಲ್ಲ. ದುಷ್ಟರ ವಧೆಗೆ ಬೇಕಾಗಿ ನಾನೀಗ ರಾಜ ರಾಜೇಶ್ವರಾಗಿ ಶ್ರೀಚಕ್ರವನ್ನೇರುತ್ತೇನೆ. ಶೂನ್ಯಕಾಪುರದಲ್ಲಿ ವಿಪರೀತವಾದಂತಹ ಘಟನಾವಳಿಗಳು ನಡೆಯುತ್ತಾ ಇವೆಯಂತೆ. ಹಗಲು ಹೊತ್ತಿನಲ್ಲಿ ಧೂಮಕೇತುವಿನ ದರ್ಶನ, ಹಾಗೆ ರಕ್ತದ ಮಳೆ, ಹಾಗೆ ಕೆಂಡದ ಮಳೆ ಸುರಿಯುತ್ತಾ ಇದೆ. ನೋಡುತ್ತಿದ್ದಂತೆಯೇ ಮಾಂಗಲ್ಯವತಿಯರ ಮಾಂಗಲ್ಯ ತನ್ನಿಂತಾನಾಗಿ ಉದುರುತ್ತಾ ಇದೆಯಂತೆ. ಯಾಕೆ ಇಂತಹ ವಿಪರೀತಗಳು ನಮ್ಮ ಶೂನ್ಯಕಾಪುರದಲ್ಲಿ ನಡೆಯುತ್ತಾ ಇದೆ? ಆ ಸಮಯದಲ್ಲಿ ಸಮಯದಲ್ಲಿ ಹೀಗಾಗುವುದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ, ಸರಿಯಾದಂತಹ ಉತ್ತರವನ್ನು ಕಂಡುಕೊಂಡವರು ನಾನು. ಸಾಮಾನ್ಯದವನೇನು? ಒಂದು ಕಾಲದಲ್ಲಿ ಪ್ರಭು ಚಕ್ರನನ್ನು ತಮ್ಮತಿನ ಮೂಲಕ ಮೆಚ್ಚಿಸಿ 60,000 ಆಯುಷ್ಯವನ್ನು ಪಡೆದೆ. ಮಾತ್ರವಲ್ಲ, ನಿನ್ನ ಪೂಜಾ ಮಾಲದ ಲೋಕಗುರುವನ್ನೇ ಸ್ವಾಧೀನಪಡಿಸಿದವನು ನೀನು. ಸತ್ಯ. ನಿನ್ನ ಕೈಯಿಂದ ಪೆಟ್ಟು ತಿಂದು ಓಡಿ ಹೋದಂತಹ ದೇವತೆಗಳು ಗಿರಿ ಕಾನನ ಗುಹೆಗಳಲ್ಲಿ ಅಡಗಿರುವಂತಹ ಆ ಸಮಯದಲ್ಲಿ ಆಚಾರ್ಯ ಬೃಹಸ್ಪತಿ ಆತನ ನಿಯಮದಂತೆ ಏನು ಮಾಡಿದ್ರು ಗೊತ್ತೇ? ನಾರಿತ ಎಂದು ಬಂದಿರುವ
ನೀನು ಕೈಗೊಂಡಂತ ಸಮಯ ಯಾವುದೇ ಪ್ರತಿಷ್ಠರಾಗದೆ ಹೋದಂತ ಸಮಯದಲ್ಲಿ ಎಲ್ಲವರು ಕೂಡ ತನ್ನ ಅಂಗಾಂಗವನ್ನೇ ಅಂಬಾದ್ವರಕ್ಕೆ ಆಹುತಿ ಕೊಟ್ಟಾಗ ಅದರ ಮಧ್ಯದಲ್ಲಿ ಹುಟ್ಟಿದವಳು ಒಬ್ಬಳಾಕೆ ಹೆಣ್ಣು. ಆಕೆಯೇ ಅಂಬಿಕೆ. ಹುಟ್ಟಿದ್ದ ಮಾತ್ರವಲ್ಲ, ತನ್ನಂತೆ ಇರುವಂತಹ ಅಸಂಖ್ಯಾತವಾದಿ ಹೆಣ್ಮಕ್ಕಳನ್ನು ಸೃಷ್ಟಿ ಮಾಡಿದ್ದಲ್ಲದೆ ಲೋಕದ ನಿನ್ನನ್ನು ಕೆಣಕುವುದಕ್ಕೆ ಬೇಕಾಗಿ ನಮ್ಮ ಶೂನ್ಯಕಾಪುರಕ್ಕೆ ಬಂದು ಮುಚ್ಚಿದವರಿದ್ದಾರೆ. ಒಂದು ಆಚೆ ಈಗಿನ ಹತ್ತ ಧಾವಿಸಿ ಬಂದ ಹೆಣ್ಮಕ್ಕಳನ್ನು ಸದೆ ಬಡಿತೇನೆ. ಲಾಲಿಸಿ ಕೇಳೆನ್ನ ನುಡಿಯ ಕಷ್ಟಕಾಲ ದೈತ್ಯ ನುಡಿಯ ಕೇಳೆನ್ನ ನುಡಿಯ ಏನದು ಮುಂದೆ ಎಂದು ನೀನು ಆಜ್ಞೆ ಮಾಡಿದ ಸಾಕು. ಎಲ್ಲರೂ ಹೊರಡೋದಕ್ಕಾಗಿ ನಿಂತಿದ್ದಾರೆ. ಹಾಗಾದರೆ ನಾವು ಹೋಗುವ ಮುನ್ನ ಒಂದೆರಡು ಮಾತನ್ನು ಆಡಬೇಕೆಂತ ಕೇಳ್ತಾ ಇದ್ದೇನೆ. ನಾನು ಕೇಳೋಣ. ಬಂದಂತ ನಾರಿಯವರು ಸಾಮಾನ್ಯರಲ್ಲ. ಬಂದವರು ಯಾರು? ಲಲಿತೆ ಎಂಬವರು. ಅದಷ್ಟು ನಾರಿಯರನ್ನು ಕೂಡಿಕೊಂಡು ನಮ್ಮಲ್ಲಿ ಕಾಳಗಕ್ಕಾಗಿ ಬರ್ತಾ ಇದ್ದಾರೆ. ಹಾಗಾದರೆ ಆ ಬಂದಂತ ನಾರಿ ಸಾಮಾನ್ಯನಲ್ಲ. ಈ ಹಿಂದೆ ಮಹಿಷಾಸುರ ಕಟ್ಟಿದ ಮಹಿಷಾಸುರ ಅವನೇ ಮಹಾಬಲಿಷ್ಠ ಅಂತ ನಾನು ಕೇಳಿದ್ದೆ. ಆ ಮಹಿಷಾಸುರನನ್ನು ಕೊಂದವನು ಈಕೆ ಆಗಿದ್ದಾಳೆ. ಹೌದೇ? ಆಮೇಲೆ ಮಹಿಷಾಸುರನನ್ನು ಮಾತ್ರವಲ್ಲ, ಆಮೇಲೆ ಧೂಮ್ರಾಕ್ಷ, ಚಂಡಮುಂಡರು, ಆಮೇಲೆ ಸುಂಬಾನಿ ಸುಂಬರನ್ನು ಸಂಹಾರ ಮಾಡಿದಂತ ಈ ಲಲಿತೆ ಎಂಬವಳು ಇವಳು. ಹಾಗಾದರೆ ನಾವು ನೇರವಾಗಿ ಆಕೆಯಲ್ಲಿ ಯುದ್ಧವನ್ನು ಮಾಡುವುದಕ್ಕಾಗಿ ತೆರಳುವುದಲ್ಲಣ್ಣ. ನಾವು ಮಾಡಬೇಕಾದ ಸಂಧಿಯನು ಮಾಡ್ಪುದೊಳಿ ತಿಂದು ತವ ಚಿತ್ತವಿನ್ನು ಕಳುಗಿಸಿ ಗೂಢಚಾರನನು. ನಾವು ನೇರವಾಗಿ ಅವರಲ್ಲಿ ಯುದ್ಧವನ್ನು ಮಾಡುವುದಕ್ಕಾಗಿ ತೆರಳುವುದು ಸರಿಯಲ್ಲ. ಯಾಕೆ? ಅದಕ್ಕಾಗಿ ನಾವು ಈಗಲೇ ಒಬ್ಬರು ನಮ್ಮವಳಾದ ಗೂಢಾಚಾರ ಇದ್ದಾನೆ, ಅವರನ್ನು ಕಳೆಯು. ಯಾಕೆಂದರೆ ಅವರು ಶಕ್ತಿಹೀನರಾದ್ರೆ ಅವರಲ್ಲಿ ಕಾಳಗವನ್ನು ಮಾಡುವ, ಆಮೇಲೆ ಶಕ್ತಿವಂತರಾದ್ರೆ ಅವರಲ್ಲಿ ಕಾಲು ಹಿಡಿದು ಬೇಡಿಕೊಂಡು ಕೇಳಿ
ಏನಾಡಿದ? ಕಾಲು ಹಿಡಿಬೇಕಂತೆ. ಬಂದಂತ ಸ್ತ್ರೀ ಸೇನೆ ಬಲಿಷ್ಠವಾದ್ರೆ ಹೋಗಿ ಕಾಲು ಹಿಡಿಯೋಣ. ಎಲ್ಲಿಯಾದ್ರೂ ಬಲಿಷ್ಠ ಅಲ್ಲದೆ ಹೋದ್ರೆ, ದುರ್ಬಲರಾದ್ರೆ, ಆದರೆ ನಾಚಿಕೆ ಕೆಟ್ಟವಲ್ಲ ಹೋರಾಡುವ, ದುರ್ಬಲರಾದ್ರೆ ಅವರ ಜೊತೆ ನಾವು ಯುದ್ಧ ಮಾಡ್ಬೇಕಾ? ಅವರಾಗಿ ಬರುವುದಿಲ್ವಾ? ಮತ್ತೆ ಶರಣಾಗುವುದಿಲ್ವಾ? ಹೋಗಿ ಹೋಗಿ ಹೆಣ್ಣಿನ ಕಾಲಿಗೆ ನೀನು ಬಿಡು. ಅಲ್ಲ, ನಾನಲ್ಲ, ಮತ್ತೆ ಇವನ ಬಾಯಿಯಿಂದ ಇಂತಹ ಒಂದು ಮಾತು ಬರ್ತಾನೆ ಅಂತ ನಾನು ಹೇಳಿಸಲೇ ಇಲ್ಲ. ಧರ್ಮಕ್ಕೆ ಅನ್ನ ತಿಂಗಳ ಅಲ್ಲ. ಮತ್ತೆ ನೀನು ಇಷ್ಟೊಂದು ಹೇಳಿತನದಿಂದ ಮುಂದುವರಿದಿದ್ದೆ ಎಂಬುದು ನನಗೆ ಇಷ್ಟರವರೆಗೆ ಅರ್ಥವೇ ಆಗಲಿಲ್ಲ. ಇದು ಮುಖದಲ್ಲಿರುವುದು ಮೀಸೆ ಅಂತ, ಬೋಳಿಸಿದ ಮೀಸೆ ಹಾಗೆ ಅಂತಾನೆ ಇವ. ಅದನ್ನು ಬೋಳಿಸಿ ಬಂದಂತ ನಾರಿಯರ ಸೆರಗಿನ ಮೇಲೆ ಗಂಡಾಗಿ ಹುಟ್ಟಿದ್ದೇವೆ, ಗಂಡಾಗಿ ಬೆಳೆದಿದ್ದೇವೆ, ಗಂಡಾಗಿ ಮಾತು ಕೇಳುವಾಗ ಹೆಣ್ಣಿನ ತರಹದ ಮಾತು ನನಗೆ ಆಡಿ. ಗಂಡ ಹೇಳಿಯಾಗಿ ನಾವು ಸಾಯುತ್ತೆ, ನಾವು ಸರಿಯಲ್ಲ. ಆ ತರದ ಯೋಚನೆ ಮಾಡಬೇಡ. ಕೊಡೋಣಿಗೆ ಅಲ್ಲ, ಇದನ್ನು ನಾವು ನಂಬಬೇಕಾ? ಅಪ್ಪನಿಗೆ ಹುಟ್ಟಿದ ಮಗ ಹೌದು. ಅಲ್ಲ, ಇದನ್ನು ನಾವು ನಂಬಬೇಕಾ? ಅಮ್ಮ ಹೇಳ್ತಾರೆ ಹೋಗಿ ಶರಣಾಗು, ಈಗ ಹೇಳ್ತಾರೆ ನಾನು ಯುದ್ಧಕ್ಕೆ ಹೋಗ್ತೇನೆ ಅಂತ. ಎರಡರಲ್ಲಿ ಯಾವ್ದನ್ನು ಅವನಿಗೆ ವೀಳ್ಯ ಕೊಡಬೇಡ. ಯಾರಿಗೆ ಕೊಡುವುದಿಲ್ಲ ಅವನಿಗೆ? ಇಲ್ಲ ಇಲ್ಲ, ನಿನಗೆ ಕೊಡುವುದಿಲ್ಲ. ಕೊಡುವುದಿಲ್ಲ. ನಿಮಗೆ ಇಬ್ಬರೂ ಯುದ್ಧಕ್ಕೆ ಹೋಗುವುದು ಬೇಡ. ಇಲ್ಲೇ ಹಾಯಾಗಿ ಆರಾಮವಾಗಿರಿ. ಅವ ಇದ್ದಾನಲ್ಲ ನನ್ನ ಅಳಿಯ ಬಲಾಹಕ, ಹೌದು, ಅವನನ್ನೊಮ್ಮೆ ಬರ್ಲಿಕ್ಕೆ. ಬಲಾಹಕ ಇತ್ತ ಕಡೆ ಬರಲಿ ಎಂಬುದಾಗಿ ಯಾಕೆ ಕರೆಸಿದರೆ ಹೇಳಿ ಪ್ರಭು. ಬಲವಾದಂತಹ ಕಾರಣವಿದೆ. ನೋಡಿದೆಯಾ ದೂರದಲ್ಲಿ ಭಾರಿ ಸೇನೆ ಬಂದು ನಿಂತಿದೆ. ಲಲಿತಾಂಬಿಕೆ ಎಂಬುವಳು ಅದಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾಳೆ. ಯಾಕೆ ಬಂದಿದ್ದಾಳೆ ಶೂನ್ಯಕಾಪುರಕ್ಕೆ? ನಮ್ಮೆಲ್ಲರನ್ನು ಕೊಂದು ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಂತೆ. ಅದಕ್ಕೆ ಬಂದಿದ್ದಾರೆ. ಹೋಗು ನೀನು ನಾರಿ ಸೇನೆಯನ್ನು ಹಿಮ್ಮೆಟ್ಟಿಸಿ ಕೈಗೆ ಸಿಕ್ಕಿದವರನ್ನು ಎಳೆದುಕೊಂಡು
ನಾರಿ ಅವಳು ಎಷ್ಟೇ ಬಡ ಇದ್ದಲಾಗಿರಲಿ ನಮ್ಮ ಮುಂದೆ ಅವಲಾಟ ನಡೆಯಲಿಕ್ಕಿಲ್ಲ. ಅವಳನ್ನು ಎದುರಿಸುತ್ತಾರೆ, ರಣಮುಖದಲ್ಲಿ ಈ ದೇವಸ್ಥಾನ ನಾನು ಆಚರಿಸ್ತೇನೆ. ನಿನ್ನ ಮಾತನ್ನು ಕೇಳುವಾಗ ಸಂತೋಷವಾಗುತ್ತಾ ಉಂಟು. ನೀನು ಒಬ್ಬಂಟಿಯಾಗಿ ಹೋಗುವುದಲ್ಲ, 3 ಅಕ್ಷೋಹಿಣಿ ಸೇನೆಯನ್ನು ಕೊಟ್ಟಿದ್ದೇನೆ, 5 ಸೇನಾ ಪದಾತಿಗಳನ್ನು ನೇಮಿಸಿದ್ದೇನೆ. ಹೋಗು, ಕಂಬಟ್ಟಲ್ಲಿ ರಣವೀಳ್ಯವನ್ನು ಇಟ್ಟಿದ್ದೇನೆ, ಯುದ್ಧದಲ್ಲಿ ಜಯ. ಅವನ ಸೈನಿಕರನ್ನು ಕುಡಿಕೊಂಡಿದ್ದಾನೆ. ನಾವೇನು ಸಾಮಾನ್ಯರೇ? ಕೇವಲ ಶಕ್ತಿ ಮಾರ್ಗವಲ್ಲ, ಯುಕ್ತ ಮಾರ್ಗವನ್ನು ಅರಿತಂತ ನಾವು ಈ ಕಾಲದಲ್ಲಿ ಬಳಸಬೇಕಾದಂತ ತಂತ್ರಗಾರಿಕೆ, ಅವನನ್ನು ಗೆಲ್ಲಲಿಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇನೆ. ಕೇವಲ ಇಲ್ಲಿ ಅಲ್ಲ, ಆಕಾಶ ಮಾರ್ಗದಲ್ಲಿ ಎನ್ನುತ್ತೇನೆ. ಅಷ್ಟು ಮಾತ್ರವಲ್ಲ, ಸೃಷ್ಟಿಸಿದ್ದೇನೆ. ಇದು ವಿಧಾಸ್ಥಾನ ಕೊಡುಗೆ ನಮಗೆ ಒಳ ಇದರನ್ನು ಅರಿಯಬೇಕು ಅಂತಾದರೆ ಕಾಗೆಗಳು, ಗೂಬೆಗಳು ಇಂಥ ಬೇಕಾದಂತ ಆ ಸೃಷ್ಟಿ ಕಾರ್ಯವನ್ನು ಮಾಡುವುದರ ಮೂಲಕ ಇವರ ಸೈನ್ಯ ಬಗ್ಗೆ ನಾಶ ಶಕ್ತಿ ಸೇನೆಯಲ್ಲಿ ಸುರುಳ ಬಂಡನಾಳಿಯನಾದಂತ ಬಲಹಕನ ಆಗಮನ ರಣಕ್ಷೇತ್ರಕ್ಕಾಗಿದಂತೆ ಆತನ ವಧೆಗೆ ಬೇಕಾಗಿ ಸೃಜಿಸಿದ್ದೇನೆ. ಉತ್ತರ ಸುರೂಪಳಾಗಿ ಬಂದಿದ್ದೇನೆ. ಏನಾಗಬೇಕು ಮಗಳೇ? ಭವಿತವ್ಯದ ಬದುಕರು ನಿನ್ನ ನಾಮವನ್ನು ಸ್ಮರಿಸುವುದಕ್ಕೆ ಬೇಕಾಗಿ ಶಿರಸ್ಕರಣಿ ಎನ್ನುವಂತ ಹೆಸರನ್ನು ಇರಿಸಿದ್ದೇನೆ. ನಿನ್ನ ಸೃಷ್ಟಿಗೆ ಬಲವಾದ ಕಾರಣ ದರೆಯಲ್ಲಿ ಮೆರೆಯುತ್ತಾ ಇದ್ದಾನೆ ಬಲಹಕ. ಆತನ ವಧೆಯಾಗಬೇಕು. ಏನು ನಿನ್ನ ಅಭಿಪ್ರಾಯ? ಬಂದಂತಹ ವೀರರು ಎಷ್ಟೇ ಪರಾಕ್ರಮಿಗಳಾಗಿರಲಿ ಅವರನ್ನು ಎದುರಿಸುವುದಕ್ಕಾಗಿ ನಾನಿದ್ದೇನೆ. ನಿನ್ನದಾದಂತಹ ವೀರತನದ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಮುದವಾಗುತ್ತಾ ಇದೆ. ಆದರೆ ರಣಕ್ಷೇತ್ರ ಪ್ರವೇಶ ಮಾಡುವ ಪೂರ್ವದಲ್ಲಿ ನಾವು ಸರಿಯಾಗಿ ಯೋಚನೆ ಮಾಡಬೇಕು. ಎಲ್ಲರಂತೆ ಇವಲ್ಲ, ನಭೋಮಂಡಲದಲ್ಲಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿ ಯುದ್ಧ ಮಾಡ್ತಾ ಇದ್ದಾನೆ. ನೀನು ನಭೋಮಂಡಲವನ್ನು ಏರುವುದಕ್ಕೆ ಬೇಕಾದ ವಿಶೇಷವು ವಿಚಿತ್ರವಾದಂತ ಘನ ತಮಲಿಪ್ತ ಎನ್ನುವಂತ ವಿಮಾನವನ್ನು ಅನುಗ್ರಹಿಸಿದ್ದೇನೆ. ಹೋಗಿ ಜಯಶೀಲರಾಗಿ ಬಾ.
ಸೃಷ್ಟಿಸಿದೆ. ಹಂದಿ ನರಿ ನಾಯಿ ಗೂಬೆಗಳನ್ನೆಲ್ಲ ಸೃಷ್ಟಿಸಿದನ್ನು ಒಲಿಸುತ್ತಾ ಮುಂದೊಂದು ಕೊಲ್ಲುತ್ತಾ ಮುಂದುವರಿತಾ ಇದ್ದಲ್ಲ. ಹೌದು, ಇದು ನಿನ್ನ ಆಟಾಸವನ್ನು ಕೊನೆಗೊಳಿಸುವುದು. ಅಹಂಕಾರವೇ ಸ್ತ್ರೀ ಶಕ್ತಿಯನ್ನು ಮುಂದೊತ್ತಿ ಬಂದೆಯ ಒಳ್ಳೆಯ ಮಾತಿನಲ್ಲಿ ನಡೆದರೆ ಸರಿ. ಏನು ಶಿರಸೇರಿಸ್ತೇನೆ. ಯಾರು ನೀನಾ? ಬಾ ನೋಡು. ರಣಕ್ಷೇತ್ರಕ್ಕೆ ಬಂದಿದ್ದಲ್ಲ, ಏನು ಅಡುಗೆ ಮನೆಗೆ ಬಂದದ್ದು ಅಂತ ತಿಳ್ಕೊಂಡಿದ್ಯಾ? ಈಗ ಗಂಡಸರು ಬಂದದ್ದು ಆ ತರದ ಸಾರಿ ಹೇಳ್ತಾ ಇದ್ದಾರೆ. ಬಂದ ದಾರಿಗೆ ಸುಂಕ ಇಲ್ಲದೆ ನಡೆದರೆ ಒಳ್ಳೆಯದು. ಅಹಂಕಾರದಿಂದ ದರ್ಪದಿಂದ ಮಾತನಾಡುತ್ತಾ ಇರುವೆ. ನಾರಿ ಎಂಬಂತಹ ತಾತ್ಸಾರ ಭಾವ ಬೇಡ. ನಿನ್ನನ್ನು ಸಾಯಿಸುವುದು ಕವಚಗಳ ಧರಿಸಿದ್ದ ಕಳರು ಗುಪ್ತದಲ್ಲಿ ನಡೆದ ಮಾತನ್ನು ಕೊಟ್ಟು ಬಂದಿದ್ದೇನೆ. ನಾರ್ಯವರನ್ನೆಲ್ಲರೂ ಕೊಂದು ಬರ್ತೇನಂತು. ಹಾಗೆ ರಣಕ್ಷೇತ್ರವನ್ನು ಪ್ರವೇಶ ಮಾಡಿದ ತಕ್ಷಣವೇ ಅವರಲ್ಲಿ ಸೋಲವಾಯಿತು. ಹಾಗಾದರೆ ಹೇಗೆ ಯುದ್ಧವನ್ನು ಮಾಡುವುದೆಂದು ಯೋಚನೆ ಮಾಡುವಾಗ ನಾವು ದಾನವರು ಅಣಿಮಾತಿ ಅಷ್ಟ ಸಿದ್ಧಿಯನ್ನು ಬಲ್ಲವರು. ಆದ್ದರಿಂದ ಈಗಿಂದೀಗಲೇ ಮಾಯಾ ಯುದ್ಧ ಅಂದ್ರೆ ನಾವು ಅವರಿಗೆ ಕಾಣಬಾರ್ದು, ಅವರು ನಮಗೆ ಕಾಣಬೇಕು. ಅದಕ್ಕಾಗಿ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಿ ಈಗಿಂದೀಗಲೇ ಮಾಯಾ ಯುದ್ಧ ಕ್ಷೇತ್ರವನ್ನು ಕತ್ತಲೆಗೊಳಿಸಿದ್ದಾನೆ. ಬೆಳಗಿಸಿ ಯುದ್ಧ ಮುಂದುವರಿಬೇಕಾಗಿದೆ. ಅದಕ್ಕೆ ಬೇಕಾಗಿ ಬರಲಿ.
ಅನಿರೀಕ್ಷಿತವಾಗಿ ಕರೆಯನ್ನು ಕಳುಹಿಸಿದ್ದೀರಿ. ನಿಜ. ಏನಾಗಬೇಕಮ್ಮ? ಮಗಳೇ, ಈ ಪೂರ್ವದ ಅಂಬಾದ್ವರದಲ್ಲಿ ನೀನು ಅಗ್ನಿ ಪ್ರಾಕಾರವನ್ನು ನಿರ್ಮಾಣ ಮಾಡಿದ್ದಾಳೆ. ಈ ಸಮಯದಲ್ಲಿ ನಿನ್ನ ಅವಶ್ಯಕತೆ ಇದೆ. ಗುರುಳ ವಿಷಾಂಗ ರಣಕ್ಷೇತ್ರವನ್ನು ಕತ್ತಲೆಗೊಳಿಸಿದ್ದಾನೆ. ಬೆಳಗಿಸಿ ಯುದ್ಧ ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿ ಶ್ರೀಚಕ್ರದ ಹೃದಯ ಭಾಗವನ್ನು ಏರಿ ಚಾಚಾಲ್ಯಮಾನವಾಗಿ ಕೊರಡು ಕಣರುವುದಂತೆ ಆಶೀರ್ವದಿಸಿದರೆ ಸಾಕಮ್ಮ. ಲೋಕವನ್ನೇ ಬೆಳಗಿಸುತ್ತೇನೆ. ಆಶೀರ್ವಾದ ಮಾಡಿದ್ದೇನೆ. ಶ್ರೀಚಕ್ರವನ್ನು ಏರಿಕೋ. ನಿಮ್ಮನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಬಂದವನು. ಆಮೇಲೆ ಜ್ವಾಲ ಮಾಲಿನ್ಯವನ್ನು ಸೃಷ್ಟಿ ಮಾಡಿ ನನ್ನ ಕಣ್ಣು ಮುಂದೆ ನಿಂತಿದ್ಯಾ? ಸಾಮರ್ಥ್ಯ ಸಮಗ್ರ ಶತ ಯೋಚಿಸುವ ಕಾವಲ ಈ ಕ್ಷಣದಿ ಕೆಲವೊಂದು ದುಷ್ಟರ ವಧೆಯಾಗಿದೆ. ಇನ್ನು ಮುಂದೆ ಬರುವವರಿದ್ದಾರೆ. ಅವರ ನಿರೀಕ್ಷೆಯಲ್ಲಿ ನಾವಿರಬೇಕಾಗಿದೆ. ಅದಕ್ಕೆ ಬೇಕಾಗಿ ಅಗ್ನಿ ಪ್ರಾಕಾರವನ್ನು ನಿರ್ಮಾಣ ಮಾಡು. ದುಷ್ಟರ ನಿರೀಕ್ಷೆಯಲ್ಲಿ ನಾವಿರೋಣ. ಮಾತ್ರವಲ್ಲ, ತಮ್ಮನಾದಂತಹ ವಿಷಯಗಳನ್ನು ಕಳುಹಿಸಿಕೊಟ್ಟೆ. ನನ್ನಿಂದ ಅಪ್ಪಣೆಯನ್ನು ಪಡೆದು ಜಯವನ್ನು ಸಾಧಿಸುತ್ತೇನೆ ಎನ್ನುವ ಹಾಗೆ ಮುಂದುವರಿದು ಹೋದ. ಆತನೂ ಹತನಾಗಿ ಹೋದನಲ್ಲ.
ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಆಕೆ ಏನು ಮಾಡಿದ್ದಾಳೆ, ಅಗ್ನಿ ಪ್ರಾಕಾರವನ್ನು ಬರೆದಿದ್ದಾಳಂತೆ. ಅದನ್ನು ಭೇದಿಸಿ ಆ ನಾರಿ ಸೇನೆಯನ್ನು ಯುದ್ಧ ಮಾಡಿ ಅವರನ್ನು ಸೋಲಿಸಬೇಕಾಗಿದೆ. ನಾನೇ ಹೋಗುತ್ತೇನೆ ಎನ್ನುವಷ್ಟರಲ್ಲಿ ನೆನಪಾದ ನನ್ನ ಕಂದ ಚತುರ್ಬಾಹು ಆತನನ್ನೇ ಕರೆದು ಕಳುಹಿಸಬೇಕಾಗಿದೆ. ಮಗನೇ ಪವಿತ್ರವಾದಂತಹ ಪಾದಗಳಿಗೆ ನಮೋ ನಮಃ. ಎದ್ದೇಳು ಮಗನೇ. ಮಗನೇ ಚತುರ್ಬಾಹು, ಈ ಕಡೆಗೆ ಬಾ ಅನ್ನುವಂತಹ ಕರೆಗಳಿಸಿದು ಓಡಾಡಿಕೊಂಡು ಬಂದಿದ್ದೇನೆ. ಬಂದು ಮುಖವನ್ನು ನೋಡಿದ್ರೆ ಪ್ರಳಯ ಕಾಲದ ರೌದ್ರನ ಬಂದಿದ್ದಾನು ಅನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಕರ ಯಾಕೆ? ಲಲಿತೆ ಎಂಬುವಳು ನಿನ್ನನ್ನು ಕರೆಯುವುದಕ್ಕೆ ಕಾರಣ ಉಂಟು. ನೋಡಿದೆ ಆ ಕಡೆ ಬೆಟ್ಟದ ಎತ್ತರದಲ್ಲಿ ನಿಂತಹ ನಾರಿ ಸೇನೆ ಬಂದದ್ದು ಯಾಕೆ? ಶೂನ್ಯಕಾಪುರವನ್ನು ಪ್ರವೇಶ ಮಾಡಿ ರಾಕ್ಷಸರಾದಂತಹ ನಮ್ಮೆಲ್ಲರನ್ನು ಹನನಗೊಳಿಸಬೇಕೆನ್ನುವಂತ ಉದ್ದೇಶದಿಂದ ಲಲಿತಾಂಬಿಕೆ ಎನ್ನುವವಳು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾಳೆ. ಬಹಳ ಮಾಯಾವಿ ಆಕೆ. ಆದರೆ ನೋಡಿದೆ ಆ ಕಡೆಗೆ ಅಗ್ನಿ ಪ್ರಕಾರವನ್ನು ಬಳಿದಿದ್ದಾಳೆ. ಅದನ್ನು ಭೇದಿಸಿ ಅವರಲ್ಲಿ ಯುದ್ಧವನ್ನು ಮಾಡಿ ನಮಗೆ ಜಯ ಸಿರಿ ತಂದುಕೊಂಡ ಲಲಿತೆ ಎಂಬವಳು ಶ್ರೀಸೇನೆಯನ್ನು ಸೇರಿಕೊಂಡು ನಮ್ಮಲ್ಲಿಗೆ ಬಂದು ನಮ್ಮವರನ್ನ ವಧಿಸುತ್ತಾ ಮುಂದೆ ಬರುತ್ತಾ ಇದ್ದಾಳೆ. ಹೆದರುವುದು ಬೇಡ. ಅಣಿಮಾಯ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು. ನನಗೊಂದು ಅನುಮತಿ ಕೊಟ್ಟರೆ ಇದ್ದಾದ್ರೆ ಹೋಗಿ ಕೊಂದು ಬರ್ತಾರೆ. ಕಂದ ಜಾಗರೂಕತನಾಗಿ ಹೋಗಿ ಅವರಲ್ಲಿ ಯುದ್ಧವನ್ನು ಮಾಡಬೇಕು. ಈಗ ಒಂಬತ್ತರಲ್ಲಿ ರಣವೀಳ್ಯವನ್ನು ಎತ್ತಿದ್ದೇನೆ. ಯುದ್ಧದಲ್ಲಿ ಜಯಶೋ ಮಧ್ಯಾಹ್ನ ಮಾಡಿಕೊಂಡು ಹಾಗಾಯ್ತು. ಹಂತಕಾರಿ ಯುವಕರನ್ನು ಸೇರಿಕೊಂಡು ಬರುವ ವೀರರ ಗಂಡು ಲಲಿತೆ ಮನದಿ ಯೋಚಿಸುತ್ತೆಂದಳು. ಯಾರ ಕಳುಗಲು ಯುದ್ಧಕ್ಕೆ ಬರುವ ವೀರರ ಕಂಡು
ಪ್ರವೇಶ ಮಾಡಿದ್ದಾನಂತೆ. ಅವನ ಸಾಮರ್ಥ್ಯದ ಮುಂದೆ ನಮ್ಮ ಶಕ್ತಿ ನಾರ್ಯರೆಲ್ಲ ಹಿಮ್ಮೆಟ್ಟಿದ್ದಾರೆ ಎಂದಾದರೆ ಅವನದ್ದಾದಂತಹ ಪರಾಕ್ರಮ ಏನೆಂಬುದನ್ನು ಚೆನ್ನಾಗಿ ಯೋಚಿಸುತ್ತಾ ಇದ್ದೇನೆ. ಯೋಚಿಸುತ್ತಿರುವಂತೆ ಈ ರಣಕ್ಷೇತ್ರಕ್ಕೆ ಕಳುಹಿಸಿಕೊಡುವುದು ಯಾರು ಎನ್ನುವಂಥ ಚಿಂತೆಯು ಈ ಲಲಿತಾಂಬೆಗೆ ಆವರಿಸಿದೆ. ಆದರೆ ಯುದ್ಧ ಮುಂದುವರಿಬೇಕು, ಜಯ ನಮ್ಮ ಪಾಲಿಗೆ ಲಭಿಸಬೇಕು ಅಂತ ಆದರೆ ವೀರರು ಬೇಡವೇ? ನಮ್ಮ ಸೇನೆಯಲ್ಲಿ ಯಾರಿದ್ದಾರೆ? ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರನು ಹೇಗೆ ಶೋಭಿಸುತ್ತಾನೋ ಅದೇ ರೀತಿಯಲ್ಲಿ ನಾರಿ ಸೇನೆಯ ಮಧ್ಯೆ ನೀವು ಶೋಭಿಸುತ್ತಾ ಇದ್ದೀರಮ್ಮ. ಸಂತೋಷ. ಈ ಸಂದರ್ಭದಲ್ಲಿ ರಣರಂಗಕ್ಕೆ ಬಂಡಾಸುರನ ಸುತನಾದಂತಹ ಚತುರ್ಬಾಹು ದಾಳಿಯನ್ನು ಮಾಡಿದ್ದಾನೆ. ಹೌದಮ್ಮ. ಆತನನ್ನು ಎದುರಿಸುವರೆ ಯಾರಿದ್ದೀರಿ ಎನ್ನುವ ಹಾಗೆ ಚಿಂತೆ ಮಾಡುತ್ತಿದ್ದೀಯಾ? ನಿಜ ಕಂದ. ನಿನ್ನ ಮಗಳಾದಂತಹ ಬಾಲ ಸರಸ್ವತಿ ನಾನಿದ್ದೇನೆ, ಕಳುಹಿಸಿಕೊಂಡಮ್ಮ.
ಒಯ್ಯನೊಯ್ಯನೆ ಓಡೋಡಿಕೊಂಡು ಬಂದು ಅಮ್ಮನ ಪಾದದ ಅಡಿಯಲ್ಲಿ ಬಿದ್ದು ನಮಸ್ಕಾರವನ್ನು ಮಾಡುತ್ತಾ, ಅಯ್ಯೋ ನಿನ್ನ ತೊದಲು ನುಡಿಯ ಆ ಭರವಸೆಯ ಮಾತನ್ನು ಕೇಳಿದಾಗ ಅಮ್ಮನ ಆನಂದಕ್ಕೆ ಪಾರವೇ ಇಲ್ಲ ಮಗಳೇ. ಹೌದಮ್ಮ, ನಿನ್ನ ಬಾಯಿಂದ ವಿರೋಚಿತವಾದ ವಚನ ಮಗನೇ. ಹೋಗುತ್ತೇನೆ. ನೀನು ಹೊರಟದ್ದು ಹೌದು ಮಗಳೇ. ಅಮ್ಮ, ನಿನ್ನ ಬಗ್ಗೆ ನೀನು ಯೋಚಿಸುತ್ತಾ ಏನಾಗಿದೆ? 9 ವರ್ಷದ 4ನೇ ಕಣ್ಣಿನ ಬೊಂಬೆ ಅಂತ ಮಗಳಲ್ವಿಣಿ. ಮಗಳೇ, ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಆಗುವುದಿಲ್ಲ. ಎಷ್ಟಾದ್ರೂ ನೀನು ಚಿಕ್ಕವಳೆ. ನಾನು ಸಣ್ಣವಳೆನ್ನುವುದಾಗಿ ಹೇಳುತ್ತಾ ಇದ್ದೀಯ. ಹಾಗೆ ಯಾವ ಕಾಲಕ್ಕೂ ಆಡದಿರು. ಬೆಂಕಿಯ ಕಿಡಿ ಸಣ್ಣದಾಗಿದ್ದರೂ ಕೂಡ ಗಾಳಿಯನ್ನು ಸೇರಿಕೊಂಡು ಸಕಲವನ್ನು ಸುಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಅದು ಬೆಂಕಿ ಅಲ್ವೇನಮ್ಮ? ಮಾತ್ರವಲ್ಲದೆ ಕಿರಿದಾದಂತಹ ಅಂಕುಶ ಮಾಲೀಕನ ಸಹಾಯದಿಂದ ದೊಡ್ಡ ಗಾತ್ರದ ಆನೆಯನ್ನು ನಿಯಂತ್ರಿಸಬಲ್ಲದು. ಅಂಕುಶದ ಪ್ರಾಮುಖ್ಯತೆ ಅದು. ಹೌದು. ಹಾಗೆಯೇ ನಿನ್ನ ಮಗಳು ಕೂಡ ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕಮ್ಮ. ಆತ ಎಷ್ಟೇ ಬಲಿಷ್ಠನಾಗಿದ್ದರೂ ಕೂಡ ಆತನನ್ನು ನಾನೆಲ್ಲರೂ ಕುರುಡಿಸುತ್ತೇನೆ. ಎದುರಿಸುವುದಕ್ಕಾಗಿ ಹೊರಟು ನಿಂತೆಯಾ? ಛಲವ ಬಿಡದಿರೆ ಮಗಳ ಮುದ್ದಿಸಿ, ಛಲವ ಬಿಡದಿರೆ ಮಗಳ ಮುದ್ದಿಸಿ, ಕಳುಗಳ ಆಶೀರ್ವದಿಸುತ್ತಲೇ, ಕಳುಗಳ ಆಶೀರ್ವದಿಸುತ್ತಲೇ, ಕಡು ಚೆಲ್ಲುವ ಕವಚಾಯುಧಗಳಾಯುಧವ, ಕಡು ಚೆಲ್ಲುವ ಕವಚಾಯುಧಗಳಾಯುಧವ ನಲವಿನಿಂದ ಚಲವ ಬಿಡದಿರೆ ಮಗಳ ಕಂದ. ನಿನ್ನ ಉಲ್ಲಾಸದ ನುಡಿಗಳನ್ನು ಕೇಳಿದಾಗ ನಾನು ಕಳುಹಿಕೊಡುವುದಕ್ಕೆ ಸಿದ್ಧಳಾಗಿದ್ದೇನೆ. ಆದ್ರೆ ರಣಕ್ಷೇತ್ರವನ್ನು ಪ್ರವೇಶ ಮಾಡುವ ಪೂರ್ವದಲ್ಲಿ ನಾವು ಚೆನ್ನಾಗಿ ಯೋಚಿಸಬೇಕಲ್ವೇ ಮಗಳೇ? ಬರಿಗೈಯಲ್ಲಿ ಹೋಗಿ ವಿರೋಧಿಗಳನ್ನು ಎದುರಿಸುವುದಕ್ಕೆ ಆಗೋದಿಲ್ಲ. ನಿನ್ನ ಛಲದ ನುಡಿಯ ಮುಂದೆ ನನ್ನ ಮಾತು ಕಡೆಯಾಗಿ ಹೋಗಬಾರದಲ್ಲ ಮಗಳೇ. ಹೋಗಬೇಕು ನೀನು. ಅದಕ್ಕೆ ಬೇಕಾಗಿ ನಿನ್ನ ರಕ್ಷಣೆಗೆ ಬೇಕು. ಇದೋ ಇದು ದಿವ್ಯವೂ ಭವ್ಯವೂ ಆದಂತ ಆಯುಧವನ್ನು ನಿನ್ನ ಪಾಲಿಗೆ ಅನುಗ್ರಹಿಸಿದ್ದೇನೆ. ತಾಯಿಯಾಗಿ ನನ್ನ ಪೂರ್ಣ ಆಶೀರ್ವಾದ ಇದೆ. ಹೋಗಿ ಬಾ ಮಗಳೇ. ಜಯ ಶ್ರೀರಾಮ.
ನೀನೇ ಕಲಗಾಯೇ ನೋಡರೆ ಕಲಗಾಯೇ ನೋಡರೆ ಸುಲಭವಲ್ಲವೂ ತಿಳಿದು ಬೇಗ ನನಗೆ ಸುಲಭವಲ್ಲವೂ ತಿಳಿದು ಬೇಗ ಇನ್ನಲ್ಲೇ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಏನು? ನರಚುಗಳನ್ನು ಕೊಲ್ಲುವುದಕ್ಕೆ ಮದಕರಿಯ ಅವಶ್ಯಕತೆ ಉಂಟಾ ಹೇಳು? ಇಲ್ಲ. ಕಿರಿದಾದಂತಹ ಹುಳುವನ್ನು ತೆಗೆಯುವುದಕ್ಕೆ ಪರಶುವಿನ ಅಗತ್ಯ ಉಂಟಾ ಹೇಳು? ಇಲ್ಲ. ಇದನ್ನು ನೀನು ಆಗಲೇ ತಿಳಿಯಬೇಕಿತ್ತು. ನಿನ್ನಂತಹ ಮತಿಹೀನನನ್ನು ದುರುಳನನ್ನು ವಧಿಸುವ ನವ್ಯ ಆದಂತಹ ಲಲಿತಾಂಬಿಕೆ ಬೇಕು ಅಂತ ಇಲ್ಲ. ಬಲ್ಲಿದ್ದೇನೆ. ಭುಜದಲ್ಲಿ ಶಕ್ತಿ ಉಂಟು. ನಡುಗಿಸಿದಂತಹ ವ್ಯಕ್ತಿ ನಮ್ಮಪ್ಪ ಬಂಡಾಸುರ. ಅವರಲ್ಲಿ ತಾಗುವುದಕ್ಕಾಗಿ ಮುಂದೆ ಬಂದಿದ್ದು ಹೋಗುವ ಕಾಲ.
ಅಪ್ಪಣೆಯನ್ನು ಪಡೆದು ರಣಕ್ಷೇತ್ರ ಪ್ರವೇಶ ಮಾಡಿದರೆ ಎಲ್ಲಿ ನೋಡಿದರಲ್ಲಿ ಹೆಣ್ಮಕ್ಕಳ ಅಟ್ಟಹಾಸವೇ ಮೇರ ಬೀಳ್ತಾ ಇದೆ. ಈ ಸಮಯದಲ್ಲಿ ಯುದ್ಧವನ್ನು ಸಾರಿದನೆಂದಾದರೆ ನನ್ನ ಪಾಲಿಗೆ ಗೆಲುವು ಖಂಡಿತವಾಗಿ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಏನು ಮಾಡೋಣ? ಎಲ್ಲಿ ಶಕ್ತಿ ಉಪಯೋಗಕ್ಕೆ ಬರುವುದಿಲ್ವೋ ಅಲ್ಲಿ ಯುಕ್ತಿ ಉಪಯೋಗ ಮಾಡಬೇಕು. ಎಲ್ಲಿ ಮಂತ್ರವಾದಿ ವೇಷಂಗಣಗಣವನ್ನು ಭೂತಂ ಬೇತಾಳವನ್ನು ಇಡುತ್ತೆ ಆಳುಮನ್ನು ಒಡನೆ ಜ್ಞಾನಂಬನ್ನು ಅದು ಆಯಿ ಇದು ಆಯಿ ಎಲ್ಲ ಆಯಿ ಪಂಡಿತನ್ನಾಯಿ. ಪಂಡಿತನು ಆಯಿ ಪಂಡಿತನ್ನಾಯಿ. ನಾನು ಹುಟ್ಟಿದ್ದೆ ಹೇಗಪ್ಪ? ನನ್ನನ್ನು ಚಿಟ್ಟಿ ಮಾಡಿದ್ಯಾರು? ಚಿಟ್ಟಿ 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 ಸೃಷ್ಟಿ. ನಮಸ್ಕಾರ ಉಂಟು ನಮಸ್ಕಾರ. ನನ್ನನ್ನು ಚಿಟ್ಟಿ ಮಾಡಿದ್ಯಾರು? ನಾನು ಈಗ ಹುಟ್ಟಿದ್ದಷ್ಟೇ. ಸೃಷ್ಟಿ ನನ್ನದು. ಅಮ್ಮೇರೆ ಅಮ್ಮೇರೆ ಸದ್ಯ ಕೇಳು, ಆ ಶಬ್ದ ಉಪಯೋಗ ಮಾಡಬೇಡ. ಸದ್ಯಕ್ಕೆ ನಿನ್ನಂತ ಮಗನೂ ನನಗೂ ಬೇಡ. ಅಲ್ಲ, ಈಗ ಚಿಟ್ಟಿ ಮಾಡಿದ್ರಲ್ಲ ನೀವು. ಸೃಷ್ಟಿ ಮಾಡಿದ್ದು ಕಾರ್ಯಕ್ಕೆ ಬೇಕಾಗಿ. ಅಚ್ಚ ಇರಗದಾನ ಬೆಚ್ಚ. ನಿಮಗೆ ಕೋಪ ಯಾಕೆ? ಕೋಪ ಕಾರಣ ಉಂಟು. ಯಾಕೆ? ಸೋತದ್ದು. ಯಾರೊಟ್ಟಿಗೆ ಸೋತದ್ದು? ಹೆಣ್ಮಕ್ಕಳ ಜೊತೆಯಲ್ಲಿ ಯುದ್ಧ. ಇಲ್ಲೆಲ್ಲ ಹೆಣ್ಣು ಮಕ್ಕಳೇ ಇದ್ದಾರೆ. ಹೌದು, ಶ್ರೀ ಶಕ್ತಿಯ ಪ್ರಭಾವ ಬಹಳಷ್ಟು ಮೇರ ಮೀಡ್ತಾ ಉಂಟು ನಮ್ಮೂರಲ್ಲಿ. ಈಗ ಪುರುಷ ಶಕ್ತಿ ನಡೆಯುವುದೇ ಇಲ್ಲ. ನಮ್ಮೂರೆಲ್ಲ ಮಲಗಿದ್ದಾರೆ. ಹೌದು. ಯಾಕೆ ಮಲಗಿದ್ದು? ಸೋತದ್ದು. ಸೋತದ್ದು ಸೋತದ್ದು. ಎಲ್ಲಿ ಬಾ ನೋಡೋದು. ಎಲ್ಲ ಇರುವುದು ಹೆಣ್ಣು ಮಕ್ಕಳೇ. ಕೂತಲ್ಲಿಯೇ ಹುಚ್ಚಿ ಹಿಡಿಬೇಕು ಅವರಿಗೆ. ಹಿಡಿಬೇಕು. ಕೆಲಸ ನಿನ್ನಿಂದ ಆಗಬೇಕು. ಕೂತವರು ಕೂತಲ್ಲೇಬೇಕು. ಕೂತಲ್ಲೇ ಇರಬೇಕು. ಮಲಗಿದಲ್ಲಿ ಮಲಗಿದ ಅದೇ ಇರಬೇಕು. ಬುಳುಪುವರು ಬುಳುಪಿಗೊಂಡೇ ಬೇಕು. ಹೋಗುವುದು. ನಗಾಡಿದವರು ನಗಾಡಿದಲ್ಲೇ ಬೇಕು. ಅದಕ್ಕೆ ಬೇಕಾಗಿಲ್ಲ ಸೃಷ್ಟಿ. ನಾನು ಅವರಿಗೆ ಹುಚ್ಚಿಡಿಸ್ತೇನೆ. ಹೇಗೆ? ಮಾಟೆ ಮಾಡ್ತೇನೆ ಅವರಿಗೆ. ಯಾವ ಮಾಟೆ? ಮಂತ್ರವಾದ. ಮಂತ್ರವಾದ ಮಾಟ. ಮಾಟವ ಮಂತ್ರವ ಮಾರಣವ ಯಾವುದು ಆದೀತು ಅಂತ ಇತ್ತು. ನಮ್ಮ ಪಾಲಿಗೆ ಗೆಲುವು ಸಿಗಬೇಕು. ಅವರಿಗೆ ಹುಚ್ಚಿ ಹಿಡಿದೆ. ನೀವು ಬೋಡಿಬೇಡ ಅಂತ ನಾನಿದ್ದೇನೆ. ಹೆದರ್ಬೇಡಿ, ನಾನಿದ್ದೇನೆ. ಹುಚ್ಚಿಡಿಸ್ತೇನೆ. ಅದೇ ಮಾಟ ಮಾಡ್ಲಿಕ್ಕೆ ಕೆಲವು ವಸ್ತುಗಳೆಲ್ಲ ಬೋರ್ಡ್. ಏನೆಲ್ಲ ಬೇಕು? ಈ ಮೂಳು ಬಾರುಂಡ. ಸ್ವಲ್ಪ ದೂರಕ್ಕೆ ಹೋಗಿ ಸಿಗ್ತದೆ. ಮೂಳು ಬಾರುಂಡ ಅಂತ. ಅಕ್ಕಿಗಿಂತ ಮೊದಲು ಭತ್ತ ಅಂತ ಹೇಳ. ಬಾರು ತುಳುವಿನಲ್ಲಿ ಬಾರು ಅಂತ ಹೇಳ್ತಾರೆ. ಕಂಡು ಸೇರು ಬರ್ತದೆ. ಮೂಳ ಬೋಂಡ ಉಂಟು ಮಾಡಬೇಕಷ್ಟೇ. ಅಲ್ಲ, ಮರದ ಸಿಯಾಳ. ಅದಕ್ಕೆ ಬೋಂಡ. ಎಡನೀರು ಎಳನೀರು ಎರಡು. ಆಮೇಲೆ ಅರಳ ಉಂಟ. ಇಲ್ಲ ಇದರಲ್ಲಿ ಇಲ್ಲವ. ಜನ ಅಲ್ಲ, ಅರಳು 4 ಸೇರು ಬರ್ತದೆ. ಬಾಳೆಹಣ್ಣು ಉಂಟ. ಎಷ್ಟು ಬೇಕು? 6 ಸಾಕು. പിന്നെ ಇದು ಕೋಳಿ ಉಂಟ. ಕೋಳಿ ಗಂಡ ಹೆಣ್ಣ? ಪೂಂಜ. ಪೂಂಜ ಅಂತದ್ದಾದೀತ. ಒಂದು ರಕ್ತ ಕೊಡ್ಕೋಣ ಅಲ್ಲೇನೆ. ಹೌದೌದು, ರಕ್ತ ಬೇಕು. പിന്നെ ಬಲಿ ಹಿಡ್ಕೋಣ. ಬಲಿ ಅದೆಲ್ಲ ಹಾಕಿ ನಾನು ಮಾಟ ಮಾಡ್ತಾರೆ. ಅವರಿಗೆ ಹುಚ್ಚಿ ಹಿಡಿಸ್ತಾರೆ. ಹೌದಲ್ಲ? ಹೌದು. ಮಾಡಿ ನೋಡಿದ್ದೀರಾ ಎಲ್ಲ ನಮ್ಮದು ಹಾಗೆ. ನೀವು ನಾವೇ ಬೇರೆ, ನಮ್ಮ ಕ್ರಮವೇ ಬೇರೆ. ಹೌದು, ನೀವು ಆಳುವರು ಅಲ್ವ? ಹೌದು ಹೌದು. ಆಮೇಲೆ ಈಗೆಲ್ಲ ಹುಡುಗಿಯರಿಗೆ ಹುಚ್ಚಿಡಿಸ್ತೇನೆ ಈಗ ಎಲ್ಲವರಿಗೆ. ನಿನಗೆ ಇಲ್ಲ ಆಯ್ತಾ? ಹುಚ್ಚಿಡಿಸುವುದಿಲ್ಲ. ಹೋಗು. ಒಬ್ಬರಿಗೆ ಹಿಡೀತ ಅಂತ ಹಿಡೀತ ನಗಾಡ್ತಾರೆ ನೋಡಿ. ಆಮೇಲೆ ಅಚ್ಚ ಏನು? ನಾನು ಸ್ಥಳ ದಿಗ್ಬಂಧನ ಮಾಡ್ತೇನೆ ಈಗ. ನಮ್ಮ ವಿರೋಧಿಗಳು ಒಳಗೆ ಬರಬಾರದು. ಅದಕ್ಕೆ ಸ್ಥಳ ದಿಗ್ಬಂಧನ. ಸುತ್ತಲೂ ಓಂ ಕಾಳಿ, ಮಹಾಕಾಳಿ, ಭದ್ರಕಾಳಿ, ಕೈಕಾಲಿ, ಕಿಸಕಾಲಿ, ಓಂ ಸ್ವಾಹ. ಇಲ್ಲಿ ಬಾ. ಅವು ಬೆದ್ದಿರದ ಕಾಲಿ ಯಾವುದು? ಬೆದ್ರದ ಕಾಲಿ ಯಾವುದು? ಕಾಳಿ ಮಹಾಕಾಳಿ ಬೆದ್ರ ಅಮ್ಮಾಯಿ ಬೆದ್ರಕಾಳಿ. ಭದ್ರಕಾಳಿ. ಬೆದ್ರಕಾಳಿ ಈ ಬದಿಯಿಂದ ಓಂ ಚಂಡಿ. ಎಲ್ಲಿ? ಚಂಡಿ ಚಾಮುಂಡಿ, ಚಂಡಿ ಚಾಮುಂಡಿ ಹಿಡಿಯಿತು. ಇಬ್ಬರಿಗೆ ಹಿಡಿಯಿತು.
ಇಬ್ಬರಿಗೆ ಇಡಿ. ಆಮೇಲೆ ಇನ್ನು ಇದು ನಾನೊಂದು ಗುಂಡದಲ್ಲಿ ಮಂತ್ರವಾದ ಮಾಡಿ ಆದೀತು, ಬೇಗ ಮಾಡ್ತೇನೆ. ಹೋಮ್ ರೂಮ್ ರಮ್. ಅದೇನೋ ನಿನಗೆ ನೆನಪಾಗುದು. ಹೋಮಿನೊಳಗೆ ರೂಮ್, ರೂಮಿನೊಳಗೆ ರಮ್, ಅದರೊಳಗೆ ಮಂತ್ರಗಳಲ್ಲಿ. ಓಂ ಹೂಂ ರಮ್ ಕ್ರೀಮ್. ಅದು ಅದೆಂತ ಮಂತ್ರ ಬೀಜಾಕ್ಷರ. ಪ್ರಶ್ನೆ ಮಾಡುವ ಹಾಗೆ. ಕ್ರೀಮ್ ಐಸ್ ಕ್ರೀಮ್. ಐ ಆಮ್ ಕ್ರೀಮ್. ಅದೆಂತ ಐ ಆಮ್ ಕ್ರೀಮ್. ಐ ಆಮ್ ಕ್ರೀಮ್. ಓಂ ಗುಳುಗುಳಾಯ್ಸ. ಧರ್ಮಕ್ಕೆ ಸಿಕ್ಕಿದರೆ ನೋಡಿ, ಸಿಕ್ಕುದೇ ಅಪರೂಪ. ಕೇಳ ಕೊಡುವುದಕ್ಕೆ ಹೇಳಿದ್ಯಾರೋ ನಿನಗೆ? ಕಾರಣ ಉಂಟು. ಯಾಕೆ? ನನ್ನ ಬಂಜಿಯೊಳಗೆ ಮಂತ್ರ ದೇವತೆಗಳೆಲ್ಲ ಉಂಟು. ಈಗ ಒಳಗೆ ಎಲ್ಲವೂ ಮಂತ್ರ. ಅದಕ್ಕೆ ಉಷ್ಣ ಆಗಿದೆ, ಹೊರಗೆ ಬರುವುದಿಲ್ಲ. ಅದಕ್ಕೆ ಮಂತ್ರದ ಬೊಂಡದ ನೀರು ಒಳಗೆ ಹೋಗ್ತದೆ, ಮತ್ತೆ ಈಗ ಬರ್ತದೆ ಹೊರಗೆ. ಬೇಡ ಬೇಡ ಬೇಡ, ಸ್ವಲ್ಪ ದೂರ ಹೋಗುದು ಒಳ್ಳೆಯದು. ಈಗ ಬೇಡ, ಈಗ ಬೇಡ, ಇಲ್ಲಿ ಬೇಡ. ಸಿಕ್ಕಿತಾ? ಬಾವೆ ಅಡಿಯಲ್ಲಿ ಇರ್ಬೇಕು. ಸರಿ ಕಯ್ಯ, ಹೋಗುದಿಲ್ಲ. ಆಮೇಲೆ ಇದು ನಿಮಗೆ ಯಾವುದೇ ಬಾಧೆ ಇಲ್ಲದ ಹಾಗೆ. ನನಗ ಬಾಧೆ ಬಾಧೆ ಬಾರದ ಹಾಗೆ. ಬಾರದ ಹಾಗೆ ದಿಗ್ಬಂಧನ ಮಾಡಿದ್ದೇನೆ. ಆಮೇಲೆ ಮಾಡಿದ್ದೇನೆ. ಇನ್ನೀಗ ಕೊನೆಗೆ ಒಂದು ಮಂತ್ರವಾದ ಉಂಟು, ಅದರಲ್ಲಿ ಎಲ್ಲರಿಗೂ ಹುಚ್ಚಿ ಹಿಡಿತದೆ. ಕೋಳಿ ಬರ್ತು. ಕೋಳಿ ಇಲ್ಲ. ಎಲ್ಲಿ ಹೋಯ್ತು? ಸರಪಾಡಿ ವಿಠಲನ್ನ ಕೊಂಡೋಗಿದ್ದಾರೆ. ಸರಪಾಡಿ ವಿಠಲನ್ನ ಯಾಕೆ ಕೊಂಡು ಹೋದದ್ದು? ಅವರ ಮನೆಗೆ ನೆಂಟರು ಬರ್ತಾರಂತೆ. ಯಾರು? ರವಿಶಂಕರ್ ಭಟ್ರು. ಅದು ಭಟ್ರು ಕೋಳಿ ತಿಂತಾರೆ. ಅಲ್ಲ, ವಿಠಲನ ಭಾವ ಕೊಡುಂಗೈ ಬಾಲ ಬಂದ. ತಲೆ ಬಿಸಿ ಮಾಡಬೇಡಿ. ಬ್ರಾಹ್ಮಣರೆಲ್ಲ ತಿನ್ನುವುದಂತ ಇಲ್ಲ ಅಂತ ಏನಿಲ್ಲ. ಕೆಲವರೆಲ್ಲ ಗುಟ್ಟಿನಲ್ಲಿ ತಿಂತಾರೆ, ಕೆಲವರು ಪ್ರಚಾರದಲ್ಲಿ ತಿಂತಾರೆ. ತಲೆ ಬಿಸಿ. ರವಿಶಂಕರ ಭಟ್ರಲ್ವಾ, ಬನ್ನಿ ವ್ಯವಸ್ಥೆ ಮಾಡುವ. ತಿಂದ್ರೆ ತಿನ್ಲಿ. ನಮಗೆ ಜೊತೆಯಲ್ಲಿ ಅವ ಕೊಡುಂಗೈ ಬಾಲ ಅವ ಇದ್ದಾನ, ವಿಠಲನ ಭಾವ. ಯಾವ ಸತ್ತ ಭಾವ ಇದ್ದದ್ದೇ ಜಾಸ್ತಿ ಆಗಿದೆ ನಮಗೆ. ಈಗ ಕೋಳಿ ರಕ್ತ ಕೊಡ್ಬೇಕಲ್ಲ, ಏನ್ ಮಾಡುದು? ತಲೆ ಕತ್ತರಿಸಿದ್ರೆ ಮಂತ್ರವಾದ ಮಾಡುದ ಮತ್ತೆ ಬೆರಳು ಬಿರಳು ಮೂರ್ತಿ. ಎಂತ ಮೂರುದು? ತುಂಡು ಮಾಡು. ಪೂರ್ತಿ ತುಂಡು ಮಾಡಬೇಡ, ರಕ್ತ ಬಿದ್ದರೆ ಸಾಕು ಅಷ್ಟೇ. ಬೇನೆ ಅದು ಮೊದಲಿಗೆ ಹಾಗೆ, പിന്നെ ಬೇನೆ ಇಲ್ಲ. ಅದು ಗೊತ್ತಾಯ್ತು. ನಿನಗೆ ಅನುಭವ ಎಲ್ಲಿ ಉಂಟು? ಈಗ ಹುಟ್ಟಿದ್ದಟ್ಟೆ ಅಲ್ವ? ನೋಡಿದ್ರ ರಕ್ತ ಎಲ್ಲ ಹೆಣ್ಣು ಮಕ್ಕಳಿಗೂ ಹುಚ್ಚಿ ಹಿಡೀಲಿ, ಹುಚ್ಚಿ ಹಿಡೀಲಿ. ಕೆಲರಿಗೆ ನಿದ್ದೆಯು, ಕೆಲರಿಗೆ ಮೂರ್ಛೆಯು, ಕೆಲರಿಗೆ ತೂಕಡಿಗೆ, ಕೆಲರ ಆಲಸ್ಯದಿ, ಕೆಲರು ಷಂಡತನ, ಒಳಗಿದ್ರೆ ಶಕ್ತಿಗಳು, ಕೆಲರಿಗೆ ನಿದ್ದೆಯೋ. ನಾರಿ ಸೇನೆ ಯುದ್ಧವನ್ನು ಮಾಡುತ್ತಾ ಇದೆ ಎಂಬ ಹಾಗೆ ನೋಡಿದೆ ಎಂದಾದರೆ ಎಲ್ಲರೂ ಆಲಸ್ಯದಿಂದ ತಲೆ ಕೆಳಗೆ ಮಾಡುತ್ತಾ ಇದ್ದಾರೆ. ಹಾಗಿದ್ದರೆ ಏನೋ ತೊಂದರೆ ಒದಗಿದೆ. ಅಮ್ಮನಿಗಾಡಬೇಕಾಗ ನಿಮ್ಮ ಆಜ್ಞೆಯಂತೆ ತಾಯಿ, ರಣಕ್ಷೇತ್ರದಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನಾರಿ ಸೇನೆ ಎಲ್ಲವೂ ಹುಚ್ಚರಂತೆ ವರ್ತಿಸುತ್ತಾ ಇದ್ದಾರೆ. ಏನು ಮಾಡಬೇಕು ಎಂಬ ಹಾಗೆ ಅರ್ಥವಾಗುವುದಿಲ್ಲ. ನೀವೇ ಸರಿ ಸರಿ. ಈಗರಿಗೆ ಮನಗುದಿ ಮಗದೇವಿ ಸರ್ವಜ್ಞರಾದುದರಿಂದ ಈ ಪ್ರೇಮದಲ್ಲಿ
ಬಂದಂತ ನೀನು ಇನ್ನು ಮುಂದಕ್ಕೆ ದಶಭುಜ ಗಣಪತಿ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆ ದುಷ್ಟರ ವಧೆಯಾಗಬೇಕು. ಅತಿ ಶೀಘ್ರವಾಗಿ ರಣಕ್ಷೇತ್ರನ ಪ್ರವೇಶ ಮಾಡಿ ಜಯಶೀಲ ಮಂತ್ರವಾದಿಯನ್ನು ದಶಭುಜ ಗಣಪತಿ ಸೃಷ್ಟಿ ಏನಾಗಬೇಕು ತಿಳಿಸಿ. ವಿರೋಧಿಯಾದಂತಹ ದಶಭುಜ ಗಣಪತಿ ಆತನನ್ನು ಕೊಂದು ಮಂತ್ರಾವಧಿಯನ್ನು ಕೊಂದೆ ಒಳ್ಳೆಯ ಮಾತಿನಲ್ಲಿ ಏನು ಕ್ಷಮೆಯಲ್ಲಿ ಯಾಚಿಸು. ಕರಗಳನ್ನು ಕತ್ತರಿ ಮಂತ್ರವಾದನೆ ಕೊಂದವನು ನಾನು, ಧರ್ಮವನ್ನು
ಕುದುರೆ ರಣಕ್ಷೇತ್ರದಲ್ಲಿ ನಮ್ಮವರನ್ನೆಲ್ಲ ಸ್ಮರಿಸುತ್ತಾ ನಿಮ್ಮ ಜೊತೆಗೆ ಇಟ್ಟುಕೊಂಡಿರಿ. ಈಗ ಬಂದವರು ಶುಕ್ರ ಆದರೆ ಯೋಚಿಸಿ ನೋಡು, ಇದುವರೆಗೆ ಬಂದವರೆಲ್ಲರೂ ಮಡೆದು ಹೋಗಿದ್ದಾರೆ. ನಿನ್ನ ಗತಿ ಅದೇ. ಎದುರಾಳಿಯಾಗಿ ಕಂಡವರು ಯಾರು ಇಲ್ಲ. ಯಾಕೆ ಬಲ್ಲಯ್ಯ? ಪರಮೇಶ್ವರನ ಸುತ ನಾನು ತಂದೆಯಿಂದಲೇ ಬೇಕಾದಂತ ಅವರ ಪ್ರಸಾದವನ್ನು ಪಡೆದಿದ್ದೇನೆ. ಮೂರು ಮೂರ್ತಿಗಳು ಮಾಡುವಂತಹ ಕಾರ್ಯವನ್ನು ಒಬ್ಬಂಟಿಯಾಗಿ ಮಾಡಬಲ್ಲೆ. ಅದು ನನ್ನ ಬಡ್ಡಾಸುರನ ಸಾಮರ್ಥ್ಯ ಮಾತ್ರವೇ. ಮೂರು ಲೋಕವನ್ನು ತರಗುಟ್ಟಿ ನಡುಗಿಸಿ ಆಳುವಂತ ಅಪ್ರತಿಮ ವೀರ ನಾನಾಗಿದ್ದೇನೆ. ಅಂಥದ್ರಲ್ಲಿ ಕೃಷ್ಣಾದ ನೀನವರು ಬಂದು ನನಗೆ ಸರಿಸಾಟಿ ನಿಲ್ಲುವುದಕ್ಕೆ ಸಾಧ್ಯವೇ ಹೇಳು? ಎಲಗೆ ನಾರಿಯೇ, ನಿನ್ನನ್ನು ಯುದ್ಧ ಕಣದಲ್ಲಿ ಎದುರಿಸುತ್ತಿರುವಂತಹ ಸಂದರ್ಭ ನಿನ್ನನ್ನು ಕಾಯುವ ಭಟರು ಯಾರು? ನನ್ನ ಆಯುಧಕ್ಕೆ ಗಡನ ನಡೆದ ನನಗೆ ದೇವಿಯು ಗುಟು ಗುಟಿಸುತ್ತ ಇಲ್ಲಿಗೆ ಬಂಡಾಸುರನ ಬಂಡವಾಳ ಮುಗಿಯುತ್ತಂತ ಎಣಿಸಬೇಡ. ನನ್ನಲ್ಲಿ ಇನ್ನೂ ಸಾಮರ್ಥ್ಯವಿದೆ. ಯಾವ ರೀತಿಯಲ್ಲಿ? ಈ ಹಿಂದೆ ಅದೆಷ್ಟು ಮಂದಿ ಅಳಿದು ಹೋಗಿದ್ದಾರೆ, ಅವರನ್ನು ಪುನರಪ್ಪಿ ಸೃಷ್ಟಿ ಮಾಡಿ ನಿನ್ನಲ್ಲಿ ಯುದ್ಧಕ್ಕಾಗಿ ಕಳುಹಿಸಿಕೊಡ್ತೇನೆ. ಯಾರನ್ನು ಸೃಷ್ಟಿ ಮಾಡಬಲ್ಲೆ? ಮೊದಲಾಗಿ ಶಿಶುಪಾಲನನ್ನು ಸೃಷ್ಟಿ ಮಾಡಿ ಏನು? ನಾನು ಕೃಷ್ಣನಾದೇನು? ಚಂಡಮುಂಡರನ್ನು ಸೃಷ್ಟಿ ಮಾಡಿ ಏನು? ಕೋಳಿ ಆದೇನು? ಮಹಿಷ
ಒಂದು ಹೆಜ್ಜೆ ಮುಂದಿಸಿದ ಜಾತಾನ ಅಪ್ಪಿದ ಕೋಣವೇ ನೆತ್ತಿಯಲ್ಲಿ ಕೋಡುಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವನ್ನು ನಿನ್ನ ಆದಿನ ಎಂಬುದಾಗಿ ಭಾವಿಸಿಕೊಂಡೇನೋ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಇನ್ನೊಂದು ಶಕ್ತಿಗೆ ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲೇ ಇಲ್ಲರಿ. ನಿನ್ನ ವಿಚಾರವಾಗಿ ಅರಿತು ಬಂದೊಳ್ಳು ನಾನು. ವಿಧಿಯನ್ನು ವರನು ಪಡೆದ್ಯಾ, ಗೋ ಬ್ರಾಹ್ಮಣನು ಹಿಂಸಿಸಿದ್ಯಾ, ಸಾಧು ಸಜ್ಜನರಿಗೆ ಪೀಡಿಗೆ ಕೊಟ್ಟು ಮೆರೆಯುತ್ತಾ ಇದ್ದೀಯಾ ಧರ್ಮದಿಂದ, ಎಲ್ಲವೋ ಸಾಮದಿಂದ ಕ್ಷಮೆ ಯಾಚಿಸಲು ಲೇಸು, ಇಲ್ಲದಿದ್ರೆ
ಜಯ ಅಮ್ಮ. ಇದೋ ನಿನ್ನ ಪಾದಕ್ಕೆ ನಾನು ಅನಾಥನಾಗಿದ್ದೇನೆ ಅಮ್ಮ. ನನಗೂ ನಡೆದಂತಹ ಘನಘೋರ ಸಂಗ್ರಾಮದಲ್ಲಿ ನೀನು ಪ್ರಯೋಗಿಸಿದಂತಹ ಮಾರ್ಗಣ ನನ್ನ ಶರೀರವನ್ನು ಸಾಕಿದಾಕ್ಷಣವೇ ನನ್ನಲ್ಲಿ ಆಗಿದ್ದಂತಹ ಅಜ್ಞಾನ ದೂರವಾಯಿತಮ್ಮ. ಅಜ್ಞಾನವೂ ತಲೆದೋರುತ್ತಾ ಇದೆ. ಜಯ 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 ಜಯ. ಎಷ್ಟಾದ್ರೂ ನೀನೊಬ್ಬ ದುಷ್ಟನಲ್ವೇ ಅಮ್ಮ? ನಾನು ದುಷ್ಟನಲ್ಲಮ್ಮ, ನಾನು ದುಷ್ಟನಲ್ಲ. ಯಾವ ರೀತಿಯಲ್ಲಿ? ನಾನು ಇಲ್ಲಿಯವನಲ್ಲಮ್ಮ. ಮತ್ತೆ ಗಂಧರ್ವ ಲೋಕದ ಮಾಣಿಕ್ಯ ಶೇಖರ ಎನ್ನುವಂತಹ ಓರ್ವ ಗಂಧರ್ವ ನಾನಾಗಿದ್ದೇನೆ. ಹಾಗೆ ಮಹಾಲಕ್ಷ್ಮಿ ದೇವಿಯ ಕಾವಲು ಭಟನೂ ನಾನೇ. ಒಂದು ದಿವಸ ಗಂಗಾ ನದಿಯ ತೀರದಲ್ಲಿ ಮಹಾಲಕ್ಷ್ಮಿಯು ತಪಸ್ಸನ್ನಾಚರಿಸುತ್ತಿರುವಂತಹ ಕಾಲಕ್ಕೆ ಆಕೆಯ ಕಾವಲು ಭಟನಾಗಿ ಕಾವಲನ್ನು ಕಾಯುತ್ತಾ ಇದ್ದೇನೆ. ಅದೇ ಹೊತ್ತಿನಲ್ಲಿ ಗಂಗಾ ನದಿಯ ಪ್ರವಾಹದ ಸುಳಿಗೆ ಒಬ್ಬಳು ಸುಂದರ ತರುಣಿಯರು ಸಿಲುಕಿ ಮುಳುಗುತ್ತಿರುವಂತಹ ದೃಶ್ಯವನ್ನು ನಾನು ಕಂಡೆನಮ್ಮ. ಆಕೆಯ ಜೀವನವನ್ನು ರಕ್ಷಣೆ ಮಾಡಬೇಕಾದ್ದು ನನ್ನದಾದಂತಹ ಕರ್ತವ್ಯ ಎನ್ನುವ ರೀತಿಯಲ್ಲಿ ಹಾಗೆ ಆ ಸುಳಿಗೆ ಧುಮುಕಿ ಆಕೆಯನ್ನು ಮೇಲೆತ್ತಿ ತರುವಂತಹ ಹೊತ್ತಿನಲ್ಲಿ ಆಕೆಯನ್ನು ತಟದಲ್ಲಿ ಕುಳ್ಳಿರಿಸಿದೆನಮ್ಮ. ಆಕೆಯ ಒದ್ದೆ ಮೈಯನ್ನು ಕಂಡಂತಹ ನನಗೆ ನನ್ನಲ್ಲೇ ಸುಪ್ತವಾಗಿ ಅಡಗಿದ್ದಂತಹ ಕಾಮವು ಪ್ರಜ್ವಲಿಸುವುದಕ್ಕೆ ಪ್ರಾರಂಭವಾಯಿತು. ಆಕೆಯಲ್ಲಿ ನಾನು ಕೇಳಿಕೊಂಡೆ, ನನ್ನನ್ನು ಮದುವೆಯಾಗು, ಸುಖ ದಾಂಪತ್ಯ ಜೀವನ ನಡೆಸುವ ಎನ್ನುವ ರೀತಿಯಲ್ಲಿ. ಇದಕ್ಕೆ ಅವಳು ಒಪ್ಪಲಿಲ್ಲ. ಆದ್ರೆ ನನ್ನ ಮನಸ್ಸು ತಡೆಯಲಿಲ್ಲಮ್ಮ. ಆಕೆಯನ್ನು ಬಲಾತ್ಕಾರ ಮಾಡುವುದಕ್ಕೆ ನಾನು ಮುಂದಾದೆ. ಆಕೆಯ ಕೂಗನ್ನು ಕೇಳಿದಂತಹ ಮಹಾಲಕ್ಷ್ಮಿ ದೇವಿಯು ತಪಸ್ಸಿನಿಂದ ಎಚ್ಚೆತ್ತುಕೊಂಡಳಮ್ಮ. ಈ ದೃಶ್ಯವನ್ನು ಕಂಡಾಕ್ಷಣವೇ ಅಯ್ಯ ಮಾಣಿಕ್ಯ ಶೇಖರ, ನೀನು ರಾಕ್ಷಸಿ ಪ್ರವೃತ್ತಿಯನ್ನು ಕಾಣಿಸಿದ ಕಾರಣವಾಗಿ ಇನ್ನು ಮುಂದೆ ನೀನು ರಾಕ್ಷಸನಾಗಿ ಹೋಗು ಎನ್ನುವಂತಹ ಘೋರವಾದಂತಹ ಶಾಪವನ್ನೇ ಕೊಟ್ಟು ಬಿಟ್ಟಳಮ್ಮ. ಅಮ್ಮ ಏನು ಪರಿಮಾರ್ಜನೆಯನ್ನು ನಾನು ಕೇಳಿದೆ, ಗೋಗರದೆ ಪರಿಣಾಮ ಅಮ್ಮ ಅತ್ತೆ. ಆದ್ರೆ ಏನು ಮಾಡೋಣ? ಏನಾಯಿತು? ನನಗೊಂದು ಪರಿಹಾರವನ್ನು ಹೇಳಿಕೊಟ್ಟವಮ್ಮ. ಯಾವ ರೀತಿಯಲ್ಲಿ? ಇದೊಂದು ದಿನ ಲಲಿತಾಂಬಿಕೆಯಾಗಿ ನನಗೆ ಕಾಣಿಸಿಕೊಳ್ಳುವವಳಿದ್ದೇನೆ. ಜ್ಞಾನಾವೋದಯ ಆಯ್ತು ತಾನೇ? ಹೌದು. ಅದೇ ಹೊತ್ತಿನಲ್ಲಿ ನಿನಗೆ ಬೇಕಾದಂತ ಮೋಕ್ಷವನ್ನು ಕರುಣಿಸಿಕೊಡ್ತೇನೆ ಎನ್ನುವಂತ ರೀತಿಯಲ್ಲಿ ಹೇಳಿದಳಮ್ಮ. ಆದ್ರೆ ಇದೀಗ ನನಗೆ ನೆನಪಾಗುತ್ತಾ ಇದೆ. ಯಾವುದು? ಹಾಗೆ ಗಣಪತಿಯು ಆ ಮನ್ಮಥನ ಬೂದಿಯಿಂದ ಮಾಡಿದಂತಹ ಬೊಂಬೆಗೆ ಪರಮೇಶ್ವರನೇ ಜೀವಕಲೆಯನ್ನು ಕೊಡುತ್ತಿರುವಂತಹ ಸಂದರ್ಭದಲ್ಲಿ ಅಂತರಿಕ್ಷದಲ್ಲಿ ತಿರುಗಾಡುತ್ತಿದ್ದಂತಹ ನನ್ನ ಆತ್ಮ ಪಕ್ಕನೆ ಹೋಗಿ ಅದರಲ್ಲಿ ಸೇರಿಕೊಂಡೆ. ನಮ್ಮ ಬಂಡಾಸುರ ಎನ್ನುವಂತಹ ಹೆಸರನ್ನು ಇರಿಸಿದರು ನನಗೆ. ರಾಕ್ಷಸ ಪ್ರವೃತ್ತಿಯನ್ನು ಬೆಳೆಸಿಕೊಂಡೆ ನಮ್ಮ. ಅಮ್ಮ ತಂದೆಯಿಂದಲೇ 60,000 ವರ್ಷಗಳ ಕಾಲ ಬದುಕು ಎನ್ನುವಂತಹ ವರವನ್ನು ನಾನು ಪಡೆದುಕೊಂಡಿದ್ದೇನೆ. ಇಂದಿಗೆ 60,000 ವರ್ಷ ಕಳೆಯುತ್ತಾ ಇದೆ ಅಮ್ಮ. ಇದೀಗ ನನಗೆ ಜ್ಞಾನೋದಯವಾಗುತ್ತಾ ಇದೆ. ಸರಿ ಸರಿ ಅಮ್ಮ. ಅಷ್ಟು ಮಾತ್ರವಲ್ಲ, ಮತ್ತೆ ಲೋಕದಲ್ಲಿ ಅನ್ಯಾಯವನ್ನು ಮಾಡಿದೆ. ಅದು ಯಾವ ರೀತಿಯಲ್ಲಿ? ನನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಅಲ್ಲಮ್ಮ. ಅಲ್ಲ, ಗುರುಗಳಾದಂತಹ ಶುಕ್ರಾಚಾರ್ಯರ ಮಾರ್ಗದರ್ಶನವಾಯಿತು. ಅವರೇ ಗುರುಗಳೇನು ಹಾಗೆ ನಾನು ಒಪ್ಪಿಕೊಂಡೆ. ಹಾಗೆ ರಾಕ್ಷಸರ ಪ್ರವೃತ್ತಿಯನ್ನು ನಾನು ಒಗ್ಗೂಡಿಸಿಕೊಂಡೆ. ನಮ್ಮವರೇ ನನಗೆ ಹೇಳಿಕೊಟ್ಟರಮ್ಮ. ಇಂತಹ ರೀತಿಯಲ್ಲಿ ನಮಗೆ ಹಿಂದೆ ಅನ್ಯಾಯವಾಗಿದೆ, ಅದಕ್ಕೆ ಪ್ರತೀಕಾರವನ್ನು ತೀರಿಸಬೇಕು ಎನ್ನುವ ಹಾಗೆ ಇದೇ ರೀತಿಯಲ್ಲಿ ನನ್ನ ರಾಕ್ಷಸಿ ಪ್ರವೃತ್ತಿಯನ್ನು ನಾನು ಬೆಳೆಸಿಕೊಂಡೆ ಹೋದನಮ್ಮ. ಧರ್ಮಕ್ಕೆ ಚ್ಯುತಿ ಬರುವಂತ ರೀತಿಯಲ್ಲಿ ವ್ಯವಹರಿಸಿದೆ. ಅಧರ್ಮವು ತಾಂಡವಾಡುವಂತ ರೀತಿಯಲ್ಲಿ ನಾನು ಮಾಡಿದೆ. ಅಮ್ಮ, ನಾನು ಮಾಡಿದ್ದು ಅನ್ಯಾಯ ಅಪರಾಧ ಎನ್ನುವ ರೀತಿಯಲ್ಲಿ ನನಗೀಗ ಅರ್ಥವಾಗುತ್ತಾ ಇದೆ. ಅರ್ಥವಾಗುತ್ತಾ ಇದೆ ಅಮ್ಮ. ನಾನು ಮಾಡಿದಂತಹ ತಪ್ಪನ್ನು ಮನ್ನಿಸಿ ನನಗೆ ಮೋಕ್ಷವನ್ನು ಅನುಗ್ರಹಿಸಮ್ಮ. ಮೋಕ್ಷವನ್ನು ಅನುಗ್ರಹಿಸು. ಎಲ್ಲಿಂದ ನಾನು ಬಂದೆನೋ ಅಲ್ಲಿಗೆ ಮರಳಿ ನನ್ನನ್ನು ಕಳುಹಿಸಿಕೊಡುತ್ತಾಯೇ, ಕಳುಹಿಸಿಕೊಡಲಾರೆ. ಬಂಡಾಸುರ, ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಜನಿಸಬಾರದು, ಕೆಟ್ಟ ತಾಯಿ ಜನಿಸುವುದಕ್ಕೆ ಸಾಧ್ಯವಿಲ್ವಲ್ಲ. ಈ ಸಮಯದಲ್ಲಿ ತಾಯಿಯ ಪದಬುಡದಲ್ಲಿ ಬಂದು ಕ್ಷಮೆಯನ್ನು ಯಾಚಿಸುತ್ತಾ ಇದೆಯಾ? ನಿನ್ನ ಅಪೇಕ್ಷೆಯನ್ನು ನೆರವೇರಿಸುವುದಕ್ಕೆ ಬೇಕಾಗಿ ನಾನು ಮುಂದಾಗಿದ್ದೇನೆ. ತಿಳಿದು ಮಾಡಿದರೆ ಅಪರಾಧ, ತಿಳಿಯದೆ ಮಾಡಿದರೆ ಪ್ರಮಾದ. ನೀನು ಮಾಡುತ್ತಿರುವುದು ಅಪರಾಧವಾಗಿದೆ ಎಂಬುದಾಗಿ ಮನವರಿಕೆ ಆಯಿತು ತಾನೆ. ನಿನ್ನ ಅಪೇಕ್ಷೆಯಂತೆ ನಿನ್ನ ಪಾಲಿಗೆ ಮೋಕ್ಷ ಸಾಮ್ರಾಜ್ಯವನ್ನು ಒದಗಿಸಿಕೊಡುತ್ತೇನೆ. ಇದೋ ಸಿದ್ಧನಾಗು. ಕಾಮೇಶ್ವರನ ಮುಖವನ್ನು ಕಂಡು ಕಾಮೇಶ್ವರ ಅಸ್ತ್ರದಿಂದ ನಿನ್ನ ಪಾಲಿಗೆ ಮೋಕ್ಷವನ್ನು ಅನುಗ್ರಹಿಸಿದ್ದೇನೆ. ಜಗದಂಬಾ ಜಯ ಜಯ ಜಗದಂಬಾ ಜಯ ಜಯ ಲೋಕನಾಯಕಿಯೇ ಜಯ ಜಯ ಕಾಮಾಕ್ಷಿ ಜಯ ಯುಗರಾತ್ರೆ ಧೈರ್ಯದಿಂದ ಚಲಗೊಳಿತಾಯೇ ಜಯ ಜಯ ಜಗದಂಬಾ. ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ 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 ಜಯ. ದೃಢ ಮನದೊಳಡಿಗೆರೆಗೆ ಕಡು ಕಮಲದಿಂದಲೇ ಕೊಡುತ್ತ
ಬಂಡಾಸುರನನ್ನು ವಧಿಸಿ ನಿಮಗೆಲ್ಲರಿಗೂ ಕ್ಷೇಮವನ್ನು ಒದಗಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ಲಲಿತಾಂಬೆಯಾದಂತ ನಾನು ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅದೃಶ್ಯಳಾಗುತ್ತೇನೆ. ಬಂಡಾಸುರನನ್ನು ವಧಿಸುವುದರ ಮುಖೇನವಾಗಿ ಸಹಸ್ರ ಹೆಸರುಗಳಿಂದ ಪ್ರಖ್ಯಾತಗೊಂಡಂತಹ ಮಾತೆಯು ಇನ್ನು ಮುಂದಕ್ಕೆ ಲಲಿತ ಸಹಸ್ರನಾಮ ಎಂಬುದಾಗಿ ಲೋಕಮುಖದಲ್ಲಿ ಪ್ರಸಿದ್ಧಿಗೊಳ್ಳಲಿದೆ. ಹಾಗೆಯೇ ಈ ದುರುಳನಾದಂತಹ ಬಂಡಾಸುರನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಅದೆಷ್ಟು ಅವತಾರಗಳನ್ನು ಸೃಷ್ಟಿಯಾಯಿತು, ಅದೆಷ್ಟು ತನ್ನ ಮಗಳನ್ನು ಕಳುಹಿಸಿಕೊಟ್ಟಳು ಎನ್ನುವಂತಹ ಕಥಾಪೂರ್ಣವೇ ಈ ಶ್ರೀದೇವಿ ಲಲಿತೋಪಖ್ಯಾನವಾಗಿದೆ ಎಂಬಲ್ಲಿಗೆ ಈ ಶ್ರೀದೇವಿ ಲಲಿತೋಪಖ್ಯಾನ ಎನ್ನುವಂತಹ ಈ ಪುಣ್ಯಕಥಾ ಭಾಗವನ್ನು ಯಾರು ನೋಡಿದ್ದಾರೋ, ಆಡಿದ್ದಾರೋ, ಕೇಳಿದ್ದಾರೋ ಅಂಥವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರು ಹಾಗೂ ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೈವ ದೇವರುಗಳು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂಬಲ್ಲಿಗೆ ಈ ಪುಣ್ಯಕಥಾ ಭಾಗಕ್ಕೆ ಮಂಗಳಗೀತೆ ಹಾಡುವರೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸುತ್ತೇವೆ. ಶುಭಂ ಮಂಗಳಂ ಶ್ರೀ ಹೊಸರರು ಮಂತ್ರಾಕ್ಷತೆಯನ್ನು ಗಮನಿಸಿ ಸೈಯ ತಾಳೆ